ಅಂಬರು ಹದಳದ ಶ್ರೀ ದುರ್ಗಾಂಬಿಕೆಯ ಬಲಗಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪಡ ಮಾಡುತ್ತ ಪೆನಿ ಕಥಾಮೃತವ ನಿನ್ನ ಪೂರ್ಣವಾದಂಥ ಕೃಪಾಕಟಾಕ್ಷರಿಂದಲೇ ಪಾಲನಾಕರ್ತುವಾದಂಥ ನನ್ನ ಕರ್ತವ್ಯವನ್ನು ಸದಾ ನೆಮ್ಮದಿಯಿಂದಲೇ ಬೆಳೆಸಿಕೊಂಡು ಬಂದಿದ್ದೇನೆ ಎನ್ನುವಂಥ ತೃಪ್ತಿದಾಯಕವನ್ನು ಹೊಂದಿದವನೇ ಇದ್ದೇನೆ. ಅಮ್ಮ, ಹಾಗಿದ್ದರೆ ಅವನೇ ಒಬ್ಬ ವ್ಯಕ್ತಿಗಾಗಲಿ ಕರ್ತವ್ಯನಿಷ್ಠೆ ಎನ್ನುವುದು ಬರುವುದಕ್ಕಿಂತಲೂ ಮೊದಲು ತಾನು ಹೇಗಿದ್ದೇನೆ ಎನ್ನುವ ಹಾಗೆ ಸಿಂಹಾವಲೋಕನವನ್ನು ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಹೌದು. ಈ ನಿಲುವಿನಲ್ಲಿ ನಾನು ಯೋಚಿಸಿಕೊಂಡರೆ ಆ ಕಾಲದಲ್ಲಿ ಏನೂ ಇಲ್ಲದಂಥ ಅನಾಥ ಪ್ರಜ್ಞೆಯು ನಮ್ಮಲ್ಲಿ ಆವರಿಸಿದಾಗ ನಮ್ಮ ಕಣ್ಣ ಮುಂಭಾಗದಲ್ಲೇ ಪ್ರತ್ಯಕ್ಷಳಾದಂಥ ನೀನೇ ನಮಗೆ ಜನ್ಮಕ್ಕೆ ಕಾರಣೀಕರ್ತಳು ಎನ್ನುವ ಹಾಗೆ ಗೊತ್ತಾಗಿ ಪಾಲನಾಧಿಕಾರಿಯಾದಂಥ ನನಗೆ ವಿಷ್ಣು ಎನ್ನುವಂಥ ನಾಮಧೇಯವನ್ನು ಇರಿಸಿಕೊಳ್ಳುವುದರ ಮೂಲಕವಾಗಿ ಬ್ರಹ್ಮ ಸೃಜಿಸುವಂತಹ ಕರ್ತವ್ಯಕ್ಕೆ ಸರಿಹೊಂದುವಂತೆ ಪಾಲನಾ ಉದ್ಯೋಗವನ್ನು ನನಗೆ ಒದಗಿಸಿಕೊಟ್ಟವಳಿದ್ಯಮ್ಮ. ಹಾಗಿದ್ದರೆ ಶ್ರೇಷ್ಠವಾದಂಥ ವೈಕುಂಠದ ನಿವಾಸಿಯಾಗಿದ್ದುಕೊಂಡು ಲೋಕಬಂಧುವಾಗಿ ಕರುಣಾಸಾಗರನಾಗಿ ಶರಣಶ್ರೇಷ್ಠನಾಗಿ ಈ ಕಾಲದಲ್ಲಿ ಪ್ರಸಿದ್ಧಿಯನ್ನು ನಾನು ಪಡೆದಿದ್ದೇನೆ ಎನ್ನುವುದೇ ಸಂತೋಷವು. ಹಾಗಿದ್ದರೆ ನೀನು ಕೊಟ್ಟಂಥ ಉದ್ಯೋಗವನ್ನು ತಾಚು ತಪ್ಪದೆ ಮಾಡಿದ್ದೇನೆ ಎಂದಾದರೂ ಕೂಡ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ದುಗುಡ, ಯಾವೊಂದೋ ರೀತಿಯ ಒಂದು ತುಂಬಿರಣ. ನಾನು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಏರಿಳಿತಗಳು ಗಮನಿಸುತ್ತಾ ಇದ್ದೇನೆ. ಕರ್ಮ ಪ್ರಪಂಚದಲ್ಲಿ ನಡೆಯುವಂತಹ ವಿದ್ಯಮಾನಗಳು ಯಾವ ರೀತಿ ಇರಬೇಕು ಎನ್ನುವ ಹಾಗೆ ಕೆಲವರು ಸುಖದಿಂದಲೋ ಭೋಗದಿಂದಲೋ ತ್ಯಾಗದಿಂದಲೋ ರಂಜಿಸುವವರಾದರೆ ಈ ನಿಯಂತ್ರಣವನ್ನು ಹತೋಟಿಯಲ್ಲಿಡುವುದಕ್ಕೆ ಈ ಕಾಲದಲ್ಲಿ ಪಾಲನಾಧಿಕಾರಿಯಾದಂಥ ನನ್ನ ಕರ್ತವ್ಯಕ್ಕೆ ಯಾವುದೋ ಒಂದು ರೀತಿಯ ಚಿತ್ತಿ ಬರುತ್ತದೆ ಎನ್ನುವ ನಿಲುವಿನಲ್ಲಿ ನಾನು ಬಂದಿರುವನಿದ್ದೇನೆ. ಅಮ್ಮ, ಹಾಗಿದ್ದರೆ ಇಂತಹ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಲ್ಲಿ ನಾನು ನೆಮ್ಮದಿಯಿಂದಲೇ ಜೀವನವನ್ನು ಸಾಗಿಸಿಕೊಳ್ಳಬೇಕು ಅಂತಾದರೆ ಮನಸ್ಸಿನಲ್ಲಿರುವಂಥ ಉದಾಸೀನ ಭಾವನೆಗೆ
ಲೋಕದಲ್ಲಿರುವ ಅಶಾಂತಿಯ ವಾತಾವರಣವೇ ಕಾರಣ ಎನ್ನುವಾಗೆ ನಾನು ಯೋಚಿಸಿಕೊಂಡವ ಎನ್ನುವ ನೆಲೆಯಲ್ಲಿ ನಾನು ಯೋಚಿಸಿಕೊಂಡಾಗ ನಿನ್ನನ್ನೇ ನಾನು ಸ್ತುತಿಸಿದಾಗ ನನ್ನ ಕಣ್ಣಂಭಾಗದಲ್ಲಿ ನೀನು ಪ್ರತ್ಯಕ್ಷವಾದೇ ಅಲ್ಲ ಯೋಗಮಾಯೆ. ಹಾಗಿದ್ರೆ ಯೋಗಮಾಯೆ ಆದಂಥ ನೀನು ಪಾಲನಾಧಿಕಾರಿಯಾದಂಥ ನನಗೆ ಅಭಯವನ್ನು ಕರುಣಿಸಿದ ಈ ಕ್ಷಣದಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನೂ ಬಂತಮ್ಮ. ಹಾಗಿದ್ರೆ ನಾನು ಮಾಡಬೇಕಾದಂಥ ಕರ್ತವ್ಯ ಏನು ಎನ್ನುವ ಹಾಗೆ ಮುಂದೆ ನಮ್ಮದಾದಂತಹ ಯಾವುದೇ ಒಂದು ಕರ್ತವ್ಯಗಳು ಅದು ನಿಯಂತ್ರಣದಲ್ಲಿರಬೇಕು ಎನ್ನುವ ಯೋಚಿಸಿಕೊಂಡಾಗ ಇದಕ್ಕೆ ನೀನೇ ಸೂಕ್ತ ಎನ್ನುವ ನೆಲೆಯಲ್ಲಿ ನೀನು ವ್ಯವಹರಿಸಿದೆಯಲ್ಲೋ ಅಮ್ಮ, ಮನಸ್ಸಿಗೆ ಸಂತೋಷ. ಹಾಗಿದ್ರೆ ಮುಂದಿನ ಹೆಜ್ಜೆ ನಾನು ಯೋಚಿಸಿಕೊಳ್ಬೇಕಲ್ವೇ? ಹರಿಯ ಕಾಮನೆ ಅಭಯವನ್ನು ನನ್ನ ಬದುಕಿಗೆ ನೀಡಿದಾಗ ಮನಸ್ಸಿಗೆ ಪರಮಾನಂದವನ್ನೇ ಉಂಟಾಗಿದೆ. ಹಾಗಿದ್ರೆ ಇಂಥ ವಿಚಾರವನ್ನು ಯೋಚಿಸಿಕೊಂಡಾಗಲೇ ಮುಂದಿನ ಲೋಕವು ಸಮತೋಲನದಲ್ಲಿರಬೇಕು, ಯಾವುದೇ ನನ್ನ ಪಾಲನಾ ಉದ್ಯೋಗಕ್ಕೆ ನ್ಯೂನ್ಯತೆ ಬರಬಾರದು ಎನ್ನುವಂಥ ಹಿತದೃಷ್ಟಿಯಿಂದಲೇ ಪಾಲನಾಧಿಕಾರಿಯಾಗಿ ನಾನು ಮಾಡಬೇಕಾದಂಥ ಕರ್ತವ್ಯವನ್ನು ತಾಯಿ ನನಗೆ ಎಚ್ಚರಿಸಿದ್ದಾಳೆ ಎಂದಾದರೆ ಇದುವೇ ಸೂಕ್ತವಾದಂಥ ಪ್ರಯಾಣ. ಆಗಿದ್ದ ಕಾರಣವೇ ಮುಂದೊಂದು ಒಳ್ಳೆಯ ರೀತಿಯ ಗಂಡು ಮಗುವನ್ನು ನಾನು ಕೈಯುವುದರ ಮೂಲಕವಾಗಿ ಲೋಕದ ಅಭಿವೃದ್ಧಿಯನ್ನು ಕಾಣಿಸಿಕೊಳ್ಳಬೇಕಾದಂಥ ಕರ್ತವ್ಯ ಯಾವುದು. ಅದಕ್ಕಾಗಿ ಮನಪೂರ್ವಕವಾಗಿ ಮನದಿಂಗಿತವನ್ನು ಪ್ರಕಟಪಡಿಸುತ್ತೇನೆ, ಚಲುವ ಆಕಾರದ ಕೃತಿಯೇ ಕಾಣ್ತೇನೆ.
ಲೋಕಪಿತನೇ, ನಿನ್ನ ಪಾವನವಾದಂತಹ ಪಾದ ಪುಂಡರೀಕಗಳಿಗೆ ಇದೋ ನಿನ್ನ ಮಗನ ನಮನಗಳು. ಶ್ರೇಷ್ಠಾಗಲಿ ಕುಮಾರ. ಅಷ್ಟನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹೊರತು ಅದಕ್ಕಿಂತ ಮಿಕ್ಕಿನ ವಿಚಾರವನ್ನು ತಿಳಿದವನೇ ಅಲ್ಲ. ನಾವು ನಾಗಮನವಾಗಬೇಕು ಎನ್ನುವ ನಿಮ್ಮ ಮನೋಸಂಕಲ್ಪವಾಗಿರಬೇಕು ಎನ್ನುವುದಷ್ಟು ತಿಳಿಯುವಂತಹ ಬುದ್ಧಿಮತ್ತದೇ ನನ್ನಲ್ಲಿದೆ. ಜನಕನೇ, ವೈಕುಂಠವಾಸಿಯು ಕ್ಷೀರವಾರ್ಧ್ಯವಾದಂತಹ ನೀವು ಈ ಕಾಲಕ್ಕೆ ನನ್ನನ್ನು ಕರೆದೆ ಎಲ್ಲಿಂದ ಅಂತ ಗೊತ್ತಿಲ್ಲ. ಕರೆದಂತಹ ಘನತರವಾದಂತಹ ಕಾರ್ಯಗಳು ಏನು, ಅದನ್ನು ವಿಸ್ತಾರವಾಗಿ ಆಡಿದೆ ಅಂತಾದರೆ ಕಾರ್ಯ ಸಫಲತೆಗಾಗಿ ನಾನು ಏನನ್ನು ಮಾಡಬೇಕು ಅನ್ನುವುದನ್ನು ನೀವು ತಿಳಿಸಿದೆ ಎಂದಾದರೆ ಅದನ್ನು ಸುಯೋಗ್ಯವಾಗಿ ನಡೆಸಬಹುದಾದಂತಹ ಕರ್ತವ್ಯವು ಕರ್ಮವು ನನಗೆ ತಿಳಿದಿದೆ. ವಿಸ್ತರಿಸಿ ಉದ್ಧರಿಸಬೇಕು ಅಂತ ಪ್ರಾರ್ಥನೆ. ಎನ್ನುವುದನ್ನು ನಾನು ತಿಳಿದ ಮಗನೇ. ಹಾಗಿದ್ರೆ ಈ ಕಾಲದಲ್ಲಿ ಲೋಕಾಧ್ಯಕ್ಷನಾಗಿ ಪಾಲನಾಧಿಕಾರಿಯಾಗಿ ಕರ್ತವ್ಯವನ್ನು ನೆರೆಯುವಂತ ಕಾಲದಲ್ಲಿ ನನ್ನ ಮನದಲ್ಲಿ ಉದಿಸಿದಂತ ಆಸೆಯ ಮನೋಪ್ರಕಟವೇ ನಿನ್ನ ಜನನಕ್ಕೆ ಕಾರಣವಾಯಿತು. ಹಾಗಿದ್ರೆ ಮನದಿಂದ ಉದಿಸಿದ ಕಾರಣ ಇನ್ನು ಮುಂದಕ್ಕೆ ಲೋಕದಲ್ಲಿ ಮನಸ್ಸಿದ ಎನ್ನುವಂತ ನಾಮಧೇಯವನ್ನು ನೀನು ಹೊಂದು ಮಗನೇ. ಧನ್ಯನು ನಾನು ಕುಮಾರ. ಈ ಲೋಕದಲ್ಲಿ ಧರ್ಮಾಧ್ಯಕ್ಷನಾಗಿ ಪಾಲನಾ ಕರ್ತವ್ಯವಾಗಿ ಅಮ್ಮ ಕೊಟ್ಟಂತ ಕರ್ತವ್ಯವನ್ನು ನಾನು ಮಾಡುತ್ತಾ ಇದ್ದೆ. ಯಾವುದೋ ಗಳಿಗೆಯಲ್ಲಿ ಯಾವುದೋ ಒಂದು ವಿಚಾರದ ಕುರಿತು ನಾನು ಆಲೋಚಿಸಿಕೊಂಡಾಗ ನನ್ನಲ್ಲಿಯೇ ನಿಯಂತ್ರಣವನ್ನು ತರುವಲ್ಲಿ ಬಹಳಷ್ಟು ಕಷ್ಟಪಟ್ಟು ಎನ್ನುವಾಗಿ ಯೋಚಿಸಿಕೊಂಡಾಗ ಇಂಥ ನಿರ್ಧಾರಕ್ಕೆ ನೀನೊಬ್ಬ ಸೂಕ್ತನಾಗಬೇಕು ಎನ್ನುವ ಉದ್ದೇಶದಿಂದಲೇ ನಿನ್ನ ಜನನವಾಯಿತು ಮಗನೇ. ಏನೋ ತಮ್ಮ ಉದ್ದೇಶ? ಹೌದಪ್ಪ. ಹಾಗೆ ಜಗವು ಒಂದೇ ನಿಯಂತ್ರಣದಲ್ಲಿರಬೇಕು. ಅಲ್ಲೋಲ ಕಲ್ಲೋಲವಾಗುವಂತಹ ಪರಿಸ್ಥಿತಿಯನ್ನು ಹತೋಟಿಯಲ್ಲಿ ಇರುವುದರ ಮೂಲಕವಾಗಿ ತ್ಯಾಗ, ಸತ್ಯ, ಧರ್ಮ, ನ್ಯಾಯ ನೀತಿಗಳ ಕಟ್ಟಳೆಗೆ ಎಲ್ಲರೂ ಪಾತ್ರರಾಗಬೇಕು ಎನ್ನುವಂತ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ನೀನೇ ಇದಕ್ಕೆ ಕಾರಣನು ಎನ್ನುವುದನ್ನು ನಾನು ತಿಳಿದುಕೊಂಡೆ ಮಗನೇ. ಸರಿಯಪ್ಪ. ಮಾತ್ರವಲ್ಲ, ಈ ಲೋಕದಲ್ಲಿಯೂ ಕೂಡ ಅದ್ವೈತವಾದಂಥ ವ್ಯಕ್ತಿಯಾಗಿ ನನ್ನ ಸುತನಾಗಿ ನೀನು ಏನನ್ನು ಸಾಧಿಸಿಕೊಳ್ಳಬೇಕು ಎನ್ನುವ ಇಚ್ಛೆಯನ್ನು ನಾನು ನಿನಗೆ ಪ್ರಕಟಪಡಿಸುತ್ತೇನೆ. ಈ ಲೋಕದಲ್ಲಿಯೂ ಉಳಿದ ಎಲ್ಲ ರಾಜರೊಡನೆ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಎಲ್ಲರಲ್ಲಿಗೂ ಪ್ರತಿಸ್ಪರ್ಧೆಯನ್ನು ಗೊಳ್ಳುವುದರೊಂದಿಗೆ ನೀನು ಶ್ರೇಷ್ಠ ಪದವಿಯನ್ನು ನೀನು ಪಡೆದುಕೊಳ್ಳಬೇಕು. ಸುಲಭವೇ? ಅಪ್ರತಿಮ ಸಾಹಸವಂತನಾಗಬೇಕು, ಬಲಾನ್ವಿತನಾಗಬೇಕು ಎನ್ನುವುದಿದ್ರೆ ಕೇವಲ ನನ್ನದಾದಂಥ ಕೊಡುಗಿಷ್ಟಿದ್ದರೆ ಸಾಕಾಗ. ಮತ್ತೆ ಬಲಾನ್ವಿತನಾಗಬೇಕು ಅಂತಾದ್ರೆ ಯೋಗ್ಯವಾದಂಥ ವರ ಸಂಪಾದನೆಯನ್ನು ನೀನು ಪಡೆದುಕೊಳ್ಳಬೇಕು. ಯಾವ ಸಂಕಲ್ಪವು ನೀನು ಮಾಡಿದನ್ನು ಪೂರ್ಣವಾಗಿ ನೆರವೇರಿಸಬೇಕು ಅಂತಾದ್ರೆ ಇನ್ನೊಬ್ಬರಿಂದ ನಾನು ಅನುಕೂಲ್ಯವನ್ನು ಪಡೆದುಕೊಳ್ಳಬೇಕಾಗ. ಖಂಡಿತ ಮಗನೇ. ಹೇಗಪ್ಪ ಅದು? ಈ ಕಾಲದಲ್ಲಿ ವೇದಾಧಿಕಾರಿಯಾದ ಕೈಲಾಸಾಧಿಪತಿಯಾದಂತಹ ಶಂಕರ ಅರ್ಥಾತ್ ಹರಣನ್ನೇ ಅವನನ್ನು ತಪಸ್ಸಿನ ಮೂಲಕವಾಗಿ ನೀನು ಮೆಚ್ಚಿಸಿಕೊಳ್ಳುವುದರ ಮೂಲಕವಾಗಿ ಯೋಗ್ಯವಾದಂತಹ ಬಲವನ್ನು ನೀನು ಸಂಗ್ರಹಿಸಿ ಸುಯೋಗ್ಯವಾದಂತಹ ಸಂಪಾದನೆಯನ್ನು ನೀನು ಪಡೆದುಕೊಂಡೆ ಅಂತಾದರೆ ಜೀವನದಲ್ಲಿ ಉನ್ನತವಾದಂತಹ ಸತ್ಕೀರ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ. ಈ ಒಂದು ಆ ವರವನ್ನು ನೀನು ಪಡೆದುಕೊಂಡು ಬಂದೆ ಅಂತಾದರೆ ನನ್ನ ಮಗನಾಗಿ ಉನ್ನತ ಕೀರ್ತಿಯನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ.
ಬೆಸೆದಿರಬೇಕಾದಂತಹ ಜೀವಜಾಗಳು ಹಾಗಿಲ್ಲ. ಎಲ್ಲೆಲ್ಲೋ ಯಾವ್ಯಾವುದೋ ಒಂದು ಸೂತ್ರವೇ ಇಲ್ಲದಂತಹ ಸ್ಥಿತಿಯಲ್ಲಿದೆ. ಒಂದು ಸೂತ್ರಬದ್ಧತೆಗೆ ಒಳಗಾಗಿ ಬೆಸೆದು ತಾವು ಬದುಕನ್ನು ಮಾಡಬೇಕು ಅಂತಾದ್ರೆ ಒಂದಾಗಿಸಬಹುದಾದಂತಹ ಒಂದು ಕರ್ತವ್ಯಕ್ಕೆ ನನಗೊಂದು ಪೂರಕತೆ ಪ್ರೇರಣೆ ನಿನ್ನಿಂದ ಆಗ್ತದೆ. ಹಾಗೆಂದು ನಾನು ಅಷ್ಟನ್ನು ಮಾಡಬೇಕು ಅಂತಾದ್ರೆ ಹುಟ್ಟಿನಿಂದ ಇಷ್ಟಿರುವುದೇ ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾದಂತಹ ಪೂರಕತೆಯನ್ನು ಇನ್ನೊಬ್ಬರಿಂದ ಪಡೆದುಕೊಳ್ಳಬೇಕು ಎಂಬ ಉದ್ದೇಶಕ್ಕಾಗಿ ಸಕಲವನ್ನು ಅನುಗ್ರಹಿಸಬಹುದಾದವನು ಶಂಕರನಿದ್ದಾನೆ. ಅವನಿಗೆ ಸಾಗು ಅಂತ ನಿನ್ನ ಆಜ್ಞೆಯಾಗಿದೆ. ಅಪ್ಪಯ್ಯ, ಸಂತೋಷವಾಯಿತು. ನಿನ್ನನ್ನು ಎತ್ತರಕ್ಕೆ ಕೊಂಡೋಗುವಲ್ಲಿ ಅವನು ಕಾರಣೀಕರ್ತನಾಗ್ತಾನೆ. ನಿನ್ನ ಉನ್ನತಿಯನ್ನು ಬಯಸುವುದಕ್ಕೆ ನಾನು ಸದಾ ಇದ್ದೇನೆ. ಹೋಗಿ ಬಾ ಮಗನೇ, ಅವನನ್ನು ಮನೋಮಥನದ ಮೂಲಕವಾಗಿ ನನ್ನನ್ನು ಪಡೆದವ. ಲೋಕಕ್ಕೆ ಸರ್ವಶಕ್ತನಿದ್ದಾನೆ. ವಿಶಾಲವಾದಂತಹ ವಿಶ್ವದಲ್ಲಿ ಉಳ್ಳಂತಹ ಸಕಲ ಜೀವಜಾಲಗಳನ್ನು ಪ್ರೇಮೈಕ ದೃಷ್ಟಿ ಉಳ್ಳವನಾಗಿ ಪರಿಪಾಲಿಸುವಂತಹ ಪಾಲನಾಕರ್ತ. ಅವನ ಮನಸ್ಸಿನಿಂದ ಹುಟ್ಟಿದ್ದು. ಹೇಳಿದನು, ನೀ ಮನ್ಮಥ, ನೀ ಮನಸ್ಸಿಜ, ನೀ ಮದನ ಎನ್ನುವಂತಹ ಹೆಸರಿಂದಲೇ ವಿಖ್ಯಾತನಾದ. ಬರೇ ಕೊಟ್ಟ ಹೆಸರು ಸಾಕಾಗುವುದಿಲ್ಲ ಮಗು. ನಾವು ಕೇವಲ ನನ್ನ ಗುರುತಿಸುವುದಕ್ಕಾಗಿ ನಾಮವೊಂದನ್ನು ಇರಿಸ್ತೇವೆ. ಆ ನಾಮಕ್ಕೆ ಬೆಲೆಯನ್ನು ಒದಗಿಸಬೇಕು ಅಂತಾದರೆ ಸಾರ್ಥಕತೆಯ ಬದುಕು ನಿನ್ನದ್ದಾಗಬೇಕು. ಹೆಸರಲ್ಲ, ಹೆಸರಿಗೆ ಬಾ ನೀನು. ಏನಾಗಬೇಕು ಅಂತ ಕೇಳಿದ್ರೆ ಶಂಕರ ದೇವರ ತಪಸ್ಸಾಗಬೇಕು. ಅವನೊಮ್ಮೆ ಸಿದ್ಧಿಸಿತು ಅಂತಾದರೆ ಎಲ್ಲವೂ ಸರಿ ಹೋಗ್ತದೆ. ನಿಗಮ ವೇದ್ಯನಾದಂತಹ ಶ್ರೀಹರಿಯ ಮಾತುಗಳಿವು. ಅವನ ತಿಳುವಳಿಕೆ ನನ್ನದಲ್ಲವಲ್ಲ. ಹಾಗಾದ್ರೆ ಶಂಕರನರ್ಚನೆಯನ್ನು ಮಾಡಬೇಕು. ಏಕೋಭಾವದಿಂದ ತಪಸ್ಸನ್ನಾಚರಿಸಬೇಕು ಅಂತಾದರೆ ಎಲ್ಲಿ? ನಿರ್ಜನಾರಣ್ಯವಾಗಬೇಕು ಮಾತ್ರವಲ್ಲ, ಸುಯೋಗ್ಯವಾದಂತಹ ತಾಣವಾಗಬೇಕು. ಅಪ್ಪನಿಂದ ಒಪ್ಪಿಗೆಯನ್ನು ಪಡೆದು ಅವನಿಗೆ ನನ್ನ ಒಪ್ಪಿಗೆಯನ್ನು ತಿಳಿಸಿದೆ. ಅರಕ್ಷಣವೂ ತಡೆ ಮಾಡದೆ ತುಹಿನಗಿರಿಯ ಪ್ರಾಂತ್ಯವೇ ಸರಿ ಎನ್ನುವ ನಿರ್ಧಾರದಿಂದ ಈ ಕ್ಷಣವೇ ಸಾಧನೆಗಾಗಿ ಆ ಕಡೆಗೆ ಸಾಧ್ಯ.
ಆದ್ರೆ ನಮ್ಮ ಪರಿಸ್ಥಿತಿ ಯಾರಿಗೂ ಗೊತ್ತಾಗುವುದಿಲ್ಲ. ಯಾರಿಗೂ ಯಾಕೆ ಆ ಉರಿಯ ಪ್ರಭಾವದಿಂದ ಬೆಂದಾಗಿದ್ದೇವೆ. ಹೌದು. ಆದರೂ ನಮಗೆ ನೆಮ್ಮದಿ ಯಾವಾಗ ಆ ಬುದ್ಧ ದೇವರನ್ನು ಕಾಣುವುದಂತ ಮಾತ್ರ. ಅದೇನು ಅದೇ ಯಾವಾಗಲೂ ಯಜನವನ್ನು ಮಾಡ್ತಾ ಇದ್ದವರು. ಆದ್ರೆ ಇಂದು ಮಾತ್ರ ನಮಗೆ ಉರಿ ತಡಿಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಒಂದು ಉಪಾಯ ಮಾಡಬೇಕು. ಏನು? ನಾವು ಆದಷ್ಟು ಬೇಗನೆ ಬೆಳ್ಳಿ ಬೆಟ್ಟಕ್ಕೆ ತೆರಳಿ ಶಂಕರ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹೋಗುವ.
ಮನದೊಳಾಲ್ಗಡನ ನಾಟ್ಯವ ಅಂತರದಿ ಜಗದೊಳಗೆ ಪದರಿಸಿ ಗುಂಪು ಗುರಿಗಳ ಗೈದು ಶಾಸ್ತ್ರದ ಕಟ್ಟಳೆಯ ರಚಿಸಿ ನಾದ ಮೂರುದಿ ನಿನ್ನ ನರ್ದನೆ ಮೋದದಲ್ಲಿ ತ್ರಿಜಗರಲ್ಲಿ ಹರಡಲು ನಾದ ಮೂರುದಿ ನಿನ್ನ ನರ್ದನೆ ಮೋದದಲ್ಲಿ ತ್ರಿಜಗದಲ್ಲಿ ಹರಡಲು ಸಾಧನೆಯೊಳ್ ಅಭ್ಯಸಿಸಿ ಇದಕ್ಕೆ ಅಭ್ಯಾಸ ಬೇಕು. ಸಾಧನೆಯೊಳ್ ಅಭ್ಯಸಿಸಿ ಶಾಸ್ತ್ರಮಗೈದೆವು ಮನಗಿ ಶಾಸ್ತ್ರಮಗೈದೆವು ಮನಗಿ ತ್ರಿಜಗದಲ್ಲಿ ಹರಡಲು ಲೋಕವೇ ಬೆರಗಾಗುವಂತೆ ಭುವಿಯನ್ನೇ ರಂಗಸ್ಥಳವನ್ನಾಗಿಸಿಕೊಂಡು ನರ್ತನ ಮಾಡಿದಂತಹ ಈ ದೃಶ್ಯವನ್ನು ಕಣ್ತುಂಬ ತುಂಬಿಕೊಂಡಂತಹ ಪ್ರತಿಯೊಬ್ಬರು ವಿಶೇಷವಾದಂತಹ ಆನಂದವನ್ನೇ ಹೊಂದಿದ್ದಾರೆ ಎನ್ನುವುದು ಸುಸ್ಪಷ್ಟವಾಗಿ ಗೋಚರಕ್ಕೆ ಬರ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ ಅವರ ಮುಖದ ಭಾವದಿಂದ, ಜೊತೆಯಲ್ಲಿ ಲಾಸ್ಯ. ಕೇವಲ ನಾವಿಬ್ಬರೇ ಅಲ್ಲ, ಇಲ್ಲಿರುವಂತಹ ನಮ್ಮ ವೃಂದಾರಕರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಶೃಂಗಿಯೋ ಭೃಂಗಿಯೋ ಭೃಕಟಿಯೋ ಮೊದಲಾದವರು ನಮ್ಮೊಂದಿಗೆ ಸಹವರ್ತಿಸುವ ದ್ವಾರ. ಅದಕ್ಕೆ ಬೇಕಾದಂತಹ ಡಮರುವೋ ಇನ್ನೊಂದು ವಿಶೇಷವಾದಂತಹ ಯಾವ ಹಿಮ್ಮೇಳ ಮುಮ್ಮೇಳಗಳಿತ್ತು ಅದನ್ನೆಲ್ಲವನ್ನು ಬಳಸಿಕೊಂಡು ಕುಣಿದಾಗ ಅದಕ್ಕೆ ಒಪ್ಪುವಂತಹ ಶೃಂಗಾರ ಏನುಂಟು ಆ ರಸಾಸ್ವಾದನೆಯಾಗಿ ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಕ್ಕೆ ಬಂದಿದೆ. ಇವರೆಲ್ಲ ಏನೋ ಹೇಳುವುದಕ್ಕೆ ಬೊಮ್ಮನ ಪಾದ ಕಮಲಕ್ಕೆ ಕೃತಿಯನ್ನರ್ಪಿಸಿ ಬೊಮ್ಮನ ಪಾದ ಕಮಲಕ್ಕೆ ಕೃತಿಯನ್ನು ಅರ್ಪಿಸಿರಿ ನಲ್ವೋ ಸಾಗಿದರು. ದೇವರ ದೇವ ಯಾಕೆ ಅಂತ ಗೊತ್ತಾಗಲಿಲ್ಲ, ನಿಲ್ಲಿಸಿತ್ತು. ವಿಷಯ ಇರುವುದಲ್ಲಿ ಏನ್ ದೇವ್ರೆ? ಕೇವಲ ಇದು ಕೈಲಾಸಕ್ಕೆ ಸೀಮಿತವಾಗಿರಕೂಡದು. ಮತ್ತೆ ಅಷ್ಟೇ ಅಲ್ಲ, ಇದು ಲೋಕದಲ್ಲಿ ಯಾವುದೇ ಸಂಸ್ಕಾರವನ್ನು ಹೊಂದಬೇಕು ಅಂತಾದ್ರೆ ನಾಟ್ಯವು ಅವಶ್ಯವಾಗಿ ಬೇಕಾಗ್ತದೆ. ಹೌದು ದೇವ್ರೆ. ಇದನ್ನು ಕೃತಿಯಂತೆ ರಚಿಸಿ ಆಗಿ ಹೋಗಿದೆ. ಇದಕ್ಕೆ ಪೂರ್ಣವಾದಂತಹ ಯಾವುದೇ ವ್ಯತ್ಯಾಸಗಳಿಲ್ಲದೆ ಲೋಕದಲ್ಲಿ ಅದನ್ನು ಬಳಸಿಕೊಳ್ಳಬೇಕು ಅಂತಾದ್ರೆ ತೀರ್ಮಾನಿಸಬೇಕಾದವ ಯಾವನು ಅಂತ ಕೇಳಿದ್ರೆ ಬೊಮ್ಮ. ನೇರವಾಗಿ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಸಮಸ್ತ ವಿಚಾರವನ್ನು ಅವರಲ್ಲಿ ಅರುವುದಕ್ಕಿಂತಲೂ ಇಲ್ಲಿರುವಂತಹ ಪುಸ್ತಕವನ್ನು ಕೊಂಡು ಹೋದ್ರೆ ಸಾಕಾಗ್ತದೆ, ಕೃತಿಯನ್ನು ಕೊಂಡು ಹೋದ್ರೆ ಸಾಕಾಗ್ತದೆ. ಆಗ್ಲಿ ದೇವ್ರೆ. ಎಲ್ಲವನ್ನು ತಿಳಿದು ವ್ಯವಹರಿಸಬಲ್ಲ ಸಾಮರ್ಥ್ಯ ಅವನಲ್ಲಿ ಉಂಟು. ಆಗ್ಲಿ ದೇವ್ರೆ. ಈ ನಾಟ್ಯ ಏನುಂಟು ಕೇವಲ ಕೈಲಾಸ ಪರ್ವತಕ್ಕಲ್ಲ, ಪ್ರತಿಯೊಬ್ಬರು ಅದನ್ನು ಗುರುತಿಸಿಕೊಳ್ಳಬೇಕು. ಅದರಿಂದ ವಿಶೇಷವಾದಂತಹ ನರ್ತನ ಸೇವೆಯೇ ಆಗಬೇಕು. ನರ್ತನ ಸೇವೆಯೇ ಕೇವಲ ನನಗೆ ಮಾತ್ರ ಅಲ್ಲ, ಇವರಿಗೂ ಕೂಡ ಪ್ರಿಯವಾಗುತ್ತದೆ ಎನ್ನುವುದು ಮುಂದೆ ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತಾದ್ರೆ ಹೊತ್ತು ಮಾಡುವುದಲ್ಲ, ತೆಗೆದುಕೊಂಡು ಹೋಗಿ. ಜಯ 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 ಜಯ. ದೇವನಿ ಲಾಲಿ
ಅರ್ಥ ಆಗಲಿಲ್ಲ. ಪ್ರಭು ನನ್ನ ದೇವರಲ್ವ ನೀವು, ಹಾಗಾಗಿ ನಿಮಗೆ ವಂದಿಸಿಕೊಳ್ಳಲೇಬೇಕಲ್ವಾ? ವಂದಿಸಿದಾಗ ನಾನೇನು ಮಾಡಬೇಕಾಯ್ತು? ನೀವು ಆಶೀರ್ವಾದ ಮಾಡಬೇಕು. ಅಲ್ಲ, ಮತ್ತೆ ನಿನ್ನನ್ನು ಹೀಗೆ ಬರ ಸೆಳೆದು ಬಿಗಿದಪ್ಪಿನಲ್ಲಿಗೆ ಅದು ಇದಕ್ಕೆ ಪುರಸ್ಕಾರವಾಗುತ್ತದೆ. ಏನಾಯ್ತು ನಿನಗೆ? ನನ್ನನ್ನು ಬಿಗಿದಪ್ಪಿದ ಕ್ಷಣವೇ ಏನು ಏನಾಯ್ತು? ನಿಮ್ಮ ದೇಹವನ್ನು ಸ್ಪರ್ಶಿಸಿದ ಕೂಡಲೇ ಹಾ. ಉರಿ ಉರಿ ಉರಿ. ಹೌದಪ್ಪ, ದೇಹದ ತಾಪ ಹೆಚ್ಚಾಗುತ್ತಾ ಇದೆಯಲ್ಲ. ಹೌದು, ಪರಿಣಾಮ ಮೊದಲಿನ ಹಾಗೆ ಇಲ್ಲ. ನೀವು ನಟರಾಜ ಹೌದು. ಈ ತಾಂಡವ ನೃತ್ಯವನ್ನು ಮಾಡಿದ ಕಾರಣದಿಂದಲೇ ಈ ರೀತಿ ಉರಿ ಹೆಚ್ಚಾಗುತ್ತಾ ಇದೆ. ಆದ್ದರಿಂದ ನಿಮ್ಮ ಹತ್ತಿರ ಬರುವುದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ಸ್ವಾಮಿ. ನನ್ನ ಹತ್ರ ಬರುವುದಕ್ಕೆ ನಿನಗೆ ಆಗುದಿಲ್ಲ. ಹೌದಿಲ್ಲ, ಆಗುದಿಲ್ಲ ಅಂತ ಆದ್ರೆ ಮತ್ತೆ ನಾನೆಲ್ಲಿ ಇರ್ಬೇಕು ಅಂತ ಹೇಳುದು? ನೀನೆಲ್ಲಿ ಇರ್ಬೇಕು ಅಂತ ಹೇಳುದು? ನಾನ್ ನಿಮ್ಮ ಹತ್ತಿರ ಇರುವುದಿಲ್ಲ. ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನನ್ನ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಆ ಉರಿಯನ್ನು. ಹೃದಯೇಶ್ವರಿ ಏನೋ ಸಹಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಪರಿಣಾಮದಲ್ಲಿ ನನ್ನ ಸ್ಥಿತಿಗೆ ವ್ಯತ್ಯಯವಾಗುತ್ತದೆ ಎನ್ನುವಂತಹ ಭಾವ ನಿನ್ನದು. ನಿಮ್ಮ ಓಜಸ್ವ ತೇಜಸ್ಸು ಏನಿದೆಯೋ ಅದು ಹೆಚ್ಚಾಗುತ್ತಾ ಇದೆ ಸ್ವಾಮಿ. ಹೃದಯೇಶ್ವರಿ, ಏನು ನರ್ತನದಿಂದಲಾಗಿ ಬಹಳಷ್ಟು ಬೇಗುದಿಯನ್ನು ಹೊಂದಿದ್ದೇನೆ ಅಂತ ಯೋಚನೆ ಮಾಡಬೇಡ. ಶಾರೀರಿಕವಾಗಿ ಯಾವ ಶ್ರಮ ಇದೆಯೋ ಅದು ಶ್ರಮಜಲವಾಗುತ್ತದೆ ಅಷ್ಟೇ ಅಲ್ಲ, ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಏನುಂಟೋ ಅದರಲ್ಲಿ ಉರಿ ಏಳುತ್ತಾ ಇದೆ. ಹೌದು ದೇವಿ, ನಿನ್ನ ಲೀಲೆ ಎನ್ನುವುದು ಏನು, ನಿನ್ನ ವ್ಯಕ್ತಿತ್ವ ಎನ್ನುವುದು ಏನು, ಅದನ್ನು ಅಳತೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುತ್ತದೆಯೇ? ಇಲ್ಲವಲ್ಲ. ಒಂದು ತೃಣವಾದರೂ ಚಲಿಸಬೇಕು ಅಂತಾದ್ರೆ ನಿನ್ನದಾದಂತಹ ವಿಶೇಷವಾದ ಅನುಗ್ರಹ ಬೇಕು ಎಂಬುದನ್ನು ಪ್ರತಿಯೊಬ್ಬರೂ ಗುರುತಿಸಿಕೊಂಡಿದ್ದಾರೆ. ನೀನು ಲೋಕದ ತಾಯಿಯಾಗಿ ಕಾಣಿಸಿಕೊಂಡವಳು ಮಾತ್ರವಲ್ಲ, ಯಾವುದೇ ಮಕ್ಕಳಿಗೆ ಕಷ್ಟ ಬಂತುಂಟಾದ್ರೆ ಓಡೋಡಿ ಹೋಗಿ ಅವರನ್ನು ರಕ್ಷಿಸುವಲ್ಲಿ ನಿನ್ನ ಪಾತ್ರವು ಹಿರಿದಾಗುತ್ತದೆ. ಸತ್ಯ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳು ಹಗ್ಗವನ್ನು ಕಂಡಾಗ ಹಾವು ಅಂತ ಹೆದರ್ತಾರೆ. ಯಾಕೆ ಹೆದರೋದು? ಯಾಕೆ? ಅವರಿಗೆ ಮೊದಲೇ ಹೇಳಿರ್ತಾರೆ ಹಾವೆಂದ್ರೆ ಹೀಗಿರ್ತದೆ, ಉದ್ದವಾಗಿರ್ತದೆ ಅಂತ. ಹೆದರಿಸಿದ್ರೆ ಏನಾಗ್ತದೆ? ಹಾವನ್ನು ಕಾಣುವಾಗ ಹೆದರ್ತಾರೋ ಇಲ್ಲೋ ಅದು ಮತ್ತಿರೋ ಪ್ರಶ್ನೆ. ಹಾವು ಅಂತ ಹೇಳಿ ಹಗ್ಗವನ್ನು ಕಂಡು ಹೆದರುವವರೇ ಇದ್ದಾರೆ. ನಿನ್ನ ಸ್ಥಿತಿಯು ಅದೇ ಆಗಿ ಹೋಯಿತು. ಸಣ್ಣ ಮಕ್ಕಳ ಹಾಗಲ್ಲ, ನಿನ್ನ ಲೀಲೆ ಎನ್ನುವುದು ಎಷ್ಟು ವಿಶೇಷವಾದದ್ದು, ಎಷ್ಟು ಅಭೇದ್ಯವಾದದ್ದು, ಎಷ್ಟು ವಿಶಾಲವಾದದ್ದು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಪರಮಗಳ ಮೂರು ತಿಳಿದಿಯಲ್ಲ ಪರಶಿವ ಪರಶಿವ
ಕರುಣದೊಳೆನಗೊಂದು ನೆಲೆಯೂರಿನೇ ಮವ ಕರುಣದೊಳೆನಗೊಂದು ನೆಲೆಯೂರಿನೇ ಮವ ಅರುಹಬೇಕಿದ್ದೆಂದನು ಕರುಣದೊಳೆನಗೊಂದು ನೆಲೆದೋರಿನೇ ಮವ ಅರುಹಬೇಕಿದ್ದೆಂದನು ಸ್ವಾಮಿ, ನಿಮ್ಮದಂತ ಮಹಿಮೆ ಏನೆನ್ನುವುದನ್ನು ಲೋಕವೇ ಕೊಂಡಾಡುತ್ತಾ ಇದೆ. ಹೆಚ್ಚಾಗಿ ನಾನೇನು ಹೆಚ್ಚು ಹೇಳುವಂತಿಲ್ಲ. ಪರಮ ಮೂರ್ತಿ ನೀವು, ಭಕ್ತರನ್ನು ಉದ್ಧರಿಸುವವರು ನೀವು ಅಲ್ವೇ? ಭಕ್ತರು ಯಾವ ರೀತಿ ಅವರ ಮನದ ಇಷ್ಟಾರ್ಥವನ್ನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾರೋ ಅಂತ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸುವವರು ತಾವು. ಜಗತ್ತಿನ ತಂದೆ, ಜಗತ್ತಿನ ತಾಯಿ ನಾನು. ಹಾಗಿರುವಾಗ ಯಾಕೋ ನನ್ನನ್ನು ಕರೆಯುವಂತಹ ಭಾವನೆ ನನಗೆ ಕಾಣಿಸ್ತಾ ಇದೆ. ಆದ್ದರಿಂದ ಭೂಲೋಕಕ್ಕೆ ತೆರಳಬೇಕು, ಭಕ್ತರ ಕಷ್ಟಗಳನ್ನು ನಿವಾರಿಸಿಕೊಳ್ಳಬೇಕು, ಆ ಮೂಲಕ ಲೋಕವನ್ನು ಉದ್ಧರಿಸಬೇಕನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಆದ್ದರಿಂದ ಒಳೆದು ಒಲೆಗೆ ಮೋದಗೆ ಬಟ್ಟೆ ಮೋದಗೆ ಒಳೆದು ಭಗವತಿ ಮಗನಿಗೆ ಒಲೆಗೆ ಮುಂದಗೆ ಬಟ್ಟೆ ಮೋದಗೆ ಭಗವತಿ, ಓ ಕರುಣಾನಿಧಿ, ನೆಲದ ಬಗ್ಗೆಯೋ ನೆಲೆಯ ಬಗ್ಗೆಯೋ ನೀನು ಯೋಚನೆಯನ್ನು ಮಾಡಿದ್ದಿ ಅಂತ ಅರ್ಥವಿಸಿಕೊಂಡೆ. ಭಕ್ತರ ಇಷ್ಟವನ್ನು ನೆರವೇರಿಸಿಕೊಡುವಲ್ಲಿ ಭಗವತಿಯಾಗಿ ಕಾಣಿಸಿಕೊಳ್ಳಬೇಕು ಅಂತ. ಸತ್ಯ. ಕೇವಲ ಕೈಲಾಸದಲ್ಲೇ ಇದ್ದುಕೊಂಡಲ್ಲ, ಕೈಲಾಸ ಬಹಳಷ್ಟು ದೂರವಾಗುತ್ತದೆ. ಸಮೀಪದಿಂದ ಇದ್ದು ಆ ಭಕ್ತರ ಅಂಬಾಣ ಏನುಂಟೋ, ಮನಸ್ಥಿತಿ ಏನುಂಟೋ ಅದನ್ನು ಅರ್ಥವಿಸಿಕೊಂಡು ವ್ಯವಹರಿಸಬೇಕು ಎನ್ನುವ ವಾಂಛೆ ನಿನ್ನಲ್ಲಿ ಉಂಟು. ಹೌದು. ಸರಿ ಸರಿ ಸರಿ. ಯಾವನೇ ಆಗಲಿ ಭಕ್ತನೊಬ್ಬ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾನೆ ಅಂತ ಆದ್ರೆ ಅದು ಅರ್ಥ ಎಂತದ್ದು? ಅವ ನಿದ್ರಿಸ್ತಾ ಇದ್ದಾನೆ ಅಂತಲ್ಲ. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಅಂತರ್ಯದ ಭಾವದಿಂದ ಭಗವಂತನನ್ನೇ ಕಂಡುಕೊಳ್ಳಬೇಕು, ಭಗವತಿಯನ್ನೇ ಆರಾಧನೆ ಮಾಡಬೇಕು ಎನ್ನುವಂತಹ ದೃಷ್ಟಿಕೋನ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಹೇಗೆ ಅಂತ ಕೇಳಿದ್ರೆ, ದೇವರು ಎಲ್ಲಿಯೇ ಇರಲಿ, ಹೇಗೆ ಇರಲಿ, ಯಾವ ಆಕಾರದಲ್ಲಿಯೇ ಇರಲಿ, ಅವರನ್ನು ನಾನು ಪೂರ್ಣವಾಗಿ ಆಕರ್ಷಿಸಿಕೊಳ್ತೇನೆ. ಅರ್ಥಾತ್ ಭಕ್ತಿಯ ಪಾಶದಿಂದ ಅವರನ್ನು ಈ ಕಡೆಗೆ ಸೆಳೆಯುತ್ತೇನೆ.
ತನ್ಮೂಲಕವಾಗಿ ದೇವರನ್ನು ಒಲಿಸಿಕೊಳ್ಳುವಂತಹ ಪ್ರತಿಯೊಂದು ಮನಸ್ಥಿತಿ ಏನುಂಟು, ಭಕ್ತಿ ಇರಬಹುದು, ಶಕ್ತಿ ಇರಬಹುದು, ಯುಕ್ತಿ ಇರಬಹುದು, ಇನ್ನೇನು ವೃತ ಇರಬಹುದು, ನಿಯಮ ಇರಬಹುದು, ನಿಷ್ಠೆ ಇರಬಹುದು, ಇದನ್ನೆಲ್ಲವನ್ನು ಪ್ರತ್ಯೇಕವಾಗಿ ಆಡಿಕೊಳ್ಳುವ ಹಾಗಿಲ್ಲ. ಎಲ್ಲವನ್ನು ಸಂಯೋಜಿಸಿ ಅದಕ್ಕೆ ಸಂಬಂಧಪಟ್ಟಂತೆ ವರ್ತಿಸಿದಾಗ ಭಕ್ತರು ಕಾಣ ಬಯಸುವಂತಹ ದೇವರ ಸ್ವರೂಪ ಹೀಗೆ ಇರ್ತದೆ ಅಂತ ಕೆಲವರು ಹೇಳ್ತಾರೆ. ಕುರುಡನೊಬ್ಬ ಆನೆ ಹೇಗುಂಟು ಅಂತ ಕೇಳಿದ್ರೆ ಅವ ಹೇಳೋದು ಹೇಗೆ, ಒಬ್ಬ ದೊಡ್ಡದಿರ್ತದೆ ಅಂತ ಹೇಳ್ತಾನೆ, ಒಬ್ಬ ಉದ್ದ ಇರ್ತದೆ ಅಂತ ಹೇಳ್ತಾನೆ, ಮತ್ತೊಬ್ಬ ಹೇಗೆ ಇಷ್ಟಗಿದೆ ಇದೆ ಅಂತ ಹೇಳ್ತಾನೆ. ಆಕಾರವನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಬಂಡೆಯನ್ನು ಮುಟ್ಟಿದಾಗ ಇದು ಆನೆ ಅಂತಲೂ ಹೇಳಬಹುದು. ಯಾಕೆ? ಅವನ ಮನಸ್ಸಿನಲ್ಲಿ ಆಕಾರವೇ ಸ್ವರೂಪವನ್ನು ಹೊಂದುತ್ತದೆ. ದೃಷ್ಟಿ ಮಾತ್ರ ಕಾಣದೇ ಇದ್ರೂ ಕೂಡ ಕಾಣುಗರ ಕಣ್ಣಿಗೆ ದೇವರ ಸ್ವರೂಪ ಹೇಗೆ ಅಂತ ನೀರಿಗೆ ಆಕಾರವನ್ನು ತಂದುಕೊಳ್ಳುವುದಕ್ಕಾಗುತ್ತದೋ? ಆಗುತ್ತದೆ. ಹೇಗಾಗುತ್ತದೆ? ನಾವು ಪಾತ್ರೆಯ ಗಾತ್ರದ ಹಾಗೆ ಆಕಾರವನ್ನು ತಂದುಕೊಳ್ಳಬಹುದು. ತುಂಬಿಸಿದಾಗ ಮಾತ್ರ ಅದಕ್ಕೆ ಆಕಾರ. ಸಮುದ್ರದ ಪೂರ್ತಿಯಾದಂತಹ ನೀರನ್ನು ತುಂಬಿಕೊಳ್ಳುವುದಕ್ಕಾಗುತ್ತದೆ, ಅದಕ್ಕೊಂದು ಆಕಾರವನ್ನು ಕೊಡುವುದಕ್ಕಾಗುತ್ತದೋ? ಇಲ್ಲ. ದೇವರಂದ್ರೆ ಸಮುದ್ರದಂತೆ, ಸಮುದ್ರದ ನೀರಿನಂತೆ ಅಂತ ಹೇಳಿಕೊಳ್ಳಬಹುದು. ಅದಕ್ಕೆ ಆಕಾರ ಅಂತ ಕೇಳಿದ್ರೆ ಪ್ರತ್ಯಕ್ಷವಾಗಿ ಆಕಾರ ಇಲ್ಲ. ಗಾಳಿಯನ್ನು ಹಿಡಿಯುತ್ತೇನೆ ಅಂತ ಹೇಳಿದ್ರೆ ಗಾಳಿ ಆಕಾರ ಯಾವುದು ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಗಾಳಿ ಬೀಸುವಾಗ ಆ ಸ್ಪರ್ಶ ಏನುಂಟು, ಸ್ಪರ್ಶವೇ ನಮಗೆ ಗಾಳಿ ಬೀಸ್ತಾ ಇದೆ ಎನ್ನುವುದು ಅನುಭವಕ್ಕೆ ಬರ್ತದೆ. ದೇವ ತತ್ವ ಅಂದ್ರೆ ಎಂಥದ್ದು ಅಂತ ಕೇಳಿದ್ರೆ ಅಂಥದ್ದೇ, ಕಣ್ಣಿಗೆ ಕಾಣಿಸದೇ ಇದ್ದದ್ದು, ಹಾಗೆಂದು ಮನಸ್ಸಿಗೆ ಒಪ್ಪುವಂತಹದ್ದು. ಇದನ್ನೆಲ್ಲವನ್ನು ಯೋಚನೆ ಮಾಡಿದಾಗ ಭಕ್ತರ ಭಕ್ತಿ ಎಷ್ಟುಂಟು, ಅವರದ್ದಂತಹ ಯಾವುದೇ ಮನಸ್ಥಿತಿ ಸಮರ್ಪಣಾ ಭಾವ ಹೇಗುಂಟು ಅದನ್ನು ತಿಳಿದು ವ್ಯವಹರಿಸುವಲ್ಲಿ ನೀನು ಸಮೀಪವಾಗಿದ್ದು ವರ್ತಿಸ್ತಿಂತಾದ್ರೆ ಒಂದು ಮಾತ್ರ ನೆನಪಿಟ್ಟುಕೋ. ಏನು? ನಮ್ಮ ಇದನ್ನುಂಟಲ್ಲ, ಯಾವುದು ಈಗ ನಡೆದದ್ದು, ಇದನ್ನು ಮಾತ್ರ ಕಡೆಗಣಿಸಬೇಡ. ಯಾಕೆಂತ ಕೇಳಿದ್ರೆ ಭವಿಷ್ಯತ್ತಿನಲ್ಲಿ ಅದುವೇ ಒಂದು ಸೇವೆಯಾಗಿ ಕಾಣಿಸಿಕೊಳ್ಳಬಹುದು. ಅದು ಹರಕೆಯಾಗಬಹುದು, ಹರಕೆ ಮಾತ್ರ ಅಲ್ಲ, ಇದು ಅರಿಕೆಯೂ ಆಗಬಹುದು, ನರ್ತನ ಸೇವೆ ಖಂಡಿತವಾಗಿ. ಹಾಗಾಗಿ ನಿನ್ನ ಇಚ್ಛೆಯಂತೆ ನೀನು ಎಲ್ಲಿ ಇರಬೇಕು ಅಂತ ಯೋಚಿಸಿದ್ಯೋ ಸರಿ, ನಾನು ಕೂಡ ಅದಕ್ಕೆ ದಾರಿಯನ್ನು ತೋರಿಕೊಡಬಲ್ಲೆ. ಸರಿ, ನಿನ್ನ ಮನಸ್ಥಿತಿ ನನ್ನ ಮನಸ್ಥಿತಿ ಒಂದಾಗಿ ವ್ಯವಹರಿಸಿದಾಗ ಸರ್ವ ಕ್ಷೇತ್ರದಲ್ಲಿಯೂ ವಿಜಯವಾಗ್ತದೆ. ಸರಿ, ಶಿವನಾಟ್ಯದ ಶಾಸ್ತ್ರದ ಶುಭವಾಗಲಿ. ನನ್ನದಾದಂತಹ ಸತ್ಯಲೋಕಕ್ಕೆ ಮುನಿಗಳ ಗಡನವೇ ಬಂದು ಸೇರಿಕೊಂಡಂತೆ. ಹೌದು ದೇವರೇ, ಬಂದಂತಹ ವಿಚಾರ ಏನು ಎಂಬುದು ನನಗೆ ಅರಿವಾಗಲಿಲ್ಲ. ತಾವುಗಳು ಏನಾಗಿದೆ, ಏನು ವಿಚಾರ ಎಂಬುದನ್ನು ನನ್ನಲ್ಲಿ ಹೇಳಬೇಕು. ದೇವರೇ, ನಾವು ಕೈಲಾಸ ಬೆಟ್ಟಕ್ಕೆ ಹೋದವು. ಸರಿ, ಏನೋ ಬ್ರಹ್ಮಾಂಡವನ್ನೆಲ್ಲ ಉರಿ ಆಗ್ತಾ ಇತ್ತು ದೇವರೇ. ಅದನ್ನು ಪರಿಶಮನ ಮಾಡುವುದಕ್ಕಾಗಿ ಶಿವನಲ್ಲಿ ಹೇಳಿದೆವು. ಆವಾಗ ಶಿವ ತಾಂಡವ ಮಾಡಿದ ದೇವರೇ. ನಾಟ್ಯ ವೈಭವ ಪ್ರಾರಂಭ ಆಯಿತು. ಅದನ್ನು ನೋಡಿ ನಾವು ತಲ್ಲೀನರಾಗಿ ಹೋದೆವು. ಅದರಲ್ಲೇ ತಲ್ಲೀನರಾಗಿದೆ. ಹೌದು. ಒಂದು ವಿಚಾರ ಹೇಳಿದ್ರೆ ದೇವರೇ, ಈ ವಿಚಾರವನ್ನು ತಮ್ಮಲ್ಲಿ ತಿಳಿಸಬೇಕಾಗಿ ಹೇಳ್ತಾರೆ ಪರಮೇಶ್ವರ. ಹೌದು ಹೌದು. ವೇದ
ಸಂತೋಷವಾಯಿತು. ಪರಮೇಶ್ವರ ದೇವರು ತಾಂಡವ ನಾಟ್ಯವನ್ನು ಮಾಡಿ ವಿಚಾರವನ್ನು ನನ್ನಲ್ಲಿ ಅರುಹಲು ಹೇಳಿದರಲ್ಲ. ಶಾಸ್ತ್ರದ ಪ್ರಕಾರ ಏನಾಗಬೇಕು ತಾವು ಹೇಳಬೇಕು ದೇವರು. ಇದು ಕೂಡ ಮುಂದಕ್ಕೆ ಶಾಸ್ತ್ರಗಳಲ್ಲೊಂದಾಗಿ ಮೆರೆಯಬೇಕು. ಆಗ್ಲಿ ದೇವ್ರೆ. ಹೆಸರನ್ನು ಒಂದು ಇಡುವುದಕ್ಕಿದ್ದೇನೆ. ಗಾಂಧರ್ವ ವೇದ ಹೇಗೆ ಹೇಗೆ ಸಾಮವೇದಕ್ಕೆ ಉಪವೇದ ಎನಿಸಿಕೊಂಡು ಗಾಂಧರ್ವ ವೇದ ಎಂಬಂತಹ ಹೆಸರಿನಿಂದ ಇದು ಪ್ರಸಿದ್ಧಿಯನ್ನು ಹೊಂದಬೇಕು. ಇದನ್ನು ಲೋಕ ಎಲ್ಲವೂ ಕೂಡ ಅಭ್ಯಸಿಸಬೇಕು. ಲೋಕದೆಲ್ಲೆಡೆ ಈ ವೇದವು ಪಸರಿಸಿಕೊಳ್ಳಬೇಕು. ಈ ವಿಚಾರವನ್ನು ತಮ್ಮಲ್ಲಿ ಅರುಹಿದ್ದೇನೆ. ಶುಭವಾಗಲಿ, ಶುಭವಾಗಲಿ. ನಾನು ಓಡಿ ಬಂದವನಿದ್ದೇನೆ. ಅಷ್ಟೇ ಅಲ್ಲ, ನಿನ್ನನ್ನು ಆಧರಿಸಿ ಒಮ್ಮೆ ತರ್ಕಿಸಿಕೊಂಡವನಿದ್ದೇನೆ. ಓ ಹರಿತನಯನೇ, ಅನನ್ಯ ಭಕ್ತಿಯಿಂದ ನನ್ನನ್ನು ನುತಿಸಬೇಕು ಅಂತ ಇದ್ರೆ, ಸ್ತುತಿಸಬೇಕು ಅಂತ ಇದ್ರೆ ಅದಾವುದೋ ಯೋಜನೆಗಳಿರಬಹುದು. ಅಷ್ಟೇ ಅಲ್ಲ, ಏನನ್ನಾದ್ರೂ ಪಡೆಯಬೇಕು ಎನ್ನುವಂತಹ ಬಯಕೆ ಇರಬಹುದು. ನಿನ್ನ ವಾಂಛಿತ ಏನುಂಟೋ ಹೇಳಿದೆ ಅಂತ ಆದ್ರೆ ಈಡೇರಿಸಿ ಬಿಡ್ತೇನೆ ಮಗನೇ. ಮಹಾದೇವ Oh
ಆದರೆ ಕರುಣಿಯ ನಿಧಿಯೇ ನೀನು ನೀನುರಿದು ಬಂದೆ ಅಂತಾದ್ರೆ ಯಾವನಾದ್ರೂ ಎಷ್ಟು ಎತ್ತರಕ್ಕೆ ಏರಬಹುದಾಗ್ತದೆ. ಹರಿತರನಾದಂತಹ ನನಗೆ ನನ್ನ ಪಿತೃವಿನ ನಿರ್ದೇಶನ ಏನುಂಟು ಅದಕ್ಕೆ ಅನುಗುಣವಾಗಿ ಕಡೆಯ ದಿಕ್ಕಿನ ಒಡೆಯನು ಜ್ಞಾನಮೂರ್ತಿಯಾದಂತಹ ದಕ್ಷಿಣಾಮೂರ್ತಿ ಅಂತ ನಿನ್ನನ್ನು ಸಾಧನೆಯ ಮೂಲಕವಾಗಿ ಒಲಿಸಿಕೊಳ್ಳುವಲ್ಲಿ ನಿರ್ದೇಶನವಾಯಿತು ಪ್ರಭು. ಅದಕ್ಕನುಗುಣವಾಗಿಯೇ ತುಹಿನಾದ್ರಿಯಡೆಯಲ್ಲಿ ಬಂದು ಯಮ ನಿಯಮಾದಿ ಕಠಿಣ ತರವಾದಂತಹ ನಿಯಮಗಳೊಂದಿಗೆ ತಪಸ್ಸನ್ನು ಮಾಡಿದವನು ನಾನು. ಒಲಿದು ನೀ ಬಂದೆ ತಂದೆ. ಸರ್ವಲೋಕವನ್ನು ಗೆಲ್ಲಬಹುದಾದಂತಹ ಶಕ್ತಿಯೊಂದನ್ನು ನನಗೆ ದಯಪಾಲಿಸಿ ಪಿತೃವಾಕ್ಯ ಏನುಂಟು ಅದು ಇನ್ನಷ್ಟು ಎತ್ತರಕ್ಕೇರುವಂತೆ ನನಗೊಂದು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ. ಮಗನೇ ನಿನಗೆ ಪಂಚಸುಮಶರಗಳನ್ನು ಆರರಿಗಳನೆ ಪಂಚಸುಮಶರಗಳನ್ನು ಪಂಚಶರಹತಿಯಿಂದ ಭೂರಿ ಕರುಣದೊಳಿವೆ ಪಂಚಶರಹತಿಯಿಂದ ಪಂಚೇಂದ್ರಿಯಗಳ ಗೆಲಿದು ಪಂಚಶರಹತಿಯಿಂದ ಪಂಚೇಂದ್ರಿಯಗಳ ಗೆಲಿದು ಶಕ್ತಿಯಿಂದಲೋ ಅಲ್ಲ, ಯುಕ್ತಿಯಿಂದಲೋ ಅಲ್ಲ, ನಿಲುವಿನಿಂದಲೋ ಅಲ್ಲ, ವಾಕ್ಚಾತುರ್ಯದಿಂದಲೋ ಎನ್ನುವುದನ್ನೆಲ್ಲವನ್ನು ಗ್ರಹಿಸಿದಾಗ ಪಾಲನಾಧಿಕಾರಿಯಾದಂತಹ ಶ್ರೀಮನ್ನಾರಾಯಣ ಅವನ ಸ್ವರೂಪ ಏತರದ್ದು ಎನ್ನುವುದನ್ನು ಅವಲೋಕಿಸಿಕೊಂಡಾಗ ಅವನ ಮಗನಾದಂತಹ ನೀನು ಪಡೆಯಬೇಕಾದದ್ದು ಏನು ಅಂತ ಊಹಿಸಿದ್ದೇನೆ. ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಒಂದು ಕಡೆಯಲ್ಲಿ, ಅಷ್ಟೇ ಅಲ್ಲ ಶರೀರದಲ್ಲಿ ಷಟ್ಚಕ್ರಗಳಿರ್ತದೆ, ಅದನ್ನೆಲ್ಲವನ್ನು ಮೆಟ್ಟಿ ನಿಂತಹ ಚಕ್ರಾಧಿಪತ್ಯ ಏನುಂಟೋ ಅದು ಮೇರು ಸ್ಥಾಯಿಯಾಗಿರ್ತದೆ. ಅಂತಲ್ಲಿ ನೀನು ಅಲಂಕೃತನಾಗಬೇಕು ಅಂತಾದ್ರೆ ಅದಕ್ಕೆ ಯೋಗ್ಯವಾದಂತಹ ವಿಶೇಷವಾದ ಕೊಡುಗೆ ನನ್ನಿಂದ ಕೊಡಲ್ಪಡಬೇಕು. ಸರಿ, ನಾನು ಕೊಟ್ಟೆ ಅಂತಾದ್ರೆ ಅದನ್ನು ಬೇಕಂತೆ ಉಪಯೋಗಿಸಿಕೊಳ್ಳಬಹುದಾಗಿದೆ. ನೋಡು, ಇದು ಬಿಲ್ಲು ಎಷ್ಟು ಮೊಳತು? 6 ಮೊಳತು. ಇದರ ಒಂದೊಂದು ಗಂಟನ್ನೇ ಲೆಕ್ಕ ಹಾಕು. ಇದು ಹೇಗೆ ಕಾಣ್ತದೆ? ಇದು ಯಾವನೋ ಒಬ್ಬ ಚತುರ ಶಿಲ್ಪಿ ನಿರ್ಮಿಸಿದಂತಹ ಬಿಲ್ಲಲ್ಲ, ಪ್ರಕೃತಿ ಸಂಬಂಧವಾದದ್ದು. ಕಪ್ಪಿಲ್ಲೋ ಇದು. ಓಹೋ, ಇದನ್ನು ಹಿಡಿದುಕೋ. ಅಷ್ಟೇ ಅಲ್ಲ, ಅದಕ್ಕೆ ನಾರೀ ಬಂಧನವನ್ನು ಮಾಡಿ ಆಗಿ ಹೋಗಿದೆ. ಯಾಕೆ ಅದನ್ನು ಒಮ್ಮೆ ಮೀಟಿದ್ರೆ ಸಾಕು, ಒಮ್ಮೆ ಸ್ವರ ಎಬ್ಬಿಸಿದ್ರೆ ಸಾಕು, ಪ್ರಪಂಚವೇ ಆಕರ್ಷಿತವಾಗಿ ಎಲ್ಲಿಯೋ ಇದ್ದಂತಹ ಮನಸ್ಥಿತಿ ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ. ಶಂಕಾರವುಳ್ಳದ್ದಿದು. ಹೌದು, ಅಷ್ಟೇ ಸಾಕಾಗುವುದಿಲ್ಲ. ಅದಕ್ಕೆ ತೊಡಬೇಕು ಅಂತಾದ್ರೆ
ಯಾವುದೋ ಮಂತ್ರಾಸ್ತ್ರಗಳಲ್ಲ. ಇದು ಅರವಿಂದ. ಈ ಒಂದು ಅಸ್ತ್ರವನ್ನು ನೀನು ಪ್ರಯೋಗ ಮಾಡಿದೆ ಅಂತಾದ್ರೆ ಸುಮವು ಯಾವ ರೀತಿಯಲ್ಲಿ ಅರಳುತ್ತದೋ ಹಾಗೆಯೇ ಮನಸ್ಸೆನ್ನುವುದು ಅರವಿಂದದಂತೆ ಅರಳುತ್ತದೆ. ಮುಖ ಅರವಿಂದ ಅರಳುವುದಕ್ಕೆ ಅರವಿಂದ ಅಲ್ವೋ? ಆಮೇಲೆ ಚೂತ. ಇದು ಚೂತ. ಚೂತ ಅಂದ್ರೆ ಎಂತದ್ದು? ಮಾಮರ. ಮಾಮರದ ಫಲದ ರುಚಿ ಹೇಗಿರ್ತದೆ? ಹಣ್ಣಾದ್ರೆ ಆ ಸವಿಯನ್ನು ಇಂಟಬೇಕು ಅಂತಾದ್ರೆ ಮನಸ್ಥಿತಿಯು ಅದಕ್ಕೆ ಹದವಾಗಿರಬೇಕು. ಮಾಮರದಂತೆ ಹೆಚ್ಚಿರುವುದಕ್ಕಾಗಿ ಇರುವಂತದ್ದು ಚೂತ. ಈಗ ಇದು ನವಮಲ್ಲಿಕ. ಮಲ್ಲಿಗೆಯ ಕಂಪು, ಇಂಪು, ಸೋಂಪು ಇದೆಲ್ಲವೂ ಬೇಕು ಅಂತಾದ್ರೆ ಅದನ್ನು ಪ್ರಯೋಗ ಮಾಡಬೇಕು. ಎಷ್ಟಾಯ್ತು? 3. ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ. ನೀಲೋತ್ಪಲದ ಹಾಗೆ ಹೆಣ್ಣ ನಡಬೇಕು. ಹೌದು. ಆಮೇಲೆ ಇದು ಯಾವುದು? ಇದ್ಯಾವುದು? ಯಾವುದಿದೆ? ಅಶೋಕವನ್ನು ದೂರ ಮಾಡುವಂತದ್ದು. ಆ ವ್ಯಕ್ತಿಯೊಬ್ಬನ ಮನಸ್ಸಿನಲ್ಲಿ ಯಾವುದೇ ಭಾವನೆ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇದು ಹೀಗಾಗ್ತದೋ ಹಾಗಾಗ್ತದೋ ಹೇಗಾಗ್ತದೆ ಅಂತ ಆಗ್ತದೆ. ನಾವು ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುತ್ತೇವೋ ಇಲ್ಲೋ ಅಂತ ಆಗ್ತದೆ. ಹಾಗಿರುವಾಗ ಆ ಶೋಕ ಏನುಂಟು ಅದನ್ನೆಲ್ಲವನ್ನು ನಿವಾರಣೆ ಮಾಡಬೇಕು ಅಂತಾದ್ರೆ ಈ ಬಾಣಗಳ ಪ್ರಯೋಗ ಆಗಬೇಕು. ಸರಿ, ಒಂದೊಂದನ್ನೇ ನೀನು ಪ್ರಯೋಗಿಸಿದೆ ಅಂತಾದ್ರೆ ಈ ಪ್ರಪಂಚ ಎಲ್ಲವೂ ಅದಕ್ಕೆ ಆಧೀನರಾಗುತ್ತದೆ. ಅಷ್ಟೇ ಅಲ್ಲ, ಕಾಮನೆ ಎನ್ನುವುದು ಅಧಿಕವಾಗ್ತದೆ ಎನ್ನುವ ಭಾವನೆಯಲ್ಲ. ಕಾಮ ಯಾವತ್ತು ಒಬ್ಬ ವ್ಯಕ್ತಿಯ ವೈರಿಯಾಗುವುದಿಲ್ಲ. ಅವನೇನಿದ್ರು ಯೋಗ್ಯವಾದಂತಹ ಫಲವನ್ನು ಕೊಡುವಲ್ಲಿ ಒಬ್ಬ ವ್ಯಕ್ತಿ ಆಗ್ತಾನೆ, ಶಕ್ತಿ ಆಗ್ತಾನೆ, ಉತ್ಥಾನಕ್ಕೆ ಕಾರಣವಾಗ್ತದೆ ಕಾಮ. ಖಂಡಿತವಾಗಿ ಒಬ್ಬ ನಿಯಂತ್ರಿಸ್ತೇನೆ ನಾನು ಇಂದ್ರಿಯಗಳನ್ನು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವುದಕ್ಕೆ ಯಾವನು ಪ್ರಯತ್ನವನ್ನು ಪಡ್ತಾನೋ ಆ ಪಂಚೇಂದ್ರಿಯಗಳಾದರೂ ವಿಕಸಿತವಾಗಬೇಕು ಅಂತಾದ್ರೆ ಈ ಪಂಚಶರಗಳು ಅಗತ್ಯವಾಗಿ ಬೇಕಾಗ್ತದೆ. ಇದನ್ನು ನೀನು ಹೂಡಿದೆ ಅಂತಾದ್ರೆ ಬೇಕಾದ್ದನ್ನು ಸಾಧಿಸಬಹುದು. 3 ಲೋಕವನ್ನು ಅಲ್ಲ, 3 ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೆಲ್ಲುವುದಕ್ಕೆ ನಿನಗೆ ಸಹಕಾರವಾಗ್ತದೆ. ನೀನು ಚಕ್ರೇಶ್ವರನಾಗಬೇಕು. ಬರೇ ಚಕ್ರೇಶ್ವರನಲ್ಲ, ಕಾಮಚಕ್ರೇಶ್ವರನಾಗಬೇಕು. ಕಾಮಚಕ್ರೇಶ್ವರನಾಗಬೇಕಾದದ್ದು ಎಲ್ಲಿಯ ಒಂದು ಕಡೆಯಲ್ಲಿಲ್ಲ. ಎಲ್ಲಿ ಕುಸುಮಗಳಿದೆಯೋ ಅದೇ ಕುಸುಮ, ಅದಲ್ಲಿಯೇ ಇದ್ದುಕೊಂಡು ವ್ಯವಹರಿಸುವಲ್ಲಿ ನಿನಗೆ ಯೋಗ್ಯವಾದದ್ದು. ಇಕ್ಷುದಂಡದ ಕೋದಂಡ, ಪುಷ್ಪರಸಾಗ್ರಾಹಿಯಾದಂಥ ಭ್ರಮರಶಿಂಜಿನಿ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬಂಥ ಪಂಚಭೂಷಣಗಳು ಇವಿಷ್ಟು ಸಾಕು. ಹೇಗೆ ನೀನು 6 ಮೊದಲನೆಯವ ನೀನು, ಚತುರ್ವಿಧ ಪುರುಷಾರ್ಥದಲ್ಲಿ 3ನೇಯವ ನೀನು. ಉತ್ಥಾನಕ್ಕೂ ಆಗ್ತದೆ ಮಗನೇ, ಪತನಕ್ಕೂ ಆಗುತ್ತದೆ. ಲೋಕೋತ್ಥಾನಕ್ಕಾಗಿ ಪ್ರಯತ್ನವನ್ನು ಮಾಡು. ಸಾಲದಿಷ್ಟು ಪಂಚೇಂದ್ರಿಯಗಳನ್ನು ವಿಜೃಂಭಿಸಬೇಕು. ಮೂಲಾಧಾರ, ವಿಶುದ್ಧಿ, ಅನಾಹತ, ಮಣಿಪೂರ, ಆಜ್ಞಾಚಕ್ರ, ಸಹಸ್ರಾರಗಳೆಂಬಂತಹ ಷಟ್ಚಕ್ರದಲ್ಲಿದ್ದು ನೀನು ಕಾಮಚಕ್ರೇಶ್ವರನಾಗು ಎನ್ನುವಂತಹ ಶಾಸನವನ್ನೇ ಬರೆದು ಒದಗಿಸಿಕೊಟ್ಟನಲ್ಲ. ಇದನ್ನು ಕೇಳುವಾಗಲೇ ನನಗೆ ಮೈ ಉಪ್ಪುವುದಕ್ಕೆ ನನಗಿತ್ತು. ಸಿಕ್ಕಿತಲ್ಲ ನಮಗೊಂದು. ಆದರೆ ಈ ಉತ್ಸಾಹವನ್ನೆಲ್ಲೇ ನಿಲ್ಲಿಸುವುದಲ್ಲ, ನಮ್ಮ ಜನರಲ್ಲಿ ವಿಸ್ತರಿಸುವುದಕ್ಕಾಗಿ ಕಿಲವಾರಿಸಿ
ಪರಶುವನ್ನೇ ತಪ್ಪಿಸಿ ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಲೋಕೋತ್ತರವಾದಂತಹ ಖ್ಯಾತಿ ಸಂಪಾದನೆಗಾಗಿ ಚಾಮಚಕ್ರೇಶ್ವರ ಎನ್ನುವಂತಹ ಬಿರುದನ್ನು ಹೊಂದಿ ಸರ್ವವನ್ನು ಸಂಗ್ರಹಿಸಿ ಬಂದವು. ನೋಡಿದ ಇಕ್ಷಣ್ಣದ ಕೋದಂಡ, ಇದೋ ಭ್ರಮರ ಸಿಂಜನಿ ಉಳ್ಳಂತಹ ಧನು, ಬೇಕಾದಂತಹ ಪೂಷರ, ಲೋಕದಲ್ಲಿ ಎರಡಿದ್ದನ್ನು ಒಂದು ಮಾಡಬಹುದಾದ ಸಾಮರ್ಥ್ಯ, ಇತರ ಬಿಲ್ಲಾಡುಗಳಿಗಿಂತ ಅಧಿಕ ಬಿಲ್ಲಾಡ್ತಾನ ಮಾರನಂತ ಧನು ಲೋಕದಲ್ಲಿ ಇನ್ನೊಬ್ಬನಿರುವುದಕ್ಕೆ ಸಾಧ್ಯವಿಲ್ಲ. ಪಡೆದು ಬಂದವ ನಿಮ್ಮ ಮಗ ಏನು ನುಡಿನವನು ಸುಧದ ಮೇಲೆಗೆ ಒಳಗ ಒಂದು ಜಂಭವ ತೊಳೆಯದಿರು ಶಿವಸ್ಮರಣೆಯಲ್ಲಿರು ನಿರತ ಮಾನದಿ ಜಂಭವ ತೊಳೆಯದಿರು ಶಿವಸ್ಮರಣೆಯಲ್ಲಿರು ನಿರತ ಮಾನದಿ ಎಳೆಯ ನಿನ್ನೊಡನಾಟ ಪಾಟಗೆ ಎಳೆಯ ನಿನ್ನೊಡನಾಟ ಪಾಟಗೆ ಚಲುವ ಮಾರುತ ವರವ ಸಂತರಾಗ ನಿಲ್ಲಿಸುವೆನು ನೀ ಮುಂದೆ ನೆಲೆಸಲು ರಂಜಿಸುವ ಪುರವಾಗ ನೀ ಮುಂದೆ ನೆಲೆಸಲು ರಂಜಿಸುವ ಪುರವಾಗ ಸುರರ ಶಿಲ್ಪಿಯು ರಚನೆಗೈದಿಯ ಮೆರವ ಕುಸುಮಾವತಿಯ ಪಟ್ಟಣ ಯಾರಪ್ಪಯ್ಯ? ಸುರರ ಶಿಲ್ಪಿಯು ರಚನೆಗೈದಿಯ ಮೆರವ ಕುಸುಮಾವತಿಯ ಪಟ್ಟಣ ದುರಗೆ ಬಿರಲಗೆ ಚೈತ್ರ ರಥವಿದೆ ಮಕರಕ್ಕೆ ತನವು ದುರಗೆ ಬಿನಲಗೆ ಚೈತ್ರ ರಥವಿದೆ ಮಕರಕ್ಕೆ ತನವು ವರ ಶುಕಂಗಳ ಹಂಸ ಬಿಗಗಳ ಯಾರು 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 ವರ ಶುಕಂಗಳ ಹಂಸ ಬಿಗಗಳ ನೆರವಿ ಜಾನೆಗೆ ವಿಂಡು ಬಳಸಿರೆ ಸ್ಮರಣೆ ನಿನಗೆಳೆಯ ಯಶವನು ಹೊಂದಿ ಬಾಳೆಂಬ ಸ್ಮರಣೆ ನಿನಗೆಳೆಯಾರು ಯಶವನು ಹೊಂದಿ ಬಾಳೆಂಬ ಮಗನೇ, ತಂದೆ ನಿನ್ನದಾದಂತಹ ಸಾಧನೆಯನ್ನು ಕಂಡು ಬಹಳಷ್ಟು ಸಂತೋಷವಾಯಿತು. ಭಕ್ತಿ ಏನು ಎನ್ನುವಾಗ ಲೋಕಮುಖಕ್ಕೆ ತೋರಿಸಿಕೊಟ್ಟವರಲ್ಲಿ ನನ್ನ ಮಗನಾಗಿ ನೀನು ವ್ಯವಹರಿಸಿದಂತಹ ಕರ್ತವ್ಯ, ನಿನ್ನ ಭಕ್ತಿಗೊಳಿದಂತಹ ಪರಮೇಶ್ವರ ಬೇಕಾದಂತ ಅನುಗ್ರಹವನ್ನು ಕೊಟ್ಟನು. ಪಡೆದು ಬಂದೆನಪ್ಪ ನಾನು. ಹಾಗಿದ್ರೆ ದುರವಿಕ್ರಮಿ ನೀನು ಎನ್ನುವುದರಲ್ಲಿಯೂ ಕೂಡ ಈ ಕಾಲದಲ್ಲಿ ನೆಮ್ಮದಿಯ ನಿಟ್ಟಿಸಿರು ನಿನ್ನ ಬದುಕು. ಸಿಕ್ಕಿದಾಗ ನೋಡಿ ನನಗೊಂದು ಮೈಯುಪ್ಪುವ ಚಂದ. ಜಂಬ ಬೇಡ ಮಗನೇ. ಓ ಅಧಿಕಾರ ಐಶ್ವರ್ಯ ಸಂಪತ್ತುಗಳು ಸಿಗುವಾಗ ಕೆಲವರಿಗೆ ತಾನು ಯಾರು ಎನ್ನುವ ಹಾಗೆ ಯೋಚಿಸಿಕೊಳ್ಳುವುದಷ್ಟು ಸಾಮರ್ಥ್ಯ ಇರುವುದಿಲ್ಲ. ವಿವೇಕತನವನ್ನು ಅವರು ಪಡೆದುಕೊಳ್ಳುತ್ತಾರೆ. ಹಾಗಿದ್ರೆ ಈ ಕಾಲದಲ್ಲಿ ಎಲ್ಲವನ್ನೂ ಪಡೆದಿದ್ದೇನೆ, ಈ ಪ್ರಪಂಚದಲ್ಲಿ ಅಗ್ರಮಾನ್ಯನು ನಾನು ಎನ್ನುವ ಹಾಗೆ ಸ್ವಲ್ಪ ಎತ್ತರಕ್ಕೆ ಹೋಗಬೇಡ. ಯಾಕೆ ನಾನು ಯಾವ ರೀತಿ ಹಿಂದೆ ಇದ್ದೇನೆ ಎನ್ನುವ ಹಾಗೆ ಯೋಚಿಸಿಕೊಳ್ಳುತ್ತಾ ಬುದ್ಧಿವಂತನಾಗಿ ವಿವರಿಸಿಕೊಳ್ಳಬೇಕು. ಸರಿ. ಹಾಗಿದ್ರೆ ಜಂಬಾಣಿ ನೆಗೆದು ಸಲ್ಲದು. ಹಾಗಿದ್ರೆ ಇಷ್ಟು ಮೇಲ್ಮಕ್ತಿಯನ್ನು ಸೇರಿಕೊಳ್ಳುವುದಕ್ಕೆ ಕಾರಣ ಯಾರು? ಪರಮೇಶ್ವರನೇ. ನಿಜ ನಿಜ. ಅನುದಿನವೂ ಅವರನ್ನು ಭಕ್ತಿಯ ಮೂಲಕವಾಗಿ ಅರ್ಚಿಸುತ್ತಾ ಮೆಚ್ಚಿಸುತ್ತಾ ಬಾ. ನಿನ್ನ ಮಹತ್ವಾಕಾಂಕ್ಷೆ ಈಡೇರಿಸುತ್ತದೆ. ಶುಭಕರವನ್ನು ಮರೆಯಕೂಡದು. ನಾನು ಎಚ್ಚರಿಕೆಯನ್ನು ಸದಾ ನೆನಪಲ್ಲಿಟ್ಟುಕೊಳ್ಳುತ್ತೇನೆ. ಹಾಗಿದ್ರೆ ನನ್ನ ಮಗನಾಗಿ ಅಪ್ಪಯ್ಯನಾಗಿ ನಾನು ನಿನಗೇನಾದರೂ ಕೊಡಬೇಕೋ ಬೇಡ? ನಾನು ಕೇಳಕೂಡದು. ಆದ್ರೆ ನಾನೇನಾದ್ರೂ ಕೊಡಬೇಕು ಅಂತ ಹೇಳುವಾಗ ಎನಿಸ್ತದೆ ಈ ಮನೆಯಲ್ಲಿ ನಾನು ಇದ್ದುಕೊಳ್ಳುವುದು ಹೇಗೆ ಅಂತ. ಏಕಾಂಗಿಯಾಗಿ ನೀನು ಇರುವುದಲ್ಲ. ಮತ್ತೆ ಹಾಗಿದ್ರೆ ವೈಕುಂಠದಲ್ಲಿ ನಾನು ನೆಲೆಸಿರುವವ, ನೀನು ಕೂಡ ಸರ್ವಸಮರ್ಥನಾದಂತ ನಿನಗೆ ಜೊತೆಯಾಗಿರುವುದಕ್ಕೆ ಆಟದಲ್ಲಿ ಪಾಠದಲ್ಲಿ ಇಬ್ಬರು ಸ್ನೇಹಿತರನ್ನೊಂದಿಗೆ ಕಲ್ಪಿಸಿಕೊಡುತ್ತೇನೆ. ಓ ನೇಹಿಗರಿದ್ದಾರೆ ಇಬ್ಬರು. ಹಾಗಾದ್ರೆ ವಸಂತ ಮತ್ತೆ ಮಾರುತ.
ಮಂದಾನಿಲ ಹಾಗೂ ವಸಂತರು ನನ್ನ ಸ್ನೇಹಿತರಾಗಿದೆ. ಇಷ್ಟಿದ್ದರೆ ಸಾಕಾಗುವುದಿಲ್ಲ. ಮತ್ತೆ ತಾನೊಬ್ಬ ಅಗ್ರಮಾನ್ಯನಾಗಿ ಮೆರೆಯುವುದಕ್ಕಾಗಿ ಕುಳಿತುಕೊಳ್ಳುವುದಕ್ಕೆಂದು ಮನೆ ಅಥವಾ ಅರಮನೆ, ಒಂದು ಪುರ ಎನ್ನುವುದು ಬೇಕಲ್ಲ. ಈ ಬಗ್ಗೆ ಯೋಚಿಸಿಕೊಂಡಾಗ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೇ ಯೋಗ್ಯವಾದಂತಹ ಪಟ್ಟಣವನ್ನು ರಚಿಸಿಕೊಟ್ಟವರೇ ಇದ್ದಾರೆ. ಎಲ್ಲಿ ಏನು ಹೆಸರು ಅದಕ್ಕೆ? ಇದಕ್ಕೆ ಕುಸುಮಾವತಿ ಎನ್ನುವಂತಹ ಹೆಸರನ್ನು. ಹೌದಲ್ಲ? ಹಾಗಿದ್ರೆ ಕುಸುಮಾವತಿ ಎನ್ನುವಂತಹ ಒಂದು ಪಟ್ಟಣವು ನಿನಗೆ ಯೋಗ್ಯವಾದ ಸ್ಥಳ. ನೀನು ಅವರು ಚಕ್ರವರ್ತಿಯಾಗಿಯೋ ಅಥವಾ ಒಂದು ಕೀರ್ತಿಯನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ನಿನಗೊಂದು ರಥ ಬೇಕೋ ಬೇಡೋ? ಸಂಚಾರಕ್ಕೆ ಬೇಕು. ಅದಕ್ಕೆ ಚೈತ್ರ ಎನ್ನುವ ನಾಮಧೇಯವನ್ನು ನಾನು ಇರಿಸಿಕೊಂಡು ಹೋರಾಟಕ್ಕೂ ವಿನೋದಕ್ಕಾಗಿಯೇ ಚೈತ್ರ ರಥ ನನಗೆ. ಹಾಗಿದ್ರೆ ಆ ರಥಕ್ಕೆ ಒಂದು ಭೂಷಣವಾದುದು ಬೇಕಲ್ಲ. ಸೇನೆ ಬೇಕು. ಮಕರ ಖೇತನಾಗಿ ಧ್ವಜವಾಗಿರುವುದು ಮಕರ. ಹೌದು. ಇಷ್ಟೇ ಅಲ್ಲ, ಮತ್ತೆ ಸ್ನೇಹಿತರಾಗಿ ನಿನಗೆ ಬಯಸುವುದಕ್ಕಾಗಿ ಶುಕ ಪಿಕ ಅಂಶಾದಿಗಳನ್ನು ನನಗೆ ನಿಲ್ಲಿಸಿದ್ದೇನೆ ಮಗನೇ. ಪಕ್ಷಿ ಸಂಕುಲ. ಹಾಗಿದ್ರೆ ಈ ಕಾಲದಲ್ಲಿ ನಿನ್ನದಾದಂತಹ ಉನ್ನತಿಯನ್ನೇ ಬಯಸುವ ನಿನ್ನಪ್ಪ ಅಂತ ಯಶಸ್ಸನ್ನು ಈ ಲೋಕದಲ್ಲಿ ಸಂಪಾದನೆ ಮಾಡು. ಕುಸುಮಾವತಿಯ ಪಟ್ಟಣದಲ್ಲಿ ಮಾರನಾಗಿದ್ದುಕೋ. ಶುಭವಾಗಲಿ ಮಗನೇ. ಧನ್ಯರಾದೆ ಧನ್ಯರಾದೆ ಧನ್ಯರಾದೆ. ಹೇಗೆ ತಂದೆಯವರಿಂದಲೇ ಕೊಡುಗೆ, ಜೊತೆಯಲ್ಲೊಂದು ಎಚ್ಚರಿಕೆ. ಸಿಕ್ಕಿತು ಅಂತ ಮೈಯುಬ್ಬ ಬೇಡ, ಅದು ಅಪಾಯಕ್ಕೆ ಕಾರಣವಾಗ್ತದೆ. ಪರಶುವನ ಕುರಿತಾಗಿ ಏಕಾಗ್ರತೆಯಲ್ಲಿ ಭಾಗುವಿಕೆ ಇರಲಿ. ಇಷ್ಟನ್ನು ನೆನಪಲ್ಲಿಟ್ಟುಕೊಂಡು ವಿಶ್ವಕರ್ಮ ನಿರ್ಮಿತವಾದಂತಹ ಸ್ವಭವನವಾದ ಕುಸುಮಾವತಿಯನ್ನು ಸೇರಿಕೊಳ್ಳುವುದಕ್ಕಾಗಿ ಸಾಗುತ್ತೇನೆ. ಬಹುಕೃತ ಜನ್ಮದ ಪುಣ್ಯಾವಶೇಷ ಇರಬೇಕಂತೆ. ಅದರಲ್ಲಿಯೂ ದಕ್ಷ ಪ್ರಜಾಪತಿ ಲೋಕವನ್ನು ಪರಿಪಾಲಿಸುವ ಪ್ರಜಾಪತಿಗೆ ಕಾರಣೀಕರ್ತನಾದವ ಬ್ರಹ್ಮದೇವನ ಅಂಗುಷ್ಟದಲ್ಲಿ ಅಹಂಕಾರ ತತ್ವದಿಂದಲೇ ನಾನು ಪ್ರಕಟನಾದವ. ಲೋಕದ ಬೆಳಕನ್ನು ಬ್ರಹ್ಮದೇವನಿಂದ ಕಂಡೆ. ಬ್ರಹ್ಮನೇ ನನ್ನ ಪಿತ ಎನ್ನುವ ಆ ಹೆಮ್ಮೆ ನನಗುಂಟು. ಅವರಿಂದಲೇ ಅಪ್ಪಣೆಯನ್ನು ಪಡೆದು ಪ್ರಾಚೀನ ವರ್ಗಿಯನ್ನು ಪಾಲಿಸ್ತಾ ಇದ್ದೇನೆ.
ಲೋಕದಲ್ಲಿ ಪ್ರಜೆಗಳ ಸೃಷ್ಟಿಗೆ ಕಾರಣೀಕರ್ತನಾಗಿದ್ದೇನೆ. ನನ್ನ ಮಡದಿ ಪ್ರಸೂತಿ ಬ್ರಹ್ಮನ ಎಡ ಅಂಗುಷ್ಟದಿಂದ ಹುಟ್ಟಿದವಳು. ನಾವಿರುವರು ಅನೇಕ ಮಂದಿ ಪುತ್ರಿಯರನ್ನು ಪಡೆದೆವು. ಆದರೆ ಈ ಕಾಲಕ್ಕೆ ಯಜ್ಞಮುಖದಿಂದ ರತಿಯೋರ್ವಲನ್ನು ಪಡೆದಿದ್ದೇನೆ. ಬೆಳೀತಾ ಇದ್ದಾಳೆ. ನೋಡಿದರೆ ಇಂದಿನ ಮೋಳಗದಲ್ಲಿ ನಾನು ಕಾಣುವುದೇನು? ಅಷ್ಟಮಂತ್ರಿಗಳು, ಒಂದೆಡೆಯಲ್ಲೇ ಋಷಿಮುನಿಗಳು, ಮತ್ತೊಂದೆಡೆಯಲ್ಲೇ ಸತ್ಯವಾಚನ, ಇನ್ನೊಂದೆಡೆಯಲ್ಲೇ ಯಾಗ ಇತ್ಯಾದಿಗಳು, ಪ್ರಜಾಸ್ತೋಮ, ಇವುಗಳನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ಇಂದು ಏನು ವಿಶೇಷ? ಭೂಲೋಕದಲ್ಲಿರುವಂತಹ ಸಂದರ್ಭ ನನ್ನನ್ನು ಯಾರೋ ಕಾಣುವಂತಾಗಿ ಬರ್ತಾ ಇದ್ದಾರೆ. ಲೋಕದಲ್ಲೆಲ್ಲ ಪ್ರಾಣವಾಯುವಾಗಿ ನೀನು ಸಂಚರಿಸುವವ. ಹೌದು. ದೇವತೆಗಳ ಸೇವೆಯನ್ನು ಮಾಡುವವ. ಇಂದ್ರನ ಆಸ್ಥಾನದಲ್ಲಿ ನಿನಗೊಂದು ಸ್ಥಾನಮಾನ ಎನ್ನುವುದುಂಟು. ಆದರೆ ಇಂದು ವಿಶೇಷವನ್ನು ಕಾಣ್ತಾ ಇದ್ದೇನೆ. ನೀನು ನೇರವಾಗಿ ಇಲ್ಲಿಗೆ ಬಂದೆಯಲ್ಲ? ಹೌದು. ಬರುವುದಿದ್ರೆ ಸುಮ್ಮನೆ ನೀನು ಬರುವುದಿಲ್ಲ, ಏನಾದರೂ ಕಾರ್ಯನಿಮಿತ್ತವೇ ಬರುವುದು. ಸುರಪನೇನಾದ್ರೂ ಕಳುಹಿಸಲು ಅಲ್ಲ, ಏನೋ ವಿಶೇಷವಾದ ಕಾರ್ಯ. ಈ ದಕ್ಷಿಣದಿಂದ ನಿನಗೆ ಏನಾದರೂ ಆಗಬೇಕು ಎನ್ನುವುದು ಅರ್ಥವಾಗಲಿಲ್ಲ. ಏನು ಬಂದೆ ವಿಶೇಷವಾದ ಮದುವೆ ಪ್ರಸ್ತಾವವನ್ನು ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೇನೆ. ಹೌದು, ಶ್ರೀಹರಿಯ ಮಗನಾದಂತ ಮನ್ಮಥ ಈಗ ಬೆಳೆದು ದೊಡ್ಡವನಾಗಿ ತನ್ನದೇ ಆದಂತಹ ಕುಸುಮಾವತಿ ಪಟ್ಟಣದಲ್ಲಿ ಅರಮನೆಯನ್ನು ಮಾಡಿಕೊಂಡಿದ್ದಾನೆ. ಹೌದು, ಆತನಿಗೆ ಈಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಪ್ರಾಯ ಪ್ರಬುದ್ಧನಾದ ನಂತರ ಮದುವೆ ಅನ್ನೋದೊಂದು ಆಗಬೇಕಲ್ಲವೇ? ಹೌದು, ಈಗ ಮದುವೆ ಆಗುವ ಸಮಯ ಆತನಿಗೆ ಸಮೀಪಿಸುತ್ತಿದೆ. ಅದಕ್ಕೋಸ್ಕರ ನಿನ್ನ ಮಗಳಾದಂತ ರತಿಯನ್ನು ಮನ್ಮಥನಿಗೆ ಕೊಡಬೇಕಾಗಿ ಶ್ರೀಹರಿಯ ಸಂದೇಶವನ್ನು ಹೊತ್ತು ಇಲ್ಲಿಗೆ ನಾನು ಬಂದವ.
ನಾನು ಕನಸಿನಲ್ಲಿಯೂ ಭಾವಿಸಲು ಸಾಧ್ಯವಿಲ್ಲ. ಯಾಕೆ? ಹೋಗಿ ಹೋಗಿ ಹಾ. ತುಚ್ಚನಾದಂತ ಕಾಮನಿಗೆ ನನ್ನ ಮಗಳಾದ ರತಿಯನ್ನು ನಾನು ಕೊಡುವುದೇನು? ರಾಮನಾದ್ರೂ ಹರಿಯ ಪುತ್ರನಲ್ವೇ? ಹಿರಿಯ ಪುತ್ರನಾದರೇನು? ಹಾ. ಲೋಕದಲ್ಲಿ ಆತ್ಮೋದ್ಧಾರಕ್ಕೆ ತಡೆ ಯಾವುದು? ಹಾ. ಕಾಮ. ಕಾಮ ಇರುವುದರಿಂದಲೇ ಹಾ. ಆತ್ಮೋನ್ನತಿ ಸಾಧ್ಯವಿಲ್ಲ. ಓಹೋ. ಎಲ್ಲರೂ ಕಾಮನಿಂದಲೇ ಕರ್ಮಬಂಧಕ್ಕೆ ಒಳಗಾಗ್ತಾರೆ. ಅಂತಹ ಕಾಮನಿಗೆ ನನ್ನ ಮಗಳಾದಂತ ರತಿಯನ್ನು ಕೊಡುವುದೇ ಓಹೋ. ಇದು ಸಾಧ್ಯವಿಲ್ಲ. ಹರಿಯ ಮಗನಾಗಲಿ ಅವ ಏನೇ ಆಗಲಿ ನನ್ನ ದೃಷ್ಟಿಯಲ್ಲಿ ಅವ ಕೇವಲ ತುಚ್ಚನಷ್ಟೇ, ಓಹೋ. ನಿಕೃಷ್ಟ. ಆದ್ದರಿಂದ ನಿನ್ನ ಪ್ರಸ್ತಾವನೆಗೆ ನನ್ನ ತಿರಸ್ಕಾರ. ಓಹೋ. ನಡೆ. ನಾನು ಹೇಳ್ಬೇಕಾ? ಹಾ. ಹರಿಯಲ್ಲಿ ಹರಿಯಲ್ಲಿ ಹೇಳು. ಸರಿ. ಏನಾಗ್ತದೆ ಅಂತ ಮತ್ತೆ ನೋಡ್ತೇನೆ. ಆಹಾ. ಹರಿ ಬರಲಿ, ಹರ ಬರಲಿ, ಅಲ್ಲ ನನ್ನ ಸುತ್ತನಾದ ಬ್ರಹ್ಮ ಬರಲಿ, ಹಾ. ನಾನು ನೋಡಿಕೊಳ್ತೇನೆ. ಆಹಾ. ನಡಿ ನಡಿ ನಡಿ. ಇವರು ಏನೆಲ್ಲ ಮಾಡ್ತಾರೆ ಅಂತ ಅರ್ಥ ಆಗುದಿಲ್ಲ ನನಗೆ. ಹೋಗಿ ಹೋಗಿ ಆ ಕಾಮನಿಗೆ ಇಲ್ಲ, ಇದನ್ನು ನಾನು ಇನ್ನು ಮುಂದುವರಿಯ ಬಿಡಬಾರದು. ಅದಕ್ಕಾಗಿ ಏನಾದರೂ ಒಂದು ಯೋಚನೆಯನ್ನು ಮಾಡ್ತೇನೆ. ನಡಿಸ್ತೇನೆ. ನಿಮ್ಮ ಸಂದೇಶವನ್ನು ಹೊತ್ತು ದಕ್ಷ ಮಹಾರಾಜನ ಬಳಿಗೆ ಹೋದವನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನೀವು ಹೇಳಿದ ಹಾಗೆ ಆತನಿಗೆ ರತಿಯನ್ನು ಕೊಡಬೇಕು, ಮನ್ಮಥನಿಗೆ ಕೊಡಬೇಕು ಎನ್ನುವ ಹಾಗೆ ಆತನಲ್ಲಿ ನುಡಿದೆ. ಅದಕ್ಕೆ ಆತ ನುಡಿದದ್ದೇನು? ನನ್ನ ಮಗಳನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಕಾಮನಿಗೆ ನಾನು ಕೊಡುವುದಿಲ್ಲ ಎನ್ನುವುದಾಗಿ. ಹರಿಯಾಗಲಿ ಯಾವನ ಪುತ್ರನಾಗಲಿ ನನಗೆ ನಾನು ಕೊಡುವುದಿಲ್ಲ ಎನ್ನುವಾಗಿ ಮಾತನ್ನಾಡಿದ. ಕಟು ನುಡಿಗಳನ್ನಾಡಿ ನನಗೆ ಬೈದು ಕಲಿಸಿದ್ದಾನೆ. ಹಾಗಿದ್ರೆ ಈ ರೀತಿಯಾಗುತ್ತದೆ ಎನ್ನುವಾಗೆ ಮೊದಲೇ ಗೊತ್ತಿತ್ತು ನನಗೆ. ಅದಕ್ಕೋಸ್ಕರವಾಗಿಯೇ ಮಾರುತನನ್ನು ಕಳಿಸಿದೆ. ಸುತನಿಗೆ ವೈವಾಹವನ್ನು ಮಾಡಬೇಕಾದ್ದು ಅಪ್ಪನಾದ ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ದಕ್ಷಪುತ್ರಿಯಾದಂಥ ರತಿಯನ್ನು ಕೊಟ್ಟಾನು ಎನ್ನುವ ಹಾಗಿದ್ರೆ ಕೊಡುವುದಿಲ್ಲ ಎನ್ನುವ ತಿರಸ್ಕಾರ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದಾನೆಂದಾದರೆ ಒಮ್ಮೆಲೆ ನಗದೆ ಇನ್ನೇನು. ಯಾವುದಕ್ಕೂ ಕಾಲಕ್ಕೂಡಿ ಬರಬೇಕು. ರತಿ ಅತಿ ಕೆಲವೇ ಹೌದು. ಯಾವ ರೀತಿ ಸೂತ್ರದೊಳಗೆ ಅವರನ್ನು ಕುಣಿಸಿಕೊಳ್ಳಬೇಕು ಎನ್ನುವ ಹಾಗೆ ಈ ಬಗ್ಗೆ ನಾನು ಯೋಚಿಸುತ್ತಾ ಇರ್ತೀನಿ.
ವಿಶಾಲವಂತ ಆಕಾಶದಲ್ಲಿ ನಕ್ಷತ್ರಗಳು ಯಾವ ರೀತಿ ಶೋಭಿಸುತ್ತದೋ ಹಾಗೆ ನಮ್ಮ ದಕ್ಷಪುರಿಯಲ್ಲಿ ದಕ್ಷ ಬ್ರಹ್ಮ ಎಂಬ ತಂದೆ ಅವರ ಪ್ರೀತಿಯ ಮಗಳಾಗಿ ರತಿ ಎನ್ನುವಂತಹ ನಾಮದಿಂದ ಕರೆಯಲ್ಪಟ್ಟವಳು ನಾವು. ಆದ್ದರಿಂದ ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶಿರದ ಗುಡ್ಡು ಪಾಠ, ಗುರುವಿನಿಂದ ವಿದ್ಯೆ, ಈ ತ್ರಿವೇಣಿ ಸಂಗಮವೇ ರತಿಯೇ ಜೀವನ. ಸಂತೋಷವಾಗ್ತಾ ಉಂಟು. ಯಾವುದಕ್ಕೂ ಕುಂದುಕೊರತೆ ಮಾಡಿದವರಲ್ಲ. ಉಡುವುದಾಗಲಿ, ತೊಡುವುದಾಗಲಿ, ಉಣ್ಣುವುದಕ್ಕಾಗಲಿ ಯಾವುದೇ ಕೊರತೆಯನ್ನು ಮಾಡಿದವರಲ್ಲ. ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದು ಯಾವ ರೀತಿ? ಹಿರಿಯರನ್ನು ಕಂಡಾಗ ಗೌರವ ಭಾವನೆ, ಕಿರಿಯರನ್ನು ಕಂಡಾಗ ವಾತ್ಸಲ್ಯವನ್ನು ತೋರಬೇಕು. ಯಾರು ಸರಿಸಮಾನರಿದ್ದಾರೆ ಅವರಲ್ಲಿ ಗೆಳೆತನವನ್ನು ಬಯಸಬೇಕೆನ್ನುವ ಹಾಗೆ ಈ ಕಾಲಕ್ಕೆ ಅರಮನೆಯನ್ನು ಬಿಟ್ಟು ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕಾಗಿ ಬಂದವಳು ನಾನು. ಯಾವ ರೀತಿ ಜಲಕ್ರೀಡೆ ಆಡಬೇಕು, ತದನಂತರ ವನವಿಹಾರ ಮುಗಿಸಬೇಕೆನ್ನುವ ಹಾಗೆ. ಹಾಗಾದ್ರೆ ತಡೆಯಾಗಿ ಆದಷ್ಟು ಬೇಗ ವನಾಂತರಕ್ಕೆ ಸಾಗೋಣವಂತೆ. ಜಲಕ್ರೀಡೆ ಆಡಬೇಕು, ತದನಂತರ ವನವಿಹಾರ ಮಾಡಬೇಕೆನ್ನುವ ತಿಳಿಸಿ ಬಂದವರು. ಈ ಸಮಯಕ್ಕೆ ವನವಿಹಾರ ಮುಗಿಸಿದ್ದೇವೆ, ಜಲಕ್ರೀಡೆಯನ್ನು ಮುಗಿಸಿದ್ದೇವೆ.
ನೂತನವಾದ ವಸ್ತ್ರ ಧರಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಪ್ರಕೃತಿ ಸೌಂದರ್ಯ ವರ್ಣನೆ ಮಾಡಬೇಕು. ಮೇಲೆ ನೋಡಿ ನೀಲಗಗನ, ಕೆಳಗೆ ನೋಡಿ ಹಸಿರು ವನ, ಸುಪ್ರಸಿದ್ಧ ವಾತಾವರಣ, ಪವನನ ಭವನವು ವಸಂತನ ವಿಹಾರ ಕ್ಷೇತ್ರ ಎನ್ನುವ ಹಾಗೆ ಸಂತೋಷವಾಗುತ್ತಾ ಉಂಟು. ಅಷ್ಟು ಮಾತ್ರವಲ್ಲ ಸ್ವಾಮಿ, ಅಲ್ಲಿ ನೋಡಿಯಂತೆ ದೀರ್ಘವಾಗಿ ಬೆಳೆದಂತ ವೃಕ್ಷವನ್ನು ನೋಡಿಯಂತೆ, ನೋಡಿದ್ರೆ ಒಮ್ಮೆ ಹೋಗಿ ಬಿಗಿದಪ್ಪಿಕೊಳ್ಳಬೇಕೆನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಅದು ಆಗುವುದಿಲ್ಲ. ಯಾಕೆ ಹೇಳಿ, ನಾವಿರುವುದು ಹೀಗೆ, ಅದು ಹೀಗೆ ಉಂಟು. ನೋಡಿ ಸಂತೋಷ ಪಡಬಹುದು, ಅದಕ್ಕೂ ವರ್ಣನೆ ಮಾಡಬೇಕು. ವನದೇವಿಯು ತನ್ನ ಇನಿಯನ ಆಗಮನ ಬಯಸಿ ಬಸಿರುಡುಗೆ ಉಟ್ಟು ಒಂದೊಡವೆಯ ತೊಟ್ಟು ನವ ಕುಸುಮಗಳ ಮಹತಿಯಲ್ಲಿ ಬಿಡಿದು ನಸು ಕೆಂಪಿನ ಬನೆಗೆ ಬೊಟ್ಟಿಟ್ಟು ಬೀಳಿ ದರಳ ಪರಿಮಳಂಗಡ ಪೂಸಿ ಕಾಣಿಕೆಯೇ ಕೊಡಲೆಂದು ಪಂಗಲ ಗೊಂಚಲನ್ನು ಕೈಯಲ್ಲಿ ಬಿಡಿದಿರುಪ್ಪಳೆನ್ನುವ ಹಾಗೆ ಭಾಸವಾಗುತ್ತವೆ. ಸಂತೋಷವಾಯಿತು. ಆದಷ್ಟು ಬೇಗ ಪುರವನ್ನು ಸೇರಬೇಕು. ತಡ ಕೇಶವ ಮಾಧವ ಮುಕುಂದ ಬರಬೇಕು ಬರಬೇಕು ಬರಬೇಕು. ಬನ್ನಿ. ಏನಮ್ಮ ಮುನಿಯ ಶುಭವಾಗಲಿ ಮಗಳೇ. ನಿಮ್ಮನ್ನು ಕಂಡಾಗ ಸಂತೋಷವಾಯಿತು. ದೇವರೇ ಉಳಿದು ಬಂದಾಗಾಯಿತು. ಈ ಕಾಲಕ್ಕೆ ನಿಮ್ಮನ್ನು ಕಂಡಾಗ ಏನೋ ಒಂದು ವಿಚಾರ ಇರಬೇಕೆನ್ನುವ ಹಾಗೆ. ಯಾಕಮ್ಮ? ಯಾವತ್ತು ಈ ಸಮಯದಲ್ಲಿ ಕಂಡವರು ನಾನಲ್ಲ. ಈ ಸಮಯಕ್ಕೆ ಬಂದಿದ್ದೀನಿ, ಏನು ವಿಚಾರ ಇರಬಹುದು, ತಿಳಿಸಬಹುದು ನನ್ನಲ್ಲಿ. ಓ, ಈ ಬಗ್ಗೆ ನಿನಗೆ ಒಂದು ಕುತೂಹಲ. ನನ್ನನ್ನು ಕಂಡಾಕ್ಷಣದಲ್ಲಿ ಒಂದೊಮ್ಮೆಗೆ ನಿನಗೆ ಆಶ್ಚರ್ಯವಾಗ್ತಾ ಇದೆ. ಯಾಕೆ ನಾರದ ಮುನಿಪರು ನಮ್ಮ ಬಳಿಗೆ ಯಾಕೆ ಬಂದಿರಬಹುದು ಅನ್ನುವಂತ ಜಿಜ್ಞಾಸಿನಲ್ಲಿ ಹುಟ್ಟಿರಬಹುದಮ್ಮ. ನೇರವಾಗಿ ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿಕೊಂಡು 3 ಲೋಕದ ಹಾಗೂ ಹೋಗುಗಳ ಬಗ್ಗೆ ಎಲ್ಲವನ್ನು ತಿಳಿದು ಎಲ್ಲಿ ಯಾವುದು ಯಾವ ಹೊತ್ತಿನಲ್ಲಿ ಯಾವುದೆಲ್ಲ ನಡೆಯಬೇಕು ಅಂಥದ್ದನ್ನೇ ನಡೆಯುವ ರೀತಿಯಲ್ಲಿ ನಡೆಸಬೇಕು ಅನ್ನುವ ಕಾರಣದಿಂದಲೇ 3 ಮೂರ್ತಿಗಳ ಅಪ್ಪಣೆಯಿಂದಲಾಗಿ ನಾವು ಇಲ್ಲಿವರೆಗೆ ನಡೆದು ಬಂದವನಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹೀಗೆ ನಾನು ತಿರುಗಾಟದಲ್ಲಿರುವಂತ ವೇಳೆಯಲ್ಲಿ ನೇರವಾಗಿ ಒಂದೊಮ್ಮೆಗೆ ಕೈಲಾಸದತ್ತ ತೆರಳಿದವನಿದ್ದೇನೆ. ಕೈಲಾಸದಲ್ಲಿ ತೆರಳಿದಂತ ಹೊತ್ತಿನಲ್ಲಿ ಅಲ್ಲಿ ನಿನ್ನ ಅಕ್ಕನಾದ ಗೌರಿ ಮಾತಾಡುವಂತ ವಿಚಾರವನ್ನೆಲ್ಲವನ್ನು ಕೇಳಿಕೊಳ್ತೀನಿ. ಕೇಳಿದೆ ತಡಮ್ಮ. ಆವಾಗ ಅವರು ಒಂದು ಮಾತನ್ನು ಹೇಳಿದರು. ನನಗೊಬ್ಬಳು ತಂಗಿ ಇದ್ದಾಳೆ, ಅತಿರೂಪವತಿ ರತಿ, ಅವಳಿಗೆ ಮದುವೆಯಾಗಬೇಕು ಅನ್ನುವಂತ ವಿಷಯ, ಮದುವೆಯಾಗಬೇಕು, ಆದರೆ ಅವಳಿಗೆ ಸರಿಯಾದ ಹುಡುಗ ಬೇಕು ಅಂತ ಯೋಚನೆ ಮಾಡಿದವಾಗ ಅವಳೇ ಹೇಳಿದ್ರು, ನನ್ನ ತಂಗಿಗೆ ಅನುರೂಪಳಾದಂತ ಒಬ್ಬ ವ್ಯಕ್ತಿ ಇದ್ದಾನಂತ ಇದ್ರೆ ಅವ ಪರ ಮಾತ್ರ ಅಂತ ಹೇಳಿದ್ರು. ಆ ಮನ್ಮಥನೇ ಅಲ್ಲದೆ ಮತ್ತಿನ್ಯಾರು ಅವನಿಗೆ ಸರಿಯಾದವಳು ಜತೆಯಲ್ಲ, ಜತೆಗಾರನಲ್ಲ ಅಂತ ಹೇಳಿದ್ರು.
ಆ ವಿಚಾರವನ್ನು ಕೇಳಿದವಾಗ ಅವಳಿಗೆ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅಂತ ಒಂದು ಸಂದರ್ಭ ಉಂಟು ಅಂತ ಇದ್ರೆ ಅದನ್ನು ಹೊಂದು ಮಾಡಿಕೊಳ್ಳುವಂತ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಹಾಗಂತ ಹೇಳಿಕೊಂಡು ಅವಳಿಗೆ ಧೈರ್ಯದ ಮಾತನ್ನು ಕೊಟ್ಟವಳಿದ್ದೇನೆ. ಹಾಗೆ ನಿನಗೆ ಸ್ಮರಣನ ಜೊತೆಯಲ್ಲಿ ಮದುವೆ ಮಾಡುವುದಕ್ಕಾಗಿ ಹೊರಟವಳಿದ್ದ. ಹೇಗಮ್ಮ? ಮುನಿಯೇ ಲಾಲಿಸೋ ನುಡಿಯ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟಿರಿ. ಹೌದಮ್ಮ. ಮದುವೆ ಆಗಬೇಕೆಂಬುದಾಗಿ ಹೇಳ್ತಾ ಇದ್ದೀರಿ. ನಿನ್ನ ಮನಸ್ಸಿನಲ್ಲಿರುವಂತ ವಾಂಛೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಹೌದು. ನೀವು ಹೇಳುವಂತಹ ಮಾತು ಈ ಪ್ರಾಯಪ್ರಬುದ್ಧಿಯಾದಂತ ನನಗೆ ಮದುವೆ ಆಗಬೇಕಂತ ಯಾರು ವರ ಎಂಬುದಾಗಿ ಯೋಚನೆ ಮಾಡಿದಾಗ ನೀವೇ ಹೇಳಿದಂತಹ ಮಾತು ಮನ್ಮಥನೇ ಇದ್ದಾನೇನೋ ಹಾಗೆ. ಹೌದಮ್ಮ. ನಿಮ್ಮ ಮಾತಿಗೆ ಒಪ್ಪಿಗೆ ಕೊಡಬಹುದು, ಆದರೆ ನಾನೊಮ್ಮೆ ನೋಡಬೇಕು ತಾನೆ ಅವನು. ಓ, ನೀನು ಮುಖ ನೋಡ್ಲಿಲ್ಲ, ಅವ ಏನು ಹೇಗೆ ಎನ್ನುವಂತ ವಿಚಾರವೇ ತಿಳಿಯದೇ ಇದ್ದ ಕಾರಣಕ್ಕಾಗಿ ನೀನು ಸ್ವಲ್ಪ ಸಂಕೋಚವಾಗಿ ಇದ್ದೀಯಮ್ಮ. ಹಾಗೆ ನೀನು ಚಿಂತೆ ಮಾಡೋದು ಬೇಡ, ನಾನಿದ್ದೇನಲ್ಲ ಅವನನ್ನು ಭರಿಸುವಾಗಿ ನಾನು ವ್ಯವಸ್ಥೆ ಮಾಡ್ತೇನೆ. ಹಾಗಿದ್ರೆ ಅವನನ್ನೇ ನಾನು ಕರಿತೇನೆ. ಮಹರ್ಷಿ ಏನಪ್ಪ ಏನು ಸ್ಮರಿಸಿದಿರಿ? ನಿನ್ನನ್ನು ಸ್ಮರಿಸುವುದಕ್ಕೆ ಬಲವಾದ ಕಾರಣ ಉಂಟು. ನಿನಗೆ ಮದುವೆಯೇ ಆಗ್ಲಿಲ್ಲಲ್ಲ? ಹೌದು. ನಿನಗೆ ಮದುವೆ ಮಾಡಬೇಕನ್ನುವಂತ ತೀರ್ಮಾನ ನಾನು ಮಾಡಿ ಸಂಧಾನಕ್ಕೆ ನಾನೊಬ್ಬನನ್ನು ಕಳುಹಿದ್ದೆ, ಅದು ಆಗ್ಲಿಲ್ವಾ? ಸಂಧಾನ ವಿಫಲವಾಗಿದೆ, ಕೊಡಲಾರೆ ಅಂತ ಅವಳ ಅಪ್ಪ ಹೇಳಿದ್ದ. ಅಪ್ಪ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿನಗೆ ನಿನ್ನ ರೂಪಕ್ಕನುಗುಣವಾಗಿ ನಿನ್ನ ಕರ್ತವ್ಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಿನಗೆ ದಕ್ಕಾದವಳ ಆದ್ರೆ ಇವಳೇ ನಿನಗೆ ಎನ್ನುವುದನ್ನು ಭಾವಿಸಿಯೇ ನಾನು ಸಂಧಾನಕ್ಕೆ ಕಳುಹಿಸಿ. ಹೌದು, ಆದರೆ ಸಂಧಾನ ನಡೆಯದೇ ಹೋಗಿದೆ. ನಾನಿರುವಾಗ ಸಂಧಾನ ನಡೆಯದಿದ್ರು ನಡೆಯುವ ಹಾಗೆ ಮಾಡುವುದು ನಾನಲ್ವೇನು? ಓ, ನಾನು ನೀನು ಯಾಕೆ ಚಿಂತೆ? ನಮ್ಮಿರುವರನ್ನು ಒಂದು ಮಾಡುವುದಕ್ಕಾಗಿಯೇ ನೀವು. ಹೌದು, ನಿನ್ನ ಅಪ್ಪಯ್ಯನೇ ನನಗೆ ಒಂದು ಅನುಗ್ರಹವನ್ನು ಮಾಡಿದವರಿದ್ದಾರೆ. ಆ ಬಳಿಕವಾಗಿ ಇದನ್ನು ಆಗುವುದಿಲ್ಲ ಹೊಲ್ಲೆ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟು. ಓ, ತಂದೆಯವರೇ ಹೇಳಿದ್ದು. ಹೌದಪ್ಪ. ಹಾಗೆ ಅಂತಾದ್ರೆ ಕರ್ತವ್ಯ ನಿಮ್ಮ ಬಳಿಯಲ್ಲ ನಮಗೆ. ಹೌದು, ತಂದೆಯವರ ಬಳಿಯಲ್ಲಿ ಇಲ್ಲಿ ಮಾತಾಡುದಲ್ಲ. ಮತ್ತೆ ಮದುವೆ ಸಂದರ್ಭ ಮದುವೆ ನಿಮ್ಗೆ ಆಗಬೇಕೋ ಬೇಡುವ? ಹಾಗಿದ್ರೆ ಇವಳು ಏರಿ ಬಂದಂತ ರಥ ಉಂಟು, ನೀವು ರಥ ನಮಗೆ ಬೇಡುವ? ನನ್ನ ಚೈತ್ರ ರಥವು. ನಾನು ರಥ ಇಲ್ಲದೆ ಬರುವುದೇ. ಹೌದಪ್ಪ. ಹಾಗೆ ಕೆಲಸ ಮಾಡುವ, ನಿನ್ನ ರಥದಲ್ಲಿ ನೀನು ಸಾಕು, ಇವಳ ರಥದಲ್ಲಿ ನನ್ನ ರಥದಲ್ಲಿ ಅವಳು ಬರ್ಬೇಕು. ಈಗ ಇದು ದೊಡ್ಡ ಕಷ್ಟ ಆಯ್ತಲ್ಲ. ಈಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದು ನೀವು. ಹೌದಪ್ಪ. ಮತ್ತೆ ಅವಳ ರಥದಲ್ಲಿ ಅವರು ಬರೋದಕ್ಕೆ ಅರ್ಥ ಉಂಟು. ಸರಿಯಪ್ಪ, ಹೇಗಾದ್ರೂ ನಾಳಿನ ದಿವಸ ಮದುವೆ ಆಗಬೇಕಾದವರು ನೀವು. ಹಾಗಿದ್ರೆ ಸತಿಪತಿಯರೇ ಅಲ್ಲಿ ಆಗುವುದಕ್ಕಿಂತ ಇಲ್ಲಿಂದ ನೀವು ಜತೆಗಾರರಾಗಿ ಹೋಗುದು ಒಳ್ಳೆಯದು. ಮನಸ್ಸು ಪರಸ್ಪರ ಒಂದಾಗಿದೆ. ಹೌದು. ಈ ವಿವಾಹ ಪದ್ಧತಿ ಹೇಗೆ ಅನ್ನೋದನ್ನು ನಿರೂಪಿಸಬೇಕಾದವ ನನ್ನಯ್ಯ. ಹೌದು. ಆದ್ದರಿಂದ ನಾನು ಯಾವಳನ್ನು ಒಲಿದೇನೋ, ನನಗೆ ಯಾವಳು ಒಲಿದಳು, ಯಾವುದು ನಮ್ಮ ತಂದೆಗೆ ಸಮ್ಮತವು, ಅದೆಲ್ಲ ಒಂದಾಗಬೇಕು ಅಂತಾದ್ರೆ ಪಿತನ ಸಮ್ಮುಖದಲ್ಲಿ ಆಗಬೇಕಾ. ಪ್ರತಿ ಸಮ್ಮತಿ ತಾನೇ ನಿನಗೆ? ಅದು ನನ್ನ ರಥ ಚೈತ್ರರಥ ಸಿದ್ಧವಾಗಿದೆ, ಅದನ್ನು ನೇನೇರಿಕೋ. ಈ ಕ್ಷಣವೇ ನಾವು ವೈಕುಂಠ ಅಪ್ಪಯ್ಯ ಮಗನೇ ಇದ್ದೇ ರಕ್ಷಸುತ್ತೆ.
ರತಿ ಸಹಿತನಾಗಿಯೇ ನಾನು ಬಂದಿದ್ದೇನೆ. ಸಂತೋಷವಾಯಿತು. ನನ್ನ ನಿರೀಕ್ಷೆಯಂತೆ ಯಾವ ಕಾಲಸೂತ್ರದಲ್ಲಿ ನಿಮ್ಮಿರುವರನ್ನು ಒಟ್ಟಿಗೆ ಮಾಡಬೇಕು ಎನ್ನುವ ಸಂಕಲ್ಪಕ್ಕೆ ನಾನು ಮನ ಮಾಡಿದ್ದೇನೆ. ಅದೇ ರೀತಿ ನಡೆದು ಹೋಯ್ತಲ್ಲ ಎನ್ನುವಂತ ಸಂತೋಷವಾಗನೆ. ಹಾಗಿದ್ರೆ ಮುಂದಿನ ನಿಮ್ಮ ಆಜ್ಞೆ ಏನುಂಟು, ನಿಮ್ಮ ಅಪ್ಪಣೆ ಯಾವ ರೀತಿಯಲ್ಲಿ ಉಂಟು ಆ ರೀತಿಯಲ್ಲಿ ಎಲ್ಲವೂ ನಿಮ್ಮ ಸಂಕಲ್ಪದಂತೆ ಎಲ್ಲವೂ ನಡೆಯುತ್ತಾ ಇದೆ ಅನ್ನುವುದು ಕರ್ತವ್ಯ. ಆದ್ರಿಂದ ಮಹರ್ಷಿಗಳೇ, ಹೇಗಿದ್ದರೂ ಕೂಡ ಇವರು ಒಂದಾಗಬೇಕು ಎನ್ನುವ ಯೋಚನೆ ಮಾಡುವುದು ಬೇಡ. ಹಾಗಿದ್ರೆ ಮುಂದೆ ನಿಮ್ಮ ಕರ್ತವ್ಯಕ್ಕೆ ಮದುವೆ ಎನ್ನುವ ಹಾಗೆ ಒಂದು ಮಂಗಳ ವಿದ್ಯೆ ಆಗಬೇಕು. ಅದು ನೀವೇ ಮುಂದುವರಿಸಬೇಕು. ಆಗಿದೆ ಆಗಿದೆ. ಉಳಿದವರೆಲ್ಲರೂ ಇದ್ದಾರೆ. ಭಯ್ಯ, ಮತ್ತೆ ಯಾರು ಬೇಕು ಅಂತಿಲ್ಲ. ನೀವಿದ್ದೀರಿ ಅಂತಾದ್ರೆ ಲೋಕವೇ ಇದ್ದ ಹಾಗೆ ಲೋಕಾಧ್ಯಕ್ಷನಾಗಿದ್ದ ಎಲ್ಲರ ಅನುಮತಿಯು ಎಲ್ಲರ ಸಹಕಾರ ಖಂಡಿತವಾಗಿ ಇದೆ. ಹಾಗಿದ್ರೆ ಮನಸ್ಸಿನಿಂದ ಒಂದಾದ ದಿನಾರತಿಯಿಂದ ಒಂದು ಬೆಳಗಿಸಿದ್ದಾರೆ ನಿಮ್ಮನ್ನು ಎನ್ನುವ ಸಮಾಧಾನವಾಗಿದೆ. ಸುಮವೃಷ್ಟಿಯೇ ಇದೆ. ಲೋಕ ಒಪ್ಪಿಕೊಂಡಿದೆ ಅಂತಾಯ್ತು. ನನಗೇನಪ್ಪಣೆಯಪ್ಪ? ನಿಮ್ಮ ಹಾಗಾದ್ರೆ ಕುಸುಮನೇತ್ರೆಯಾದಂತ ರತಿ ಸಹಿತನಾಗಿ ಕುಸುಮಾವತಿಯಲ್ಲೇ ನನ್ನ ಮುಂದಿನ ಸಕಲ ಕಾರ್ಯಭಾರಗಳು ನಡೆಯಬೇಕಾಗಿದೆ. ಆ ಕಡೆಗೆ ನಿರ್ಗಮಿಸುವುದಕ್ಕೆ ಮಂಗಳಕರನಾದಂತಹ ನಿಮ್ಮಿಂದೊಂದು ಆಶೀರ್ವಾದವಿರಲ್ಲ. ದಂಪತಿಗಳಿಗೆ ಆಶೀರ್ವಾದ. ಹೀಗೆ ಬಾ, ಹೀಗೆ ಬಾ. ಸಂಬೋಧಿಸಿದರೂ ಕೂಡ ಈ ಸತ್ಯಲೋಕದಲ್ಲಿ ನಾನಿದ್ದೇನೆ. ಲೋಕಲೋಕಗಳೇ ನಿತ್ಯವೂ ಕೂಡ ನನ್ನನ್ನು ಭಜಿಸುತ್ತಾ ನನ್ನನ್ನು ಆರಾಧಿಸುತ್ತಾ ಬಂದವರಿದ್ದಾರೆ. ಏನಿದು? ಆದರೆ ಹಿಂದೇಕೋ ವಿಚಿತ್ರ ಎನಿಸುತ್ತಾ ಉಂಟು. ಇರುವಂತಹ ಸ್ಥಳ ವ್ಯತ್ಯಾಸವನ್ನು ಕಾಣುತ್ತಾ ಉಂಟು. ಏನೋ ನಡೆಯುವುದಕ್ಕುಂಟು ಎಂಬಂತಹ ಭಾವನೆ ನನ್ನ ಮನಸ್ಸಿನಲ್ಲುಂಟು. ಏನಾಗುತ್ತದೆ ಎನ್ನುವುದನ್ನು ನಿರೀಕ್ಷಿಸಬೇಕು, ನೋಡುವ.
ಆಹ್ವಾನವನ್ನು ತಾನು ಕೊಟ್ಟರು. ಇಬ್ಬರನ್ನು ಉಳಿದಿದ್ದಾನೆ. ಯಾರು? ವಿದ್ಯಾವಿನಲ್ಲಿ ಕಾಮಪ್ರವೇಶವಾಗಕೂಡದು. ಕಾಮ ಅಂದರೆ ಪತನಕ್ಕೆ ಕಾರಣವಾಗ್ತಾನೆ. ಅವ ಕೆಟ್ಟವನಿದ್ದಾನೆ ಎನ್ನುವ ಹಾಗೆ ನಿನ್ನನ್ನು ದೂಷಿಸಿ ನಿನಗೆ ಕರೆಯನ್ನು ಕೊಡದೇ ತಾನಿದ್ದಾನೆ ಎನ್ನುವಂತೆ ಆಡಿದಾಗಲೇ ನನಗೆ ಕ್ರೋಧ ಅಧಿಕವಾದದ್ದು. ನಮ್ಮ ಇನ್ನು ಭೀಮಲೆ ಬಂದವನಲ್ಲವ ಇವ. ಸಂಬಂಧವನ್ನು ನೋಡಿದಂತಾದ್ರೆ ನಾನು ಯಾರು, ಅವ ಯಾರು? ಅವ ಅಣ್ಣ, ನಾನು ತಮ್ಮ. ತಮ್ಮನಿಗೊಂದು ಬಹುಮಾನ್ಯತೆಯನ್ನು ಕೊಡದ ಅಣ್ಣನ ಇವ. ಕಾಮವಿಲ್ಲದೆ ಯಾವುದಾಗ್ತದೆ? ವಿದ್ಯಾ ಕಾಮ ಬೇಕಾಗ್ತದೆ. ಕಾಮ ಅಂದ್ರೆ ಬಯಕೆ ಅಂತ ಅರ್ಥ ಅಲ್ಲ. ಅದು ಪತನಕ್ಕೆ ಹೇಗೆ ಕಾರಣವಾಗ್ತದೆ? ಉತ್ಥಾನಕ್ಕೂ ತಾನು ಕಾರಣವಾಗ್ತದೆ. ಅದರ ಪತನಕ್ಕೆ ಕಾರಣ ಎನ್ನುವ ಹಾಗೆ ಅವ ಇಷ್ಟನ್ನು ಮಾಡಿದ್ದಾನೆ ಅಂತಾದ್ರೆ ಭೂಗೋಳ ಏನು ಎನ್ನುವುದನ್ನು ತೋರಬೇಕು ಎನ್ನುವುದಕ್ಕಾಗಿ ಯಾರರಿಯ ದಂಧದಲ್ಲಿ ನಾ ಇಲ್ಲಿಗೆ ಬಂದವ. ನೋಡಿದ್ರೆ ಎಷ್ಟು ಚಂದ ನೋಡಿ. ಇವ ವಿದ್ಯಾಪೀಠ ಕೊಡುವ ಮಗಳನ್ನು ಎಡಬದಿಯಲ್ಲಿ ಕೂತುಗೊಳಿಸಿಕೊಂಡು ಇವ ವಿದ್ಯಾಪೀಠ ಕೊಡುದು. ಇವ ಎಲ್ಲಾದ್ರೂ ಎಡಬದಿಯಲ್ಲಿ ಯಾರು ಕೂತುಕೊಳ್ಳುದು? ಮಗಳನ್ನು ಬಲಬದಿಯಲ್ಲೆಲ್ಲೂ ಕೂತುಗೊಳಿಸಬೇಕಾದ್ದು. ಇವ ಎಡಬದಿಯಲ್ಲಿ ಕೂತುಗೊಳಿಸಿದ ಅರ್ಥವೇನಾಗಾದ್ರೆ ಕ್ರಮ ನಿಯಮ ಎರಡೂ ಇಲ್ಲದ ಬ್ರಹ್ಮ ಇವ. ಇವನಿಗೆ ಸರಿಯಾದಂತಹ ಪಾಠವಾಗಬೇಕು. ನನ್ನನ್ನು ನಿಂದಿಸಿದ್ದರ ಫಲವನ್ನು ಅವ ಅನುಭವಿಸಬೇಕು. ತಲೆ ಇದ್ದವನ ಹಾಗೆ ಮಾತಾಡಿದಲ್ಲ, ಇವನ ತಲೆ ಎಷ್ಟುಂಟು ಅಂತ ನೋಡಬೇಕು. ಅದಕ್ಕಾಗಿ ಪಂಚಶರಗಳಲ್ಲಿ ಒಂದನ್ನು ಉಳಿದು ಮತ್ತೆರಡನ್ನು ಪ್ರಯೋಗ ಮಾಡಬೇಕು. ಆದ್ದರಿಂದಲೇ ಅದು ಆಶಾರದೆಯ ಮುಖಾರವಿಂದ ಅರಳುವುದಕ್ಕಾಗಿಯೇ ಇದೋ 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 ಗಮನಕ್ಕಾಗಿ ನಾಲ್ಕು ಸಾಕು. ವೇದಿಕೆ ಅವನದ್ದೇ, ಕುಣಿತ ಮಾತ್ರ ಅವನದ್ದಲ್ಲ. ಅದು ನನ್ನ ಬಾಣದ ಕುಣಿತ ಆಗಬೇಕು. ನೋಡುವ ಇಲ್ಲದಿವನಿಗೆ ಆಹ್ವಾನ ಆಗ್ತದೆ, ಆವೇಶ ಆಗ್ತದ. ಒಮ್ಮೆ ಮರೆಯಲ್ಲಿತ್ತು ನೋಡ್ತೇನೆ. Mere yo
ಮುಖಾರವಿಂದವನ್ನು ಗಮನಿಸುವಾಗ, ನಿನ್ನ ದೇಹ ಪ್ರಕೃತಿಯನ್ನು ಗಮನಿಸುವಾಗ ಏನೋ ಬದಲಾವಣೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಒಂದುಂಟು, ಕೇಳುತ್ತಾನೆ ನಿನ್ನಲ್ಲಿ, ಉತ್ತರವನ್ನು ಕೊಡಬೇಕು. ಯೌವನವತಿಯಾಗಿ ನೀನು ಕಂಗೊಳಿಸುತ್ತಾ ಇದ್ದಿ, ಹರೆಯದಲ್ಲಿ ಶೋಭಿಸುತ್ತಾ ಇರುವಂತಹ ನಿನಗೆ ಯಾಕೆ ಈ ರೀತಿಯಾದಂತಹ ತೊಳಲಾಟ ಎಂಬುದು ಅರ್ಥವಾಗಲಿಲ್ಲ ಅಲ್ಲ? ಯಾಕೆ ನೀನು ಈ ರೀತಿಯಾಗಿಯೇ ಇರ್ತೀಯ ಎಂಬುದಾಗಿ ನಿರ್ಧಾರವನ್ನು ಮಾಡಿದ್ದೀಯೋ, ಅಥವಾ ನಿನಗೆ ಪುರುಷರ ಸಂಘ ಬೇಕೋ ಎನ್ನುವುದು ಅರ್ಥವಾಗಲಿಲ್ಲ. ಯಾಕೆ ನಿನಗೆ ಯಾರು ಸಂಗಾತಿ, ಪುರುಷ ಸಂಗಾತಿ ಬೇಕು ಅಂತೇಳಿ ನಿನಗೆ ಆಗುವುದಿಲ್ಲವೇ? ಯಾಕೆ ಒಂದು ಹೇಳಬಾರ್ದ? ಏನಾಯ್ತು ನಿನಗೆ ಮನಸ್ಸಿಗೆ? ಹೇಳಬೇಕು. ಸಕಲ ಜನಗಳ ಈ ಸಕಲ ಜೀವಂಗಳ ಯುಗುತ್ತವೆ ಮಗಳನ್ನೇ ಬರಿಯುವುದು. ನನ್ನನ್ನು ನೀನು ಇದೇ ರೀತಿಯಾಗಿ ಪ್ರಶ್ನಿಸುವುದು ನಿಜ? ಖಂಡಿತವಾಗಿಯೂ ಕೂಡ ನನಗೂ ನಿನ್ನ ರೀತಿಯಾದಂತಹ ಮನಸ್ಥಿತಿ ಈ ಹೊತ್ತಿನಲ್ಲಿ ಏನೋ ಬದಲಾವಣೆ ನನ್ನಲ್ಲಿ ಕಾಣುತ್ತಾ ಇದ್ದೇನೆ. ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ಹೌದೇ? ನನಗೂ ಕೂಡ ಹಾಗೆ ನಿನ್ನಂತಹ ಚೆಲುವನ್ನು ಹೊಂದಿದ ತರುಣಿ ದೊರಕಿದಳು ಎಂಬುದಾಗಿದ್ರೆ ನಾನು ಮದುವೆಯನ್ನು ಆಗುವುದಕ್ಕೆ, ವಿವಾಹವಾಗುವುದಕ್ಕೆ ಹಿಂಜರಿಯುವವನಲ್ಲ, ಹಿಂದಡಿ ಇಡುವುದಿಲ್ಲ. ನಾನು ಮದುವೆ ಆಗುತ್ತೇನೆ. ಅದರ ಒಂದು ಮಾತು, ಈಗ ನೀನು ನನ್ನ ರೀತಿಯಲ್ಲಿ ಅಂತ ಹೇಳಿದ್ವಿ, ನಾನು ನಿನ್ನ ರೀತಿಯಲ್ಲಿರುವ ಹೆಣ್ಣು ಬೇಕು ಅಂತ ಹೇಳುತ್ತೇನೆ. ಹೇಗೆ ನಾವು ಇಬ್ಬರು ಸೇರಿದ್ರೆ ಆಗ್ಲಿಕ್ಕಿಲ್ವಾ? ಅದು ಹೇಗೆ ಸ್ವಾಮಿ? ಯಾಕೆ? ನಾನು ನಿಮಗೆ ಮಗಳ ಸಮಾನ. ಮಗಳ ಸಮಾನ? ನೀವು ನನಗೆ ಅಪ್ಪರಾವ್ ಸಮಾನ. ಆದರೆ ಮಗಳು ಅಪ್ಪ ಮದುವೆ ಆಗುವುದು ಎಲ್ಲಿಯಾದರೂ ಉಂಟೇ ಸ್ವಾಮಿ? ನಿನ್ನನ್ನು ನಾನು ಯಜ್ಞ ಮುಖೇನವಾಗಿ ಪಡೆದದ್ದು ನಿಜ. ಲೋಕದಲ್ಲಿ ಎಲ್ಲರೂ ಕೂಡ ಪಡೆಯುವ ರೀತಿಯಲ್ಲಿ ನಾನು ಪಡೆದದ್ದಲ್ಲ. ಹಾಗಂತ ಹೇಳಿ ಈ ಹೊತ್ತಿನಲ್ಲಿ ಆ ರೀತಿಯಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ನಾನು ಹೇಳುತ್ತಾ ಇದ್ದೇನೆ, ನಾವಿಬ್ಬರು ಒಂದಾದರೆ ಒಳಿತು ಎಂಬಂತಹ ಭಾವನೆ ನನ್ನಲ್ಲಿ. ಹೀಗೆ ಬಾ.
ತೊಡಗಿದೆಯಾ ಎಲ್ಲ ದೂರ್ತದೆ ಸೃಷ್ಟಿಯ ಲಯವ ನಿನ್ನನ್ನೇ ಹೇಳುವುದು. ಯಾಕೆ ಏನು ಮಾಡಿದೆ? ನೀನು ಮಾಡಿದ್ದು ಸರಿ ಅಂತ ಕೇಳಿದ್ರು ನಾನು. ನಾನು ಮಾಡಿದ್ದು ನನಗೆ ಸರಿ ಎನಿಸಿದೆ. ಯಾಕೆ ಸರಿಯಾದ್ದು? ಮಗಳನ್ನು ಕೂಡುವುದು ಸರಿಯೇ? ಲೋಕದಂತ ವ್ಯವಹಾರ ಉಂಟೇನೋ? ಅವಳು ಮಗಳು ಎಂಬುದಾಗಿ ನಾನು ಭಾವಿಸಲಿಲ್ಲ. ಮತ್ತೆ ಯಜ್ಞಮುಖೇನವಾಗಿ ಪಡೆದಂತಹ ಅಂಶ ಆಕೆ. ಹಾಗಾಗಿ ಈ ಹೊತ್ತಿನಲ್ಲಿ ಆ ರೀತಿಯಾಗಿ ಪರಿಗಣಿಸದೆ ವಿವಾಹವನ್ನಾಗಿದ್ದೇನೆ. ಏಕಾಂತದಲ್ಲಿ ನಾವಿಬ್ಬರು ಇರುವಂತಹ ಹೊತ್ತಿನಲ್ಲಿ ಕದವನ್ನು ಮುರಿದು ನೀನು ನನ್ನನ್ನು ಪ್ರಶ್ನಿಸುವುದಕ್ಕೆ ಮುಂದಾದೆಯಾ? ಏನು ನೀನೇನು ನನ್ನಿಂದ ಹೆಚ್ಚಿನವನ? ಮತ್ತೇನು? ನಿನ್ನನ್ನು ಕಂಡರೆ ನನಗೇನು ಹೆದರಿಕೆ ಆಗುವುದಿಲ್ವಾ? ಹೆದರಿಕೆ ಆಗುವುದಿಲ್ಲ, ಭಯವಾಗುವುದಿಲ್ಲ. ಭವಿಷ್ಯತ್ತಿನಲ್ಲಿ ನಿನ್ನ ದಾರಿಯನ್ನೇ ಸೃಷ್ಟಿ ಮಾಡಿದಂತಹ ಜೀವಿಗಳು ಹೊಂತಾರೆ. ಹಾಗಾಯಿತು ಅಂತಾದ್ರೆ ಪ್ರಪಂಚ ಏನಾಗುತ್ತದೆ? ಪ್ರಪಂಚದಲ್ಲಿ ಬಹಳಷ್ಟು ಬದಲಾವಣೆಯಾಗ್ತದೆ. ಬ್ರಹ್ಮ ಸೃಷ್ಟಿಗೆ ಯಾವುದು ಮೂಲ ಸ್ವರೂಪ ಇದೆಯೋ ಅದೆಲ್ಲವೂ ಇನ್ನೊಬ್ಬ ಪ್ರಶ್ನಿಸುವ ಹಾಗಿರಬಹುದು. ಬ್ರಹ್ಮತ್ವ ಎಂದು ಏನು? ಶ್ರೇಷ್ಠವಾದದ್ದು, ಧನಾತ್ಮಕವಾದದ್ದು. ಅದನ್ನೆಲ್ಲವನ್ನು ಪರಿಗಣಿಸಿ ವ್ಯವಹರಿಸಬೇಕಂತಹ ನೀನಿಂದು ಅದನ್ನೆಲ್ಲವನ್ನು ಬಿಟ್ಟು ಕೋಣೆಯ ಒಳಗೆ ಮಗಳು ಅಪ್ಪ ಒಂದಾಗಿ ಮಗಳಲ್ಲ ಎನ್ನುವಂತಹ ಭಾವನೆಯಿಂದ ವರ್ತಿಸ್ತಾ ಇದ್ದಿದ್ದಾದ್ರೆ ಎಲ್ಲ ಬ್ರಹ್ಮನೇ ನೀನು ಮಾಡಿದ್ದು ತಪ್ಪೇ ಆಗಿದೆ. ಈ ತಪ್ಪನ್ನು ಒಪ್ಪಿಕೊಂಡು ನನ್ನ ಕಾಲಿಗೆರಗಿದೆ ಅಂತಾದ್ರೆ ನಿನಗೆ ಏನಾದ್ರೂ ಆದೀತು. ಒಂದು ವೇಳೆ ಇದನ್ನೇ ಮುಂದುವರಿಸಿಕೊಂಡು ಬರ್ತಿದ್ದಾದ್ರೆ ಏನು ಮಾಡಬಲ್ಲ? ಇವುಗಳನ್ನು ಕೂಡುವುದಕ್ಕೆ ನಾನು ಬಿಡುವುದಿಲ್ಲ. ಪರಮೇಶ್ವರ ಎಂಬಂತಹ ನಾಮಧೇಯವನ್ನು ಧರಿಸಿಕೊಂಡು ನೀನಿರಬೇಕಾದವ ಲಯಕರ್ತು. ನೀನು ಎಲ್ಲವೂ ನನ್ನಲ್ಲೇ ಉಂಟು, ನಿನ್ನಲ್ಲೆಲ್ಲ. ಏನು ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಏನುಂಟ ನೋಡಿದೆಯಾ? ಎಂತದು? ನನ್ನ ವಾಹನ ಹಂಸ ಹಾರಿಕೊಂಡು ಬರುವಾಗ ನಿನ್ನಲ್ಲಿ ಎಂತ ಉಂಟು? ಅಧಿಕ ಪ್ರಸಂಗಿ. ಏನು? ಎಲ್ಲಿಯೋ ಮಾತನಾಡಬೇಕಾದದ್ದು ಏನೋ ಮಾಡಬೇಕಾದದ್ದು ಎಲ್ಲಿಯೋ ಅಲ್ಲ. ಈಗ ನನಗೆ ಶಿಕ್ಷೆಯಾಗಬೇಕಲ್ಲ, ಇದನ್ನೇ ಮಾಡ್ತಾನೆ. ಪ್ರಶ್ನಿಸುವ ಪರಮೇಶ್ವರನ ಅರ್ಹತೆ ಏನು ಅಂತ ಕೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗಬೇಕು. ಹುಟ್ಟಿಕೊಂಡಾಗಲೇ ಎಲ್ಲವನ್ನು ಗಿಟ್ಟಿಸಿಕೊಂಡವನಾಗಿದ್ದೇನೆ. ಇರುವುದಕ್ಕೆ ಕೈಲಾಸ. ನಿನಗೆ ಏನುಂಟು?
ನನ್ನದು ಸತ್ಯಲೋಕ. ಅಷ್ಟೇ ಅಲ್ಲ, ನನ್ನ ವಿಶೇಷವಾದಂತಹ ಪಾಲವನ್ನೊಮ್ಮೆ ನೋಡು. ಏನಿದೆ ಅಲ್ಲಿ? ಅಕ್ಷಯ ಇದೆ. ನಿನಗೆಲ್ಲುಂಟು ಕಣ್ಣು? ನನ್ನಲ್ಲಿ ನೋಡಿದೆಯೋ? ಎಂತದು? ಕಣ್ಣೇ ಇಲ್ಲ ನಿನಗೆ. ಕಣ್ಣಿಲ್ಲ. ಜ್ಞಾನದ ಕಣ್ಣಿಲ್ಲ ನಿನಗೆ. ನನಗೆ ತ್ರಿಶೂಲ ಇದೆ. ಉಂಟು. ಅಷ್ಟೇ ಅಲ್ಲ, ವಾಹನ ನೋಡಿದ್ಯಾ? ಮಂದಿಕೇಶ ನಾನು. ನನ್ನ ವಾಹನ ಕಂಡಯ? ಬಿಳಿ ಬಣ್ಣದ ಹಂಸ. ಹಂಸ ನಿನ್ನಲ್ಲಿ ಅಷ್ಟೇ ಇರುವುದು. ಏನು? ನಿನಗೆ ಎಷ್ಟು ಮುಖ? ನನ್ನಲ್ಲಿ ಈಗ 4 ಉಂಟು. 4 ಮುಖ. ನಿನ್ನ ಹಾಗಲ್ಲ, ನನಗೆ 5 ಮುಖ. ಅಘೋರ, ತತ್ಪುರುಷ, ಈಶಾನ, ವಾಮದೇವ, ಸತ್ಯೋಜಾತ. ನಿನಗೆ 5 ಉಂಟು. 5 ಮುಖ ಉಂಟು. ನಿನಗೆಲ್ಲುಂಟ ಮುಖ? ನಿನಗೆ 5 ಆದರೇನು? ನಿನಗೆ 5 ಶಿರ. ಹೌದು. ನನಗೆ 4. ಏನು? ಹಾಗಂತ ಹೇಳಿ ಕಡಿಮೆ ಎಂಬುದಾಗಿ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆ ಮುಖಕ್ಕೆ ಹೆಸರುಂಟೇನೋ? ಹಾಗಂತ ಹೇಳಿ ನಿನಗೆ 5 ತಲೆ ಉಂಟು ಎಂಬ ಕಾರಣಕ್ಕೆ ನಿನ್ನನ್ನು ಹೆಚ್ಚಿನವ ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ನಿನಗೇನುಂಟು? ನಿನಗೆ 5 ತಲೆಯ? ಹೌದು. ನಾನು ಯಾರು? ಸೃಷ್ಟಿಕರ್ತ. ನಾನು ನಿನ್ನಂತಾದಂತಹ 5 ತಲೆಗಳನ್ನು ಕಂಡು ಮೆಚ್ಚುವವನು ಎಂಬುದಾಗಿ ಭಾವಿಸಬೇಡ. ಹೆದರಬೇಕು ಅಂತ ತಪ್ಪು ಮಾಡಿದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಮಾಡುವಂತಹ ಅಭ್ಯಾಸ ನನಗೂ ಉಂಟು. ಸೃಷ್ಟಿ ಏನು ಮಾಡ್ತೀನಿ? 5 ತಲೆಗಳನ್ನು ಸೃಷ್ಟಿಸಿದ್ದೇನೆ. ಸೃಷ್ಟಿ ಮಾಡಿದೆ ಅಲ್ಲ? ನೋಡಿದ 5ನೇದ್ದು ಅಲ್ಲ, 5 ಇರಬಹುದು. ಒಂದಕ್ಕಾದ್ರೂ ಹೆಸರುಂಟೇನೋ ನಿನಗೆ? ಹೆಸರಿಲ್ಲವಲ್ಲ. ಹೆಸರಿಲ್ಲದ ತಲೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ನೀನು ತಲೆಯನ್ನು ಮಾತ್ರ ಸೃಷ್ಟಿ ಮಾಡುವುದಲ್ಲ, ಯಾವುದೇ ವಿಚಾರ ಇಲ್ಲದನ್ನು ಸೃಷ್ಟಿ ಮಾಡಬಲ್ಲೆ. ಹಾಗಿರುವಾಗ ವಿಚಾರ ಇಲ್ಲದ ತಲೆ ಉಂಟಲ್ಲ, ಅದು ಮುಂದಕ್ಕೆ ಇರಲೇಬಾರದು. ಅಲ್ಲ, ನಿನ್ನಂತೆ ನೀನು ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಏನಾದ್ರೂ ಪ್ರಯೋಜನ ಇಲ್ಲ. ಹೆಚ್ಚಿನ ತಲೆ ಇದೆ ನನ್ನಲ್ಲಿ ಎನ್ನುವಾಗಲೇ ಆ ತಲೆ ಇರಕೂಡದು ಅಂತ ಹೇಳಿ ನಾನೇನು ಮಾಡಿದ್ದೇನೆ? ಆ ಹೆಚ್ಚಿನ ತಲೆಯನ್ನೇ ಕಿತ್ತೆ ಬ್ರಹ್ಮಶಿರ ನನ್ನ ಕೈಯನ್ನು ಕಚ್ಚಿದೆ. ಕಚ್ಚಿದ್ದು ಮಾತ್ರವಲ್ಲ, ನನ್ನ ರಕ್ತವನ್ನೇ ಹೀರ್ತಾ ಇದೆ. ಇದೆ ಅಂತಾದ್ರೆ ನಾನು ಏನು ಮಾಡಬೇಕು? ಏನಾಗಬೇಕು? ಇದಕ್ಕೆ ಬೇಕಾದದ್ದು ರಕ್ತ. ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದದ್ದು ತಿನ್ನುವುದಕ್ಕೆ ಏನಾದ್ರೂ ಭಿಕ್ಷೆ ಅಲ್ವೋ? ಇದರ ಹೊಟ್ಟೆ ತುಂಬಿಸಬೇಕಾ ಬೇಡವಾ? ನನ್ನ ದೇಹದಲ್ಲಿರುವಂತಹ ರಕ್ತ ಈಗ ಬರಿದಾಗುತ್ತಾ ಉಂಟು, ನಿತ್ರಾಣಿಯಾಗುತ್ತಾ ಇದ್ದೇನೆ. ನಾನೇನು ಮಾಡ್ಬೇಕು ಇವಾಗ? ಭಿಕ್ಷೆ ಬೇಡಬೇಕಾ? ಬೇಡ್ತಾ ಹೋಗ್ಬೇಕಾ? ಹೋಗುವುದು. Hãy subscribe cho kênh Ghiền Mì Gõ để không bỏ lỡ
ಆಗ್ತಾ ಇಲ್ಲ. ಯಾಕೆ ಹೀಗೆ ಮಾಡಿದೆನು? ಹರನೊಡನೆ ಪಂಥವನ್ನು ಕಟ್ಟಿ ನಾನೀಗ ಲೋಕಮುಖದಲ್ಲಿ ಎಲ್ಲರ ಬಾಯಲ್ಲಿ ಆಡಿಕೊಳ್ಳುವವನು ಹಾಗಾಗುತ್ತೇನೆ. ಎಲ್ಲರೂ ನನ್ನನ್ನು ಆಡಿಕೊಳ್ಳುತ್ತಾರೆ. ಯಾಕೆ ಹೀಗೆ ಮಾಡಿದನು ಎಂಬಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಉಂಟು. ಏನು ಮಾಡುವುದು? ಅಯ್ಯೋ, ಉರಿ ಸಹಿಸುವುದಕ್ಕಾಗುವುದಿಲ್ಲ. ಅಯ್ಯೋ ಅಯ್ಯೋ ಬ್ರಹ್ಮದೇವರು ಸತ್ಯಲೋಕ ಪೀಠದ ಮೇಲೆ ಕೂತದ್ದು ಯಾರು ಅಂತ ನೋಡಿದ್ದು ನಾನು. ಓ ಬ್ರಹ್ಮದೇವರು, ಇದು ಒಮ್ಮೆ ಸರಿ ನೋಡ್ತೇನೆ. ಸತ್ಯವೇ ಲೋಕ, ಸತ್ಯಕ್ಕೆ ಸ್ವರೂಪ. 5 ತಲೆ, ಹಂಸವೇ ವಾಹನ, ಅಕ್ಷಮಾಲೆ, ಎಂಥದ್ದೆಲ್ಲ ನಮ್ಮ ವೈಭವ. ಸೃಷ್ಟಿಕರ್ತ ಪ್ರಪಂಚದ ದಿನವೊಂದಕ್ಕೆ 84 ಲಕ್ಷ ಜೀವಜಾಲಗಳನ್ನು ಸೃಷ್ಟಿಸುವ ಕೌಶಲ್ಯವನ್ನು ಹೊಂದಿದಂತ ಮಹಾನುಭಾವ. ನಾ ಮಾಡಿದ್ದು ನಡೆಯುತ್ತದೆ, ನಾನು ಏನು ಮಾಡಿದ್ರು ಸರಿ. ಏನನ್ನೂ ಸೃಷ್ಟಿಸಬಲ್ಲೆ, ಎಲ್ಲಿಯೂ ಸೃಷ್ಟಿಸಬಲ್ಲೆ ಎನ್ನುವಂತ ಒಂದು ರೀತಿಯ ಹಮ್ಮಿನ ಭಾವ ನಮ್ಮೊಳಗೆ ತುಂಬಿತು. ಉದ್ಯೋಗ ಉಂಟು ಅಂತ ಯಾರಾದರೂ ತಲೆ ಮೇಲೆ ಕೋಡು ಏರಿಸಿಕೊಂಡ್ರೆ ಆಗುವುದು ಹೀಗೆ. ಎಷ್ಟು ದೊಡ್ಡ ಮನೆ ಇದ್ದರೇನು, ಕೂತುಕೊಳ್ಳಿಕ್ಕೆ ಏನು ನೋವಾಗಕೂಡದೆನ್ನುವುದಕ್ಕಾಗಿ ಪೀಠವಾಗಿಟ್ಟುಕೊಂಡದ್ದು ಅಂಬುಜವನ್ನು, ಅಂಬುಜಾಸನ. ಆ ಪ್ರಕರಣದಿಂದಲೇ ಅನುಭವಕ್ಕೆ ಬರಬೇಕಾಗಿತ್ತು. ತುಂಬಾ ತಲೆಗೆ ಏರಿಸಿಕೊಳ್ಳಕೂಡದು ಅಂತ ಆದಿಯಲ್ಲಿ ಏರಿಸಿದ್ದರಿಂದ ವಿಷ್ಣುವಿನ ಹೊಟ್ಟೆಯ ಒಳಗೆ ಹೊಕ್ಕು ಮತ್ತೆ ಅವ ಕೊಟ್ಟ ದಾರಿಯಿಂದ ಕಮಲನಾಳದಿಂದ ಮೇಲೆ ಬಂದು ಅಲ್ಲೇ ಮುದುಡಿ ಕೂತವ. ಆಮೇಲೆ ಕಮಲಪೀಠ ಎಂಬ ಹೆಸರಾಯಿತು. ಏನಿದೇನಿದು ಬ್ರಹ್ಮದೇವ, ಅಂಬುಜಾಸನನಾದ ನೀನು ದುಗುಡವನ್ನೇ ತುಂಬಿಕೊಂಡು ಈ ಕಾಲಕ್ಕೆ ಸಭೆ ನೋಡುವುದಿಲ್ಲ ಅಲ್ಲ. ನೋಡ್ಲಿಕ್ಕೆ ಸಭೆಯಲ್ಲಿ ಯಾರಿದ್ದಾರೆ? ಬಂದ್ರಂತೆ ಕೆಲವರೆಲ್ಲ ಸಭೆ ನೋಡಬೇಕು, ಕಾರ್ಯಕ್ರಮ ನೋಡಬೇಕು ಅಂತ. ಆಮೇಲೆ ಇಲ್ಲಿ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಯಿತು ಅಂತ ಗೊತ್ತಾಗುವಾಗ ಶಾಲೆಯ ಬಾಗಿಲು ಮುಚ್ಚಿದ್ದೇ ತಡ ಅಲ್ಲಿಂದ ಬೆನ್ನು ಹಾಕಿ ಹೋದ್ರಂತೆ. ಈಗ ಓಲಗ ಶಾಲೆ ಮಾತ್ರ ಉಂಟು, ಇದ್ದಲ್ಲಿ 10 ಪೀಠ ಮಾತ್ರ ಇರುವುದು. ತಲೆ ಅಡಿಗೆ ಹಾಕಿ ಕೂತಿದ್ದಿ ನೀನು. ತಲೆ ನೋಡಿದ್ದು ಈಗಲ್ವ? ದೇವ್ರೇ, ಇದೆಂತದ್ದಪ್ಪ! ತಲೆಯಿಂದ ಕೆನ್ನೀರ ದಾರೆ ಹರಿಯುತ್ತಾ ಉಂಟು. ನೋಡಿದ್ರೆ ರಕ್ತ ಅಲ್ವೋ?
ನಿನ್ನ ರಕ್ತವು ಕೆಂಪೆ ಅಲ್ವ? ನಿನ್ನ ರಕ್ತವು ಕೆಂಪು ಬಣ್ಣವೇ ಅಲ್ವ? ನಾನೆಲ್ಲಾದ್ರೂ ಬಿಳಿ ಬಣ್ಣದ ರಕ್ತ ಉಂಟು ಅಂತ ಲೆಕ್ಕ ಹಾಕಿದ್ದೆ. ಯಾಕೆ ಏನು ವಿಶೇಷ? ಬ್ರಹ್ಮ ದೊಡ್ಡವಲ್ವೋ? ಈಗ ದೊಡ್ಡವ ಹೆಚ್ಚಿನವ ಅಂತಾದ್ರೆ ಏನಾದ್ರೂ ಬಣ್ಣ ಬದಲಾವಣೆ ಉಂಟು ಅಂತ ಅದಲ್ಲ. ಎಲ್ಲರಿಗಿರುವ ಹಾಗೆ ನಿನಗಿರುವುದು ಕೆನ್ನೀರೇ. ಅದೂ ದಾರಿಯಾಗಿ ಮುಖದ ಮೇಲೆ ಇಳಿಯುತ್ತದೆ, ಕಣ್ಣೀರೂ ದಾರಿಯಾಗಿ ತಾನು ಇಳಿಯುತ್ತದೆ. ಈ ಕಾಲಕ್ಕೆ ಆನತಮಸ್ತಕನಾಗಿ ದುಗುಡದಲ್ಲಿ ಒಬ್ಬನೇ ಕುಳಿತುಕೊಂಡು ಮೇಲೆ ಕೆಳಗೆ ನೋಡುತ್ತಾ ಅಯ್ಯೋ ಮುರ್ರ ಅಂತ ಹೇಳುವುದಕ್ಕೆ ತೊಡಗಿದೆಯಲ್ಲ. ಅಯ್ಯಯ್ಯೋ ನಿನ್ನ ಚಂದ ಸಾಲದು, ಇನ್ನೂ ವರ್ಣಿಸಬೇಕು. ಹಾಗುಂಟು ನಿನ್ನ ಸ್ವರೂಪ. ಆಹಾ ಕೋಪ ಬರದಯಾನು ನಾನು ಸಾಧು ಎಂಬುದಾಗಿ ಭಾವಿಸಿದೆ. ವಿದ್ಯಾಪೀಠಕ್ಕೆ ಕಾಮ ಬರಕೂಡದು ಹೇಳಿದವ. ಈಗ ವಿದ್ಯಾಪೀಠದಲ್ಲಿ ವಿದ್ಯೆ ಕೊಡುವಂತಹ ಸಂದರ್ಭದಲ್ಲಿ ಕಾಮವಲ್ಲಿಗೆ ಬಂದರೆ ಏನಕ್ಕೇನು ಓದಿದ್ದು ಎಂಬಂತಹ ವಿಚಾರದಿಂದಲೇ ನಾನು ಅಲ್ಲಿಗೆ ಬರುವುದು ಬೇಡ ಎಂಬುದಾಗಿ ಹೇಳಿದೆ. ಏನು ಮಾಡೋಣ? ನಾನು ವಿದ್ಯಾಪೀಠವನ್ನು ಕೊಡುವವನೇ ಮತ್ತೆ ಮಗಳ ಜೊತೆಯಲ್ಲೇ ಕಾಮದ ಆಟ ಆಡ್ಲಿಕ್ಕೆ ಶುರು ಮಾಡಿದೆ. ಈಗ ಬಂದದ್ದೆಂತದ್ದು ಕಾಮವು? ಲೋಕದ ಕ್ಷೇಮಕ್ಕೆ ಬೇಕಾಗಿ ನಾನು ಆ ರೀತಿಯಾಗಿ ಮಾಡಿದ್ದೆ. ಆದರೆ ನಿನ್ನ ಕ್ಷೇಮ ಏನಾಯ್ತೀಗ? ನನ್ನದಾದಂತಹ ಈ ಪರಿಸ್ಥಿತಿಯನ್ನು ಕಂಡು ಹಂಗಿಸುವಯ ಇನ್ನೊಬ್ಬರನ್ನು ದೂರಬಾರದೇನು? ನೀನು ಹಂಗಿಸುವುದು ಇದು ದೂರುವುದು ಅಲ್ಲಪ್ಪ. ನೀವು ಹೊಗಳಿದ್ದು ಹಂಗಿಸುವುದನ್ನು ಕೇಳುವುದಕ್ಕೆ ನನಗಾಗುವುದಿಲ್ಲ. ಹೌದು, ನಿನಗೊಂದು ಬುದ್ಧಿಯನ್ನು ಕಲಿಸಲೇಬೇಕು. ಏನು ಅಹಂಕಾರದಿಂದ ನೀನು ನನ್ನನ್ನು ಹಂಗಿಸುವುದಕ್ಕೆ ಹೊರಟವ? ಅಹಂಕಾರ ಅಲ್ಲಪ್ಪ, ನೀ ಮಾಡಿದ್ದನ್ನು ನೀನು ಉಂಡತಿ. ಆಗ ನಿನ್ನದಾದಂತಹ ವರ್ತನೆಗೊಂದು ಬುದ್ಧಿಯನ್ನು ಕಲಿಸಲೇಬೇಕು. ಏನು ಇಲ್ಲದಿದ್ದರೆ ನಾನು ಬ್ರಹ್ಮ ನಿನ್ನನ್ನು ಬಿಟ್ಟರೆ ಏನಾದೀತು? ಏನು ಮಾಡ್ತೀವಿ? ನಿನಗೆ ಶಾಪವನ್ನು ಕೊಡ್ತೇನೆ. ಶಾಪ. ನೀನು ಈ ಕೆಲಸವನ್ನು ಮಾಡುವುದು ಯಾರ ಬೆಂಬಲದಿಂದ? ನಿನ್ನ ಗುರು ಪರಮೇಶ್ವರ ಶಂಕರ ದೇವರು. ದೇವರು ನಿನಗೆ ಆ ಪರಮೇಶ್ವರನೊಲಮೆಯಿಂದಲಾಗಿ ನೀನು ಈ ರೀತಿಯಾಗಿ ನನ್ನನ್ನು ಈ ಪರಿಸ್ಥಿತಿಗೆ ತಳ್ಳುವಂತಹ ಕೆಲಸವನ್ನು ಮಾಡಿದೆಯಲ್ಲ. ತಲೆ ಹೋಯಿತು ಎಂಬುದಾಗಿ ಪದೇ ಪದೇ ಹೀಯಾಳಿಸಬೇಡ. ನಿನಗೂ ಒಂದು ಕಾಲ ಬರುತ್ತದೆ. ನೀನು ಗುರು ಎಂಬುದಾಗಿ ಹೇಳ್ತೀಯಲ್ಲ, ಯಾವತ್ತಿಗೂ ಗುರು ಎಂಬಂತಹ ವ್ಯಕ್ತಿ ಜ್ಞಾನದ ದೃಷ್ಟಿಯನ್ನು ತೆರೆದು ನೋಡುತ್ತಾನು. ಆ ಹೊತ್ತಿಗೆ ನೀನು ಭಸ್ಮವಾಗಿ ಶಾಪದ ಫಲವನ್ನು ನೆರೆ ಹೊಂದಿ ಮನದಲ್ಲಿ ಕಂಗಿಡುಗ ಹರಿ ಹರಿದ ದುರ್ಗತಿಯ ನೆನೆರು ಹುಡುಗಾಟಿಗೆ ಆಗಿ ಹೋಯಿತೋ ಹೇಗೆ ನನ್ನದು ಪ್ರಕರಣ ಈ ಹಂತಕ್ಕೆ ತಿರುವನ್ನು ಪಡೆಕೊಳ್ತದೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನನ್ನನ್ನು ಕಡೆಗಣಿಸಿದವ ಬ್ರಹ್ಮ ವಿದ್ಯಾಪೀಠದ ಅಲಂಕಾರವಾಗುವ ಕಾಲಕ್ಕೆ ಕಾಮದಿನ ಕೂಡದು ಎನ್ನುವ ಹಾಗೆ ದೂಷಣೆಯನ್ನು ಮಾಡಿದ ಎನ್ನುವುದನ್ನು ತಿಳಿದು ದೂಷಿಸಿ ಅವನು ಅನುಭವಿಸಬೇಕು ಎನ್ನುವುದಕ್ಕಾಗಿ ಈ ಕಾರ್ಯವನ್ನು ಸಿಗಿದವ. ನನ್ನ ಪ್ರಾಣಪ್ರಯೋಗದಿಂದ ಆದ ಬದಲಾವಣೆಯಿಂದ ಕ್ರೋಧಗೊಂಡ ಶಂಕರನು ಶಾಸನವನ್ನು ಮಾಡಿ ಇವರ ತಲೆಯನ್ನೇ ಚಿವುಟಿದ್ರೆ ನಾವನ್ನು ಹಂಗಿಸಿ ನನ್ನ ಆತ್ಮ ಸಮಾಧಾನಕ್ಕಾಗಿ ನಾನಷ್ಟನ್ನು ಮಾಡಿದೆ ಅಂತ ಆದರೆ ಮುರಿದು ಶಾಪವನ್ನು ಕೊಟ್ಟನಲ್ಲ, ಹರನ ಹಣೆಗಣ್ಣಿಗೆ ಬೆಂದು ಹೋಗು. ಶಿವನೇ, ಹುಚ್ಚು ಕೆಲಸವಾಯಿತಲ್ಲ, ಹುಡುಗಾಟಿಗೆ ಮಾಡಿದ ಹಾಗಾಯಿತು. ಪರಿಣಾಮದಿಂದ ನನ್ನ ಬದುಕನ್ನೇ ನಾ ಕಳ್ಕೊಳ್ಳಬೇಕಾದಂತಹ ಸ್ಥಿತಿಗೆ ನಾನು ಕಾರಣೀಭೂತನಾಗಿ ಹೋದೆ. ಏನು ಮಾಡೋಣ? ಈ ಆಪತ್ತನ್ನು ಪರಿಹರಿಸುವವರು ಯಾರು? ಅಂತರಂಗಕ್ಕೆ ಉಂಟಾದಂತಹ ಗೋಳಿಗೆ ಸಮಾಧಾನವನ್ನು ಕೊಡುವವರು ಯಾರು? ಅರ್ಥವಾಗುವುದಿಲ್ಲ. ಆದರೆ ಹೀಗಲ್ಲ, ಏನನ್ನು ಕೊಡಬೇಕಾದರೂ ಮಗು ಸಿಕ್ಕಿತೆಂದು ಉಪ್ಪದಿರು, ಮೈ ಮರೆಯಾದಿರು, ಕರ್ತವ್ಯಕ್ಕೆ ದೋಷ ಉಂಟಾದೀತು, ಎಚ್ಚರದಿಂದಿರಬೇಕು ಅಂತ ಹೇಳಿದವ ನಮ್ಮಯ್ಯ.
ಆದ್ದರಿಂದಲೇ ಕ್ಷೀರವಾರಿ ಛೇದನಾದ ಶೀಲವಲನಾದ ನನ್ನಯ್ಯನನ್ನೇ ನಿರ್ಜನವಾದಂತಹ ಪ್ರದೇಶವನ್ನು ಸೇರಿ ಕಠಿಣವಾದಂತಹ ಸಾಧನೆಯಿಂದ ಒಲಿಸಿಕೊಳ್ತೇನೆ. ಮಂಗಳವಾಗಬೇಕು ಎನ್ನುವಂತಹ ಉದ್ದೇಶದಿಂದಲೇ ಕುಸುಮಾವತಿಯನ್ನು ಸತ್ಯಲೋಕವನ್ನು ಉಳಿದು ಕ್ಷೀರವಾರಿದಿಯ ತಡಿಯನ್ನು ಸೇರಿಕೊಂಡವ ನಾನು. ಇಲ್ಲಿಂದ ಉತ್ತರಿಸಿ ಆ ಸ್ವರ್ಣಭವನವನ್ನು ಪ್ರವೇಶಿಸುವಂತಹ ಯೋಗ್ಯತೆಯನ್ನು ಕಳೆಕೊಂಡನಲ್ಲ ನಾನು. ಹರಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿಯೇ ವಾರಿಧಿಯ ತಡಿಯಲ್ಲೇ ಪದ್ಮಾಸನವನ್ನು ಒಲಿದು ಕುಳಿತು ಭಗವಂತನು ನನ್ನಯ್ಯನುವಾದಂತಹ ಲೋಕಪಾಲಕನಾದಂತಹ ಶ್ರೀಹರಿಯನ್ನು ಭಕ್ತಿಯಿಂದಲೇ ಪ್ರಾರ್ಥಿಸುತ್ತೇನೆ. ಹೇ ಜಗನ್ನಾಯಕನೇ, ಹೇ ಪಾಲನಾಕರ್ತ, ಹೇ ಅಚ್ಯುತ ಅನಂತ ಕೇಶವ ದಾಮೋದರ, ರಕ್ಷಿಸು ರಕ್ಷಿಸು ರಕ್ಷಿಸು. ಆಶ್ಚರ್ಯಚಕಿತನಾಗಿದ್ದೇನೆ. ಕ್ಷೀರಸಾಗರದ ಥಡಿಯಲ್ಲಿ ನೀನು ಈ ರೀತಿಯಾಗಿ ನನ್ನನ್ನೇ ಏಕೋಭಾವನೆಯಿಂದ ತಪಸ್ಸನ್ನಾಚರಿಸುವುದನ್ನು ಕಂಡೆ. ನಿನ್ನದಾದಂಥ ಧ್ವನಿ ನನ್ನ ಹೃದಯ ಮಂದಿರವನ್ನು ಸೇರಿತ್ತು ಮಗನೇ. ಇಕ್ಷುಚಾಪನ ನೀನು ಶಂಕರನಿಂದಲೇ ಬೇಕಾದಂಥ ವಿಷಯಗಳನ್ನು ಎಲ್ಲವನ್ನೂ ಖಂಡಿತ ಪಡೆದಂತಹ ನೀನು ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿಕೊಂಡವ. ಹಾಗಿದ್ರೆ ಈ ಕಾಲದಲ್ಲಿ ನನ್ನನ್ನೇ ಸ್ತುತಿಸಿಕೊಳ್ಳಬೇಕು ಅಂತಾದರೆ ಅಂತರಂಗದಲ್ಲಿ ಯಾವುದೋ ರೀತಿಯ ವೇದನೆಯನ್ನು ಇಟ್ಟುಕೊಂಡಿದ್ದೆ ಎನ್ನುವುದನ್ನು ನಿನ್ನ ಮುಖಕಮಲದಿಂದ ನಾನು ತಿಳಿದುಕೊಂಡವನೇ ಇದ್ದೇನೆ. ಏನು ಚಿಂತೆ ಬಂತು ಮಗನೇ? ಕ್ಷಣ ಮಾತ್ರದಲ್ಲಿ ನಿನ್ನ ಸಮಸ್ಯೆಯನ್ನು ದೂರೀಕರಿಸಿ ನಿನ್ನ ಭವಿಷ್ಯದ ಬಗ್ಗೆ ನಾನು ಕಾಪಾಡ್ತೇನೆ. ಏನಾಗಬೇಕು ಶಂಕರ ದೇವನ ಕಣ್ಣೊಳಗೆ ದೇವನ ವಿದಿಶಾ
ಸದಾ ಜಾಗೃತನಾಗಿರಬೇಕು. ಸತ್ವಗುಣದಿಂದಲೇ ಯಾವನೂ ಔನ್ನತ್ಯವನ್ನು ಹೊಂದುವುದಿಲ್ಲ. ಸಾತ್ವಿಕನು ನೀನಾಗಿರುವ ಅನ್ನುವಂತೆ ನೀನಾಡಿದರೂ ಪ್ರಕರಣದಲ್ಲಿ ನಾ ತಪ್ಪಿ ಹೋದೆ ತಂದೆ. ಎಲ್ಲಿ ಬಂದಿದೆ? ಯಾವುದರಲ್ಲಿ? ಬ್ರಹ್ಮದೇವನು ಶಾರದಿಗೆ ವಿದ್ಯಾಪೀಠವನ್ನು ಕೊಡುವುದಕ್ಕಾಗಿ ಹೊರಟವ. ಅದ್ಯಾಕೋ ಕಾಮನನ್ನು ದೂರಿದ ಎನ್ನುವುದೇ ನನ್ನನ್ನು ರೊಚ್ಚಿಗೆಬ್ಬಿಸಿತು. ಕಾರಣಕ್ಕಾಗಿ ಅವರು ಪೀಠದಲ್ಲಿರುವಾಗಲೇ ಪೂಗೋಲನ್ನೆಸೆದೆ. ಅವರಿರುವರು ಪರಸ್ಪರ ಪ್ರೇಮ ಭಾವವುಳ್ಳವರಾಗಿ ಹೋಗಿ ತಿಳಿದಂತ ಲೋಕೈಕ ನಾಯಕನ ಅಂತ ಶಂಕರನೇ ಹೋಗಿ ಶಾಸನವನ್ನು ಮಾಡುವ ಅಧಿಕಾರವುಳ್ಳ ಆತ ಬ್ರಹ್ಮನು ಅಧಿಕವಾಗಿ ಧರಿಸಿ ಅಂತ ಒಂದು ಶಿರವನ್ನು ಕಿತ್ತು ತೆಗೆದ. ಕೆನ್ನೀರ ದಾರಿಯನ್ನು ಕಂಡ ನಾನು ನನ್ನನ್ನು ಕಡೆಗಣಿಸಿದ ಬೊಮ್ಮನ ಕುರಿತಾಗಿ ಹಾಸ್ಯದ ಮಾತುಗಳನ್ನು ಆಡಿದೆ. ಪರಿಣಾಮದಿಂದ ಕ್ರುದ್ಧನಾದ ಬ್ರಹ್ಮದೇವ ಒಂದು ಶಾಪವನ್ನೇ ಕೊಟ್ಟಿದ್ದಾನೆ. ಯಾವನನ್ನು ಕೆಣಕಿದೆಯೋ, ಯಾವನನ್ನು ಕೆರಳಿಸಿದೆಯೋ ಅಂತಹ ಶಂಕರನ ಉರಿಗಣ್ಣಿಗೆ ನೀ ಭಸ್ಮವಾಗಿ ಹೋಗು ಅನ್ನುವಂತೆ ಶಾಪ ಕೊಟ್ಟಿದ್ದಾನಪ್ಪಯ್ಯ. ರಕ್ಷಿಸಬೇಕು, ರಕ್ಷಿಸಬೇಕು. ಶಾಪವ ಜಗದ ಕ್ಷೇಮಕ್ಕೆ ಬಳಸಲಾಗುವುದು. ಮಾರನೆನ್ನುವ ಹೊಗಳಿಕೆಯು ನಿನಗುವುದು. ಮರುಭವ ಹೊಲಗೆ ಸುತನಿಗೆ ಪರಜೀವನ ನಿಗ್ರಹಮತಿಶಯದ ಸೌಭಾಗ್ಯವೆನ್ನುವುದು. ವ್ಯಥೆಯ ದೊರೆಯಲಿ ಮಣಿಯು ಕೈದಿದ ನಿಜ ಮುರಗೆ ಕಾಮ. ಶಾಪಕ್ಕೆ ವಶವಾಗಿ ಮಗನ ಜೀವನ ಈ ರೀತಿಯಾಗುತ್ತದೆ ಎನ್ನುವಂತಹ ವಿಚಾರದ ಕುರಿತು ಅಪ್ಪನ ಹೃದಯದಲ್ಲಿ ಆವರಿಸುವನು. ಪ್ರತ್ಯೇಕವಾದುದು ಮಗನೇ. ಮಗನ ಶ್ರೇಯಸ್ಸನ್ನು ಕಾಣಬೇಕಾದಂತ ಅಪ್ಪ ಜೀವಂತವಾಗಿರುವಾಗಲೇ ಇಂತಹ ದುಸ್ಥಿತಿಯನ್ನು ಕಾಣುವಂತಹ ಸ್ಥಿತಿ ಒದಗಿ ಬಂತಲ್ಲ ಎನ್ನುವ ವೇದನೆಯೂ ನನಗಾಗಿದೆ. ಆದರೆ ಒಂದು ನೆಮ್ಮದಿ ಮಗನೇ, ಈ ಬಗ್ಗೆ ನೀನು ಕಳವಳಿಸಬೇಡ, ದುಃಖಿಸಬೇಡ. ವಿಧಿ ಶಾಪಕ್ಕೆ ನೀನು ಯಾರು ನಿನ್ನ ಉನ್ನತಿಗೆ ಶ್ರೇಯಸ್ಸಿಗೆ ಕಾರಣನಾದಂತ ಶಂಕರನೋ ಅವನೇ ನಿನ್ನ ಪ್ರಾಣಕ್ಕೆ ಮುನ್ನಾಗಿ ಒದಗಿ ಬರುತ್ತಾನೆ ಎನ್ನುವ ಹಾಗೆಯೇ ವಿಧಿ ನಿರ್ಣಯವನ್ನು ಯಾರಿಂದಲೂ ಮೀರಿಸುವುದಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚದ ವೈಶಿಷ್ಟ್ಯವೇ ಅಷ್ಟು. ಕಣ್ಣು ತೆರೆದರೆ ಬೇಕಾದಂತಹ ವ್ಯವಸ್ಥೆ, ಕಣ್ಣು ಮುಚ್ಚಿದರೆ ಮರಣ, ಕಣ್ಣು ತೆರೆದರೆ ಕೂಡ ಆಗಬೇಕಾದಂತಹ ವ್ಯವಸ್ಥೆಗೆ ಜೀವನ ಇನ್ನೊಂದು. ಹಾಗಿದ್ರೆ ಈ ಮಧ್ಯದಲ್ಲಿರುವ ಈ ಜೀವನ ಎಷ್ಟು ಪರಿಪೂರ್ಣವಾದುದು ಎನ್ನುವುದನ್ನು ನೀವು ನೋಡಬೇಕು ಮಗನೇ. ಮುಚ್ಚಿ ತೆರೆಯುವುದರೊಳಗೆ ಆಗಬಹುದಾದ್ದನ್ನು ನಾವು ನೋಡಬೇಕಾಗ್ತದೆ. ಹೌದಲ್ಲ? ಹಾಗಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಎನ್ನುವುದು ಪ್ರಾಮುಖ್ಯವಲ್ಲ, ಬದುಕಿನಲ್ಲಿ ಏನನ್ನು ಸಾಧಿಸಿದ ಎನ್ನುವ ಹಾಗೆ. ಸತ್ಕೀರ್ತಿವಂತನಾಗಿ ಸದ್ಗುಣವಂತನಾಗಿ ಸಾವಿರಾರು ಮಂದಿಗಳ ಬಾಯಿಗಳಲ್ಲಿ ಹೊಗಳಿಕೆ ನುಡಿ ಬಂದರೆ ಅದೇ ಅವನಿಗೆ ಬೇಕಾದ್ದು ಮಗನೇ. ಈ ಕಾಲದಲ್ಲಿ ನನ್ನ ಮಗ ಶ್ರೇಯೋಭಿವೃದ್ಧಿಯನ್ನು ಪಡೆದವನು ಅರಕ್ಷಣದಲ್ಲಿ ಮಾಯವಾಗುತ್ತಾನೆ ಎನ್ನುವ ಹಾಗೆ ನಾನು ಯೋಚಿಸಿಕೊಂಡೆ ಅಂತಾದರೆ ನಾನೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತೇನೆ. ವಿಧಿ ನಿರ್ಣಯವನ್ನು ಮೀರಿಸುವುದಕ್ಕೆ ಸಾಧ್ಯವಿಲ್ಲ. ವಿಧಿ ಕೊಟ್ಟಂತಹ ಶಾಪವು ನಿನ್ನ ಬದುಕಿಗೆ ವರವಾಗಿ ಪರಿಣಿಸಲಿ, ಆ ಜಗತ್ತಿನ ಕ್ಷೇಮಕ್ಕಾಗಿ ಅದನ್ನು ಸದ್ವಿನಿಯೋಗವಾಗಲಿ ಎನ್ನುವ ಹಾಗೆ ನನ್ನ ಆಶಯವಾಗಿದೆ. ಉದಾಹರಣೆಯೊಂದನ್ನು ನಾನು ಕೊಡಬಲ್ಲೆ. ಏನಪ್ಪ? ಲೋಕೋತ್ತರದ ಕಲ್ಯಾಣಕ್ಕೋಸ್ಕರವಾಗಿ ಕೆಲವೊಂದು ಋಷಿವ ಪರಂಪರೆಯನ್ನು ನೀನು ಕಂಡುಕೊಂಡೆಯ. ಪ್ರತೀಚಿಯಾದರೂ ಕೂಡ ತನ್ನದೇ ಆದಂತಹ ದೇವೇಂದ್ರ ಅಥವಾ ದೇವಲೋಕವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಪ್ರಾಣದ ಹಂಗನ್ನು ತೊರೆದು ಶರೀರದ ಬೆನ್ನೆಲುಬುವನ್ನಾಗಿ ಮಾಡಿ ವಜ್ರಾಯುಧವನ್ನು ಉತ್ತಮನಾಗಿದ್ದಾನೆ. ಶಿಬಿ ಚಕ್ರವರ್ತಿಯೋ ಜೀಮುತ ವಾಹನ ಮೊದಲಾದವರೆಲ್ಲರೂ ಲೋಕಕ್ಷೇಮಕ್ಕಾಗಿ ಪ್ರಾಣವನ್ನೇ ಅರ್ಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಿದ್ರೆ ಯಾಕೆ ತನ್ನದು ಎನ್ನುವುದು ಪ್ರಶ್ನೆ ಅಲ್ಲ, ತನ್ನದು ಏನಿದ್ದರೂ ಲೋಕಕ್ಕೆ ಅದು ಅರ್ಪಣೆಯಾಗಲಿ ಎನ್ನುವ ಹಾಗೆ ಇಲ್ಲಿರಬೇಕಾದ್ದು ನನಗೆ ಮಗನೇ. ನೀನು ಗಳಿಸಿದಂತಹ ಕೀರ್ತಿ ಮೂರು ಲೋಕದಲ್ಲಿ ಶಾಶ್ವತವಾಗಿ ಉಳಿಯಬೇಕು, ಹೌದಲ್ಲ?
ಹಾಗಿದ್ರೆ ಇಂಥ ಕೀರ್ತಿ ನಿನ್ನ ಬದುಕಿಗೆ ಸಿಕ್ಕಿದೆ ಎಂದಾದರೆ ನನಗೂ ಸಂತೋಷ. ಬರಬೇಕಾದಂತಹ ಸನ್ನಿವೇಶವನ್ನು ಸಂತೋಷದಿಂದಲೇ ಸ್ವೀಕರಿಸಿಕೊಳ್ಳಬೇಕಾದ ಕರ್ತವ್ಯ. ಹಾಗಿದ್ರೆ ಮುಂದೊಂದು ಜನ್ಮನೆ ಎಂದಾದರೆ ನೀನೇ ನನ್ನ ಸ್ಮರಣೆ ಬರುವಂತಹ ಅವಕಾಶವನ್ನು ವಿಧಿ ಒದಗಿಸಿಕೊಡಬೇಕು. ವಿಧಿವರದ ಎರಡಕ್ಷರವನ್ನು ಮೀರಿಸುವುದಕ್ಕೆ ನನ್ನಿಂದಲೂ ಸದಳೋ ಮಗನೇ. ಆದ್ದರಿಂದ ನೀನು ನಿನ್ನದೇ ಆದಂತಹ ಚಿಂತೆಯನ್ನು ಬಿಟ್ಟು ಸಮಾಧಾನವನ್ನು ಹೊಂದಿದನಪ್ಪ, ಸಮಾಧಾನವನ್ನು ಹೊಂದಿದೆ. ಶ್ರೇಯಸ್ಸಾಗಲಿ. ಕಳೆದು ಹೋಯಿತು ಎನ್ನುವ ಹಾಗೆ ನಾ ಭಾವಿಸಿದರೆ ಅಪ್ಪಯ್ಯನೇ ಆಡಿದನಲ್ಲ, ಏನೇ ಬಂದನು ಎದುರಿಸುವುದಕ್ಕಾಗಿ ಸಮಾಧಾನ ಚಿತ್ತನಾಗು. ಲೋಕಹಿತಕ್ಕಾಗಿ ನಿನ್ನ ಒದಗಿದಂತಹ ಶಾಪವನ್ನು ಬದಲಾವಣೆ ಮಾಡಿಕೊ. ಕರ್ಮದ ಕೌಶಲದಿಂದಷ್ಟನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಮಗು, ಸಮಾಧಾನ. ನನ್ನ ಬದುಕಿನ ಸಾರ್ಥಕತೆ ಎನ್ನುವುದು ಲೋಕಹಿತಕ್ಕಾಗಿ ಆಗಬೇಕು, ಆಗುತ್ತದೆ. ಆಗಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನನಗುಂಟು ಎನ್ನುವುದಾದರೆ ಮತ್ತೆ ಮರಣದಲ್ಲಿ ನೋವೇನು? ನಾನು ಆಗಿದನ್ನು ಅರ್ಪಿಸುವುದಕ್ಕೆ ಸಿದ್ಧನಾದವ. ಇಲ್ಲಿರುವುದಲ್ಲ ಕುಸುಮಾವತಿ ಅಂತ ಸಾಗುತ್ತೇನೆ. ಸುಸ್ಥಿರದಿಂದ ಕಾಲವನ್ನು ಕಳೆಯುತ್ತಾ ಇದ್ದೆ. ವರ್ತಮಾನ ಕಾಲಕ್ಕೆ ತಾರಕನೆನ್ನುವಂತಹ ಕೂಡ ಸೇನಾ ಸಮೇತನಾಗಿ ಸ್ವರ್ಗಲೋಕವನ್ನು ಸೇರಿದ. ಬಂದಂತಹ ಖಳರ ಕೂಡೆ ಕಾಲಗವನ್ನು ಎಸಗುವುದಕ್ಕೆ ನಾವು ಮುಂದಾದೆವು ಅಂತಾದ್ರೆ ನಮ್ಮ ಪಾಲಿಗೆ ಸೋಲಾಯಿತಲ್ಲ. ಬಂದಂತಹ ಕಷ್ಟವನ್ನು ಶ್ರೀಮನ್ನಾರಾಯಣನಲ್ಲಿ ಹೋಗಿ ದೂರಿಕೊಂಡೇವು ಅಂತಾದ್ರೆ ಆತ ಒಂದೇ ದಾರಿಯನ್ನು ತೋರಿಸಿದ. ತನ್ನ ಮಗ ಕುಸುಮಾವತಿಯಲ್ಲಿ ಮನ್ಮಥ ಇದ್ದಾನೆ, ಆತನಲ್ಲಿ ಹೋಗಿ ನಿನ್ನ ಕಷ್ಟದ ವಿಚಾರವನ್ನು ಹೇಳು, ನಿನಗೆ ಪರಿಹಾರ ಸಿಗ್ತದೆ. ಹಾಗಾದ್ರೆ ಬಂದಂತಹ ನನಗೆ ಇಲ್ಲಿ ಒಂದು ಪರಿಹಾರ ಸಿಕ್ಕಿತು. ಮೂರು ಲೋಕಕ್ಕೂ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನೇರವಾಗಿ ಕುಸುಮಾವತಿಗೆ ಹೋಗ್ತೇನೆ. ಮನ್ಮಥನಲ್ಲಿ ನನ್ನ ಕಷ್ಟದ ವಿಚಾರವನ್ನು ಹೇಳ್ತೇನೆ. ನಡೀತೇನೆ. ನಮ್ಮ ದೇವರ ಮಗ ಅಲ್ವಾ? ನೀ ಹಾಗೆ ಹೇಳಬೇಕಾದವನಲ್ಲ. ಭೂಮಯಾಗವನ್ನು ಮಾಡಿ ದೇವಭೂಮಿ ಅಧಿಕಾರವನ್ನು ಹೊಂದಿ ಇಂದ್ರಾಧಿಪತ್ಯವನ್ನು ಹೊಂದಿದವ. ನಿನ್ನ ವ್ಯಾಪ್ತಿ ಬಹಳ ದೊಡ್ಡದು. ಹೌದಪ್ಪ. ತ್ರಿಜಗವನ್ನು ಆಳಬಹುದಾದಂತ ಆಳ್ವಿಕೆ ಹೊಣೆಯನ್ನು ಹೊತ್ತವ. ಮಧ್ಯಮ ಲೋಕವಾದಂತಹ ಧರಿತ್ರಿಯ ಮೇಲೆ ನಿನಗೆ ಹೆಚ್ಚಿನ ಅಧಿಕಾರ. ನಿಜ. ಒಂದು ಹೇಳಬೇಕು. ಏನು? ಅಲ್ಲೇ ಇದ್ದ ನೀನು ನನಗಾದರೂ ಆಜ್ಞೆಯನ್ನು ಮಾಡುವಂತಹ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವ. ಹೌದಪ್ಪ. ಹಾಗೆಂದು ಉಂಟು ಅಧಿಕಾರ ಎನ್ನುವ ಹಾಗೆ ವಿನಿಯೋಗವ ದುರುಪಯೋಗ ಮಾಡುವ ನೀನಲ್ಲ. ವ್ಯಾಪ್ತಿ ಎಷ್ಟು, ಕಾರ್ಯ ಸಾಧನೆಯಲ್ಲಿ ಯಾರಲ್ಲಿ ಹೇಗಾಗಬೇಕು,
ಯಾವ ತೆರನಾಗಿ ನಾವು ವರ್ತಿಸಬೇಕು ನಿಜ ಎನ್ನುವಂತಹ ಇತಿಮಿತಿಯ ಕುರಿತಾಗಿ ಸರಿಯಾದಂತಹ ತಿಳುವಳಿಕೆಯನ್ನು ಹೊಂದಿದವನಿಗೆ. ಆದ್ದರಿಂದಲೇ ಜಗಕ್ಕೆ ಹಿತವನು ಶಕ್ರ ಅಂತ ಕೊಂಡಾಡುವುದಲ್ವೇ ನನ್ನನ್ನು ನಾವು ಕೈ ಮುಗಿದು ಹಾಗೆ ಅಲ್ಲೋ. ನಿಜ. ಆಶ್ಚರ್ಯಕ್ಕೊಳಗಾದೆ ನಾನು. ಲೋಕಹಿತವಾಗಿ ಲೋಕ ಕಲ್ಯಾಣ ಹೆಚ್ಚುವಾಗಿ ಯಾವುದೋ ಯೋಚನೆಯ ಗುಂಗಿನಲ್ಲಿ ನಾನು ಇರುತ್ತಿರುವಾಗ ಹೊರಬಾಹಿಯಿಂದಲೇ ಕೇಳಿದ ಧ್ವನಿ ಅದು. ಸಲುಗೆ ಉಂಟು ಅಂತ ಮಾತಿಂದ ಅರ್ಥವಾಯಿತು. ಹೌದೇ? ಆಹ್ವಾನಿಸಿದೆ. ಯಾವನೋ ಎನ್ನುವ ಭಾವ ಯಾಕೆ? ಈ ಧ್ವನಿಯ ಪರಿಚಯ ನನಗಿಲ್ಲದ್ದೇನೋ ಅಲ್ಲವಲ್ಲ. ಹೌದಪ್ಪ. ಒಳ ಬಂದು ನೋಡಿದಾಗ ನಮ್ಮ ದೇವೇಂದ್ರ. ಮತ್ತೆ ನೀ ಬಂದಾಗ ನಾನು ಪೀಠದಲ್ಲಿ ಕೂತುಕೊಳ್ಳಿಕ್ಕುಂಟು. ಇಲ್ಲ, ಹೇಳಬೇಕಾದ್ದು ನನಗೆ ಕರ್ತವ್ಯ. ನಿಜ. ಅತಿಥಿಯೋ ಅಭ್ಯಾಗತ, ಸ್ವಾಗತವೇ ಮುಖ್ಯ. ಮೇಲೆದ್ದು ಮುಂದೆ ಬಂದವ ನಮನ ಆಗ ಮಾಡಿದ್ದೇನೆ. ಹೌದು. ವಿದ್ಯುಕ್ತವಾಗಿ ಬೇಕಿದ್ರೆ ಮತ್ತೊಮ್ಮೆ ಉಂಟು. ಅಯ್ಯೋ, ನಾನು ಕೂಡ ವಂದಿಸಿಕೊಂಡಿದ್ದೇನಲ್ವೇ? ಏನು ಮಾತುಗಳಿದ್ರು ಮತ್ತಲ್ಲೂ. ಸರಿ. ಮೊದಲು ಕೂತುಕೊಳ್ಳಿಕ್ಕೆ ಒಂದು ಪೀಠ. ಹೌದು. ಆಮೇಲೆ ಯಥೋಪಚಾರ, ಅದಾನಂತರದಲ್ಲಿ ಮಾತು. ನಿಜ. ನೀನು ಮನೆಯ ಮುಂಭಾಗದಲ್ಲಿ ನಿಲ್ಲಬೇಕಾದವಲ್ಲ. ಅಲ್ಲ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಇದು ನಿನ್ನ ಯೋಗ್ಯತೆಗೆ ಸಲ್ಲುವಂತಹುದು. ಸರಿ ಎನ್ನುವ ಹೆಚ್ಚುಗಾರಿಕೆಯಲ್ಲ. ನಮಗೆ ಯಾವುದು ಸಾಧ್ಯವಾದು ಪೀಠವನ್ನಿತ್ತಿದ್ದೇನೆ. ಸರಿ, ಸಮಾಧಾನವಾಯ್ತಷ್ಟೇ. ಆದೀತಪ್ಪ. ಪಾದಕ್ಕೆ ಬಾಧ್ಯ, ಕೈಗಳಿಗೆ ಅರ್ಘ್ಯ. ನಿಜ. ಪೃಷ್ಠಕ್ಕೆ ಪೀಠ. ಸರಿ. ಮುಖಕ್ಕೆ ಆಚಮನ, ಹೊಟ್ಟೆಯ ಅಗ್ನಿಯ ತೃಪ್ತಿಗಾಗಿ ಆಹಾರ. ನಿಜ. ಯಥೋಪಚಾರ ಅಥವಾ ಪಂಚೋಪಚಾರ. ಮನೆಗೆ ಬಂದ ಅತಿಥಿಯನ್ನು ಸಂತೋಷಗೊಳಿಸುವಂತಹ ಕ್ರಮ ಗೃಹಸ್ಥನಾದವ ಅಲ್ವಾ? ಹೌದು. ನೀನು ಯಾರನ್ನ ಹುಡುಕುವುದು? ನಿನ್ನ ಒತ್ತಿನ ಬಳಿಯಲ್ಲಿ ನಿಂತು ಹುಡುಕುವುದು ನಾನು. ಓ ಶಚಿದೇವಿ. ನೀನು ಹಾಗೆ ಒಬ್ಬ ಆತ್ಮೀಯನ ಮನೆಗೆ ಬರುವುದು ಅಂತಾದ್ರೆ ಒಬ್ಬೊಬ್ಬ ಬರುವುದಿಲ್ಲ. ಇಲ್ಲಪ್ಪ. ರತಿಪತಿಯ ಮನೆಗೆ ಬರುವಾಗ ಶಚಿಪತಿಯಾಗಿಯೇ ಬರುವವ ನೀನು. ನಿಜ ನಿಜ. ಹಿಂದವಳು ಬೆಂಗಡೆಯಲ್ಲಿಲ್ಲ, ನೀ ಒಬ್ಬನೇ ಇದ್ದಿ. ಹೌದು. ಹಾಗೆಂದು ದೊಡ್ಡವನಾಗಮನ ಹೇಗೆ? ದೊಡ್ಡತನಕ್ಕೆ ಒಪ್ಪುವಂತಹುದು. ನಿಜ. ಒಂದು ಮಿತವಾದಂತಹ ಪರಿವಾರ. ಏರಿ ಬರುವುದಕ್ಕೆ ವಿಮಾನವೋ ರಥವೋ ಎಲ್ಲವೂ ಉಂಟು ಅಂತ ನೋಡಿದ್ರೆ ದೂರದಲ್ಲಿ ನಿಲ್ಲಿಸಿದ್ದೀಯೋ ಅಲ್ಲ, ಅದನ್ನು ಇಲ್ಲ, ಅದನ್ನು ನುಡಿದೇ ಬಂದೆಯೋ. ಒಬ್ಬನೇ ಬಂದಿದ್ದಿ. ಓಹೋ. ದೇವತೆಗಳು ಕಾಣುವುದಿಲ್ಲ. ನಿಜ. ಮುಖದಲ್ಲಿ ಏನೋ ಒಂದು ರೀತಿಯ ಮ್ಲಾನತೆ ಉಂಟು. ಹೌದಪ್ಪ. ಹೇಗೆ ದೇವಲೋಕದಲ್ಲೆಲ್ಲ ಕ್ಷೇಮಿಗಳು. ಕ್ಷೇಮಿಗಳೇ? ನಿನ್ನ ಆಡಳಿತಕ್ಕೇನು ಕೊರತೆ ಇಲ್ಲವಲ್ಲ? ಆ ವಿಚಾರವಾಗಿ ಯಕ್ಷಗರುಡ ಗಂಧರ್ವಾದಿಗಳು ಎಲ್ಲರೂ ಸೇವೆಯನ್ನು ಮಾಡುತ್ತಿದ್ದಾರೆ ತಾನೆ? ಅವರೆಲ್ಲರೂ ಅವರವರ ಸೇವೆಯನ್ನು ಮಾಡುತ್ತಾರೆ. ನಿಮ್ಮೊಳಗೆ ಒಡಕುಗಳಿಲ್ಲ ತಾನೆ? ನಮ್ಮೊಳಗೆ ಒಡಕು ಇಲ್ಲ. ಭಿನ್ನಾಭಿಪ್ರಾಯ. ಚ ಚ ಚ. ನನ್ನ ಊಹಿಸಿದ್ದು ಯಾವುದು ನಿಲುಕುವುದಿಲ್ಲ. ಎಲ್ಲ ಸರಿ ಉಂಟು. ಹಾಗಾದ್ರೆ ಹೌದು, ನೀನು ಸರಿ ಇದ್ದಿ. ನಿಜ. ಮುಖದ ಭಾವ ಸರಿ ಇಲ್ಲ. ಹೌದು. ಈಗ ಕೇಳಬಹುದು. ಏನು ದೇವ್ರೆ? ಏನು? ಓಹೋ, ನಾನು ಬಂದ ವಿಚಾರ. ಪಂಚಶರನೇ ದೇವಲೋಕದಲ್ಲಿ ಯಾವತ್ತೂ ಕೂಡ ಸುಖ ಇದೆ. ನಾಕ ಅಂದ್ರೆ ಸುಖದ ಬೀಡು, ದುಃಖಕ್ಕೆ ಅವಕಾಶ ಇಲ್ಲ. ಹಾಗೆ ಅಂತ ದೇವೇಂದ್ರನಿಗೆ ಕಷ್ಟ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬರಕೂಡದೆಂಬ ನಿಯಮ ಇಲ್ಲ.
ದೇವಲೋಕದಲ್ಲಿರುವಾಗ ಯಾವುದೇ ಕಷ್ಟ ಕಾರ್ಪಣ್ಯ ಇರುವುದಿಲ್ಲ. ದೇವಲೋಕ ಅಂತ ಉಂಟಷ್ಟೇ. ಕಷ್ಟ ಕಾರ್ಪಣ್ಯ ಬರುವಾಗ ದೇವತೆಗಳು ದೇವೇಂದ್ರ ದೇವಲೋಕದಲ್ಲಿ ಇರುವುದಿಲ್ಲ. ಯಾಕಿರುವುದಿಲ್ಲ? ನನ್ನ ಪರಿಸ್ಥಿತಿಯು ಈಗ ಹಾಗೆ ಆಗಿದೆ. ಮುಖವನ್ನು ಕಂಡಾಕ್ಷಣವೇ ಮ್ಲಾನವದನಾಗಿದ್ದಿ. ಹೌದೌದು. ಏನು ಬಂದೆ? ಶಚಿಯನ್ನು ಬಿಟ್ಟು ಬಂದಿದ್ದೀಯೋ ಅಥವಾ ಯಾಕೆ ಕರೆದುಕೊಂಡು ಬರಲಿಲ್ಲ? ಎರಡು ಹೌದಾದ್ದು ತಾನೆ. ದಿಕ್ಪತಿಗಳು ಎಲ್ಲಿ ಹೋದರು? ಬೇರೆ ಬೇರೆ ಪ್ರಶ್ನೆಗಳನ್ನು ಮಾಡಿದೆ. ಸ್ವಾಮಿ, ನಾನು ಯಾವತ್ತೂ ಕೂಡ ಎಲ್ಲೂ ಕೂಡ ಹೋಗ್ತಾ ಇರ್ತೇನೆ. ಹಾಗೆಂತ ನಿನ್ನ ಮನೆ ಬಾಗಿಲಿಗೆ ನಾನಾಗಿ ಬಂದಿದ್ದೇನೆ. ಯಾಕೆ ಯಾಕೆ? ಒಂದು ಮಾತೆತ್ತಿದ್ರೆ ನೀನೇ ದೇವಲೋಕಕ್ಕೆ ಬರ್ತಿರ್ಲಿಲ್ವಾ? ಅಂದ್ರೆ ನಾ ಬರುವವನು ಅಧಿಕಾರವಾಣಿ. ಹಾಗೆಂತ ಈಗ ಅಧಿಕಾರದಿಂದ ಮಾತಾಡೋಣವೇ? ನನ್ನ ಹತ್ರ ಅಧಿಕಾರ ಇಲ್ಲ. ನಿನ್ನದೇ ಅಧಿಕಾರ ನಿನ್ನಲ್ಲಿ ಇಲ್ಲದಲ್ಲಿ ಹೋಗ್ತದೆ. ಹೌದು ಸ್ವಾಮಿ, ದೇವಲೋಕದಲ್ಲಿ ಸುಸ್ಥಿರದಿಂದ ಕಾಲವನ್ನು ಕಳೆಯುತ್ತಾ ಇದ್ದೆವು. 3 ಲೋಕದಲ್ಲಿಯೂ ಧರ್ಮ ಕರ್ಮಗಳು ನಡೆಯುತ್ತಲೇ ಇತ್ತು. ವರ್ತಮಾನ ಕಾಲಕ್ಕೆ ಶೋಣಿತದಲ್ಲಿ ಹುಟ್ಟಿದಂತಹ ವಾರಾಂಗ ಹಾಗೂ ವಜ್ರಾಂಗಿಯರ ಮಗ ತಾರಕಾಸುರ ಅಪರಿಮಿತವಾದ ಮೋಹರವನ್ನು ಸೇರಿಕೊಂಡು ದೇವಲೋಕವನ್ನು ಏರಿದಂತಹ ದೇವತೆಗಳು ನಮ್ಮೊಡನೆ ಕಾಳಗದ ಮುಖದಲ್ಲಿ ಅಸುರರಿಗೆ ಗೆಲುವಾಯಿತು. ದೇವತೆಗಳಾದಂತಹ ನಮ್ಮ ಪಾಲಿಗೆ ಸೋಲಾಯಿತು. ಕೇವಲ ದೇವಲೋಕದಲ್ಲಿ ನಾವು ಸೋತಿದ್ದೇವೆ ಎನ್ನುವುದೊಂದು ದೊಡ್ಡ ವಿಷಯವಲ್ಲ. ಮತ್ತೆ ಅಲ್ಲಿರುವಂತಹ ಅಪರಿಮಿತವಾದ ಸಂಪತ್ತನ್ನೆಲ್ಲವನ್ನು ದೋಚಿಕೊಂಡು ಹೋಗಿದ್ದಾನೆ. ಇಷ್ಟಕ್ಕೆ ಮುಗೀತದ ಹೇಳಿ? ಮತ್ತೆ 3 ಲೋಕವನ್ನು ಕೈವರ್ತಿಸಿದಂತಹ ಆತ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಾ ಇದ್ದಾನೆ. ಸ್ವೇಚ್ಛಾಚಾರಿ. ಯಾಗ ಯಜನಾದಿಗಳನ್ನು ಕೆಡಿಸುತ್ತಾ ಇದ್ದಾನೆ. ಗುಡಿ ಗೋಪುರಗಳನ್ನು ಕೆಡಹುತ್ತಾ ಇದ್ದಾನೆ. ಧರೆಯಲ್ಲಿ ಅಧರ್ಮ ತಾಂಡವವಾಡುವಂತೆ ಮಾಡುತ್ತಾ ಇದ್ದಾನೆ. ಧರ್ಮದೇನು ಕಾಲ್ಮುರಿದು ಬಿದ್ದಿದ್ದಾಳೆ. ಹಾಗಾಗಿ ಅದನ್ನು ಹೇಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಕಷ್ಟದ ವಿಚಾರ. ಅದನ್ನು ಹೇಳುವುದಕ್ಕಾಗಿ ನಿಮ್ಮ ಬಳಿಗೆ ಒದಗಿದದ್ದು ಗುಡವನ್ನು ಬಿಡು, ತಾರಕನ ವಿಚಾರವನ್ನು ಬಿಡು, ನಾಟಕ್ಕೆ ಒದಗಿ ಬಂದಂತಹ ಕಂಟಕ ವಿಷಯವನ್ನು ಬಿಡು. ಬಿಡು 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 ಬಿಡು. ಯಾವುದನ್ನು ಬಿಡಬೇಕು? ಎಲ್ಲವನ್ನ ಬಿಟ್ಟೆ ಅಂತಾದ್ರೆ ಎಲ್ಲವನ್ನ ಬಿಟ್ಟೆ ಅಂದ್ರೆ ಏನು? ಯಾವುದನ್ನೆಲ್ಲ ಸೋಲೆಂದು ಪರಿಗಣಿಸಿ ನನ್ನಲ್ಲಿ ಹೇಳಿ ಯಾವುದನಿಗೆ ಚಿಂತೆಗೆ ಬೀಡಾಗಿದೆಯೋ ಅದನ್ನು ಮನದಿಂದ ಬಿಡು. ಹಾಗೆ ನಡಿಗದಾನವ ಜಗದೊಡೆಯನನ್ನು ಮೆಚ್ಚಿಸಿ ಸಂಪಾದನೆಯನ್ನು ಮಾಡಿ ದುರುಪಯೋಗಪಡಿಸುವ ಮೂಲಕವಾಗಿ ನಾಕಕ್ಕೆ ಅಭದ್ರತೆಯನ್ನುಂಟು ಮಾಡಿ ನಿಮ್ಮೆಲ್ಲರಿಗೆ ಕಷ್ಟವನ್ನು ಒದಗಿಸಿದ್ದಾನೆ ಅಂತಾದರೆ ನೀನು ಹೀಗೆ ಮಾಡು ಅಂತ ನೀ ಹೇಳಿದ್ದಲ್ಲ. ಈಗ ನಿನ್ನ ಅಂತರಂಗದ ನಿವೇದನೆ, ಸ್ನೇಹಕ್ಕೆ ಸ್ನೇಹ ನಮ್ಮದು. ಹೌದಪ್ಪ. ಸ್ನೇಹಿಗನಲ್ಲದ ಇನ್ಯಾರಲ್ಲಿ ಹೇಳು. ಮತ್ತೆ ಇವರಲ್ಲಿ ಹೇಳಿದ್ರೆ ಪರಿಹಾರವನ್ನು ಮಾಡ್ತಾನೆ ಎನ್ನುವ ಭರವಸೆಯಿಂದ ಆಡಿದ್ದು ತಾನೆ. ನಿಜ. ಅಂತಹ ಕೆಟ್ಟ ದುರಳನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ನಿನಗೊಂದು ಸಮಾಧಾನ ನಾನು ಕೊಡ್ತೇನೆ. ದೇವ, ಕೇವಲ ಸಮಾಧಾನದ ಮಾತನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬಂದದ್ದಲ್ಲ. ಇನ್ನೇನಾದ್ರೂ ಹೇಳಿ. ಆತನಿಗೆ ಬಲವಾದ ವರ ಉಂಟು. ಗೊತ್ತುಂಟ ನಿನಗೆ? ಒಂದು ವಿಚಾರ.
ಕೇವಲ ಆತನಿಂದ ಸೋತು ಹೋಗಿದ್ದೇವೆ, ನೀನವನನ್ನು ಕೊಂದುಕೊಡುತ್ತಿ ಎನ್ನುವಂತಹ ಭರವಸೆಯಿಂದ ಬಂದದ್ದಾದರೂ ಕೆಲವೆಲ್ಲ ವಿಚಾರವನ್ನು ಇನ್ನೂ ಹೇಳುವುದಕ್ಕಿದೆ. ನಾನು ಇದು ನೀವು ಅರ್ಧ ಹೇಳಿದ್ದೆ ಈಗ. ಹೌದು ದೇವ್ರೆ, ಎಂತದಿನ್ನು ಹೇಳಲಿಕ್ಕೆ ವಿಷಯ ತುಂಬಾ ಉಂಟು. ಏನದು? ತಾರಕಾಸುರ ಸಾಮಾನ್ಯನಲ್ಲ. ಬ್ರಹ್ಮದೇವನ ಕುರಿತು ವರುಷಗಳ ಕಾಲ ತಪಸ್ಸನ್ನು ಆಚರಿಸಿ ಅಜೇಯವಾದ ವರವನ್ನು ಪಡೆದಿದ್ದಾನೆ. ಅಜೇಯ? ಹೌದು. ಅದೆಂತದಪ್ಪ? ಹರನ ಮಗನಿಂದ ಹೊರತು ಅನ್ಯರಿಂದ ಮರಣವಿಲ್ಲ. ಹಾಗಾದ್ರೆ ಈಗ ನೀವು ನನ್ನಲ್ಲಿ ಒಂದು ಹೇಳಿದ್ದು ಸುಮ್ಮನೆ. ಶಿವಕುಮಾರನಿಂದ ಮಾತ್ರ ಮರಣ ಆತನಿಗೆ. ಹಾಗಾದ್ರೆ ನೀನು ಶಿವನಲ್ಲೇ ಹೇಳಬೇಕಿತ್ತ ಬೇಡವೋ? ಹಾಗಾಗುವುದಿಲ್ಲ ದೇವ್ರೆ. ಅದಕ್ಕೆ ವರ್ತಮಾನ ಕಾಲಕ್ಕೆ ಶಿವ ತಪಸ್ಸಿನಲ್ಲಿದ್ದಾನೆ. ಅದಕ್ಕಿಂತಲೂ ಹೆಚ್ಚಿನದ್ದೇನು ಗೊತ್ತುಂಟ? ಏನು? ಶಿವನಿಗೆ ಮಗ ಹುಟ್ಟಬೇಕು ಅಂತಾದ್ರೆ ಸತಿ ಜೊತೆಯಲ್ಲಿ ಬೇಡುವ. ದಕ್ಷ ಯಜ್ಞದಲ್ಲಿ ಗೌರಿ ದಗ್ಧಲಾಗಿ ಹೋಗಿದ್ದಾಳೆ. ಸತಿಯನ್ನು ಕಳಕೊಂಡ ಸತೀಶ ಈಗ ಏಕಾಂಗಿಯಾಗಿದ್ದಾನೆ. ಎಲ್ಲಿದ್ದಾನವ? ಹಾಗೆಂತ ದಕ್ಷಾಧ್ವರದಲ್ಲಿ ದಹಿಸಿ ಹೋದಂತಹ ಗೌರಿ ಮರಳಿ ಶಿವನನ್ನೇ ಪಡೆಯಬೇಕು ಎನ್ನುವ ಹಾಗೆ ಪರ್ವತರಾಜನಿಗೆ ಹಾಗೂ ಮೇನಾದೇವಿಯವರಿಗೆ ಮಗಳಾಗಿ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿ ಬೆಳೆದಿದ್ದಾಳೆ. ಶಿವನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಹಾಗಾದರೆ ಹರಗಿರಿಜೆಯರನ್ನು ಒಂದುಗೂಡಿಸಬೇಕು ಅಂತಾದ್ರೆ ವೈರಾಗಿಯಾದಂತಹ ಪರಮೇಶ್ವರನಿಗೆ ಮನಸ್ಸಾಗುವಂತೆ ವರ್ತಿಸಬೇಕು ಅಂತಾದ್ರೆ ನಿನ್ನ ಪಂಚಶರವನ್ನು ಪ್ರಯೋಗಿಸಿ ಹರಗಿರಿಜೆಯರನ್ನು ಒಂದು ಮಾಡಿದೆ ಅಂತಾದ್ರೆ ಆ ಮುಖೇನವಾಗಿ ಶಿವಕುಮಾರ ಹುಟ್ಟುವುದಕ್ಕೆ ಸಾಧ್ಯ, ದುರುಳ ತಾರಕನ ಅಲಿವಾಗುವುದಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿ ತಪಸ್ಸಲ್ಲಿದ್ದಂತಹ ಆ ಪರಮೇಶ್ವರ ದೇವರನ್ನು ಒಮ್ಮೆ ಬಾಣ ಪ್ರಯೋಗಿಸಿ ಎಬ್ಬಿಸಬೇಕು ಅಂತ ಹೇಳುವುದಕ್ಕೆ ಬಂದವ. ನಾನು ಇಲ್ಲಿಗೆ ಅದನ್ನು ಹೇಳುವುದಕ್ಕೆ ನಾನಾಗಿ ಬಂದದ್ದಲ್ಲ. ಮತ್ತೆ ಯಾರಾದ್ರೂ ತಪ್ಪಿ ಕಳಿಸಿ? ಹಾಗಲ್ಲ. ಮತ್ತೆ ನಾನು ಬರುವುದಕ್ಕೆ ಕಾರಣ ಯಾರು ಗೊತ್ತುಂಟ? ಯಾರು? ನಿನ್ನ ತಂದೆಯಾದಂತಹ ಶ್ರೀಪತಿ ಅರ್ಥಾತ್ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ. ತಂದೆ ಹೇಳಿದೆ? ಹೌದು. ಏನಂತೆ? ಮಗನಲ್ಲಿ ಈ ವಿಚಾರವನ್ನು ಹೇಳು, ಆತ ಅದನ್ನು ಕೈಗೂಡಿಸುತ್ತಾನೆ ಎನ್ನುವಂತಹ ವಿಚಾರವನ್ನು ಶ್ರೀಪತಿಯ ನಿರ್ದೇಶನದಂತೆ ವೈಕುಂಠದಿಂದ ಕುಸುಮಾವತಿಗೆ ಬಂದವ ನಾನು. ಹಾಗಾಗಿ ಅಪ್ಪ ಹೇಳಿ ಕಳುಹಿಸಿ ಬಂದವ ನಾನು. ನನ್ನ ಮಾತನ್ನು ನೆರವೇರಿಸಬೇಕು ದೇವ್ರೆ. ನಾನು ಯೋಚನೆ ಮಾಡುವ ಹಾಗೆ ಮಾಡಿದೆಯಲ್ಲ ನೀನು ಈ ಕಾಲಕ್ಕೆ. ಯೋಚನೆ? ಹೌದೌದು. ಏನಿದು? ಅಪ್ಪ ಹೇಳಿದ್ದಲ್ಲ? ಹೌದು. ಅವನಿಗೆ ವರಬಲ ಯಾರದ್ದು? ಬ್ರಹ್ಮದೇವನದ್ದು. ಶಿವಗೆ
ಛೇ ಇಲ್ಲಪ್ಪ. ಹೇಳಿದವ ತನ್ನಯ್ಯಾದನಂತ ಶ್ರೀಪತಿ ನಿಜ. ವಿಚಾರದ ಅರಿವಿಲ್ಲದೆ ಅವನು ಆಡಲಾರನಲ್ಲ. ನಿನ್ನವನ್ನ ಯಾಚಿಸಬೇಡ. ಹೇಳಿ ನಂಬುಗೆಯ ನೀನು? ನಂಬುಗೆ? ಹೌದೌದು. ಓಹೋ. ತಂದೆಯ ಆಜ್ಞೆಗನುಗುಣವಾಗಿ ಪಶುಪತಿಯಲ್ಲಿ ಇರುವಂತಹ ಮೌನಮದ್ರೆಯನ್ನು ಭೇದಿಸಿ ಅವನು ಮತ್ತೆ ತಪಸ್ಸಿಗೆ ಅಥವಾ ತಪಸ್ಸಿನಿಂದ ಮುಖನಾಗಿ ಕಾರ್ಯಕ್ಷೇತ್ರಕ್ಕೆ ಇಳಿಯುವಂತೆ ಮಾಡುವ ಸಂಪೂರ್ಣವಾದಂತಹ ಹೊಣೆಗಾರಿಕೆ ನನ್ನದ್ದು. ಹೌದೇ? ಹೇಗೆ ಬಾಯಿ ಮಾತು ಸಹ ಕೈ ತಟ್ಟಬೇಕು. ನನಗೆ ಒಂದು ಧೈರ್ಯ ಬರಬೇಕು ಅಂತ ಆದ್ರೆ ಕರ ತಟ್ಟಿ ನಂಬುಗೆಯನ್ನು ಕೊಟ್ಟರೆ ಗೊತ್ತಾಗ್ತದೆ. ನೀನು ಆಚೆ ಈಚೆ ನೋಡುವಾಗ ಗೊತ್ತಾಗ್ತದೆ. ಎಲ್ಲಿಯಾದ್ರೂ ಅವಳ ಮುಖ ನೋಡಿ ಇವ ಸುಮ್ಮನೆ ಕೂತ್ರೆ ಹೌದು ಅನ್ನುವಂತ ಅನುಮಾನವನ್ನು ತೋರಿಸಿ ಹಾಗೂ ನಾನು ಇಲ್ಲಿಂದ ಆಚೆ ಹೋಗುವಾಗ ಮತ್ತೆ ನಿಮ್ಮ ರತಿಯ ಮೇಳ ಪ್ರಾರಂಭ ಆದ್ರೆ ಏನು ನಮ್ಮ ಮೇಳ ಆಗುದಿಲ್ವಾ? ನಿಮ್ಮ ಮೇಲೆ ಆಗ್ತದೆ ಅಂತಲೇ ಇಲ್ಲಿಗೆ ಬಂದದ್ದಲ್ವೇ? ಬರುವಾಗಲೇ ಕೇಳಿದ್ಯಲ್ಲ ಹೇಗೆ ನಿಮ್ಮ ಮೇಳಕ್ಕೆ ನಾನು ಆದೀತು ಅಂತ ಕೇಳಿದೆ. ನಮ್ಮ ಮೇಳಕ್ಕೆ ಯಾರು ಆಗ್ತದೆ ಹಾಗೆಂತ ಶರೀರವೂ ಆಗಬೇಕು. ಓಹೋ. ಸರಿ ಇಲ್ಲದ್ರೆ ನಾವು ಸರಿ ಮಾಡಿಕೊಡ್ತೇವೆ. ನಿಜ. ನೀನು ಬಂದ್ರೆ ಒಂದು ಹೆಚ್ಚು ಅಂತ ಖಂಡಿತವಾಗಿ ಆಗ್ಲಿಕ್ಕಿಲ್ಲ. ಕೊರತೆ ಆಗ್ತದೆ ಅಂತ ಭಾವಿಸಬೇಡ. ರತಿಯ ಮೇಳದಲ್ಲೇ ನಾನಿದ್ದರು ಸರಿ, ಅದನ್ನೇ ತಪ್ಪಿಕೊಂಡು ಹಬ್ಬಿಕೊಂಡಿದ್ದೇನೆ ಅಂತ ಅದರ ಅರ್ಥವಲ್ಲ. ಕಾರ್ಯಾರ್ಥಿಯಾಗಿ ಅವಳನ್ನಾದ್ರೂ ಬದಿಗೆ ಸರಿ ಸಾಗಬಲ್ಲೆ. ಆ ಬಗ್ಗೆ ಈಗ ಲಕ್ಷ್ಯವನ್ನಿಟ್ಟರೆ ನನಗೆ ಸಂತೋಷ. ಯೋಚನೆ ಮಾಡಬೇಕಾದಿಲ್ಲ. ಈಗ ಪಟ್ಟ ನಂಬಿಕೆ ಧೈರ್ಯವಾಗಿ ಅವನ ತಪಸ್ಸನ್ನು ಕೆಡಿಸ್ತೇನೆ. ಆದೀತು. ನಿನ್ನ ಇಚ್ಛೆ ಅಂತೆ. ಸರಿ, ಲೋಕ ಕಲ್ಯಾಣಕ್ಕೆ ಅನುಕೂಲ ನಾನು ಮಾಡ್ತೇನೆ. ಹೋಗುತ್ತೀಯಾ? ಅಷ್ಟರವರೆಗೆ ನಾನು ಇವ ಒಳ್ಳೆ ಪ್ರಶ್ನೆ ಕೇಳಿದ. ಈಗ ದೇವಲೋಕದಲ್ಲಿ ಅವನೇ ಇದ್ದಾನೆ. ಅವನೇ ಇದ್ದಾನೆ. ಮತ್ತೆ ನೀನು ಅಲ್ಲಿಗೆ ಹೋಗುದಿ? ಹೌದು. ಅಲ್ಲಿಗೆ ಹೋದಿನ ಮುಖ ಕಂಡ್ರೆ ಆಗುದು. ನಿಜ. ಬೇರೆಲ್ಲಿ ತಿರುಗಾಡುವ ಹಾಗಿಲ್ಲ. ನಡೆ ಮನೆಗೆ ಅಂತ ನಾನು ನಿನ್ನನ್ನು ಕಡೆಗಣಿಸಿ ಆಡುವ ಹಾಗಿಲ್ಲ. ಇಲ್ಲ. ಹೀಗೆ ಮಾಡು. ನನ್ನ ಮನೆಯಲ್ಲಿ ನನ್ನ ಮಿತ್ರನಿಗೆ ಮುಕ್ತವಾದಂತ ಅವಕಾಶ ಉಂಟು. ಸರಿ, ನೀ ನನ್ನ ಮನೆಯೊಳಗೆ ನಡೆ. ಆದೀತು. ಅಲ್ಲೇ ಇತ್ತು. ಆದೀತು. ಶೀಘ್ರವಾಗಿ ಕಾರ್ಯ ಸಾಧನೆಯನ್ನು ಮಾಡಿ ಬರ್ತೇನೆ. ಸರಿ, ಹೋಗಿತ್ತು. ಜಯ 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 ಜಯ. ಇಂತೆಂದು ಸುರಪತಿಯ ಸಂತವಿಸಗಳು ಹಂಗೆ ಕಂಟುಗತಿ ನುಡಿದಳದು ಗದದಲ್ಲಿ ಕಂಟುಗತಿ ನುಡಿದಳದು ಗುಡದಲ್ಲಿ ಜೀವಿತೇಶ ಕೇಳು ನುಡಿಯಲು ನಿನ್ನಡಿಗೆ ನಮಿಬೆ ನಿನ್ನಡಿಗೆ ನಮಿಬೆ ಬಾವು ಕತೆಯಿದಲ್ಲ ನಿನ್ನದು ದೇವರಾಜ ತನ್ನ ಪಾತ್ರದ ಊಟಕ್ಕೆ ಬಳಸಿ ದೇವರಾಜ ತನ್ನ ಪಾತ್ರದ ಊಟಕ್ಕೆ ಬಳಸಿ ಹರಗೆ ನೋವದಿಯ ಕಳುವೆ ಗೋಪುದಾವುದಿದು ತದ್ವಿವೇಕ ಹರಗೆ ನೋವದಿಯ ಕಳುವೆ ಗೋಪುದಾವ ಸದ್ವಿವೇಕ ನೀತಿ ಜೀವಿತೇಶ ಕೇಳು ದುಃಖಿಯನು ವಂದಿಸಿಕೊಳ್ಳುತ್ತಾಯಿ. ಏಳು ಮೇಲೆ ಸುರಪಾಲ ಬಂದದ್ದನ್ನು ಗಮನಿಸಿದೆ. ಗಮನಕ್ಕೆ ಬಂತು ನಿನಗೆ? ಬಂದಾಡಿದ ಮಾತುಗಳನ್ನೆಲ್ಲವನ್ನು ಕೇಳಿಸಿಕೊಳ್ಳು. ಓ ಜೀವಿತೇಶ, ನನ್ನ ಪ್ರಾಣ ನೀವು. ಈ ಪ್ರಾಣವೇ ಇಲ್ಲದಾಯಿತು ಎಂದಾದರೆ ರತಿಗೆ ಬದುಕುಂಟೆ ಹೇಳಿ. ಮತ್ತೇನು ಸ್ವಾಮಿ, ಏನು ಯಾವುದೇ ಕಾರ್ಯದಲ್ಲಿ ಮುಂದುವರಿಯುವಂತಹ ಕಾಲಕ್ಕೆ ಮೊದಲಾಗಿ ಕಣ್ಣಿಡಬೇಕು, ಆ ಬಳಿಕ ಕಾಲಿಡಬೇಕು. ದೃಷ್ಟಿಭೂತಂ ಜಸೇತ್ಪಾದಂ ಅಲ್ಲವಾ? ವಸ್ತ್ರಭೂತಂ ಜಲಂ ಪಿಬೆ. ಹೌದು. ಅದರ ಕುರಿತಾಗಿ ಚಿಂತನ ಮಂಥನ ಮಾಡಿಕೊಂಡು ವ್ಯಕ್ತಿಯಾದವ ಮುಂದುವರಿದನು ಎಂದಾದರೆ ಗುರಿ ಸೇರುವಲ್ಲಿ ತಾ ಯಶಸ್ವಿಯಾಗುತ್ತಾನೆ. ಹೌದು. ಯಾಕೆ ಪ್ರಭು ಎಡವಿದಿರಿ ನೀವು? ಎಡವಿದ್ದೇನೆ ಖಂಡಿತವಾಗಿ
ದೇವೇಂದ್ರನೇನೋ ಮೂರು ಲೋಕದ ಅಧಿಕಾರವನ್ನು ಹೊಂದಿದವ, ಸ್ವರ್ಗದ ಪೀಠವನ್ನು ಉಳಿಸಿಕೊಳ್ಳಬೇಕಾದದ್ದು ಅವನಿಗೆ ಅನಿವಾರ್ಯವೇ ಹೌದು. ಈ ಕಾಲಕ್ಕಾಗುವಾಗ ತಾರಕಾಸುರನ ದಾಳಿಯಿಂದಾಗಿ ಆತನದ್ದಾದಂತಹ ಪೀಠವು ಆತನ ವಶವಾಗಿದೆ ಎನ್ನುವುದನ್ನು ತಿಳಿದುಕೊಂಡು ಅವನಲ್ಲಿದ್ದಂತಹ ಸ್ವಾರ್ಥ ಮನೋಭಾವವನ್ನೇ ಮುಂದಿರಿಸಿಕೊಂಡು ಸ್ವರ್ಗದ ಪೀಠವನ್ನು ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಿಮ್ಮ ಬಳಿ ಬಂದ. ಅಷ್ಟೇ ಅಲ್ಲ, ಶಿವನ ತಪಸ್ಸನ್ನು ಕೆಡಿಸಬೇಕು. ಸಾಧ್ಯವೇ ಪ್ರಭು? ಅಂದ್ರೆ ಶಿವನಿಂದಲೇ ಅನುಗ್ರಹಿತರಾದವರು ನೀವು. ಹೀಗಿರುವಾಗ ಶಿವನ ಕುರಿತಾಗಿ ವಿಶೇಷವಾದಂತಹ ಭಕ್ತಿಯ ಭಾವನೆಯನ್ನು ಹೊಂದಿಕೊಂಡವರಿದ್ದೀರಿ. ಹೀಗಿರುವಾಗ ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ನೀವು ಮುಂದುವರಿದಿರಿ ಎಂದಾದರೆ ಅದರಿಂದ ಪರಿಣಾಮ ಕೆಟ್ಟದಾಗುವುದಿಲ್ಲವೇ ಪ್ರಭು? ಕೆಟ್ಟದು ಅಂದ್ರೆ ಪ್ರಾಣಕ್ಕೆ ಕುತ್ತಾದೀತು. ಹಾಗಾಗಿ ನೀವು ಹೋಗುವುದು ಸರಿಯಲ್ಲ ಸ್ವಾಮಿ, ಸರಿಯಲ್ಲ. ಬಿಡು. ಅನುರಾಗವುಳ್ಳ ಮನಸ್ಸುಳ್ಳವಳು. ನಿನ್ನ ತನಕೇನೋ ಕುಂದಾಗ್ತದೆ. ಸತೀತ್ವದ ಕುರಿತಾಗಿ ಗೊಂದಲ ನಿನಗುಂಟಾದ್ದರಿಂದಲೇ ಕಣ್ಣೀರ ಜಲವನ್ನು ಸುರಿಸುತ್ತಾ ಸರಿಯೇ ಅಂತ ನೀ ಪ್ರಶ್ನಿಸುವುದಕ್ಕೆ ಹೊರಟುದು. ಸರಿಯಲ್ಲದೆ ಇದ್ದನನ್ನು ಯಾವ ಕಾಲಕ್ಕಾದರೂ ನಿನ್ನ ವಲ್ಲಭನುತ ಮಾಡುವುದಕ್ಕೆ ಸಾಧ್ಯವು? ಇಕ್ಷುದಂಡದ ಕೋದಂಡ, 5 ವಿಶೇಷವಾದಂತಹ ಶರಗಳು, ಹೆಸರೇನು? ಕಬ್ಬಿಣದ ಮೊನಚಾದ ಸರಳಲ್ಲದು, ಚಿನ್ನದ ಹಿಡಿಕೆ ಉಳ್ಳದ್ದು ಅಲ್ಲ, ಪೂಶರಗಳದು. ಪೂಬಾಲ ಎನ್ನುವ ಹೆಸರು ಯಾಕೆ? ಆ ಸುಮಶರಗಳಿಗಿರುವ ಮಹತ್ವವೇ ಅಂತದ್ದು. ಸರಿ, ಅರವಿಂದಾಶೋಕಚೂತನೋ ಮಲ್ಲಿಕ ನೀಲೋತ್ಪಲ ಎಂಬ ಪಂಚಶರಗಳನ್ನು ಎಸೆಯುವುದರಿಂದ ಎರಡಿರುವುದನ್ನು ಒಂದು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಒಂದನ್ನು ಎರಡು ಮಾಡಬಲ್ಲ ಸಾಮರ್ಥ್ಯವಂತ ಬಿರ್ಗಾರರು ಅನೇಕ. ಈ ಕರ್ತವ್ಯದ ಹೊಣೆಯನ್ನು ವಹಿಸಿದ್ದು ಶಂಕರನು ವಿಷ್ಣುವು ಸೇರಿ ನನಗೆ ಎನ್ನುವಾಗ ನಾನೇ ಮಾಡಬೇಕಾದ ಕರ್ತವ್ಯವು ಮಾಡದೇ ಇರುವುದಕ್ಕೆ ಸಾಧ್ಯವಾಗ್ತದೆ. ಯೋಚನೆ ಮಾಡಬೇಡ. ಈಶ್ವರ ತನ್ನ ಪ್ರಭಾವವನ್ನು ತೋರಿಸಿಯೇ ತೋರ್ತದೆ. ಪೂಗೋಲಂಬೆಸೆದು ಶಂಕರನು ತಪಸ್ಸನ್ನು ಉಳಿದು ಅವಳನ್ನು ಹೊಂದುವಂತೆ ಮಾಡ್ತೇನೆ. ಇದೇನು ಮಕ್ಕಳಾಟ ಎನ್ನುವ ಹಾಗೆ ಭಾವಿಸಿದ್ದೇನೆ. ಮಕ್ಕಳಾಟವೇ ರಮಣ. ಹೌದು ಸ್ವಾಮಿ. ಕಾಲಾಂತಕ ಸೋಮನೆ ಶ್ರೀ ಮೂರನೆಯದಾದಂತಹ ಕಿಚ್ಚಿನ ಕಣ್ಣನ್ನು ಹೊಂದಿದವನಿದ್ದಾನೆ. ಒಂದು ವೇಳೆ ಶಿವನ ತಪಸ್ಸನ್ನು ಕೆಡಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದ
ಭಕ್ತನಾದಂತಹ ಬಾಣವನ್ನು ಪ್ರಯೋಗಿಸಿದಿರಿ ಎಂದಾದರೆ ಕೋಪಗೊಂಡಂತಹ ಪರಶಿವ ತನ್ನ ಹಣೆಯ 3ನೇ ಕಣ್ಣನ್ನು ತೆರೆದನು ಎಂದಾದರೆ ನಿಮ್ಮೊಂದಿಗೆ ಲೋಕಲೋಕವೇ ಭಸ್ಮೀಭೂತವಾಗುವುದಕ್ಕೆ ಸಾಧ್ಯವಿದೆ ದೊರೆಯೇ. ಈ ಹಿಂದಕ್ಕಾದರೂ ಆತನನ್ನೇ ಮೆಚ್ಚಿಸಿ ಹೂವಿನ ಬಾಣವನ್ನು ವರವಾಗಿ ಪಡೆದುಕೊಂಡವರು ನೀವಾಗಿದ್ದೀರಿ. ಹೀಗಿರುವಾಗ ಶಿವನಿಂದಲೇ ಪಡೆದುಕೊಂಡಂತಹ ಅಸ್ತ್ರವನ್ನು ಅವನ ಮೇಲೆ ಪ್ರಯೋಗಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದಿರಿ ಎಂದಾದರೆ ಅದೆಷ್ಟು ಸರಿಯಾಗುತ್ತದೆ ಹೇಳಿ. ಈ ಹಿಂದಕ್ಕಾದರೂ ಭಕ್ತನಾದಂತಹ ಮಾರ್ಕಾಂಡೇಯನನ್ನು ಉಳಿಸುವುದಕ್ಕೆ ಬೇಕಾಗಿ ಕಾಲ ಮೃತ್ಯುವನ್ನು ಧರೆಯಲ್ಲೇ ಮಲಗಿಸಿದವ, ಆ ಮೂಲಕವಾಗಿ ಕಾಲಾಂತಕ ಮೃತ್ಯುಂಜಯ ಎನಿಸಿಕೊಂಡವನಿದ್ದಾನೆ. ಅಂತಹ ಪರಶಿವನೊಡನೆ ಕಲಹ ಸರಿಯಲ್ಲ ಪ್ರಭು. ಹೋಗದಿರಿ ತಮ್ಮಯ್ಯ, ಹೋಗಬೇಡಿ ಹೋಗಬೇಡಿ. ವಿಧಿಶಾಪ ಶಂಕರ ನಿಂದಳಿವು ತನಗೆಂದು ಪೂರ್ವದಲ್ಲಿ ವಿಷಕಂಠನಿದ್ದಾನೆ. ನಿಜ. ಎಂತಹ ವಿರೋಧಗಳು ನೋಡು. ಯಾವನ ಉದ್ಯೋಗವನ್ನು ಕರುಣಿಸಿದನು, ಯಾವನ ಕವಚದಲ್ಲಿ ಯಮನಾದರೂ ಕಾರ್ಯನಿರ್ವಹಿಸ್ತಾನೋ. ಒಂದು ಕಾಲಕ್ಕೆ ಅವನಿಗೆ ಅಂತಗನಾದವ. ಹೌದು ದೊರೆ. ಅಲ್ಲಿ ಕರುಣೆಯನ್ನು ಕಂಡದ್ದಲ್ಲವ. ಕರ್ತವ್ಯ ಏನು, ಶರಣರಾದವರನ್ನು ಪಾಲಿಸಬೇಕು ಹೇಗೆ ಎನ್ನುವ ನೆಲೆಯನ್ನು ತೋರಿಸಿದವ. ನಿಜ. ಶಿಕ್ಷಣಗಳು ಉಂಟು, ಏನು ಮಾಡಬಹುದು ಅವನಿಗೆ ಮಾಡಿದನೆ. ಯೋಚನೆ ಮಾಡು ನೀನು. ಏನು ದಕ್ಷಾಧ್ವರ ಒಂದು ನಡೆಯಿತಲ್ಲ, ಹೌದು. ಶಿವನಿಗೆ ಅಪಮಾನವಾಯಿತು ಎನ್ನುವುದಕ್ಕಾಗಿ ದಾಕ್ಷಾಯಣಿಯು ತನ್ನ ದೇಹವನ್ನೇ ಅಗ್ನಿಕುಂಡ ಕರ್ಪಿಸಿದಳು. ನಿಜ. ಅವನಿಗೆ ಶಿಕ್ಷಣ ಏನು ಇರಲಿಲ್ಲ. ಅಲ್ಲಿಂದ ನಮ್ಮ ಸಂಕಲ್ಪಿಸಿ ಆ ನಯನವನ್ನು ತೆರೆಯಬಹುದಾಗಿತ್ತು. ದಕ್ಷನೇನು ದಕ್ಷನ ಮುಖಕ್ಕೆ ಸಾನುಕೂಲರಾದ ಸಕಲರನ್ನು ಸುಟ್ಟುರುಹಬಲ್ಲ ಸಾಮರ್ಥ್ಯ, ವ್ಯಕ್ತಿತ್ವದ ಯೋಗ್ಯತೆ ಬರಸುವದ್ದು. ಕಣ್ಣು ಬಿಡಲಿಲ್ಲ ತಾನೆ? ಇಲ್ಲ. ಹಾಗಾದ್ರೆ ಯಾಕೆ ಬಿಡಲಿಲ್ಲ? ಕೂಡದೇ ಅಲ್ಲ. ಯಾವ ಕೆಲಸ ಯಾರಿಂದ ಆಗಬೇಕೋ, ಯಾರಿಂದ ಮಾಡಿಸಬೇಕೋ, ಯಾವನು ಮಾಡತಕ್ಕದು ಅವನಿಂದಲೇ ಮಾಡಿಸಬೇಕು ಎನ್ನುವಂತ ಇತಿ ವೃತ್ತಾಂತವನ್ನು ಅರ್ಥ ಮಾಡಿಕೊಂಡವ. ಕಣ್ಣಲ್ಲೆಲ್ಲ ಎಲ್ಲ ಬಿಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆಮೇಲೆ ವಿಷವನ್ನು ಕುಡಿದ. ಲೋಕಕ್ಕೆ ಒದಗಿದಂತಹ ಸಂಕಷ್ಟವೇನುಂಟು ಅಥವಾ ಒದಗಬಹುದಾದ ಕಷ್ಟವೇನುಂಟು ಅದನ್ನು ತಾನು ಒದಗಿಸಿಕೊಡಬಾರದು ಎನ್ನುವುದಕ್ಕಾಗಿ ವಿಷವನ್ನು ಕುಡಿದು ಕಂಠದಲ್ಲಿರಿಸಿ ಲೋಕಕ್ಕೆ ಒಳ್ಳೆತನ್ನೇ ಒದಗಿಸಿದ. ವಿಷಮಪ್ರಾಯವಾಗಿರುವಂತಹ ಪ್ರಕರಣದ ಬಗೆಹರಿಕೆಯಾಗಿ ನಾನು ಹೋಗುವ ಕಾಲಕ್ಕೆ ವಿಷಕಂಠ ನನಗೆ ಮುನಿಯುವುದಕ್ಕೆ ಉಂಟೆ? ಯೋಚನೆ ಮಾಡು. ಅಲ್ಲದೆ ಒಂದು ವಿಷಯ ಬೇರೆ ನಿನಗೆ ಹೇಳದೆ ಉಳಿದದ್ದುಂಟು. ಯಾವುದು? ಈ ಹಿಂದೆ ಶಾರದೆಗೊಂದು ವಿದ್ಯಾಪೀಠ ಕೊಡುವುದಕ್ಕಾಗಿ ಬ್ರಹ್ಮ ಸಂಕಲ್ಪಿಸಿದೆ. ಸರಿ. ಕಾಮರುದ್ರನ್ನು ಹೊರಗುಳಿಸಿದ. ಅದರಿಂದ ಅಸಮಾಧಾನ ಹೊಂದಿದ ನಾನು ಹೋಗಿ ಅವನನ್ನು ಭಂಗಿಸಿದೆ. ಕೂಗಾಲೋಸಿದ ಬ್ರಹ್ಮನು ಶಾರದೆಯನ್ನೊಂದಾಗುವ ಹಾಗೆ ಮಾಡಿದ. ಅದಕ್ಕಾಗಿ ಬ್ರಹ್ಮನೇ ಶಪಿಸಿದ. ಮೇಲೆ ತಲೆ ಹೋದ ಮೇಲೆ ನಿನ್ನ ಗುರುವಿಗೆ ನೀ ಹೇಳಿಕೊಟ್ಟು ಮಾಡಿಸಿದೆ. ಈ ಕಾಲಕ್ಕೆ ನನ್ನ ತಲೆ ಹೋದ್ರೆ ನೀ ನಗಾಡುತ್ತಿ ಅಲ್ವೋ? ನೆನಪಿಟ್ಟುಕೋ. ಮುಂದೊಂದು ದಿನ ಶಿವನ ಕಣ್ಗಿಣಿಗೆ ಒಳಗಾಗಿ ನೀನು ಸುಟ್ಟೇ ಹೋಗು ಅನ್ನುವಂತೆ ಅವ ಹೇಳಿದ. ವಿಧಿ ಶಾಪ. ವಿಧಿ ಅಂದ್ರೆ ನಿಯಮ, ವಿಧಿ ಅಂದ್ರೆ ಅನುಭವಕ್ಕಿರುವುದು. ಯಾವುದು ನಿಯಮವಾಗಿ ನನ್ನ ಅನುಭವಕ್ಕೆ ಬರಬೇಕು ಆ ಶಾಸನವನ್ನು ಮೀರುವುದಕ್ಕೆ ಸಾಧ್ಯವೇ?
ಏನು ಯಾರು ಮಾಡಿದ್ರು ಆ ಸಮಯ ಇಂದು ಬಂತು ಎನ್ನುವುದು ನಿರ್ಣಯ. ಶಂಕರನ ಊರಿಗೆ ನಾ ಭಸ್ಮವಾಗಲೇಬೇಕಾಗ್ತದೆ, ಹೊರತಾಗಿ ಆಗುವುದಿಲ್ವೇ? ರಮಣ ನಿನ್ನಯ ಕಳೆಯೇ ನನಗೆ ಯಾರಿದ್ದಾರೆ ಸ್ವಾಮಿ? ರಮಣ ನಿನ್ನನು ಕಳೆಯೇ ವಿರಹವಾಶ ಬೀಸಲೆಂದಿಗ ಸಾಧ್ಯ. ನಾ ಹೇಗೆ ಮಾಡಲಿ? ವಿರಹವಾಶ ಬೀಸಲೆಂದಿಗ ಸಾಧ್ಯ. ನಿನ್ನನುಪಮದ ಸುಖ ಸಾಂಗತ್ಯವ, ಹೌದು, ನಿನ್ನನುಪಮ ಸುಖದ ಸಾಂಗತ್ಯವ ಮರೆಯಲೆಂದು. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಮದುವೆಯಾದ ಬಳಿಕ ತಾವು ಸುಮಂಗಲಿಯಾಗಿಯೇ ಬದುಕಬೇಕು, ಬಾಳಬೇಕು, ಸಾಯುವಾಗಲೂ ಸುಮಂಗಲಿಯಾಗಿಯೇ ಸಾಯಬೇಕೆನ್ನುವಂತಹ ಆಶೆಯನ್ನು ಕಟ್ಟಿಕೊಂಡಿರುತ್ತಾರೆ. ನಾನು ಅದರಿಂದ ಹೊರತಾದವಳಲ್ಲ ದೊರೆಯೇ. ಸದಾ ಪತಿಯೊಂದಿಗೆ ಸಂತೋಷದ ಜೀವನವನ್ನು ಸಾಗಿಸಬೇಕೆನ್ನುವಂತಹ ಆಶೋತ್ತರವನ್ನೇ ಕಟ್ಟಿಕೊಂಡವಳು. ಆದರೆ ನೀವಾಡಿದ ಮಾತಿನ ಪ್ರಕಾರ ಆ ಶಿವನ ಹಣೆಯ ಕಿಚ್ಚಿಗೆ ನೀವು ಭಸ್ಮೀಭೂತರಾದಿರಿ ಎಂದಾದರೆ ವಿಧಿಯ ಶಾಪ ಫಲಿಸುವುದೇ ಅಹುದಾಗಿದ್ದಲ್ಲಿ ಇದನ್ನು ನಾನೆಂದು ಸಹಿಸಿಕೊಳ್ಳಲಿ. ನಿಮ್ಮನ್ನು ಅಗಲಿ ಒಂದು ಕ್ಷಣವೂ ಬದುಕುವಂತಹ ಸಾಮರ್ಥ್ಯ ನನಗಿಲ್ಲ ಸ್ವಾಮಿ. ನಿಮ್ಮನ್ನುಳಿದು ನಾನು ಹೇಗೆ ಬಾಳಲಿ? ಆ ವಿರಹವನ್ನು ನಾ ಹೇಗೆ ಸಹಿಸಲಿ? ಮರುಗಬೇಡಲೆ ರಮಣಿ, ಮರುಗಬೇಡಲೆ ರಮಣಿ. ಕಾಯವ ತೊರೆದರಾತ್ಮವು ತವ ಹೃದಯ ಮಂದಿರದಿ ಸುಸ್ಥಿರವ ಪುದಿ. ಅಳಿಯುವುದು ದೇಹ ತಾನೆ. ಕಾಯವು ತೊರೆದರಾತ್ಮವು ತವ ಹೃದಯ ಮಂದಿರದಿ ಸುಸ್ಥಿರವ ಪುದಿ. ತ್ರೈಭುವನ ಕ್ಷೇಮಾರ್ಥ ಮರುಭವದಿ ಹರಿತನು ಜನರಿದುವೆ. ಮರುಭವದಿ ಹರಿತನು ಭವನರಿದುವೆ. ಮರೆಯದಂತ ನಿರೀಕ್ಷೆ ಇದ್ದಿರು, ಮರೆಯದಂತ ನಿರೀಕ್ಷೆ ಇದ್ದಿರು. ಸುರರ ಒಳಿತಿಗೆ ತ್ಯಾಗವೆನ್ನದು, ನನಗಾಗಿ ಎಲ್ಲ ಇದು. ಸುರರ ಒಳಿತಿಗೆ ತ್ಯಾಗವೆನ್ನದು. ನಿನ್ನಯ ಬೆಸರ ಮೆರೆದುವೆನು. ಮರುಗಬೇಡಲೆ ರಮಣಿ, ನಿನ್ನ ಮರುಕ ಸಹಜವಾದದ್ದು. ಸದಾ ನನ್ನ ಮನಸ್ಸನ್ನು ರಮಿಸುವವಳು ನೀನು ಎನ್ನುವುದರಿಂದ ನೀನು ರಮಣಿ. ಸರಿ, ನಿನ್ನನ್ನು ರಮಿಸುವ ನಾನು ಎನ್ನುವುದರಿಂದ ರಮಣ. ನಿಜ. ಮರುಗಬೇಡಲೆ ರಮಣಿ. ತೊರೆಯಬೇಕಾಗಿ ಬಂದಂತ ಅನಿವಾರ್ಯತೆ ಏನು ಅನ್ನುವುದನ್ನು ನಾನು ನಿನಗೆ ಸ್ಪಷ್ಟಪಡಿಸಲೇಬೇಕಾಗಿದೆ. ಯೋಚನೆ ಮಾಡು. ನನಗಾಗಿ ನಾ ಪ್ರಾಣಾರ್ಪಣೆಗೆ ಸಿದ್ಧನಾಗುವುದು ಮತ್ತೆ ಅಲ್ಲವಲ್ಲ. ಈ ಕಾರ್ಯವನ್ನು ಸಾದರದಿಂದ ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಳ್ಳುವಾಗ ನೀನು ನನ್ನ ಹೆಂಡತಿಯಾಗಿ ನನ್ನ ಅರಿವಿಗೆ ಬಾರದ್ದೆ, ಅಥವಾ ಯಾವನು ಹೇಳಿ ಕಳುಹಿಕೊಟ್ಟನು ಅವನಿಗೆ ಗೊತ್ತಿಲ್ಲದ ವಿಷಯವೇ? ಎಲ್ಲರಿಗೆ ಗೊತ್ತಿದ್ದೇ ಆದಂತಹ ವಿಷಯ ತಾನೇ. ನಿಜ. ಯಾರೋ ಹೇಳಿದ ವಿಷಯ ಅಲ್ಲ ಇದು. ತಾರಕನಿಂದ ಆದಂತಹ ಉಪಟಳ ಏನುಂಟೋ ಅದೆಲ್ಲರ ಅನುಭವವನ್ನು ಹೊಂದಿ ಮೂಜಯತೆಯ ಕಷ್ಟ ಒದಗಿದ ಕಾಲಕ್ಕೆ ತ್ರಿಲೋಕವನ್ನು ರಕ್ಷಣಿಸಬೇಕಂತ ಹೊಣೆ ಹೊತ್ತಂತಹ ದೇವೇಂದ್ರ ಹೇಳಬೇಕಾದವನಲ್ಲಿ ಹೇಳಿದ್ದದನ್ನು ಅವನೇ ನಿರೂಪವನ್ನು ಕಳುಹಿಕೊಟ್ಟದ್ದು. ಹೋಗಿ ಇಂಥವನಲ್ಲಿ ಹೇಳಿ
ಅವ ಈ ಕಾರ್ಯವನ್ನು ಮಾಡಿಕೊಡ್ತಾನೆ. ಸರಿ, ಬಿಡುವುದಕ್ಕಾಗುತ್ತದೆಯೇ? ದೇವೇಂದ್ರ ಹೇಳಿದ್ದು ಯಾರಲ್ಲೂ ಅಲ್ಲ, ನನ್ನಪ್ಪನಾದಂಥ ಶ್ರೀಪತಿಯಲ್ಲಿ. ಅವನೇ ಹೇಳಿದಂತೆ ನನ್ನ ಮಗ ಮನ್ಮಥ ಇದಕ್ಕೆ ಸಮರ್ಥ. ಶಾಪದ ವಿಷಯ ಅವನಿಗೆ ಗೊತ್ತಿಲ್ವೇ? ಆ ವಿವಾಹ ಪ್ರಕರಣ ಅದರ ಅಂತ್ಯವನ್ನು ಮಂಗಳಕರಗೊಳಿಸಿದವನೇ ಅವ. ನಾನು ಅಪ್ಪನಲ್ಲಿ ಹೇಳಿದ್ದುಂಟು, ಎಲ್ಲವೂ ಗೊತ್ತಿದ್ದು ಮನ್ಮಥನೇ ಇದಕ್ಕೆ ಸಮರ್ಥ ಅಂತವ ಆಡ್ತಾನೆ ಅನ್ನೋದರ ಅರ್ಥವೇನು? ಮಗನನ್ನು ಕಳ್ಕೊಳ್ಳಬೇಕು ಎನ್ನುವುದು ಉದ್ದೇಶ ಅಲ್ವಲ್ಲ. ಅವನಿಗೆ ಪ್ರಾಪಂಚಿಕರಾಗಿರುವಂತ ಎಲ್ಲರೂ ಅವನ ಮಕ್ಕಳೇ. ತಾರಕನ ಉಪದ್ರದಿಂದಾಗಿ ಲೋಕ ಮೂರೇ ಕಷ್ಟಕ್ಕೊಳಗಾಗಿದೆ. ಸಕಲರೂ ಕಣ್ಣೀರ ದಾರಿ ಹರಿಸ್ತಾ ಇದ್ದಾರೆ. ಅವರೆಲ್ಲರ ಸಂರಕ್ಷಣೆಯ ಹೊಣೆಯನ್ನು ಹೊತ್ತವನು ಪಾಲನಾಧಿಕಾರಿಯಾಗುತ್ತಾ ಕರ್ತ. ಆಗ ಅವ ಹೇಳ್ತಾನೆ ಹೋಗು, ಪರಿಣಾಮ ಏನು ಅಂತ ಅವನಿಗೆ ಅರ್ಥ ಆಗ್ತದೆ. ಅವನ ಹೇಳಿಕೆ ಮೀರಲಿಕ್ಕಾಗುವುದಿಲ್ಲ ಎನ್ನುವುದು ಒಂದು, ಬ್ರಹ್ಮನ ಶಾಪವನ್ನು ಮೀರುವುದಕ್ಕಾಗುವುದಿಲ್ಲ ಒಂದು. ಹೋಗದೇ ಇದ್ರೆ ನನ್ನ ಕರ್ತವ್ಯ ಮಾಡದವನು ನಾನು ಆಗ್ತೇನೆ. ಹಾಗೆಂದು ನಾವು ಹೋದೆ ಅಂತಾದ್ರೆ ದೂರವಾಗ್ತೇನೆ ಅಂತ ಯೋಚನೆ ಮಾಡಬೇಡ. ಸ್ಥಿರವಾಗಿ ನಿನ್ನೊಳಗೆ ನಾನು ಇದ್ದೇ ಇರ್ತೇನೆ. ಹೂವನ್ನು ಬಿಟ್ಟು ಪರಿಮಳ ಇರುವುದಿಲ್ಲ, ಸೂರ್ಯನನ್ನು ಬಿಟ್ಟು ಶಾಖ ಇರುವುದಿಲ್ಲ, ಚಂದ್ರನನ್ನು ಬಿಟ್ಟು ಶೈತ್ಯ ಇರುವುದಿಲ್ಲ ಎನ್ನುವ ಹಾಗೆ ನಿನ್ನನ್ನು ಬಿಟ್ಟು ನನ್ನನ್ನು ಬಿಟ್ಟು ನೀನಿರುವುದಕ್ಕಾಗುವುದಿಲ್ಲ. ಪರೋಪಕಾರಕ್ಕಾಗಿ ತನುವನ್ನು ತನ್ನತನವನ್ನು ತೆತ್ತಂತ ಅನೇಕ ಮಂದಿಗಳು ಕಾಣುವಾಗ ನಾನು ಇದಕ್ಕಾಗಿ ಹೋಗದೆ ಉಳಿದೆ ಅಂತಾದ್ರೆ ಹೆಂಡತಿಯ ಸೆರಗಿನ ಮರೆಯಲ್ಲಿ ನಿಂತಹ ಭಂಡ ಗಂಡನು ನಾನಾಗ್ತೀನಿ. ನಿನ್ನ ಗಂಡ ಹೇಳಿ ಇಂತಾಗ ಕೂಡದಲ್ಲ. ಆದ್ದರಿಂದ ಹೋಗುವ ನನ್ನ ಕುರಿತಾಗಿ ತಡೆಯೊಡ್ಡೆ ಕೂಡದು ನೀನು. ಸಾನಂದೆಯಿಂದ ಬೀಳ್ಕೊಡಬೇಕಾದ್ದು ಕರ್ತವ್ಯದ ಏಳಿಗೆಗೆ ಸತಿಯಾಗಿ ನನಗೆ ಕರ್ತವ್ಯ. ಅಷ್ಟನ್ನು ಮಾಡ್ತೀಯ ನೀನು ಹೇಳು. ಒಳಿತು ನಿನ್ನಳಿವಿನ ಬುನಾದಿಯು ನೆಲೆಯದಾಗಲಿ ಸುರರ ನಲಿವಿಗೆ. ಒಳಿತು ನಿನ್ನಳಿವಿನ ಬುನಾದಿಯು ನೆಲೆಯದಾಗಲಿ ಸುರರ ನಲಿವಿಗೆ. ಗಣಿತ ಕೀರ್ತಿಯ ಭೂದ ವಿರಹಿಣಿಗಾಗಲಾಶ್ರಯವೂ ನಳಿತ ಲಿಪಿಯಂತಿರಲು ನಾನಲೆವೆ ಲೋಕಾಂತರದಿ. ನಳಿನ ಜನ ಲಿಪಿಯಂತಿರಲು ನಾನಲೆವೆ ಲೋಕಾಂತರದಿ. ಬಾಳ್ವೆಯ ಕಳೆವೆ ವೈರಾಗ್ಯದಲ್ಲಿ. ಬಾಳ್ವೆಯ ಕಳೆವೆ ವೈರಾಗ್ಯದಲ್ಲಿ. ನೀನೊಗೆ ವನಕ ಧರಣಿಯಲಿ. ಒಳಿತು ನಿನ್ನಳಿವಿನ ಬುನಾದಿಯು ನೆಲೆಯದಾಗಲಿ ಸುರರ ನಲಿವಿಗೆ. ಯಾವುದೇ ವ್ಯಕ್ತಿಗಾಗಲಿ ಶಕ್ತಿಗಾಗಲಿ ವಿಧಿ ಲಿಖಿತದ ಯೋಗವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮದೇವ ಹೀಗೆಯೇ ಬರೆದಿದ್ದಾನೆ ಎಂದಾದ ಬಳಿಕ ಅದನ್ನು ಮೀರಿ ನಡೆಯುವುದಕ್ಕೆ ನಾನ್ಯಾರು ನೀವ್ಯಾರು? ವಿಧಿ ಲಿಖಿತದ ಹಾಗೆ ನಡೆಯಲೇಬೇಕು. ನಿಮ್ಮ ಸಾವಿನ ಬುನಾದಿಯಿಂದ ದೇವೇಂದ್ರನ ಸ್ವರ್ಗದ ಪೀಠ ಅವನಿಗೆ ಶಾಶ್ವತವಾಗಿ ಸಿಗುವುದೇ ಹೌದಾಗಿದ್ದಲ್ಲಿ ನಾ ಕಳುಹಿಸಿಕೊಡುತ್ತೇನೆ. ಪೀಠ ಅವನಿಗಾಗಿ ಅಲ್ಲವಲ್ಲ, ಅದು ಲೋಕಹಿತಕ್ಕಾಗಿ ತಾನೆ. ನಿಜ. ಪ್ರಪಂಚದಲ್ಲಿ ಮತ್ತೊಮ್ಮೆ ನೀವು ಯಾವಾಗ ಹುಟ್ಟಿ ಬರುತ್ತೀರಿ ಎನ್ನುವ ಹಾಗೆ ಆ ಕಾಲದ ನಿರೀಕ್ಷೆಯಲ್ಲೇ ನಾನಿರುತ್ತೇನೆ. ಹೋಗಿ ಬನ್ನಿ. ಕಣ್ಣೀರಡಬೇಡ. ನೀ ಕಣ್ಣೀರು ಸುರಿಸಿ ಅಂತಾದ್ರೆ ನನಗೆ ಅಡಿ ಮುಂದಿರಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅರಿಗಳ ಬಂಧನದಿಂದಲಾದರೂ ಬಿಡಿಸಬಹುದು. ಸತ್ಯ ತೋಳಸೆರೆಯಿಂದ ಕಣ್ಣೀರ ಬಂಧನದಿಂದ ಯಾವ ಪತಿಯಾದವನಿಗೂ ಬಿಡಿಸಿ ಮತ್ತೊಂದು ಕಾರ್ಯಕ್ಕೆ ಉದ್ಯುಕ್ತನಾಗುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಕಣ್ಣೀರನ್ನು ಅಳಿಸಿ ಸಾನಂದದಿಂದ ನಗೆಮೊಗದಿಂದಲೇ ನೀ ಬೀಳ್ಕೊಡಲೇಬೇಕಾಗ್ತದೆ. ಇಲ್ಲವಾದರೆ ನಾ ಮುಂದೆ ಆಗಲಾರೆ. ದುಃಖಿಸದೆ ಕಳುಹಿಸಿ.
ಎಂದು ಬೀಳ್ಕೊಂಡವಳ ಕಟುಕನಾದವನಿಗೆ ತೋಳ ಬಲುಹು ಸಾಕಾದೀತು. ವಿದ್ಯುಕ್ತವಾಗಿ ವಿವಾಹ ಧರ್ಮದಂತೆ ಒಂದಾದ ದಂಪತಿಗಳಲ್ಲಿ ಅನ್ಯೋನ್ಯತೆಯನ್ನು ಕಳೆದು ಬಿಡಬೇಕು ಅಂತಾದ್ರೆ ಕಷ್ಟಕರವಾದ್ದು. ಆದರೂ ತ್ಯಾಗವನ್ನು ಮಾಡಲೇಬೇಕು. ಈ ತ್ಯಾಗ ಭೋಗಿಭೂಷಣನ ತಪಸ್ಸನ್ನು ಬಿಡಿಸುವುದಕ್ಕೆ, ನನ್ನ ಪವಿತ್ರನೆಯಾಗಬೇಕಾದ ಲೋಕದ ಒಳ್ಳೆಯದಕ್ಕಾಗಿ ತಿರುಗಿ ನೋಡಿದೆ ಅಂತಾದ್ರೆ ಮತ್ತೆ ಸೋತು ಹೋಗ್ತೇನೆ ಎನ್ನುವುದಕ್ಕಾಗಿ ಅವಳ ಕಡೆಗೆ ನಾನು ನೋಡದೆ ಅಲ್ಲಿಂದ ಒಮ್ಮೆ ಬಿಡುಗಡೆಯನ್ನು ಬಯಸಿದೆ. ಮಕ್ಕಳು ಬದಲಾವಣೆಯಾದ ಮೇಲೆ ಅವಳ ಯೋಚನೆ ನನಗೇನು ಶೀಘ್ರವಾಗಿ ಕಾರ್ಯೋದ್ಯುಕ್ತನಾಗಬೇಕು ಎನ್ನುವುದಕ್ಕಾಗಿ ಚೈತ್ರರಥವು ಸಿದ್ಧವಾಗಿದೆ. ನನಗೆ ಬೇಕಾದಂತ ಕೋದಂಡವು ಸಾಯಕವೂ ಸಿದ್ಧವಾಗಿದೆ. ಮಂದಾನವೂ ಸಿದ್ಧನಾಗಿದ್ದಾನೆ. ವಸಂತನೂ ಸಿದ್ಧನಾಗಿದ್ದಾನೆ. ನೋಡುವಾಗಲೂ ನಮ್ಮ ಸೈನ್ಯ ಸಿದ್ಧವಾಯಿತಲ್ಲ. ಶುಕ, ಪಿಕ, ಬಕ, ಚಕೋರಂಗಳೆ ಮೊದಲಾದವುಗಳು ಎಲ್ಲವೂ ಸಿದ್ಧವಾದ್ದೇ ದಡ. ಮಂದಮಾರುತನ ಬೇಸುವಿಕೆಯೊಂದಿಗೆ ಚೈತ್ರರಥವನ್ನೇರಿಕೊಂಡು ಪರಶಿವನಸಿಕೊಂಡು ಸಾಗಿ ವಿಶಾಲವಾದಂತಹ ವಿಶ್ವವೇ ಅಲ್ಲೋಲ ಕಲ್ಲೋಲಗೊಂಡು ತಾರಕನ ಉಪಟಳದಿಂದ ನೊಂದು ಬೆಂದು ಬೇಗುದಿಕೊಂಡಿರುವಾಗ ಯಾವನು ಕರ್ತವ್ಯಕ್ಕೆ ಮುಖನಾಗಿ ಮುನ್ನಡೆಯಬೇಕು ಅವನು ತಪೋಭೂಮಿಕೆ ಎಂಬ ತೆರೆಯ ಮರೆಯಲ್ಲಿ ಕುಳಿತಿದ್ದಾನೆ ಅಂತಾದ್ರೆ ತೆರೆಯನ್ನು ಸರಿಸಿ ದೇವರನ್ನು ಪ್ರಪಂಚಕ್ಕೆ ಕಾಣಿಸಬೇಕಾದ ಕರ್ತವ್ಯವುಳ್ಳವನಾಗಿ ಬಂದದ್ದು ನಾನು ಅರಕ್ಷಣ ತಡ ಮಾಡುವುದಿಲ್ಲ. ನಾನು ಅವನಿಂದ ಕೊಟ್ಟುದನ್ನು ಅವನಿಗೆ ಸಮರ್ಪಿಸಬೇಕು.
ಬಿಡು ಬರಲಿ. ಹಾಗೆಂದ್ರೆ ನಮ್ಮಿಂದ ದೋಷವಾಗಕೂಡದಲ್ಲ, ಕರ್ತವ್ಯದಲ್ಲಿ ದೋಷವಾಗಕೂಡದು. ಅದಕ್ಕಾಗಿ ಅವನ ಮುಂದೆ ಸ್ವೀಕರಿಸುವುದೇ ಅವರೇ ಎನ್ನುವಂತೆ ನಾನು ಪ್ರಾಮಾಣಿಕವಾಗಿ ಆನತ ಮಸ್ತಕನಾಗಿ ಕೇಳಿಕೊಂಡದ್ದು. ಕರಚರಣಕತಂವ ಕೈದಂ ಕರ್ಮಯಂವ ಶ್ರವಣ ನೈರ್ಜಂವ ಮಾನಸಂ ಅಪರಾಧಂ ವಿಹಿತಮವಿಹಿತಂವ ಸರ್ವವೇದಕ್ಷಮಸ್ವ. ಜಯ 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 ಕರುಣಾಬ್ಧಿ ಶಂಭೋ. ಇದೋ 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 ಹೆಸರೇ. ಮನ ಮರುಕುಸಿಯರದಿಗೆ ಕರುಣದಿಂದಲಿ ವರವನಿಂದ ಮುಂದಕ್ಕೆ ಮದನನು ನಿನಗೆ ಹೊರತಿ ಈ ಜಗಕ್ಕೆ ದೇಹವಿಲ್ಲದ ನಂಗ ತಮದೆನಿಸಿ ತಂದೆಯ ಶಕ್ತಿ ರೂಪದಲ್ಲಿ ಮೆರೆವ ಎಂದೆನುತ ಕರುಣಿಸಿ ತನ್ನ ನೆನೆವ ಸತಿಗೆಡೆಗೈದಿ ಬೈರಾಗಿ ವೇಷ ತಳೆದು ಮನುಮುನಿಗಳೆಲ್ಲರೂ ಭಯಭೀತರಾದವರು. ಇಂದ್ರಾದಿ ಸುಮನಸರೆಲ್ಲರೂ ಉಘೇ ಉಘೇ ಎನ್ನುವ ಹಾಗೆ. ಅಷ್ಟೇ ಅಲ್ಲ, ರತಿದೇವಿ ಓಡೋಡಿಕೊಂಡು ಬಂದು ಎನ್ನ ಪಾದ ಕಾನತಳಾಗಿ ಜಲಾಶ್ವನ್ನೇ ಪಾದಕ್ಕೆ ಸೇರಿಸ್ತಾ ಇದ್ದಾಳೆ, ಸುರಿಸುತ್ತಾ ಇದ್ದಾಳೆ. ರತಿ, ಗಂಡನನ್ನು ಕಳೆದುಕೊಂಡ ಮೇಲೆ ಜೀವನ ಇಲ್ಲ ಅಂತ ಯೋಚಿಸುವುದಲ್ಲ, ಭವಿಷ್ಯವನ್ನು ರೂಪಿಸಬೇಕು ಅಂತಾದ್ರೆ ಹಾದಿಯೊಂದು ಪ್ರತ್ಯೇಕವಾದದ್ದಿದೆ. ನನಗೂ ಖೇದವಾಗುತ್ತಾ ಇದೆ, ಎನ್ನ ಶಿಷ್ಯನನ್ನು ಕಳೆದುಕೊಂಡಿದ್ದೇನೆ ಎನ್ನುವ ಹಾಗೆ. ಏನನ್ನು ನನ್ನಿಂದ ಪಡೆದುಕೊಂಡಿದ್ದಾನೋ ಅದನ್ನೆಲ್ಲವನ್ನು ಸ್ವಾಮಿಗೆ ಅರ್ಪಿಸಿ, ಅರ್ಥಾತ್ ಗುರುವಿಗೆ ಅರ್ಪಿಸಿ, ತನ್ನದಾದಂತಹ ಕರ್ತವ್ಯವನ್ನು ನಿಭಾಯಿಸಿ ದೇಹವೇ ಇಲ್ಲ ಅಂತಾಗಿ ಹೋಗಿದೆ. ಲೋಕದಲ್ಲಿ ಅವನಿಗೆ ದೇಹ ಇಲ್ಲ ಎನ್ನುವ ಹಾಗಲ್ಲ, ಈ ಮನ್ಮಥ ಸ್ವರೂಪ ಇಲ್ಲದಿದ್ರೂ ಅವನು ಅನಂಗನಾಗಿ ಕಾಣಿಸಿಕೊಳ್ತಾನೆ. ಯಾವ ಕಾಲಕ್ಕೂ ಅವನಿಗೆ ಅಳಿವಿಲ್ಲ ಎನ್ನುವುದು ಸ್ಪಷ್ಟವೇ. ಆದರೆ ನಿನಗೆ ಹೀಗಲ್ಲ, ಭವಿಷ್ಯಕ್ಕೆ ಅವ ಖಂಡಿತವಾಗಿ ಇನ್ನೊಂದು ಹುಟ್ಟು ಅವನಲ್ಲಿ ಇದೆ. ಅಷ್ಟೇ ಅಲ್ಲ, ಅವನನ್ನು ಸೇರುವ ಮೂಲಕವಾಗಿ ನಿನಗೆ ಯಥಾಯೋಗ್ಯವಾದಂತಹ ನೆಲೆಯು ಕಲ್ಪಿತವಾಗುತ್ತದೆ. ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕಾಗ್ತದೆ ಅಷ್ಟೇ. ಹೋಗು ಹೋಗು ಹೋಗು. ರತಿದೇವಿಯನ್ನು ಸಮಾಧಾನಪಡಿಸಿ ಹೋದದ್ದೇನೋ ಆಯಿತು. ಸಾಕಾಗ್ತದ? ನಾನು ಬಯಸಿದ್ದು ಬೇರೆ ಯಾವುದೂ ಅಲ್ಲ, ಸತಿಯ ಮನಸ್ಥಿತಿ ಏನು ಅಂತ ಗೊತ್ತಾಗಬೇಕು. ನಾನು ಹುಡುಕಬೇಕಾದದ್ದು ಸತಿಯನ್ನೇ ಅಲ್ಲ. ಹಾಗಾಗಿ ನಾನು ಅವಳು ಇದು ಬೇಡಿತ್ತು. ಈ ವೇಷ ಆದ್ರೆ ಆಗುತ್ತದ? ಆಗುವುದಿಲ್ಲ. ಬದಲಾವಣೆ ಆಗಬೇಕು ಅಂತಾದ್ರೆ ದಾಕ್ಷಾಯಿಣಿ ಅಲ್ಲವಲ್ಲ ಅವಳು. ಅವಳು ಇನ್ನೊಂದು ಹೆಸರಿನಿಂದ ಗಿರಿಜಾ ಎನ್ನುವಂತಹ ನಾಮದಿಂದ ಅವಳಲ್ಲಿದ್ದಾಳೆ. ನನ್ನನ್ನೇ ಕಾಣಬೇಕು ಅಂತ ತಪಶ್ಚರ್ಯೆಯಲ್ಲಿ ನಿರತಳಾಗಿದ್ದಾಳೆ. ಹಾಗಿರುವಾಗ ಅವಳ ತಪಸ್ಸು ಎಷ್ಟರ ಮಟ್ಟಿಗಿದೆ? ಉಮಾಮಹೇಶ್ವರನ್ನು ಸೇರಬೇಕೋ ಅಲ್ಲ ಬೇರೆ ಯಾರನ್ನಾದ್ರೂ ಸೇರಬೇಕೋ ಅಲ್ಲ, ಆಗ ಆಗುವುದಿಲ್ಲ. ಲೋಕಕ್ಕೆ ಅದೊಂದು ಪ್ರಶ್ನೆ ಆಗುತ್ತದಲ್ಲ, ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಇದನ್ನು ಮರೆಸಿ ಬೇರೊಂದು ರೂಪದಿಂದ ಕಾಣಿಸಿಕೊಳ್ತೇನೆ.
ಕಾರ್ಯಕಾರಣ ಮಣಿಪುರದ ಓಲದ ಚಾವಡಿಯನ್ನು ಸೇರಿದಾಗ ಅಭ್ಯಯ ಓಲದ ಒಂದಂತ ಆನಂದವಾಗುತ್ತಾ ಇದೆ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮ ಯಾವ ರೀತಿ ಪ್ರಕಾಶಮಾನವಾಗಿ ಶೋಭಿಸ್ತಾನೆ ಆ ರೀತಿಯಾಗಿ ಇಂದಿನ ದಿವಸ ದಾನವರ ಮಧ್ಯೆ ಈ ಮಣಿಪುರದ ಅಧೀಶನಾದಂತಹ ಧನುಕುಮಾರ ಮೆರೆಯುತ್ತಾ ಇದ್ದಾನೆ. ಎಲ್ಲವರ ಜಯಘೋಷ ಕೇಳಿದಾಗ ಮನಸ್ಸಿಗೆ ಅತ್ಯಾನಂದವಾಗುತ್ತಾ ಇದೆ. ಒಂದು ಕಾಲದಲ್ಲಿ ರಾಕ್ಷಸರೆಲ್ಲ ಹರಿಹಂಟಾಗಿದ್ದವರು, ಆಮೇಲೆ ಅವರನ್ನೆಲ್ಲ ಜೊತೆಯಾಗಿರಿಸಿಕೊಂಡು ಆ ಮೂಲಕವಾಗಿ ಅವರಿಗೆ ನೇತಾರನಾಗಿ ದಾತಾರನಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾನು ಹಂಬಲಿಸಿದ್ದನ್ನು ಈ ಕಾಲಕ್ಕೆ ಬೆಂಬಲಿಸುವುದೇ ನಮ್ಮವರ ಉದ್ದೇಶ. ಆದ್ದರಿಂದಲೇ ನನ್ನ ಆಜ್ಞೆಯನ್ನು ಮೀರಿ ನಡೆಯುವವರು ರಾಕ್ಷಸರಲ್ಲಿ ಯಾರೂ ಇಲ್ಲ. ಅದರಲ್ಲಿಯೂ ಪ್ರಮುಖರಾದವರು ವಿಪ್ರಚಿತ್ತಿ, ನಮೂಚಿ, ಕುಂಬಡಿ ಕೊಂಬ ಅನ್ನುವಂಥ ಸೇನಾಧಿಪತಿಗಳು ನನ್ನ ಜೊತೆಯಲ್ಲಿದ್ದಾರೆ. ಅವರ ಸಲಹೆ ಸೂಚನೆ ಸದಾ ಕಾಲ ನನಗೆ ಸಿಗುತ್ತಾ ಉಂಟು. ಆದ್ದರಿಂದಲೇ ನೆಮ್ಮದಿಯ ಜೀವನ, ನೆಮ್ಮದಿಯ ನಿಟ್ಟುಸಿರು ಬಿಡುವ ಹಾಗಾಗಿದೆ. ಆದರೆ ಪೀಠವನ್ನು ಏರಿದಂತ ಕಾಲಕ್ಕೆ ನನಗೆ ನೆನಪಾಗುವುದು ಏನು ಗೊತ್ತೇ? ಭೂಮಿಯಲ್ಲಿ ಬೆರೆಯುತ್ತಾ ಇದ್ದಾರೆ. ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ, ಬೇಕಾದಂತಹ ಸಂಪತ್ತು ಸಮೃದ್ಧಿ ಹೊಂದಿದರೂ ಕೂಡ ಇನ್ನು ಪಡೆಯಬೇಕು ಅನ್ನುವಂಥ ಅಭಿಲಾಷೆ ಇರುವುದು ಸ್ವಾಭಾವಿಕ. ಆದ್ದರಿಂದಲೇ ನನ್ನ ಹಿರಿಯರೆಲ್ಲ ಅನೇಕ ಮಂದಿ ವೀರಾಧಿ ವೀರರು ಹೊರಬಲಾನ್ವಿತರಾಗಿ ನಾಲ್ಕಲೋಕಕ್ಕೆ ಲಗ್ಗೆ ಇಟ್ಟದ್ದನ್ನು ನಾವು ಕೇಳಿದ್ದೇವೆ. ಶಾಶ್ವತವಾಗಿ ಸ್ಥಿರವಾಗಿ ಉಳಿಯುವುದಕ್ಕೆ ಆ ದೇವೇಂದ್ರ ಬಿಡುವುದಿಲ್ಲ. ನನ್ನ ಸೋದರರು ಅನೇಕ ಮಂದಿ ಹೋರಾಟವನ್ನು ಮಾಡಿದ್ದಾರೆ. ಎಲ್ಲ ಕಾಲದಲ್ಲಿಯೂ ಅಪಯಶಸ್ಸು. ಆ ಕಪಟ ನಾಟಕಯಾದಂತಹ ಆ ಕೃಷ್ಣನ ಮೂಲಕವಾಗಿ ಎಲ್ಲವರನ್ನು ಕೊಂದು ಕಳೆದವರಿದ್ದಾರೆ. ಆ ಹೊಗೆಯ ಸೇಡು ಹಾಗೆಯೇ ಉಳಿದಿದೆ. ಹಾಗಾಗಿ ದೇವೇಂದ್ರನಿಗೆ ಸರಿಯಾದಂತಹ ಪ್ರತೀಕಾರವನ್ನು ಮಾಡಲೇಬೇಕು. ಆ ಮೂಲಕವಾಗಿ ದೇವಭೂಮಿಯನ್ನು ವಶಪಡಿಸಿಕೊಂಡಲ್ಲಿ ನಾನು ದಿಗಂತ ವ್ಯಾಪಕನಾಗಿ ಮೆರೆಯುವುದಕ್ಕೆ ಸಾಧ್ಯತೆ ಉಂಟು. ನನ್ನ ಶಕ್ತಿ ಸಾಮರ್ಥ್ಯದ ಮುಂದೆ ಯಾರೂ ಇಲ್ಲ ಎನ್ನುವ ಹಾಗೆ ನಾನು ತಿಳಿದಂತಹ ವಿಚಾರ. ಆದರೆ ಈ ಸಮಯದಲ್ಲಿ ನಮ್ಮವರನ್ನು ಸೇರಿಸಿಕೊಂಡು ದೇವಲೋಕಕ್ಕೆ ಹೊರಡಬೇಕು ಅನ್ನುವಂತಹ ಯೋಚನೆಯನ್ನು ತಳೆದಾಗ ನಮ್ಮವರೇ ಹೇಳ್ತಾ ಇದ್ದಾರಲ್ಲ, ಹೌದಾ, ಈ ರೀತಿಯಾಗಿ ಮುಂದುವರಿದರೆ ಸಾಕಾಗುವುದಿಲ್ಲ. ಕಾಲಿಡುವ ಮೊದಲು ಕಣ್ಣಿಡುವೆ. ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕಾಗ್ತದೆ. ಯಾಕೆಂದ್ರೆ ದೇವತೆಗಳು ಮಹಾ ಮೋಸಗಾರರು. ಹಿಂದಿನಿಂದ ಹೇಗಾದರೂ ಮಾಡಿ ಅಸುರರ ವಧೆಯನ್ನು ಮಾಡಿಯೇ ಮಾಡ್ತಾರೆ. ಅಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡುವುದಲ್ಲ. ನೀನು ಶಾಶ್ವತವಾಗಿ ದೇವಲೋಕದಲ್ಲಿ ಉಳಿಬೇಕು ಅಂತಾದ್ರೆ ನಮ್ಮ ಕುಲದೇವನಾದಂತಹ ಭಗವಾನ್ ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲವನ್ನು ಹೊಂದಿ ಆಮೇಲೆ ಹೋದರೆ ಉತ್ತಮ ಅಂತ.
ಅವರು ಹೇಳಿದ್ದು ಸರಿ ಅನ್ನೋ ಹಾಗೆ ನನಗೆ ಅನಿಸಿತು. ಯಾಕೆಂದರೆ ಧರೆಯಲ್ಲಿ ನಾನಾ ದಾತ್ರಿಯವನ್ ಪಲ್ಲವನೇ ಮಂತ್ರಿ ಆಗ್ತಾನೆ. ಅವನ ಸಲಹೆ ಸೂಚನೆ ಸದಾಕಾಲ ನಾನು ಯೋಗ್ಯವಾಗಿ ಸ್ವೀಕಾರ ಮಾಡಲೇಬೇಕು. ಹಾಗಾಗಿ ಸರಿ ಎನ್ನುವ ಹಾಗೆ ನನಗೂ ತಿಳಿಯಿತು. ಈಗಿಂದೀಗಲೇ ಆ ಪರಮೇಶ್ವರನನ್ನು ಮೆಚ್ಚಿಸುವುದಕ್ಕಾಗಿ ನಡೆಯುತ್ತೇನೆ ಗೊಂಡಾರಣ್ಯಕ್ಕೆ. ಮನಸ್ಸಿಗೆ ಏಕಾಗ್ರತೆ ಬರುವುದು ಬೇಡವೇ? ಹಾಗಾಗಿ ಪ್ರಶಾಂತವಾದಂತಹ ಸ್ಥಳ ಯೋಗ್ಯವಾಗಿಯೇ ಬೇಕು. ಮೈ ಮನ ಶುದ್ಧವಾಗಬೇಕು. ಹೌದಪ್ಪ, ಆ ಜಾಗವನ್ನು ಅರಸಿಕೊಂಡು ಮುಂದೆ ಮುಂದೆ ಬಂದೆ ನಾನು. ನಮ್ಮ ಮನಸ್ಸು ಶುದ್ಧವೇ ಯಾವಾಗಲೂ. ಹಾಗಾಗಿ ಕ್ರಮ ಬಿಡುವುದಕ್ಕಾಗುವುದಿಲ್ಲ. ಬಳಿಯಲ್ಲಿರುವಂತಹ ಸರಸಿಯಲ್ಲಿ ಮಿಂದು ಶುಚೀರ್ಭೂತನಾದೆ. ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಿನ ಕಣ್ಣನ್ನು ತೆರೆದು ಪ್ರಭು ವಿಭುವಾದಂತಹ ಆ ಉಮಾಮಹೇಶ್ವರನ ತಪಸ್ಸಿಗೆ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಮೈದೋರಿ ಕೈಲಾಸ ಪರ್ವತವನ್ನು ಬಿಟ್ಟು ಇಲ್ಲಿವರೆಗೆ ಬಂದಿದ್ದೇನೆ. ಏನು ವಾಜ್ಯೆಯುಂಟು ಹೇಳಿಕೋ, ಈಡೇರಿಸಿಕೊಡ್ತೇನೆ. ಇದು ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ನನ್ನ ಜೀವನೇ ಪಾವನವಾಯಿತು ಸಂದೆ. ನಿನ್ನನ್ನು ಕಾಣಬೇಕು ಅನ್ನುತ್ತಾ ಇಚ್ಛೆಯುಳ್ಳವನಾಗಿ ದೀರ್ಘವಾದಂತಹ ತಪಸ್ಸಿನಲ್ಲಿ ನಿರತನಾದವ. ಭಗವಂತ ಭಕ್ತರ ಪಾಲಿಗೆ ಯಾವತ್ತೂ ಇದ್ದೇ ಇರ್ತಾನೆ. ಆದ್ರೆ ಒಂದುಂಟು ಸ್ವಾಮಿ, ಏನು? ಭಕ್ತರ ಪರೀಕ್ಷೆಯನ್ನು ಮಾಡುವುದಕ್ಕೂ ಮುಂದಾಗ್ತಾನೆ. ಪರೀಕ್ಷೆ ಮಾಡದೆ ಸುಮ್ಮನೆ ಕೊಟ್ಟರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೆಲವು ಸಲ ತೊಡಗಿದ ಮೇಲೆ ಅದನ್ನು ಪೂರ್ಣ ಮಾಡುವವರು ಲೋಕದಲ್ಲಿ ಅತಿ ವಿರಳ. ಹೌದಲ್ಲ? ನಮ್ಮದ್ದು ಕ್ರಮ ಹಾಗಲ್ಲ. ನಾವೊಂದು ಕಾರ್ಯದಲ್ಲಿ ಮಗ್ನರಾಗಿದ್ದೆವು ಎಂದಾದ್ರೆ ಆ ಪೂರ್ಣತೆಯನ್ನು ಕಂಡು ಆ ಮೂಲಕವಾಗಿ ಫಲ ನಮಗೆ ಪ್ರಾಪ್ತಿಯಾಗಬೇಕು. ಪೂರ್ಣಮಿದಂ ಪೂರ್ಣಮಾದಾಯ. ಹೌದಲ್ಲ? ಆದಾಯ ಇರುವುದು ಪೂರ್ಣದಲ್ಲಿ. ಅಷ್ಟರವರೆಗೆ ನಾವು ಕೈಗೊಂಡಂತಹ ನಿರ್ಧಾರದಲ್ಲಿ ಯಾವತ್ತು ವಿಚಲಿತರಾಗುವವರೇ ಅಲ್ಲ. ಸರಿ ಸ್ವಾಮಿ, ನಿನ್ನನ್ನು ಕಾಣುವಂತಹ ಸೌಭಾಗ್ಯ
ನನ್ನ ಪಾಲಿಗೆ ಒದಗಿ ಬಂತಲ್ಲ. ಲೋಕದಲ್ಲಿ ಕೋಟಿ ಕೋಟಿ ಮಂದಿಗಳು ಕಾಯ್ತಾ ಇರ್ತಾರೆ. ಭಗವಾನ್ ಪರಮೇಶ್ವರನನ್ನು ನೋಡಬೇಕು, ಆ ಮೂಲಕವಾಗಿ ಸಾರ್ಥಕವಾದಂತಹ ಜೀವನವನ್ನು ಸಾಗಿಸಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಏನನ್ನು? ಇನ್ನು ಮುಂದೆ ನನಗೆ ಮರಣವೇ ಇಲ್ಲದ ಹಾಗೆ ವರವನ್ನು ಕೊಟ್ಟು ಉದ್ಧರಿಸು ಉದ್ಧರಿಸು ಉದ್ಧರಿಸು. ನೀನು ಪ್ರಕೃತಿಯಲ್ಲೇ ಹುಟ್ಟಿಕೊಂಡದ್ದು ಹೌದಲ್ಲ? ಹೌದು ಸ್ವಾಮಿ. ಹಾಗೆ ಅಂತ ಆಗುವಾಗ ಮರಣಂ ಪ್ರಕೃತಿ ಶರೀರೇಣ, ಮರಣ ಬರಲೇಬೇಕು. ಒಂದಲ್ಲ ಒಂದು ದಿವಸ ಕಾಯಲೇಬೇಕು. ಜಾತಸ್ಯ ಮರಣಂ ಧ್ರುವಂ, ಕಲ್ಪಾಂತದಲ್ಲೂ ನಿಮಗೂ ನಮಗೂ ಅಂತ್ಯ ಇದೆ. ಹಾಗಿದ್ರೆ ನನಗೆ ಮರಣ ಬರ್ತದೆಯೇ? ಮರಣ ಬರ್ತದೆ. ಹುಟ್ಟಿದಂತಹ ವ್ಯಕ್ತಿ ಸಾಯಲೇಬೇಕು. ಆದ್ರೆ ಮರಣ ಬರ್ತದೆ ಅಂತ ಆದ್ರೆ ಹೇಗೆ ಬರ್ತದೆ ಅಂತ ಪ್ರಶ್ನೆ ಆಗುವುದಿಲ್ವೋ? ಆಗುತ್ತದೆ. ಹಾಗಿದ್ರೆ ನನಗೆ ಮರಣವೇ ಬರ್ತದೆ ಎಂದಾದ್ರೆ ನನ್ನದೊಂದು ಇಚ್ಛೆ ಉಂಟು. ಏನಿಚ್ಛೆ? ಕಾಮ, ಮನ್ಮಥ ಸತ್ತಂತಹ ವಿಚಾರವನ್ನು ನಾವು ಕೇಳಿದ್ದೇವೆ. ಸರಿ. ಆ ಮನ್ಮಥ ಮತ್ತೊಮ್ಮೆ ಹುಟ್ಟಿ ಬಂದು ನನ್ನ ಬಳಿಗೆ ಬಂದು ನನ್ನ ಶಿಷ್ಯತ್ವವನ್ನು ಸ್ವೀಕರಿಸಿ ಆ ಮೂಲಕವಾಗಿ ಅವನಿಂದ ನನಗೆ ಮರಣ ಬರ್ತದೆ ಎಂದಾದ್ರೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಮಿಕ್ಕುಳಿದ ಯಾರಿಂದಲೂ ನನ್ನ ಬಾಳಿಗೆ ಮರಣವೇ ಬರಬಾರದು. ಶಿಷ್ಯನಿಂದಲೇ ಒದಿಸಲ್ಪಡಬೇಕು ಅಂತ ಯೋಚನೆ ಅಷ್ಟೇ ಅಲ್ವಾ? ಮನ್ಮಥನೇ ಮತ್ತೊಮ್ಮೆ ಹುಟ್ಟಿ ಬರುವ ಹಾಗೆ ಖಂಡಿತವಾಗಿ ಅನುಗ್ರಹವನ್ನು ಮಾಡ್ತೇನೆ. ನಿನ್ನ ಇಚ್ಛಾಶಕ್ತಿಗೆ ಪ್ರಾಪ್ತವಾಗಿದೆ. ಪರಮೇಶ್ವರನನ್ನು ಮೆಟ್ಟಿಸಿ ಮರಣವೇ ಬಾರದ ಹಾಗೆ ವರವನ್ನು ಪಡೆದಿದ್ದೇನೆ. ನಾನು ಯೋಚನೆ ಮಾಡುವುದು ಅದನ್ನಲ್ಲ, ತಥಾಸ್ತು ಎನ್ನುವ ಹಾಗೆ ಹೇಳಿ ಪರಮೇಶ್ವರ ಕೈಲಾಸದ ಬೆಟ್ಟದ ಕಡೆಗೆ ತೆರಳುತ್ತಾ ಇದ್ದಾನೆ. ನಾನು ಹೇಳುವುದು ಕೇಳುವುದಲ್ಲ, ಯಾಕಂದ್ರೆ ಸತ್ತಂತ ಮದನ ಮತ್ತೊಮ್ಮೆ ಹುಟ್ಟಿ ಬರ್ಲಿಕ್ಕುಂಟೆ. ಹಾಗಿದ್ರೆ ಈ ಸಂತೋಷದ ವಿಚಾರವನ್ನು ನಮ್ಮವರಲ್ಲಿ ಹೇಳಬೇಕು. ನಡೆಯುತ್ತೇನೆ. ನೇರವಾಗಿ ಗುರುವನ್ನು ಸೇರಿದ್ದೇನೆ. ನಮ್ಮ ಲಕ್ಷ್ಯ ಇರುವುದು ಒಂದೇ, ದೇವಲೋಕಕ್ಕೆ ಅಭಿಯೋಗವನ್ನು ಮಾಡಿ ಆ ಮೂಲಕವಾಗಿ ದೇವತೆಗಳನ್ನು ಸ್ಪರ್ಧೆ ಮಾಡಿ ದೇವಪೀಠವನ್ನು ಏರಬೇಕು ಎನ್ನುವ ಹಾಗೆ. ಆದ್ರೆ ನಾನೊಬ್ಬನೇ ಹೋಗುವುದಲ್ಲ, ಇದ್ದಾರಲ್ಲ ನಮ್ಮುಚ್ಚಿ ವಿಪರೀತ ಕುಂಭ ಬನ್ನಿಸಬೇಕು.
ಕೆಲಸದಲ್ಲಿ ನಾವು ವಿಫಲವಾಗಿರುವ ಸಂದರ್ಭ ಒಮ್ಮಿಂದೊಮ್ಮೆಲೆ ನಮ್ಮವರೆಲ್ಲ ಈ ಕಡೆಗೆ ಬನ್ನಿ ಎಂಬುದಾಗಿ ಕರೆಸಿಕೊಂಡಿರಲ್ಲ. ನಿಮ್ಮ ಕರೆಯನ್ನು ಆಲಿಸಿ ಇಲ್ಲಿಯವರೆಗೆ ಬಂದವರಿದ್ದೇವೆ. ನಮ್ಮಿಂದ ಏನಾಗಬೇಕು? ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಬಂದಿದೆ. ಏನು ಕಾರಣ ಪ್ರಭು? ವಿಶೇಷವಾದ ಸಭೆಯನ್ನೆರಹಿದ್ದೇನೆ. ನಿಮ್ಮಿಂದಲೇ ಅನುಮತಿಯನ್ನು ಹೊಂದಿ ಗೊಂಡಾರಣ್ಯವನ್ನು ಸೇರಿ ಭಗವಾನ್ ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಬೆಟ್ಟಿಸಿ ಯೋಗ್ಯವಾದಂತಹ ಹೊರಬಲವನ್ನು ಹೊಂದಿ ಮರಳಿಪುರವನ್ನು ಸೇರಿದ್ದೇನೆ. ನಾನು ಪರಮೇಶ್ವರನಲ್ಲಿ ಕೇಳಿದ್ದಿಷ್ಟೇ, ನಾನು ಅಮರನಾಗಬೇಕು, ನನಗೆ ಮರಣವೇ ಇರಬಾರದು ಅನ್ನುವ ಹಾಗೆ ಕೇಳಿಕೊಂಡಂತಹ ವೇಳೆಯಲ್ಲಿ ಅವನು ಹೇಳಿದ್ದಾನೆ, ಹುಟ್ಟಿದಂತಹ ವ್ಯಕ್ತಿಗೆ ಮರಣ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಿನಗೆ ಮರಣ ಬರುವುದಿದ್ರೆ ಸಾಮಾನ್ಯರಿಂದ ಮರಣ ಬರುವುದಿಲ್ಲ. ಆ ಮನ್ಮಥ ನನ್ನಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಆ ಮೂಲಕವಾಗಿ ಬೆಳವಣಿಗೆಯನ್ನು ಹೊಂದಿ ನಿನಗೆ ಮುಳ್ಳಾಗಿ ಪರಿಣಮಿಸ್ತಾನೆ. ಆಗ ನೋಡಿ ಕೊಂಬೇನು ಎನ್ನುವ ಹಾಗೆ ಹೇಳಿದ್ದೇನೆ. ಈಗ ವರಬಲಾನ್ವಿತನಾಗಿದ್ದೇನೆ. ದೇಹಬಲ, ಧನಬಲ, ದೈವ ಬಲವನ್ನು ಕ್ರೋಢೀಕರಿಸಿಕೊಂಡಿದ್ದೇನೆ. ದೇವಲೋಕಕ್ಕೆ ಹೋಗುವ ಬಗ್ಗೆ ವಿಹಿತವಾದುದನ್ನೇ ಆಡಿದ್ದೀರಿ. ವಿಳಂಬ ಸಲ್ಲದು, ಸೇನೆ ಸಿದ್ಧವಾಗಲಿ. ಶಂಬರಾಸುರನೆನ್ನುವವ ಸೇನಾ ಸಮೇತನಾಗಿ ದೇವಲೋಕಕ್ಕೆ ಅಭಿಯೋಗಗೈದಿದ್ದಾನೆ. ಬಂದಂತಹ ಖಲರ ಕೂಡ ಕಾಲಕವನ್ನು ಕೊಡಬೇಕು. ನಾವೆಲ್ಲರೂ ಬೇಕು ಬೇಕಾದ ಆಯುಧಗಳನ್ನು ಹಿಡಿದು ಅವರವರ ವಾಹನವನ್ನು ಏರಿ ಸಮರಾಂಗಣಕ್ಕೆ ಹೋಗೋಣ.
ಹೋಗಿ ದೇವೇಂದ್ರನಲ್ಲಿ ಹೇಳು ಸ್ವರ್ಗಲೋಕದ ಬೀಜವನ್ನು ಶಂಭರಾಸನಿಗೆ ಗಂಟೆಗಳಿತು. ಇಲ್ಲೊಂದಿದ್ದರೆ ತಾನೇ ನೋಡು. ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದೆ ಹೋದರೆ ನೀವು ಸೀದಾ ಧಾರಿಯಾಗಿ ಬಂದೆಯೋ? ಹೌದಾ? ಶಂಬರನಿದ್ದೇನೆ, ಹೊರಬಲಾನ್ವಿತನಿದ್ದೇನೆ. ಸರಿ, ನಾಕ ಪೀಠವನ್ನು ಬಿಟ್ಟು ಕೊಡುವೆಯೋ? ಅಲ್ಲ ಮೆಟ್ಟು
ಸಂಬಂಧ ಎನ್ನುವ ಹಾಗೆ ಬೇಕು. ಶತ ಅಧ್ವರವನ್ನು ಮಾಡುವಾಗ ಯಾರೂ ಕೂಡ ಸಹಕಾರ ಕೊಡ್ಲಿಲ್ಲ. ಆ ಹೊತ್ತಿನಲ್ಲಿ ಅಸುರರಾದಂತಹ ನೀವು ಎಲ್ಲೆಲ್ಲಿಯೋ ಕಾಡಿನಲ್ಲಿ ಬದುಕುತ್ತಾ ಇದ್ದವರು ಉನ್ನತವಾದ ಸ್ಥಾನವನ್ನು ಅಲಂಕರಿಸುವಾಗ ನಿಮಗೆ ಸಂಬಂಧದ ನೆನಪಾದ್ದು. ನಿಮ್ಮ ಅತಿಯಾಸೆ ಗದ್ದಿಗೇಡು, ಬಂದವರಿಗೆ ಶೈಮಿನಿ ಒದಗಿದೆ, ನಿನಗೂ ಅದೇ ಬೇಕೋ? ನೀನು ರಕ್ಕಸರ ಮುಂದೆ ಇಷ್ಟು ಮಾತಾಡ್ತಿ, ಮತ್ತೆ ಹಿಂದಿನಿಂದ ಹೋಗಿ ಏನಾದ್ರೂ ಪಿತೂರು ಮಾಡ್ತಿ. ಏನು ಮಾಡಬೇಕು? ಯಾರ್ಯಾರ ಕಾಲು ಹಿಡಿದು ಅವರ ಮೂಲಕವಾಗಿ ಯುದ್ಧವನ್ನು ಮಾಡಿಸಿ ಒಂದು ಮನ್ವಂತರದವರೆಗೆ ಅದು ನನಗೆ. ನಿನ್ನ ಒಂದು ಮನ್ವಂತರಕ್ಕೆ ಬೆಂಕಿ ಬಿತ್ತು. ನಿನಗೆ ಬೇಕು ಅಂತ ಆದ್ರೆ ಸ್ವರ್ಗ ಬೇಕು. 100 ಯಜ್ಞ ಮಾಡಿದ್ದ ನೀನು ಸ್ವರ್ಗ ಬೇಕು ಅಂತ ಬಂದವಲ್ವಾ? ಶತಯಾಗ ಮಾಡು. ಸರದಿಯಲ್ಲಿ ನಿಲ್ಬೇಕಾ? ಶತಯಾಗ ಬಿಡು, ಮತ್ತೆ ಒಂದು ಘನ ಹೋಮ ಮಾಡುವ ಯೋಗದಾನ ಏನಾಗಿಲ್ಲ. ಆ ಯೋಗ್ಯತೆ ನಿಮಗಿಲ್ಲ, ಇದನ್ನು ಬಿಡುವುದಿಲ್ಲ. ಸಮಯ ಮತ್ತೆ ಉಂಟು ಅಂತಾದ್ರೆ ಬೇಕಾದಷ್ಟು ಜಯಘೋಷ ಮಾಡು. ಹೌದೇನೋ? ದೇವಭೂಮಿ ನಮ್ಮ ವಶವಾಗಿದೆ. ನನಗೆ ಅವನಿಗೊಂದು ಪ್ರತೀಕಾರ ಮಾಡಬೇಕು ಅಂತ ಇತ್ತು ಮೊದಲೇ. ಆಗ್ಲಿ ಇನ್ನು ಇವನ ಪಕ್ಷವನ್ನು ವಹಿಸಿ ಯಾರು ಬರ್ತಾರೆ ಎನ್ನುವ ಹಾಗೆ ಎತ್ತರದಿಂದ ಇರಬೇಕು. ಕೊಂಡಿ ಹೀಗೆ
ನೀನು ಇಲ್ಲಿಗೆ ಬರುವುದು ಹೊಸತ್ತು ಅಂತ ಹೇಳುವುದಲ್ಲ, ಮತ್ತೆ ಯಾವತ್ತು ಬರುವವನೇ ಇದ್ದೀಯ. ನಿಜ. ಆದ್ರೆ ಇಂದು ಹಾಗಲ್ಲ. ಈ ರೀತಿ ಕಣ್ಣೀರನ್ನು ಸುರಿಸುತ್ತಾ ಇಲ್ಲಿಗೆ ಬರಬೇಕು ಅಂತ ಇದ್ರೆ ಏನಾದ್ರೂ ಒಂದು ಬಲವಾದಂತಹ ಕಾರಣ ಇರಬೇಕು. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೆ, ಏನು ಬಂದಿ ಸುರಪ, ಈ ರೀತಿಯ ದುಃಖ ಯಾಕೆ ನನ್ನಲ್ಲಿ ಹೇಳಯ್ಯ. ದೇವಾ ಲಾಲಿಸಾದರೆ ಹರಿಯೇ ಓ ಹರಿಯೇ ಶಂಬರ ಕಾಳಗದಿ ವಶದೈದ ಮಗವ ಶಂಬರ ಕಾಳಗದಿ ವಶದೈದ ಮಗವ ಕೂಳನಿಗೆ ತವ ಪುತ್ರನಿಂದಲೇ ಕಾಳಗದಿಯು ಕೂಳನಿಗೆ ತವ ಪುತ್ರನಿಂದಲೇ ಕಾಳಗದಿಯು ಭಗವಂತ ದೇವೇಂದ್ರ, ಸಂಪತ್ತಿಗೆ ಸಾಗರವು ಆನಂದಕ್ಕೆ ಆಗರವು ಎನಿಸಿದಂತಹ ದೇವಲೋಕದಲ್ಲಿ ನೀವೇ ಅನುಗ್ರಹಿಸಿದಂತಹ ಪೀಠವನ್ನು ಸುಸ್ಥಿರದಿಂದ ಕಾಲವನ್ನು ಕಳೆಯುತ್ತಾ ಇದ್ದೆ. ಹೌದು, ವರ್ತಮಾನ ಕಾಲಕ್ಕೆ ಶಂಬರಾಸುರ ಎನ್ನುವಂತಹ ಅಸುರ ಆತನ ಅಸುರ ತಿಂತಿನಿಯನ್ನು ಸೇರಿಕೊಂಡು ನಮ್ಮ ದೇವಲೋಕಕ್ಕೆ ಅಭಿಯೋಗವನ್ನು ಗೈದ. ಬಂದಂತಹ ಖಳರ ಕೂಡೆ ಕಾಲಗವನ್ನು ಎಸಗುವುದಕ್ಕೆ ನಾವು ಮುಂದುವರಿದೆವು ಅಂತ ನಮ್ಮ ಪಾಲಿಗೆ ಸೋಲಾಗಿದೆ ದೇವರೇ. ಕೇವಲ ದೇವಲೋಕ ಕೈ ತಪ್ಪಿ ಹೋಯಿತು ಎನ್ನುವಂತಹ ಚಿಂತೆಯಲ್ಲ, ಮತ್ತೆ ನಿಮ್ಮ ಅನುಗ್ರಹ ಒಂದುಂಟು ಅಂತಾದ್ರೆ ಅದನ್ನು ಮರಳಿ ಪಡೆಯಬಹುದು. ಹೌದಪ್ಪ. ಆದರೆ ಶಂಬರಾಸುರನಿಗೆ ಪರಮೇಶ್ವರ ಕೊಟ್ಟಂತಹ ಅಚಲವಾದ ಬಲವಾದ ವರವೊಂದಿದೆ. ಯಾವ ರೀತಿ? ನಿಮ್ಮ ಆತ್ಮ ಸಂಭವ ಹೊರತು ಅನ್ಯರಿಂದ ಮರಣ ಇಲ್ಲ ಎನ್ನುವ ಹಾಗೆ. ಹಾಗಾಗಿ ಧರೆಯಲ್ಲಿ ಅನ್ಯಾಯ ಮಾಡುತ್ತಿರುವಂತಹ ದುಷ್ಟನ ನಿಗ್ರಹಕ್ಕಾಗಿ ನಿಮ್ಮ ಆತ್ಮ ಸಂಭವನನ್ನು ಕಳುಹಿಸಿಕೊಡಬೇಕು ದೇವರೇ. ಅಯ್ಯ ದೇವೇಂದ್ರ, ಇಂದು ಹೊರೆಯಿದೆ ಸುರಪ ಹರಿದ ಸತ್ತ ಸರಿ ತಾನುಡಿದು ಎನ್ನುವಂತಹ ದಾನವ ನಿನ್ನದಾದಂತಹ ದೇವಲೋಕವನ್ನು ಪ್ರವೇಶ ಮಾಡಿ ನಿನ್ನನ್ನು ಯುದ್ಧದ ಮುಖೇನ ಬಡಿದೋಡಿಸಿ ಆಕವನ್ನು ವಶಪಡಿಸಿಕೊಂಡಿದ್ದಾನೆ ಎನ್ನುವಂತಹ ವಿಚಾರವನ್ನು ಆಡುತ್ತಾ ಇದ್ದೀಯ. ನಿಜ. ಹಾಗೆ ಹೇಳುವುದಕ್ಕೆ ಹೋದ್ರೆ ಈಗ ದೇವಲೋಕಕ್ಕೆ ದಾನವರು ಮಾಡುವುದು ಇದೇನು ಹೊಸತ್ತು ವಿಚಾರ ಅಲ್ಲ. ಈ ಹಿಂದೆ ಅದೆಷ್ಟೋ ಬಾರಿ ದಾಳಿಯನ್ನು ಮಾಡಿದ್ದಾರೆ. ನಿಜ. ಹಾಗಂತ ಸುರಪೀಠವು ನಿನ್ನ ಕೈ ತಪ್ಪಿ ಯಾವತ್ತೂ ಹೋಗುವುದಿಲ್ಲ. ಹಾಗೆ ಹೇಳುವುದಕ್ಕೆ ಹೋದ್ರೆ ಈಗ ದೇವಲೋಕಕ್ಕೆ ದಾನವರು ಬಂದರು ಅಂತ ಆದ್ರೆ ಅವರ ನಾಶಕ್ಕೆ ಕಾಲ ಸನ್ನಿಹಿತವಾಯಿತು ಎಂಬುದೇ ಸ್ಪಷ್ಟ. ನಿಜ. ಮತ್ತೆ ಮಾತಿಲ್ವಾ, ಕಿರೀಟ ತೊಟ್ಟವನಿಗೆ ಕಿರುಕುಳ ತಪ್ಪಲಿಕ್ಕಿಲ್ಲ ಎನ್ನುವ ಸರಿ. ಅದೇ ರೀತಿ ಅದೆಷ್ಟೋ ಬಾರಿ ಕಷ್ಟವನ್ನು ಅನುಭವಿಸಿದ್ದೀಯ. ಹೌದು. ಹಾಗೆ ಹೇಳುವುದಕ್ಕೆ ಹೋದ್ರೆ ಅಂತಹ ದುಷ್ಟನ ವಧೆ ಆಗಬೇಕು ಅಂತ ಇದ್ರೆ ನನ್ನ ಮಗನಾದಂತಹ ಮನ್ಮಥನಿಂದಲೇ ಸಾಧ್ಯ ಎನ್ನುವ ಹಾಗೆ ಹೇಳುತ್ತಾ ಇದ್ದೀನಿ. ನಿಜ. ಹಾಗಿದ್ರೆ ನನ್ನ ಮಗನಾದಂತಹ ಮನ್ಮಥ ಈ ಹಿಂದೆ ಅಳಿದು ಹೋಗಿದ್ದಾನೆ. ಈಗ ಮಗನನ್ನು ಮರಳಿ ಪಡೆಯುವಲ್ಲಿ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಅವನಿಗೆ ವರ ಇರುವುದು ಹಾಗೆ, ಸತ್ತು ಬದುಕಿದವನಿಂದ ಮಾತ್ರ ಮರಣ ಎನ್ನುವ ಹಾಗೆ. ಈ ಹಿಂದೆ ಪರಶಿವನ ತಂಗಣ್ಣಿಗೆ ಬಲಿಯಾದವನಿದ್ದಾನೆ. ಹಾಗಂತ ಮಗನನ್ನು ನಾನು ಮರಳಿ ಪಡೆದುಕೊಳ್ಳುತ್ತೇನೆ. ಅದರ ಬಗ್ಗೆ ಸರಿಯಾದಂತಹ ಆಲೋಚನೆಯನ್ನು ನಾನು ಮಾಡ್ತೇನೆ. ಸರಿ ಸರಿ, ದೇವೇಂದ್ರನಿಗೆ ಧೈರ್ಯ ಮಾತನ್ನು ಇಟ್ಟಿದ್ದೇನೆ ಅನ್ನುವಲ್ಲಿಗೆ ಈಗ ಮಗನಾದಂತಹ ಮನ್ಮಥನನ್ನು ಮರಳಿ ಪಡೆದುಕೊಳ್ಳಬೇಕು ಅಂತ ಇದ್ರೆ ಏನು ಮಾಡುವ ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ಒಂದು ಉತ್ತರ ಸಿಕ್ಕಿತು. ತಡ ಮಾಡುವುದು ಯಾಕೆ? ಈ ಹಿಂದೆ ಪರಶಿವನ ತಂಗಣ್ಣಿಗೆ ಬಲಿಯಾದವನಿದ್ದಾನೆ ನನ್ನ ಮಗ.
ಹಾಗಿದ್ರೆ ಪರಶಿವನನ್ನೇ ತಪಸ್ಸಿನ ಮೂಲಕ ನಾನು ಮೆಚ್ಚಿಸಿದೆ ಅಂತ ಆದ್ರೆ ಹೇಳ್ಬೇಕಲ್ಲ, ಹೆಂಡತಿ ಹೇಳ್ಬೇಕು. ಹೌದಪ್ಪ, ಯಾವುದಕ್ಕೂ ಮೊದಲು ನನ್ನ ಮಡದಿ ರುಕ್ಮಿಣಿ ಅಲ್ಲಿ ಹೇಳಬೇಕು. ರುಕ್ಮಿಣಿ ಎಲ್ಲಿದ್ದೀಯ? ಸ್ವಾಮಿ ಎಲ್ಲಿದ್ದೇನೆ? ಹೀಗೆ ಬಾ, ಹೀಗೆ ಬಾ. ಏನು ಕರೆದಿರಿ? ಈಗ ನಿನ್ನನ್ನು ಅವಸರವಾಗಿ ಕರೆಯಬೇಕು ಅಂತ ಇದ್ರು ಬಲವಾದ ಕಾರಣ ಉಂಟು. ಏನು? ಈಗಷ್ಟೇ ದೇವೇಂದ್ರ ಬಂದಂತಹ ವಿಚಾರ ನಿನಗೂ ಗೊತ್ತಿದೆ. ಗೊತ್ತಿದೆ. ದೇವೇಂದ್ರ ಇಲ್ಲಿವರೆಗೆ ಬರುವುದಕ್ಕೂ ಕಾರಣ ಉಂಟು. ಶಂಬರಾಸುರ ಎನ್ನುವಂತಹ ದಾನವ ದುಷ್ಟನಾಗಿ ಮೆರೆಯುತ್ತಾ ಇದ್ದಾನೆ. ಹೌದು. ಸ್ವರ್ಗಲೋಕವನ್ನು ದಾಳಿ ಮಾಡಿದ್ದು ಮಾತ್ರವಲ್ಲದೆ ನಾಕವನ್ನು ವಶಪಡಿಸಿಕೊಂಡಿದ್ದಾನೆ. ಹಾಗಂತ ಅಂತಹ ದಾನವನ ವರೆಯಾಗಬೇಕು ಅಂತ ಇದ್ರೆ ನನ್ನ ಮಗನಾದಂತಹ ಮನ್ಮಥ ಆತನಿಂದಲೇ ಸಾಧ್ಯ. ಹೌದು. ಆದ್ರೆ ಹೇಳುವುದಕ್ಕೆ ಹೋದ್ರೆ ಈ ಹಿಂದೆ ಪರಶಿವನ ಕಂಗೆಣ್ಣಿಗೆ ಬಲಿಯಾಗಿ ಹೋಗಿದ್ದಾನೆ. ಹಾಗಂತ ನಮ್ಮ ಮಗನನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ಇದುವೇ ಸರಿಯಾದಂತಹ ಅವಕಾಶ. ಏನು ಮಾಡ್ತೀರಿ? ಅದಕ್ಕೆ ಬೇಕಾಗಿ ಪರಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ಬದರಿಕಾ ಆಶ್ರಮಕ್ಕೆ ನಾನು ಹೊರಟಿದ್ದೇನೆ. ನಿನ್ನಲ್ಲಿ ವಿಚಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆದಿದ್ದೇನೆ. ಆದಷ್ಟು ಬೇಗ ಪರಶಿವ ಒಲಿದು ನಿಮ್ಮನ್ನು ಆದಷ್ಟು ಬೇಗ ನಾನು ಹೋಗಿ ನೀನು ತಪಸ್ಸು ಮಾಡುವಾಗ ನಾನೇನಾದ್ರೂ ಕೊಡಲೇಬೇಕಾಗ್ತದೆ. ಅದು ವರದೋಪಾದಿಯಲ್ಲಿ ಕೊಡಬೇಕು, ಇಲ್ಲದಿದ್ರೆ ತಪಸ್ಸಿಗೆ ಪ್ರಯೋಜನ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ ಏನನ್ನು ಆಶಿಸಿದೆಯೋ ಹೇಳಿದ್ರೆ ಕೊಡಬಹುದಷ್ಟೇ. ಹರನದವ ಪರಮತ್ತ ಶಂಭರ ಧರಣಿ
ಹಾಗಿರುವಾಗ ಈ ಕಾಲಕ್ಕೆ ಈ ಹಿಂದೆ ನಿಮ್ಮ ಕೋಪಕ್ಕೆ ಬಲಿಯಾದಂತಹ ನನ್ನ ಮಗ ಮನ್ಮಥ ಮರಳಿ ಪಡೆಯುವ ಹಾಗೆ ನೀವು ವರವನ್ನು ದಯಪಾಲಿಸಬೇಕು. ಅದಕ್ಕೆ ಬೇಕಾಗಿ ಈ ಕಾಲಕ್ಕೆ ತಪಸ್ಸನ್ನು ಆಚರಿಸಿದವನು ನಾನು. ದ್ವಾರಕಾವತಿಯಲ್ಲಿದ್ದುಕೊಂಡು ರುಕ್ಮಿಣಿಯೊಂದಿಗೆ ವ್ಯವಹರಿಸುವ ಕಾಲಕ್ಕೆ ಯೋಚನೆಗೆ ಬಂದದ್ದು ಬೇರೆ ಯಾವುದು ಅಲ್ಲ, ಇಂದ್ರನ ಕೋರಿಕೆಯನ್ನು ಮನ್ನಿಸುವ ದ್ವಾರ. ಆಗಬೇಕಾದದ್ದು ಕುವರ ನೋರ್ವ. ಆವತ್ತು ಅಳಿದು ಹೋಗಿದ್ದಾರೆ ಎನ್ನುವಲ್ಲಿಗೆ ಅವನ ಅಳಿವು ಪೂರ್ಣವಾದದ್ದಲ್ಲ. ಅನಂಗನೆನ್ನುವ ಹಾಗೆ ಶರೀರ ಇಲ್ಲದಿದ್ರು ಪ್ರತಿಯೊಂದು ಕಡೆಯಲ್ಲಿ ಅವ ಇದ್ದಾನೆ. ಹಾಗಾದ್ರೆ ಅದಕ್ಕೊಂದು ರೂಪ ಬರಬೇಕೋ ಬೇಡ? ರೂಪ ಬರಬೇಕು ಅಂತಾದ್ರೆ ನನ್ನ ಅನುಗ್ರಹ ಆಗಬೇಕು. ಅದು ಹೇಗೆ? ಕೃಷ್ಣನ ಆತ್ಮದ ಸ್ವರೂಪವಾಗಿ ಹುಟ್ಟಿಕೊಂಡ್ರೆ ಮಾತ್ರ, ಅರ್ಥಾತ್ ಮತ್ತೆ ಕಾಣಿಸಿಕೊಂಡ್ರೆ ಮಾತ್ರ ಆ ದುರ್ತರ ಅವನತಿಯಾಗುತ್ತದೆ, ಅವಸಾನವಾಗುತ್ತದೆ. ಈ ಇಚ್ಛೆ ಉಂಟು ಅಂತಾದ್ರೆ ಖಂಡಿತವಾಗಿ ಅನುಗ್ರಹಿಸಲೇಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಒಂದು ವಿಚಾರವನ್ನು ನಾವು ಯಾವತ್ತೂ ಮನನ ಮಾಡಿಕೊಳ್ಳಬೇಕಾಗ್ತದೆ. ಹಗೆಗಳಿಗೆ ವರವೀವರಿಬ್ಬರು ತೆಗೆಯ ಅರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರಿ ತ್ರೈ ಜಗದಿ ನಿನ್ನಂತೆ ಅಂತ ನನ್ನನ್ನು ಕೊಂಡಾಡಿದ್ದಲ್ಲ ದೇವರೇ. ಈಗ ಅವತಾರವಾಗಿದ್ದರೂ ಹೇಳಿದ್ದು ನಿಮ್ಮನ್ನೇ. ನನಗೆ ವರವನ್ನು ಕೊಡುವುದಕ್ಕಷ್ಟೇ ಸಾಧ್ಯ. ಬ್ರಹ್ಮನಿಗಾದ್ರೂ ಹಾಗೆ. ವಿಧಿಯು ಕೊಡುವುದು ಏನು ಅಂತ ಕೇಳಿದ್ರೆ ಅನುಗ್ರಹದ ಸಂದೇಶ ಮಾತ್ರ. ಆದ್ರೆ ಅದನ್ನು ಉಳಿಸಿಕೊಂಡು ವರಕ್ಕೆ ದೋಷವಾಗದೆ ದೂರ್ತರನ್ನು ಸವರಬೇಕು ಅಂತಾದ್ರೆ ಪ್ರಪಂಚದಲ್ಲಿ ನಿನ್ನದಾದಂತಹ ಪಾತ್ರವೇ ವೈಶಿಷ್ಟ್ಯವನ್ನು ಹೊಂದಿದೆ. ಹಾಗಿರುವಾಗ ಆ ಬಗ್ಗೆ ನಾನು ಅನುಗ್ರಹ ದೃಷ್ಟಿಯನ್ನು ಬೀರಬಹುದು. ಯಥಾಯೋಗ್ಯವಾದಂತಹ ನೆಲೆಯಲ್ಲಿ ಪಡೆಯುವಲ್ಲಿ ಪ್ರಯತ್ನಶೀಲರಾಗಿ ಅಂತ ನಾನು ಕೇಳಿಕೊಳ್ಳೋದಷ್ಟೇ. ಅನುಗ್ರಹಿಸಿದ್ದೇನೆ, ಸಂತೋಷಗೊಂಡಿದ್ದೆ. ಅಲ್ಲ, ಈಗ ಹಾಗೆ ಮಾಡಿದ್ರೆ ನಾನು ಹೀಗೆ ಮಾಡಬೇಕಷ್ಟೇ, ಬೇರೆ ಉಪಾಯ ಇಲ್ಲ. ಈಗ ವರವನ್ನು ಹೇಗೂ ಪಡೆದಿದ್ದೇನೆ. ಈ ಸಂತೋಷದ ವಿಚಾರ ಮೊದಲು ಹೆಂಡತಿ ತಿಳಿದಿರಿಸು. ಮುಂದುವರಿಸಿ. ಶುಭ ಲಗ್ನದಳು, ಷಷ್ಠಿ ತಿಥಿ ಶುಭ ಲಗ್ನದಳು, ಪುತ್ರಯೋಗದಿ ಸ್ಮರನುದಿದೆ. ಶುಭ ಲಗ್ನದಳು ಪುತ್ರಯೋಗದಿ ಸ್ಮರನುದಿದೆ. ಸುಮವೃಷ್ಟಿಯಾದುದು ಹರುಷವಾರದಿಯಾಯಿತು. ಸಂತುಷ್ಟಿಯಾದುದು ಹರುಷವಾರಿಯಾಯಿತು. ದ್ವಾರಕೆಗೆ ತರಳನಿಗೆ ಪ್ರದ್ಯುಮ್ನೆನ್ನುತ್ತ, ತರಳನಿಗೆ ಪ್ರದ್ಯುಮ್ನೆನ್ನುತ್ತ ಹರಿಯು ನಾಮವನಿಧಿ. ಸಂತತ ಸರದಿಯೊಳಗಿರಲಿದ್ದ ಬೇಹಿನ ಜಡರು ನಡೆದಂದು ಪರಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮಗನನ್ನು ಮರಳಿ ಪಡೆದುಕೊಂಡು ಬಂದಿದ್ದೆ. ಸಂತೋಷದ ವಿಚಾರ ಹೆಂಡತಿಯಾದಂತಹ ರುಕ್ಮಿಣಿಯಲ್ಲಿ ತಿಳಿಸಿದ್ದೆ. ಮಗನೋರ್ವ ಹುಟ್ಟಿಕೊಂಡಿದ್ದಾನೆ. ಆತನಿಗೆ ಪ್ರದ್ಯುಮ್ನ ಎನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಸಂತೋಷವಾಗಿದ್ದೇವೆ. ಮುಂದೆ ಏನಾಗುತ್ತದೆ ನಿರೀಕ್ಷೆಯಲ್ಲಿ. ಸ್ಮರಣವೆಂದಿ ಕಹಿ ವಾಲ್ದೆಯನು. ಏನಪ್ಪ, ಏನು ಒಂದೇ ವಿಷಯ ಕೇಳೋಣ. ಅದು ಇದನು ವಿಧ ವಿಧದಿ ಬಣ್ಣಿಸಿ ಕಳಕುಲೇಶನಿಗೆ ನೀನು ಇಲ್ಲದವರನ್ನ ಹೆಸರು ಹೇಳಬೇಡ. ನೀವಲ್ಲ ಸಂಬರಣ್ಣ ಶಂಬರ ಸುರ. ಹೌದೌದೌದು. ರಾಜೇಶ್ವರ ಏನು ಕೇಳುವ? ನಾನು ಹೊರದ್ವಾರದಲ್ಲೇ ಇದ್ದವ. ಒಳ್ಳೆಯದು. ತಿರುಗಾಡಿಕೊಂಡು ಒಂದು ವಿಷಯ ಸಿಕ್ಕಿದ್ರೆ ಏನದು? ನೀವು ಲೆಕ್ಕ ಹಾಕಿದಿರಿ ನನಗೆ ವೈರಿಲ್ಲ ವೈರಿಲ್ಲ ವೈರಿಲ್ಲ. ನನಗೆ ವೈರಿಗಳು ಯಾರು ಇಲ್ಲ ಇಲ್ಲ ಎಂಬುದಾಗಿ. ಇದ್ದ ಅಂತಾದ್ರೆ ಒಬ್ಬನೇ ಅವನೇ ಮನ್ಮಥ. ಅದೇ ಒಮ್ಮೆ ಸತ್ತಿದ್ದಾನೆ, ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕುಂಟ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಅವರ ಆದ್ರೆ ವಿಷಯ ಸಂಗ್ರಹಣೆ ಮಾಡುವಾಗ ನನಗೆ ಒಂದು ವಿಷಯ ಸಿಕ್ಕಿತ್ತು.
ಕಣಿಯ ಗೆಳೆಯ ನಿಂತ ಚಲಬಾಲ ಕೀರ್ತಿಗಳನ್ನು ತಾಮವೈಯ ಇಳೆಯಾಡುವೊಳಗೆ ನೀನಗಳು ಕದ ಕಲಿಯಾರು ಸುಗತನದೊಳಗೆ ಕಲಕುಲೊಡನೆಯೇ ಗೆಳೆಯವ ನಿಮ್ಮ ವಿಷಯವಾಗಿ ಏನೆಲ್ಲ ತಿಳ್ಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಂಡು ಬಂದಿದ್ದೇನೆ. ಯಾವುದಾದ್ರು ಕೇಳೋಣ. ಎಲ್ಲ ಕಡೆ ನೀವು ಹೇಳ್ತಾ ಇದ್ರಿ ನನಗೆ ಹಾಗೆಗಳಿಲ್ಲ ಹಾಗೆಗಳಿಲ್ಲ. ಹೆಚ್ಚು ಮಾತಾಡಬೇಡ, ಸಮಯ ಇಲ್ಲ. ಸಮಯ ಇಲ್ಲ. ನಿತ್ಯ ಸಮಯದಲ್ಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳು. ಆಗಲಿಲ್ಲ ನೀವು ಹಾಗೆ ಇಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಒಬ್ಬ ಇದ್ದಾನೆ. ಯಾರು ಆತ? ಬೇರೆ ಯಾರು ಅಲ್ಲ, ಕೃಷ್ಣ ರುಕ್ಮಿಣಿಗೆ ಮಗನಾಗಿ ಪ್ರದ್ಯುಮ್ನನು ಹುಟ್ಟಿ ಬೆಳೆದಿದ್ದಾನೆ. ಈಗ ಅವ ಎಲ್ಲಿದ್ದಾನೆ? ದ್ವಾರಕೆಯಲ್ಲಿದ್ದಾನೆ. ಹೌದೇ? ಹೌದು. ನೀನು ಹೋಗಿ ನೋಡಿ ಬಂದೆಯಾ? ನೋಡಿ ಅಲ್ಲ, ನನಗೆ ಗುಸು ಗುಸು ಸುದ್ದಿ ಕೇಳಿ ಬಂದದ್ದು. ಸುದ್ದಿ ಕೇಳಿದ್ದೆಲ್ಲ ಸತ್ಯ ಆಗ್ತದ? ಎಲ್ಲವೂ ಸತ್ಯ, ಇದು ಅರ್ಧ ಸತ್ಯ. ಈಗ ಪ್ರತ್ಯಕ್ಷ ನೀನು ನೋಡಿದ್ರೆ ಬಂದು ಹೇಳಬಹುದು. ಇಲ್ಲ ಸಲ್ಲದ್ದನ್ನೇ ನಂಬುದಕ್ಕಾಗ್ತದ? ಇಲ್ಲ, ಯಾರು ನಂಬಿಯಾರು? ಎಂತದ್ದು ನಂಬಿಯಾರು? ಈ ವಿಷಯವನ್ನು. ಹೌದಾ? ಹೌದು. ಇಷ್ಟು ವಿಚಾರ ತಿಳ್ಕೊಂಡು ಬಂದಿದ್ದಾರೆ. ಹೌದು, ಹುಟ್ಟಿಕೊಂಡಿದ್ದಾನೆ. ಒಂದು ಕಾಲದಲ್ಲಿ ಕಾಡನ್ನು ಸೇರಿ ಪರಮೇಶ್ವರನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತ ವರಬಲವನ್ನು ಹೊಂದಿ ನಾನು ಬೆರೆಯುತ್ತಾ ಇದ್ದೆ. ಆವಾಗ ಶಂಕರನೇ ಹೇಳಿದ್ದಾನೆ, ಮುಂದೆ ಮದನನೋರ್ವ ಹುಟ್ಟಿ ಬಂದ ಎಂದಾದ್ರೆ ನಿನ್ನ ಪಾಲಿಗೆ ಮರಣ ಎನ್ನುವ ಹಾಗೆ, ನಮ್ಮ ವೈರಿ ಇಲ್ಲ ಎನ್ನುವ ಹಾಗೆ ನಾನು ತಿಳಿದಿರೆ ಈಗ ದ್ವಾರಕೆಯಲ್ಲಿ ಮಗುವನ್ನು ಹುಟ್ಟಿಕೊಂಡಿದ್ದಾನಂತೆ. ಹಾಗಿದ್ರೆ ಆ ಮಗುವನ್ನು ಉಳಿಸಕೂಡದು. ಈಗಿಂದೀಗಲೇ ಆ ಮಗುವನ್ನು ಕೊಂದು ಬರಬೇಕು. ಹಾಗಾಗಿ ಬಿಡಲಾರೆ. ಸರಿ ಸರಿ. ಯಾರದು?
ಕಾಣುತ್ತಾ ಇದೆ. ರೋಷಾವೇಶದಲ್ಲಿ ಹೊರಟಂತಹ ನೀನು ಏನೆಂಬುದಾಗಿ ನಿನ್ನ ತಂಗಿಯಲ್ಲಿ ಅರೋಹಿದರೆ ಆ ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿ ನಾನು ನಡೆಸುತ್ತೇನೆ. ನಿನ್ನ ಮಾತುಗಳನ್ನು ಕೇಳಿದಾಗ ಅಪ್ರಿಯಮಾನವಾದಂತಹ ಆನಂದವಾಗುತ್ತಾ ಇದೆ. ಏನು? ಯಾಕಂದ್ರೆ ನನ್ನ ವಿಚಾರವಾಗಿ ನೀನು ಕೇಳಿರಬಹುದು, ತಿಳಿದಿರಬಹುದು. ಸರಿ, ಈ ಹಿಂದೆ ಮೊದಲಿನಿಂದ ಮಾತ್ರ ಮರಣ ಎನ್ನುವ ಹಾಗೆ ವರಬಲಾನ್ವಿತನಾದವ ನಾನು. ಸರಿ, ಈಗ ಚರರು ಬಂದು ಬೊಬ್ಬಿಡುತ್ತಾ ಇದ್ದಾರೆ. ಏನಂತೆ? ದ್ವಾರಕಾಪುರದಲ್ಲಿ ಕೃಷ್ಣನಿಗೆ ಒಬ್ಬ ಮಗ ಹುಟ್ಟುಕೊಂಡಿದ್ದಾನೆ. ಹುಟ್ಟಲಿ ಬಿಡು, ಪ್ರದ್ಯುಮ್ನ ಎನ್ನುವ ಆತ. ಹಾಗಿದ್ದರೆ ಅವನನ್ನು ಬೆಳೆಯ ಕೂಡದು. ಈ ಸಮಯದಲ್ಲಿ ಅವನನ್ನು ಕೊಂದು ಕಳೆಯಲೇಬೇಕು. ಅವ ಬೆಳೆದು ದೊಡ್ಡವನಾದ ಎಂದಾದ್ರೆ ನಾಳೆ ನನಗೆ ಮುಳ್ಳಾಗಿ ಪರಿಣಮಿಸ್ತಾನೆ. ಅಂತವನ ಮಧ್ಯೆ ನಾನೀಗ ಹೊರಟು ನಿಂತಿದ್ದೇನೆ. ಹೌದು, ನೀನು ಬಂದೆಯಲ್ಲ. ಬೇಡ ವಿಚಾರ, ಬಿಡು ಬಿಡು. ಇದು ತೃಣ ಸಮಾನವಾದಂತಹ ಕೆಲಸ. ಓಹೋ, ಸಣ್ಣದಾದ ಕೆಲಸ ಮಾಡುವುದಕ್ಕೆ ದೊಡ್ಡ ವ್ಯಕ್ತಿ ನೀನು ಹೋಗುವುದು ಸರಿಯಲ್ಲ. ಮತ್ತೆ ನನಗೊಂದು ಮೋದದಿಂದ ಅಪ್ಪಣೆಯನ್ನು ಇಟ್ಟರೆ ಸಾಕು. ಆ ಮಗು ಎಲ್ಲೇ ಇರಲಿ ಅದನ್ನು ಎಳೆ ತಂದು ನಿನ್ನ ಗುಡಕ್ಕೆ ಒಪ್ಪಿಸುವಂತಹ ಕೆಲಸ ನನ್ನದು. ಹೇಗೆ ಹೋಗುವೆ, ಏನು ಮಾಡುವೆ? ನಮಗೆ ಇದು ಯಾವಾಗ ನೋಡಿದ್ರು ಸಣ್ಣದೇ ಕಾಣ್ತದೆ. ನಾವು ಬೇಕಾದಂತ ಪೌಷ್ಟಿಕ ಆಹಾರ ತಿಂದು ದೇಹ ಬಂದದ್ದಲ್ಲ. ಅಲ್ಲ, ಮತ್ತೆ ಬಾಲ್ಯದಿಂದಲೇ ಹೀಗೆ. ಆದ್ರೆ ನೋಡಿದವರಿಗೆ ಹಾಗಲ್ಲ. ನಿನ್ನನ್ನು ನೋಡುವಾಗ ಭಯ ಆಗ್ತದೆ, ಆದ್ರೆ ನಿನ್ನ ಮನಸ್ಸು ವಿಶಾಲ. ಗಣದೇಹವುಳ್ಳ ರಾಕ್ಷಸಿ ನೋಡಿದ್ರೆ ನನ್ನ ಮುಂದೆ ಬಂದವರು ಎದೆ ಒಡೆದು ಸಾಯುವುದಕ್ಕೆ ಸಾಧ್ಯ ಉಂಟು. ಹೌದು, ಹಾಗೆಲ್ಲ ಆಗಬಾರ್ದು. ಅದಕ್ಕಾಗಿ ಇದನ್ನು ಸ್ವಲ್ಪ ಕುಣಿಸಿ ಮಡೆ ಮಾಡು. ನಮಗೆ ಅದನ್ನು ಹೇಳಿಕೊಡಬೇಕಾಗಿಲ್ಲ. ಅಣಿಮಾದಿ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಸಮಯ ಬಂದಾಗ ಅದನ್ನು ಅನುಕೂಲಕ್ಕೆ ತಂದು ಮರೆ ಮಾಡುವಂತಹ ಚಾಕಚಕ್ಯತೆ ನಮ್ಮಲ್ಲಿ ಉಂಟು. ನೀನು ಹೆದರಬೇಡ. ಅದು ಎಲ್ಲಿ ಹೇಳಿದ್ದು? ದ್ವಾರಕಾವತಿ. ಆ ದ್ವಾರಕಾವತಿಯ ಕಡೆಗೆ ಹೋಗ್ತೇನೆ. ಆ ಮಗು ಎಲ್ಲಿದೆ ಅನ್ನುವುದನ್ನು ಚೆನ್ನಾಗಿ ಹುಡುಕಿ ಅದನ್ನು ಹಿಡಿದು ತಂದು
ನಿನಗೆ ಒಪ್ಪಿಸುವಲ್ಲಿ ನನ್ನ ಕಾರ್ಯ ಯಶಸ್ವಿಯಾಗಲಿ ಅಂತ ಆಶೀರ್ವಾದ ಮಾಡಿ. ಆತ್ಮಸ್ಥೈರ್ಯ ಇಲ್ಲದವರಿಗೆ ದೇಹಬಲ ಇದ್ದರೇನು ಪ್ರಯೋಜನ, ದೈವಬಲ ಇದ್ದರೇನು ಹೌದಲ್ಲ. ನಿನ್ನ ಮಾತಿನಲ್ಲಿ ಭರವಸೆ ಉಂಟು ನನಗೆ. ನೀನು ಹೊರಟ ಮೇಲೆ ಅದನ್ನು ಯಶಸ್ವಿಯಾಗಿ ಪೂರೈಸ್ತೀಯ ಅನ್ನೋಂಥ ವಿಶ್ವಾಸವೂ ಉಂಟು. ನಿನಗೆ ತಲೆ ಬಿಸಿಯಲ್ಲಿ ನಿದ್ದೆ ಬರುವುದಿಲ್ವ? ಅಲ್ಲ, ತಲೆ ಬಿಸಿ ಅಲ್ಲ, ನನಗೆ ತಲೆ ಬಿಸಿ ಇಲ್ಲ. ಆದ್ರೂ ನಾವು ಬಿಡಬಾರ್ದು. ಅಲ್ಲ, ಕೆಲವೊಂದು ಪ್ರಸಂಗದಲ್ಲಿ ತಲೆ ಬಿಸಿ ಮಾಡಬೇಕಾಗ್ತದೆ. ರೋಗ, ಹಿಂದೆ ಮುಂದೆ ಆದ್ರೆ ಎಲ್ಲವೂ ಹಿಂದೆ ಮುಂದೆ. ಬೆಂಕಿ, ನೀರು, ರೋಗ, ಶತ್ರು ಇವುಗಳನ್ನೆಲ್ಲ ಮೂಲದಲ್ಲೇ ನಾಶ ಮಾಡಬೇಕು ಎನ್ನುವ ಹಾಗೆ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ವೈದಿಗಳನ್ನು ಬೆಳೆಯುವುದಕ್ಕೆ ಬಿಡುವುದಲ್ಲ. ಹೋಗು ದ್ವಾರಾವತಿಯನ್ನು ಸೇರು, ಮಗುವನ್ನು ಹುಡುಕು, ಯಾವ ರೂಪದಿಂದಲಾದರೂ ಆದಿತ್ತು. ನೀನು ಹೀಗೆ ಹೋಗು ಅಂತ ನಾನು ಹೇಳುವುದಿಲ್ಲ, ಅದು ನಿನಗೆ ಬಿಟ್ಟದ್ದು. ಆ ಮಗುವನ್ನು ಹುಡುಕಿ ಆ ಮೂಲಕವಾಗಿ ಮಗುವನ್ನು ತಂದು ನನಗೆ ಒಪ್ಪಿಸು. ಮುಂದಿನ ಕಾರ್ಯದ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಇನ್ನು ಚಿಂತೆ ಮಾಡಬೇಡ. ಇಲ್ಲ, ಸ್ವಲ್ಪ ಇದನ್ನೆಲ್ಲ ತೆಗೆದಿಟ್ಟು ಮಲಗೋಯ್ತಾ, ಮತ್ತೆ ನಾನು ಬಂದು ಎಪ್ಪಿಸ್ತೇನೆ. ನೀನು ಎಪ್ಪಿಸಿ ಇದನ್ನು ಮುಗಿಸ್ಬೇಕಲ್ಲ. ಅಲ್ಲ, ಅದನ್ನು ಮುಗಿಸಿದ್ರೆ ಮುಗಿತಾ ಇದ್ದ ಲೆಕ್ಕ ಅಲ್ವಾ? ಹೌದಲ್ಲ. ಮತ್ತೆ ನೀನು ಎಚ್ಚರದಲ್ಲಿ ಆ ನಿರೀಕ್ಷೆಯಲ್ಲಿರ್ತೇನೆ. ನಮಗೊಂದು ನಿಧಾನಗತಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಅಣ್ಣನಿಂದ ಆಜ್ಞೆಯನ್ನು ಮಾಡಿದೆ, ನೇರ ಹೊರಡ್ತೇನಂತ ಆಗೋದ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯೋಚನೆ ಮಾಡಿದ್ದು ಕಡಿಮೆ ಆಗ್ತದೆ. ಯಾಕಂದ್ರೆ ಆ ದ್ವಾರಕಾವತಿಯ ಪುರವನ್ನು ಹೋಗಬೇಕಾದ್ರೆ ಎಷ್ಟು ಅಡೆತಡೆ ಇದೆ ಅಂತ ಇಲ್ಲಿಂದಲೇ ನಾವು ಯೋಚನೆ ಮಾಡಬೇಕು. ನಮ್ಮ ಈ ದೇಹ ಉಂಟಲ್ಲ, ಹೇಗೆ ಮಾಡಿ ಸಣ್ಣಡು ಮಾಡಿದ್ರು ಕೇಳುವುದಿಲ್ಲ. ಹೌದಪ್ಪ, ತುಂಬಾ ಕಷ್ಟ ಉಂಟು. ಯೋಚನೆ ಮಾಡಿದ್ರೆ ಇದಕ್ಕೊಂದು ಉಪಾಯ ಉಂಟು. ನಾವು ಹೆಣ್ಣು ಮಕ್ಕಳು, ನಾವು ಆದಷ್ಟು ಬೇಗ ರೂಪವನ್ನು ಬದಲಾಯಿಸ್ತೇವೆ. ಅಲ್ಲಿಗೆ ಹೋಗಬೇಕಾದ್ರೆ ಮನಸ್ಸಿನೊಳಗೆ ನಿರ್ಧಾರ ಮಾಡಿದ್ದೇನೆ, ಯಾವ ರೂಪ ಅಂತ ನೀವೇ ನೋಡಿ. ಅರವತ್ತು ತುಂಬಿರುವ ಮುದುಕಿದಾನಾಗಿ ತುಂಬಿರುವ ಮುದುಕಿದಾನಾಗಿ ಅವಳು ಬೇರೆ ಇವಳು ಬೇರೆ. ದುರುಳೆ ನಡುಗುತ್ತ ನಾಟೆಯೇ ಬೆಂದಾಗಿ ದುರುಳೆ ನಡುಗುತ್ತ ನಡೆಯೇ ಬೆಂದಾಗಿ
ಬೆಡಗನು ತೋರುತ್ತ ಜಡೆ ಹರಿ ಬಡಿಸುತ್ತ ಬೆಡಗನು ತೋರುತ್ತ ಜಡದಲ್ಲಿ ಬಡಿಸುತ್ತ ಸಡಗರದಲ್ಲಿ ತುರಿಸುತ್ತ ಕಟ್ಟಿ ಸಡಗರದಲ್ಲಿ ತುರಿಸುತ್ತ ಕಟ್ಟಿ ಸಡಗರದಲ್ಲಿ ತುರಿಸುತ್ತ ಕಟ್ಟಿ ಜಡ ನಡುಸುತ್ತ ಅಡಿಗಡಿಗೆಡವುತ್ತ ಈಗ ಆಗ್ತದೆ ನನಗೆ ಗೊತ್ತೇ ಇಲ್ಲ. ಆಗ ಅಷ್ಟು ಇದ್ದದ್ದು ಈಗ ಇಷ್ಟು ಆಯ್ತು. ಕಡೆ 60ರ ನವ ಮುದುಕಿ. ಆವಾಗ ಯಾರು ಒಬ್ಬರದು ರುದ್ರಮುಖಿ ಅಲ್ಲ, ಅವಳೇ ಹೇಗಿದ್ರು ವಿಕಾರ ರೂಪ ಅಲ್ವಾ? ಅವಳದ್ದೇ ರೂಪ ಇದು. ಅದೇ ಹೇಗಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಜೋರುಂಟು. ಹೌದು, ಹಾಗಾಗಿ ನಡುಗುತ್ತಾ ಬೆನ್ನು ಬಾಗುತ್ತಾ ಎಲ್ಲ ಹೊರಟೆ ನೋಡಿ. ಅದು ಬೇಕಾದ್ದು ಉದ್ದೇಶ ಒಂದು, ಹೊರಕೆ ಹತ್ತ ಹೋಗಬೇಕು. ಆ ಮಗು ಉಂಟಲ್ಲ, ಮಗುವಿನ ಅಪಹರಣ ಮಾಡಬೇಕು. ಅದು ಹೇಗಾಗ್ತದೆ ಅಂತ ಅಲ್ಲಿ ನೋಡ್ಬೇಕು. ನಮ್ಗೆ ನೋಡುವ. ನಾರಿ ರುಕ್ಮಿಣಿಯವಳ ಕಂಡು ದೂರದಲ್ಲಿ ಕರೆಸುತ್ತಂದಳವಳಲ್ಲಿ ಅಜ್ಜಿ ಅಜ್ಜಿ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ದೂರದಿಂದ ನಿಮ್ಮನ್ನು ನೋಡಿದೆ. ಹೌದಾ? ಹೌದು. ಅಲ್ಲಿ ನಿಲ್ಲುವುದು ಸರಿಯಲ್ಲ, ಮತ್ತೆ ಹೀಗೆ ಬರ್ಬೇಕು. ಹೌದೌದು, ಮೆಲ್ಲ. ಹೌದು, ಇಲ್ಲೇ ದಾರಿಯಾ? ಹೌದೌದು. ಕೆಳಗೆ ದಾರಿ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಬೇರೆ ದಾರಿ. ಇದು ಕುಳಿತುಕೊಳ್ಬೇಕು. ಮೇಲೆಯಾ? ಹೌದೌದು. ಅಯ್ಯೋ ಅಜ್ಜಿ, ಎಂತದ ಅಜ್ಜಿ, ಇಷ್ಟು ಮೇಲೆ ಹೋಗ್ತದೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಮೆಲ್ಲ ಮೆಲ್ಲ. ಮೇಲೆ ಹೋಗುವಾಗ ಒಂದು ಆಗದೇ ಇದ್ದಂತ ಈ ಕಾಲಕ್ಕೆ ಹೀಗೆಲ್ಲ ಅಜ್ಜಿ, ಇಷ್ಟರವರೆಗೆ ನಿಮ್ಮನ್ನು ನೋಡ್ಲಿಲ್ಲ ನಾನು. ಹೌದಾ? ಹೌದು. ಯಾರು ಹೇಳಿದ್ರು ಕಂಡು ಮುದುಕಿ ಅಂತ? ಯಾರು ಹೇಳಿದ್ರು? ಯಾರೋ ಹೇಳಿದ್ರು ಕಂಡು ಮುದುಕಿ ಅಂತ. ಕಂಡು ಮುದುಕಿ ಅಂತಲ್ಲ, ನಾನು ನಿಮ್ಮನ್ನು ನೋಡಿ ಅಂತ. ಆಗ ಕರೆದು ಉಪಚಾರ ಮಾಡಿದ್ದೇನೆ. ಇದು ನೀರು ಕುಡಿಯುವುದಕ್ಕೆ. ನೀರು ಏನು ಬೇಡ ಬೇಡ ಬೇಡ. ಊಟ ಮಾಡಿದ್ದೀರಾ? ಊಟ ಹೊರಡುವಾಗ ಮಾಡಿದ್ದೇನೆ. ಹೌದು. ಈಗ ಬೇಕಾ? ಈಗ ಬೇಡ. ಬೇಡ 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 ಬೇಡ. ಹೊಸ ಮುಖ. ನಾವು ಇಷ್ಟರವರೆಗೆ ನೋಡ್ಲಿಲ್ಲ ನಿಮ್ಮನ್ನು ನಾನು. ಈ ಮುಖ ನೋಡ್ಲಿಲ್ವಾ? ಇಲ್ಲ, ನೋಡ್ಲಿಲ್ಲ. ಇಷ್ಟವರೆಗೆ ಸಿಗ್ಲಿಲ್ವಾ? ಇಲ್ಲ ಇಲ್ಲ. ನನ್ನ ಪುಣ್ಯ. ಅದೇ ಅಂದ್ರೆ ಹೊಸ ಮುಖ. ಹಾಗೆ. ಹೌದು. ಇದು ನೀನು ರುಕ್ಮಿಣಿ ಅಲ್ವಾ? ನನ್ನ ಪರಿಚಯ ನಿಮಗುಂಟಾ? ಗೊತ್ತುಂಟು. ಅದು ಒಂದು, ನೀವು ಯಾರಂತ ಗೊತ್ತಾಗಲಿಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದೇ ನಿಮ್ಮಲ್ಲಿ? ಕೇಳಿ ಅಜ್ಜಿ. ಮುದದಳರೆಯಮ್ಮ ನಯವಿದಳೆ ನೀನಾದಿಂತು ಯಾರು? ಮುದದೊಳರೆಯಮ್ಮ ಹೇಳಿ ಅಜ್ಜಿ. ನಯವಿದಳೆ ನೀನಾದಿಂತು ತುದಿ ಹರೆಯದಲ್ಲಿ ಪರಣ. ಹೌದಪ್ಪ, ಈ ಪ್ರಾಯದಲ್ಲಿ ತುದಿ ಹರೆಯದಲ್ಲಿ ಪರಣ ಅದರದೇ ನಿಂತು ಮುದಲು
ಗೊತ್ತಾ ಇಲ್ಲ. ಮುಖವನ್ನೇ ನೋಡ್ತಾ ಇದ್ದೀರಿ. ಮುಖವನ್ನೇ ನೋಡುದು, ನನ್ನ ಸುಖ ಸಿಗ್ತದ ಅಂತ ನೋಡುದು. ಸುಖವ? ಹೌದು. ನನ್ನ ಮುಖದಲ್ಲಿ ನಿಮಗೆ ಸುಖ ಉಂಟಾ? ಉಂಟು. ಚಂದ ಇದ್ದೇನೆ. ಚಂದ ಇದ್ದಿ. ಹೌದಲ್ಲ? ಒಪ್ಪಕ್ಕನಾಗೆ ಕಾಣ್ತಾ ಇದ್ದಿ. ಹೌದಾ? ಹೌದು. ಆದಿತ್ತು. ನಿಮ್ಮ ಮಾತು, ನಿಮ್ಮ ಆಶೀರ್ವಾದ ಅದು ಯಾವತ್ತೂ ನಮ್ಮ ಪಾಲಿಗೆ ಸದಾ ಉಂಟು ಮಗ. ಹೌದು. ಅಜ್ಜಿ ಬೇರೇನು ಅಲ್ಲ. ಎಂತ? ನೀವು ಎಲ್ಲಿಂದ ಬಂದವರು? ನಿಮ್ಮ ಊರು ಯಾವ ಊರು? ಹೌದು. ನಿಮ್ಮ ಹೆಸರೇನು? ಅಷ್ಟೇ ಅಲ್ಲ, ವರ್ಷ ಎಷ್ಟಾಯ್ತು ನಿಮಗೆ? ವರ್ಷ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ? 60 ಆಯ್ತು. 60 ವರ್ಷ? ಹೌದಲ್ಲ, ನಡೆದುಕೊಂಡು ಹೋಗುವುದಕ್ಕೆ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಾ ಉಂಟು. ಹೌದು. ಇದು ಅಜ್ಜ ಎಲ್ಲಿ? ಅಜ್ಜ 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 ಹೋದವ ಬರ್ಲೇ ಇಲ್ಲ. ಅಜ್ಜ ಹೋದವ ಇಷ್ಟವರೆಗೆ ಬರ್ಲೇ ಇಲ್ಲ ಈ ಕಡೆ. ಹೌದಾ? ಮೊನ್ನೆ ಒಂದು ದಿವಸ ಇದಿಟ್ಕೊಂಡು ಹೋದವ ಬರ್ಲೇ ಇಲ್ಲ ಈ ಕಡೆ. ಹೌದಾ? ಮತ್ತೆ ನಿಮಗೆ ಮಕ್ಕಳಿದ್ದಾರ? ಮಕ್ಕಳು ಅಜ್ಜನೇ ಇಲ್ಲ, ಮಕ್ಕಳೇ ಆಗೋದು. ಮೊದಲೇ ಹೋಗಿದ್ದಾರೆ. ಹೌದಾ? ಅಲ್ಲ, ಮಕ್ಕಳು ಇರ್ತಿದ್ರೆ ಈ ರೀತಿ ನಿಮ್ಮನ್ನು ತಿರುಗಾಟಕ್ಕೆ ಹೋಗುದಕ್ಕೆ ಖಂಡಿತ ಬಿಡ್ತಿರ್ಲಿಲ್ಲ. ಮನೆಯಲ್ಲಿ ಯಾರಿಲ್ಲ ಅಲ್ಲ ಅಲ್ವಾ? ಇದು ಬೇಯಿಸಬೇಕಲ್ಲ, ಬೇಯಿಸಲಿಕ್ಕೆ ಬೇಕಲ್ಲ. ಕೆಲವರೆಲ್ಲ ಊರಲ್ಲಿ ಹಾಗೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಆದ್ರೆ ಅವರ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರು ಇಲ್ಲ ಮಗ. ಇಲ್ಲದಿದ್ರೆ ಈ ರೀತಿ ತಿರುಗಾಟಕ್ಕೆ ಹೋಗ್ಬೇಕು. ಹೌದು ಮಗ. ಅಲ್ವಾ? ಯಾರಾದ್ರೂ ಏನಾದ್ರೂ ಕೊಡ್ತಾರ ಅಂತ ನೋಡಿ. ಹೌದು, ಕೈ ಬಾಯಿ ನೋಡಿಕೊಂಡಿರುದು. ನಾನು ಅದೇ ಆಲೋಚನೆ ಮಾಡುವ. ನಿಮಗೆ ಯಾರು ಇರ್ಲಿಕ್ಕಿಲ್ಲ, ಆಶ್ರಯಕ್ಕಾಗಿ ಬಂದಿದ್ದೀರಾ. ಹೌದು. ಅಲ್ಲಿ ಏನಾಗ್ಬೇಕು ವಿಚಾರ ಹೇಳ್ತೀರಾ? ಕರುಣಾಳು ಕೇಳಮ್ಮ. ಅಲ್ಲ, ತಾಳ ಹಾಕಲಿಕ್ಕೆ ಸಿಗುತ್ತದೆ ಅಂತ ನೋಡು, ಸಿಗುದಿಲ್ಲ ನನಗೆ. ನಿಮ್ಮ ಯೌವನದಲ್ಲಿ ನೀವು ತುಂಬಾ ಕುಣಿದಿರಬೇಕು. ಕುಣಿದು ಕುಪ್ಪಳಿಸಿದ ಅವಳು ಮಗ. ಹೌದಾ? ಹೌದು ಮಗ. ಈಗ ನಾನು ಈಗ ಅನಾಥೆ ಆಗಿದ್ದೇನೆ ಮಗ. ಯಾರೂ ಇಲ್ಲ ಮಗ. ಹೌದಾ? ಮನೆ ಉಂಟು, ಒಳಗಡೆ ಭಾಸ್ಕರ ಬರ್ತಾ ಇದ್ದಾನೆ ದಿವಸಗಳು. ಮೇಲಿಂದ ಸೂರಿಲ್ಲ. ಹೌದು, ಬಿಸಿಲ ಬಾಧೆ. ಏನು ಮಾಡು, ಯಾರಿಲ್ಲ ಮಗ ನನಗೆ. ಆದ್ರೂ ನನಗೆ ದುಡಿದು ಉಣ್ಣುವ ಮನಸ್ಸಾಗಿದೆ. ಹಾಗೆ ಸಣ್ಣ ಸಣ್ಣ ಮಕ್ಕಳನ್ನು ಇದು ಸಾಕುವುದು ಮಗ, ಪಾಲಿಸುವುದು ಮಗ, ಅವರಿಗೆ ಬೇಕಾದನ್ನು ಕೊಟ್ಟು ವರ್ಗಿಸುವುದು ಮಗ. ಹಾಗೆ ಉದ್ಯೋಗ ಮಾಡ್ತಾ ಇದ್ದದ್ದಮ್ಮ. ಅಮ್ಮ, ನೀವು ಕರುಣಾಮಯಿ ಅಮ್ಮ, ನೀವು ಅಮೃತಾನಂದಮಯಿ ಅಮ್ಮ. ಅದೇ ಅಮ್ಮ, ನೀವು ನನಗೆ ನನ್ನ ಕೈ ಹಿಡಿದು ನಡೆಸಬೇಕಮ್ಮ ನೀವು. ಅಜ್ಜಿ, ನಿಮಗೆ ಕಾಯಕ ಬೇಕು. ಕಾಯಕ ಬೇಕಮ್ಮ. ಬೇಸರ ಮಾಡಬೇಡಿ ಅಜ್ಜಿ, ಬೇಸರ ಮಾಡಬೇಡಿ. ನೀವು ಅನಾಥೆ ಅಲ್ವಾ? ಹೌದಮ್ಮ. ಆದ್ದರಿಂದ ನೀವು ಏನು ಕೆಲಸ ಮಾಡ್ತೀರಿ ಹೇಳಿದ್ದು? ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದು. ಹೌದು, ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಇಲ್ಲಿ ನನ್ನ ಮಗ ಇದ್ದಾನೆ. ಹೌದೌದು, ಮನ್ಮಥ. ಸಣ್ಣವ ಸಣ್ಣ ಮಗ. ಹೌದೌದು. ನೋಡಿಕೊಳ್ಳುವುದಕ್ಕೆ ಜನ ಇದ್ದಾರೆ, ಆದ್ರೆ ಅಜ್ಜಿ ಅಂದ್ರೆ ನೋಡಿಕೊಂಡ್ರೆ ಒಳ್ಳೇದದು. ಅಜ್ಜಿ ಕತೆ ಕೇಳುವಾಗ ಮಕ್ಕಳಿಗೆ ಹುಡುಗು ಬರ್ತದೆ. ಹೌದೌದು, ಹೌದು, ಉಲ್ಲಾಸ ಬರ್ತದೆ. ಕೆಲವೆಲ್ಲ ಔಷಧಿಯ ಹೌದು ಆ ವಿಚಾರ ಎಲ್ಲ ಗೊತ್ತಿರೋದು ಅಜ್ಜಿಗೆ. ಹೌದು ಅಲ್ವಾ? ಹೌದು. ಏನಾದ್ರೂ ಆದ್ರೆ ಅದಕ್ಕೆ ಸರಿಯಾದ ಬೇಕಲ್ಲ ಮಗು. ಅಲ್ವಾ? ಅದೇ ಅದೇ. ಹೌದು. ಆದಿತ್ತು ಅಜ್ಜಿ, ಆ ಕೆಲಸವನ್ನು ನಾನು ನಿಮಗೆ ಕೊಡ್ತೇನೆ. ಇನ್ನು ಬೇಸರ ಮಾಡ್ಲಿಕ್ಕೆ ಇಲ್ಲ ಮಗ, ನನ್ನ ಬಿಡಾರಲ್ಲಿ ಇಲ್ಲೇ ಹೀಗೆ ಬನ್ನಿ, ಹೀಗೆ ಬನ್ನಿ. ಬಿಡಾರ ಕೊಡ್ತೇನೆ. ಮಗುವನ್ನು ತೋರಿಸ್ತೇನೆ. ಇಲ್ಲಿ ಒಂದು ಆಶ್ರಯ ಯೋಜನೆ ಸಿಕ್ಕಿದೆ ನೋಡಿ ಕೆಲಸ. ಮಕ್ಕಳನ್ನು ಸಾಕುವ ಕೆಲಸ. ಹೌದಾ? ಮಗ ಎಲ್ಲಿದ್ದಾನಂತ ಬೇಕಲ್ಲ. ಹೌದು. ಮಗನನ್ನು ಆರಿಸಬೇಕಲ್ಲ. ಹೌದು. ಈಗ ಅಮ್ಮ ಹೇಳಿದ್ರೆ ಮಗನನ್ನು ಕೈಯಲ್ಲಿ ಕೊಡ್ತೇನೆ ಅಂತ. ಈ ಅಮ್ಮನನ್ನೇ ಕರಿಬೇಕಂತ ಬೇಡವಾ? ಒಳಗೆ ಉಂಟಾದ ನೋಡುವ ತೊಟ್ಟಿಲಲ್ಲಿರುವ ಮಗು ಉಂಟಲ್ಲ, ಗಂಡು ಮಗವಲ್ಲ ಹೇಳಿದ್ದು. ನೋಡ್ತೇನೆ, ಒಳಗೆ ತೊಟ್ಟಿಲವರಿಗೆ
ಪಾರ್ವತಿಯ ಪುರವನ್ನು ಒಳಗೆ ಸೇರಿ ಅಲ್ಲಿ ಯಾರು ರುಕ್ಮಿಣಿ ಅಂತೆ ಆಕೆಯಲ್ಲಿ ಚಕ್ಕಂದವನ್ನು ಆಡಿದೆ. ಮಗು ಎಲ್ಲಿ ಉಂಟಂತ ಕೇಳಿದಾಗ ತೊಟ್ಟಿಲಲ್ಲಿ ಮಲಗಿ ಉಂಟಂತ ಹೇಳಿದೆ. ತೊಟ್ಟಿಲಲ್ಲಿ ಹೋಗಿ ನೋಡಿದ್ದು ಎಷ್ಟು ಚಂದದ ಕೂಸು ಗೊತ್ತಾ. ಆ ಮಗುವನ್ನು ಕೈಯಲ್ಲಿ ಹಿಡಿದು ಯಾರಿಗೂ ಅರಿಯದೊಂದದಿ ಮೇಲೆ ಅಂದ್ರೆ ಹೊರದಿಂದ ಅಂಬರಕ್ಕೆ ನಾನು ಸಾಗಿದ್ದು ಮಾತ್ರವಲ್ಲ, ಹೀಗೆ ಹಿಡಿದುಕೊಂಡ್ರೆ ಇದೇನು ಚಿನ್ನೆ ನಗುತ್ತಿದೆ ಕೂಳೆ ಬೆದರುತ್ತಾ ಸಣ್ಣ ಕಣ್ಣನು ಕೂತನಿಯ ಮೊಲೆಯನ್ನು ಕುಡಿದು ಮಕ್ಕಳಲ್ಲಿ ಹೇಗೆ ಹಿಡಿಯುವುದಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೀಗೆ ಹಿಡ್ಕೊಂಡದ್ದು ನೋಡಿ ಅಂತೆ. ಹೆಂಗಸರಿಗೆ ಸಹಜ ಅಲ್ಲ ಅದು. ಹೆಂಗಸರಿಗೆ ಹೌದು, ಆದ್ರೆ ನಾನು ನೋಡಿಯೂ ಇಲ್ಲಲ್ಲ. ಹಾಗೆ ಹೀಗೆ ಅವಚ್ಚಿ ಹಿಡ್ಕೊಂಡು ಅಭ್ಯಾಸಕ್ಕಾಯ್ತು ನೋಡಿ ಅಂತೆ. ಸ್ವಲ್ಪ ಈ ಕಡೆಗೆ ಬಾಯಿ ಹಾಕುವುದು ಎಲ್ಲಿಗೆ? ನನ್ನ ಮೊಲೆಗೆ. ಹೌದು, ಮದುವೆ ಆಗದ ಹೆಂಗಸನ ನನ್ನಲ್ಲಿ ಎಲ್ಲಿಂಟಪ್ಪ ಹಾಲು. ಇದು ಹಾಲು ಕುಡಿಯುವುದಕ್ಕೆ ಚಡಬಡಿಸ್ತಾ ಉಂಟು. ಆಗ ನನಗೆ ಒಂದು ಕಥೆ ನೆನಪಾಯಿತು. ಈ ಹಿಂದೆ ಸಣ್ಣ ಕೃಷ್ಣನಂತೆ ಕೂತರಿ ಅಲ್ಲಿ ಹೋದಾಗ ಆಕೆಯ ಮೊಲೆಯನ್ನು ಕುಡಿದು ಒಂದೇ ಮುಗಿಸಿದ್ದಾನಂತೆ. ಈಗ ಆಗಬಾರದು, ಅದಕ್ಕೆ ಏನು ಮಾಡುವ? ಈ ಮಗುವನ್ನು ಹೇಗೋ ಅಂಬರ ಪಥಕ್ಕೆ ಮೇಲೆ ಬಂದಿದ್ದೇನೆ, ಇಲ್ಲಿಂದಲೇ ಇದರ ಮೈಯನ್ನು ಒಮ್ಮೆ ಸಾಯ್ಬೇಕು. ಅದು ಜೀವ ಹೋಯ್ತಂತ. ಜೀವ ಹೋಯ್ತಂತ. ಓ, ಇದು ಜೀವ. ನಾನೆನಿಸುದು ಇನ್ನು ಜೀವ ಉಂಟಂತ. ಇನ್ನು ಯಾಕೆ ಬೇಕು? ನಾನು ಒತ್ತಿದ್ದೆ ಹೆಚ್ಚಾಯಿತು. ಹಾಗೆ ಇದು ಸತ್ತು ಹೋಗಿದೆ, ಇನ್ನು ಅರಮನೆಗೆ ಕೊಂಡು ಹೋಗಬೇಕಾಗಿಲ್ಲ. ಓಯ್, ಇಲ್ಲಿಂದಲೇ ಕಾಣುತ್ತಾ ಇದೆಯಲ್ಲ ಸಾಗರ, ಸಾಗರಕ್ಕೆ ಬಿಸಾಡ್ತೀರ. ಏನು ನೀನು ಚೆನ್ನಾಗಿ ನಿದ್ದೆ ಮಾಡು. ಹೌದು, ನಿನಗೆ ಆಯಾಸ ಆಗಿದೆ, ಸ್ವಲ್ಪ ವಿಶ್ರಾಂತಿ ಪಡೆ ಎನ್ನುವಾಗ ಹೇಳಿದ್ದು ನೀನಲ್ಲ. ನಾನು ಎಲ್ಲವನ್ನೂ ಮರೆತು ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿ ಹಾಯಾಗಿ ನಿದ್ದೆಗೆ ಜಾರಿದ್ದೆ. ತುಂಬಾ ತಲೆ ಬಿಸಿ ಇದ್ದವರು ಹೆಚ್ಚು ತಿರುಗಾಟ ಮಾಡಬಾರ್ದು. ಹೋಗಿ ಮಲಗಿದ್ರೆ ತಲೆ ಬಿಸಿ ಎಲ್ಲ ಹೋಗ್ತದೆ. ಹೌದೌದು, ಆದ್ರೆ ನಿನ್ನ ನಿರೀಕ್ಷೆಯಲ್ಲೇ ನಾನು ಕಾಲವನ್ನು ಕಳೆಯುತ್ತಾ ಇದ್ದೆ. ಆ ಮಗುವನ್ನು ಕೊಂದು ಬರ್ತೇನೆ ಎನ್ನುವಾಗ ಹೇಳಿದವಳು ನೀನು. ಆದ್ರೆ ಮಗುವನ್ನು ಕೊಂದದ್ದು ಕಾಣುವುದಿಲ್ಲ, ಬದಲಾಗಿ ನಿನ್ನ ಕೈಯಲ್ಲಿ ಇರಬೇಕಾಗಿತ್ತು. ಹೋದ ಕಾರ್ಯ ಏನಾಯ್ತಮ್ಮ? ಏನಾಯ್ತು? ಚಿನ್ನನು ಮಲಿದಿರಲು ಹೆಣವ ಇನ್ನೇಕೆ ನನಗಿರುತ್ತ ಬಂದೆ. ನೀನು ಹೇಳಿದ ಮಾತು ನೆನಪಿನಲ್ಲಿಟ್ಟುಕೊಂಡು ದ್ವಾರಕಾವತಿಗೆ ಹೋದೆ, ಅಲ್ಲಲ್ಲಿ ಸುತ್ತಾಡಿದೆ. ನಿನ್ನ ಹಗೆಯಾಗಿರುವಂತ ಆ ಶಿಶು ನನ್ನ ಕೈಗೆ ಸಿಕ್ಕಿತನ್ನ. ಒಂದು ಮಾತು ಹೇಳಬೇಕಾ? ನಮ್ಮ ಕೂಟದಲ್ಲಿ ಯಾರಿಗಾದ್ರೂ ಮರವೇ ಆದೀತು. ನಿನಗೆ ಇವತ್ತು ಹೇಳಿದ್ರೆ 10 ವರ್ಷ ಕಳೆದು ಕೇಳಿದ್ರು ಗೊತ್ತಾಗ್ತದೆ. ನಿನ್ನ ತಂಗಿ ಅಲ್ವಾ? ಹೌದೌದು. ನೀನು ಎಷ್ಟು ಜ್ಞಾಪಕದಲ್ಲಿ ಇರ್ತೀಯೋ ನನಗೆ ಗೊತ್ತಾಗುದಿಲ್ಲ ಏನು ಅಂತ. ಏನು ಮಾಡಬೇಕು ಅಂತಲೇ ಗೊತ್ತಾಗ. ನೀನು ಎಷ್ಟು ಜ್ಞಾಪಕದಲ್ಲಿ ಇರ್ತೀಯೋ ಅಷ್ಟೇ ನಿನ್ನ ಮಾತನ್ನು ನಾನು ನಡೆಸಿಕೊಳ್ಳುವುದಕ್ಕೆ ಸಿದ್ಧಳಾದವನು. ಮಗು ಸಿಕ್ಕಿದ ಕ್ಷಣವೇ ನಿಲ್ಲಿಲ್ಲ. ಎಲ್ಲಿದ್ದೆ? ಬಾಣಂಗಳಕ್ಕೆ ಹಾರಿದೆ. ಹಾರಿದದ್ದು ಮಂಗ ಲಂಘಿಸಿದ ಹಾಗೆ. ಮಂಗ ಹಾರಿದ ಹಾಗೆ ಹಾರಿದ. ಲಂಘಿಸಿದೆ. ಲಂಘಿಸುವಾಗ ಏನು ಮಗು ಸಣ್ಣದಲ್ವಾ? ನೀನು ಹಾರುವುದು ನೋಡಿದ್ರೆ ಒಂದು ಪರ್ವತವೇ ಧುಮುಕಿದ. ಹೌದೌದು, ಅದು ಸಣ್ಣ ಮಗು ಅಲ್ವಾ? ನಾನು ಹೀಗೆ ಹಿಡ್ಕೊಂಡದ್ದು ಅಲ್ಲೇ ಒತ್ತಿ ಹೋಯ್ತಲ್ಲ. ನಿನ್ನ ಕೈಗೆ ಅದು ಚೂರ್ಣ ಆದೀತು. ಅಲ್ಲಲ್ಲ, ಸಾಯ್ಬೇಕಂತ ನಾನು ಮಾಡಿದಲ್ಲ. ಮತ್ತೆ
ಹೀಗೆ ಹಿಡಿದುಕೊಂಡಲ್ಲೇ ಅದು ಒತ್ತಿ ಹೋಯ್ತು. ಅಂದ್ರೆ ಸತ್ತು ಹೋಯ್ತಾ? ಸತ್ತು ಹೋಯ್ತು, ಪ್ರಾಣ ಬಿಟ್ಟು ಹೋಯ್ತು. ಹೌದೇ? ಹೌದು. ಪ್ರಾಣ ಬಿಟ್ಟ ಮಗು ನಿನಗೆ ಯಾಕೆ? ಅದು ಹೆಣ ಅಲ್ವಾ? ಹೌದು. ಹೆಣವನ್ನು ಯಾಕೆ ಅರಮನೆಗೆ ತರುವುದು? ಇರ್ಲಿ ಅಂತ ಸಾಗರಕ್ಕೆ ಬಿಸಾಡಿದೆ. ಹಾಗಾಗಿ ಇನ್ನು ನಿನಗೆ ಹಾಗೆ ಇಲ್ಲ, ನೀನು ಒಳ್ಳೆ ರೀತಿಯಲ್ಲಿ ಎಂತದ್ದಮ್ಮ ಈಗ ನಾನು ಮಾಡಿದ ಕೆಲಸಕ್ಕೆ ಆಹಾ ಅಂತ ಹೇಳಿದ್ದ? ಹಾಗಲ್ಲ, ಮತ್ತೆ ಒಳ್ಳೆ ಕಾರ್ಯವನ್ನೇ ಮಾಡಿದ್ದಿ ಅಂತ. ಯಾಕೆಂದ್ರೆ ನನಗೆ ಅನವರತವು ತಲೆಬಿಸಿ ಅನ್ನುವುದು ಇದ್ದದ್ದೇ. ಈ ತಲೆಬಿಸಿ ಒಬ್ಬ ಆತನಿಗೆ ಉಂಟು ಅಂತ ಆದ್ರೆ ಮತ್ತೆ ಯಾವ ಕಾರ್ಯದಲ್ಲಿಯೂ ಅವು ಪೂರ್ಣತೆಯನ್ನು ಕಾಣುವುದಿಲ್ಲ. ನಿನಗೆ ತಲೆ ಬಿಸಿ ಆ ಮಗು ಇದ್ದು. ಹೌದು. ಆದ್ರೆ ನನ್ನ ತಲೆ ಬಿಸಿ ನಿನಗೆ ಗೊತ್ತಿಲ್ಲಲ್ಲ. ಗೊತ್ತಾಯ್ತಮ್ಮ, ನಾನೀಗ ಪ್ರಾಯಪ್ರಬುದ್ಧಿಯಾಗಿದ್ದೇನೆ. ಹೌದು. ನಾನು ಅವರಲ್ಲೆಲ್ಲ ಕೇಳಿದ್ದು ಒಮ್ಮೆ ಮದುವೆ ಆಗ್ತೀರಾ ಅಂತ. ಅವರು ಯಾರು ಒಪ್ಪುದಿಲ್ಲ. ಅಂದ್ರೆ ಅವರಿಗೆ ಸಮಯ ಇಲ್ಲ, ಬಿಡುವು ಇಲ್ಲ ಅಂತೆ. ಮದುವೆ ಆಗುದು ದೊಡ್ಡ ವಿಚಾರ ಅಲ್ಲ. ಮದುವೆ ಆಗುದಕ್ಕೆ ಎಷ್ಟು ಮಂದಿ ಮುಂದೆ ಬಂದಾರ. ಹಾಗಲ್ಲ, ಹಾಗೆ ದೇಹ ಬೇಡುವ. ನನಗೆ ಸರಿಯಾದಂತಹ ಹುಡುಗ ಬೇಕು. ನಮ್ಮ ಜಾತಿಯವ ಆಗ್ಬೇಕು. ಹೌದು. ಆಗ್ಲಿ. ಅವರು ನಮ್ಮ ಜಾತಿಯವರಲ್ವಾ? ಹೌದು, ನಮ್ಮ ಜಾತಿಯವರೇ. ಆದ್ರೆ ಅವರಿಗೆ ಈಗ ಪ್ರಾಯ ಆಗ್ಲಿಲ್ಲ. ಯಾರು ಹೇಳಿದ್ದು? ಈಗ ಒಂದು ಪ್ರಾಯ, ಒಂದು ಸಮಾನತೆ ಬೇಡವಾ? ಮತ್ತೆ ಕೂದಲೆಲ್ಲ ಹಣ್ಣಾಗಿದೆ, ಪ್ರಾಯ ಆಗ್ಲಿಲ್ಲ. ಮುದುಕನನ್ನು ಕಟ್ಟಿಕೊಂಡು ನೀನು ಯಾವ ಸುಖವನ್ನು ಅನುಭವಿಸ್ತೀವಿ? ಯಾವ ಬಾವಿಗೆ ಹಾರಲಿ? ಅದು ಆಗುದಿಲ್ಲ. ಮತ್ತೆ ಈಚೆ ಯಾವ ಗಡ್ಡ ಬಿಟ್ಟವ? ಗಡ್ಡ ಬಿಟ್ಟವ ಬಿಟ್ಟದ್ದು ಅವ ಯಾತ್ರೆಗೆ ಹೊರಟದ್ದು. ಹೌದಾ? ಹೌದಾ? ಸರಿ. ಆಗ್ಲಿ ಅಮ್ಮ, ಸಂತೋಷವಾದಂತಹ ವಾರ್ತೆಯನ್ನೇ ತಂದು ಮುಟ್ಟಿಸಿದ್ದಿ. ಹಾಗಾಗಿ ಏನು ಯೋಚನೆ ಮಾಡಬೇಡ. ದಿವಸ 5ರ ಒಳಗೆ ನಿನಗೊಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಸುವಂತಹ ಹೊಣೆಗಾರಿಕೆ ನನಗೆ ಸೇರಿದ್ದು. ಸುಖವಾಗಿದ್ದು 5 ದಿವಸ ಮಾತ್ರ ನಾನು 5 ಮತ್ತೆ ಹಾರ್ತೇನೆ. ಆಯ್ತು ಆಯ್ತು ಆಯ್ತು. ಒಳ್ಳೆ ನನ್ನ ವಿರೋಧಿಯ ವಧೆಯಾಗಿದೆ. ನೋಡೋಣ ನೋಡೋಣ. ಬರುವಂತಹ ಕಾಲಕ್ಕೆ ಸುರಮುನಿ ನಾರದರ ಆಗಮನವಾಯಿತು. ಅವರಾಡಿದಂತಹ ಮಾತೊಂದೇ, ನೇರವಾಗಿ ಮಣಿಪುರವನ್ನು ಸೇರಿಕೊ, ಅಲ್ಲಿರುವಂತಹ ಶಂಬರಾಸುರ ಎನ್ನುವಂತಹ ದಾನವರಲ್ಲಿ ಆಶ್ರಯವನ್ನು ಪಡೆದುಕೋ, ಮುಂದಕ್ಕೆ ನಿನ್ನ ಪತಿಯನ್ನು ಸೇರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಹಾಗೆ. ಮತ್ಯಾಕೆ ಸಾವಕಾಶ, ಹೋಗುತ್ತೇನೆ. ನಂಗಳೇಳ ಕಾಣುತ್ತದನು ದೇಶ ಒಡನೆತ್ತು ಬೆರಗಿನಲ್ಲಿ ನುಡಿದಾಡಲೇ ನಮ್ಮ ಸರಿನು ಪುರದಲ್ಲಿ ಎದ್ದೇಳು. ದೂರದಿಂದಲೇ ನಿನ್ನ ಆಗಮನವನ್ನು ನಾನು ನೋಡ್ತಾ ಇದ್ದೆ. ಹಾಗಾಗಿ ಪೀಠದಿಂದ ಎದ್ದು ಬಂದು ನಿನಗೆ ಯೋಗ್ಯವಾದಂತಹ ಒಂದು ಆಸನವನ್ನು ಕೊಟ್ಟಿದ್ದೇನೆ. ಅದನ್ನು ಸ್ವೀಕರಿಸಬೇಕು ಎನ್ನುವ ಹಾಗೆ ಮೊದಲಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ವಲ್ಪ ಮುಂದೆ ಬಾರಮ್ಮ. ನಿನ್ನನ್ನು ನೋಡುವಾಗ ಬೇಸರವಾಗುತ್ತಾ ಉಂಟು. ಯಾಕೆಂದ್ರೆ ಈ ಸ್ಥಿತಿಯಲ್ಲಿ ಹೆಣ್ಣಾದವಳು ಇರಬೇಕಾದವಳಲ್ಲ. ನಿನ್ನ ಕೊರಳಲ್ಲಿ ಮಂಗಳಸೂತ್ರ ಕಾಣುವುದಿಲ್ಲ, ಕಾಲಿನಲ್ಲಿ ಕಾಲು ಉಂಗುರ ತೋಚುವುದಿಲ್ಲ, ಹಣೆಯಲ್ಲಿ ಕುಂಕುಮದ ಬೊಟ್ಟು ಇಲ್ಲ, ತಿಲಕ ಇಲ್ಲ. ಯಾಕೆ ಈ ರೀತಿ ಆಯ್ತು ಒಂದು ಅರ್ಥವಾಗುವುದಿಲ್ಲ. ನನ್ನ ಅರಮನೆಯನ್ನು ಸೇರಿದ್ದೆ. ಏನು ಯೋಚನೆ ಮಾಡಬೇಡ. ಹೃದಯ ಅನ್ನುವುದು ವಿಶಾಲವಾದುದು. ಒಟ್ಟಿನಲ್ಲಿ ಒಬ್ಬಳಕ್ಕೆ ಹೆಣ್ಣು ಬಂದಿದ್ದಾಳೆ ಅನ್ನುವಂಥ ವಿಚಾರವನ್ನು ಅರಿತು ಹೇಗೂ ಅವಳ ಸುಖವನ್ನು ಅಪೇಕ್ಷಿಸುವವ ಈ ಶಂಬರಾಸುರನಲ್ಲ. ಹಾಗಾಗಿ ನಿನ್ನ ವಿಚಾರ ಕೇಳ್ತಾ ಇದ್ದೇನೆ. ಯಾರು ನೀನು? ಎಲ್ಲಿಂದ ಬಂದೆ? ಏನು ನಿನ್ನ ಹೆಸರು? ಬಡವೇ ಮಾಯಾವತಿ ತನು ಹೊರೆಯುವಡೊಂದು ಕಾಯದ ಕರುಣಿಗೂ ವಿನಯದಿ ನಡೆಸುವೆನು. ಸ್ವಾಮಿ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದು. ನಾನೋರ್ವಳು ಬಡವಿ ಇದ್ದೇನೆ. ಬಡವಿ? ಹೌದೇ ಹೌದು. ಯಾಕೆ ಈ ಸ್ಥಿತಿ ನಿನಗೆ? ನನ್ನ ಗಂಡನನ್ನು ಕಳೆದುಕೊಂಡ ಬಳಿಕ ನನಗೆ ದಿಕ್ಕಿಲ್ಲ, ದೆಸೆ ಇಲ್ಲ. ಮಾಯಾವತಿ ಎನ್ನುವ ಹಾಗೆ ನನ್ನ ಹೆಸರು. ಹೆಣ್ಣಾದವಳಿಗೆ ಗಂಡನೇ ಸರ್ವಸ್ವ, ಪತಿಯೇ ಪರದೈವ. ಹೌದು. ಗಂಡನಾದವ ಅಳಿದು ಹೋದ ಎಂದಾದರೆ ಲೋಕದಲ್ಲಿ ಮುಖವನ್ನು ತೋರಿಸುವಂತಹ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತಾಳೆ ಹೆಣ್ಣಾದವಳು. ನಿನ್ನ ಸ್ಥಿತಿ ನೋಡಿ ನನಗೂ ಮನಸ್ಸು ಕರಗುತ್ತಾ ಉಂಟು. ಆದರೂ ನನಗೆ ಸಾಯುವ ಮನಸ್ಸಿಲ್ಲ. ಅಯ್ಯಯ್ಯೋ, ಬದುಕಬೇಕೆನ್ನುವಂತಹ ಉದ್ದೇಶದಿಂದ ನಡೆದುಕೊಂಡು ಹೋಗುವಂತಹ ಕಾಲಕ್ಕೆ ನಿಮ್ಮ ಅರಮನೆಯ ಕುರಿತಾಗಿ ತಿಳಿದೆ. ಆತ್ಮಹತ್ಯೆ ಅನ್ನುವುದು ಮಹಾಪಾಪ.
ಆ ಲೋಕದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಧಿ ಬರದತ್ತ ಅಕ್ಷರವನ್ನು ಮೀರಿ ಹೋಗುವುದಕ್ಕೆ ಯಾವನಿಂದಲೂ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ನಿನ್ನ ಹಣೆ ಬರಹ ಅಂತ ಹೇಳಬೇಕು. ಆದ್ದರಿಂದ ನಿಮ್ಮ ಅರಮನೆಯತ್ತ ಬಂದು ನನ್ನ ಬದುಕನ್ನು ಸಾಗಿಸುವುದಕ್ಕೆ ನನಗೊಂದು ಆಶ್ರಯ, ಜೊತೆಗೆ ಮಾಡುವುದಕ್ಕೊಂದು ಉದ್ಯೋಗವನ್ನು ಕೊಟ್ಟರೆ ಒಳ್ಳೆಯದಿತ್ತು. ಒಳ್ಳೆಯ ಯೋಚನೆ, ಒಳ್ಳೆಯ ಯೋಚನೆ ಅಮ್ಮ. ಹೆಸರು ಏನು ಅಂದೆ? ಮಾಯಾವತಿ. ಮಾಯಾವತಿ ಅನ್ನುವಂತ ಹೆಸರು. ಏನು ಯೋಚನೆ ಮಾಡಬೇಡ. ಹೆಣ್ಣಾದವಳಿಗೆ ಸ್ವತಂತ್ರವಾಗಿ ಬದುಕುವಂತ ಅರ್ಹತೆ, ಹಕ್ಕು ಇದೆ. ಎಲ್ಲಿಯೂ ಹೋಗು, ಹೇಗೋ ಬದುಕನ್ನು ಸಾಗಿಸುವುದಲ್ಲ. ಒಟ್ಟಿನಲ್ಲಿ ರಾಕ್ಷಸರನ್ನು ಕಾಮಾಂಧರು ಮಾತ್ರವಲ್ಲ, ಕೊಲೆಗಡುಕರು, ಹೆಂಡ ಕುಡುಕರು ಎನ್ನುವ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನೀವು ಹಾಗಿಲ್ಲ ಎನ್ನುವುದನ್ನು ತಿಳಿದುಕೊಂಡೇ ಬಂದದ್ದು. ನನ್ನ ವಿಚಾರವನ್ನು ಅರಿತೇ ನನ್ನ ಆಸ್ಥಾನವನ್ನು ಸೇರಿದ್ದು. ಏನು ಯೋಚನೆ ಮಾಡಬೇಡ. ನಿನಗೊಂದು ಸರಿಯಾದಂತಹ ಪಥವನ್ನು ನಾನೇ ಒದಗಿಸಿ ಕೊಡ್ತೇನೆ. ಈ ಸಮಯದಲ್ಲಿ ನನ್ನ ಆಸ್ಥಾನವನ್ನು ಸೇರಿದ ಮೇಲೆ ಒಟ್ಟಿನಲ್ಲಿ ಏನೋ ಒಂದು ಬಿಡಿಸುವುದೋ, ಬಟ್ಟೆ ಒಗೆಯುವುದೋ, ಇನ್ನಾವುದನ್ನೋ ನಿನಗೆ ಉದ್ಯೋಗ ಕೊಡುವುದಕ್ಕಾಗುವುದಿಲ್ಲ. ನಿನ್ನಂಥವಳಿಗೆ ಯೋಗ್ಯವಾದಂತಹ ಒಂದು ಉದ್ಯೋಗವೇ ಆಗಬೇಕು. ಹಾಗಾಗಿ ನೋಡು, ಅಲ್ಲಿ ಕಾಣುತ್ತಾ ಇರುವುದು ನಮ್ಮ ಪಾಕಶಾಲೆ. ಅಲ್ಲಿ ವಿಧ ವಿಧವಾದಂತಹ ಖಾದ್ಯಗಳನ್ನು ರಚಿಸುವುದರ ಮೂಲಕವಾಗಿ ಸುಖವಾಗಿ ಇದ್ದುಕೋ. ಹಾಗೆಯೇ ಮರುದಿವಸ ಬರುತ್ತ ಬಲೆಯನ್ನೆಸೆದು ಸೆಳೆಯಲು ಸಿಲುಕಿ ಯಾರದು ಬರುತ್ತಾ ದೊರೆಯ ಲಾಲಿತು ಕಳವಳಿಸುತ್ತಿದ್ದ ಮೀನೊತ್ತು ದೊರೆಯ ನೀರಿನ ಬಲೆಗೆ ಸಿಲುಕಿ ಕರಕಾಣಿಕೆ ನೀವೇ ಸಮುದ್ರದ ಬದಿಯಲ್ಲಿ ಇರುವವರು ನೀವು. ಹೆಸರು ಅನ್ನುವ ಹಾಗೆ ಹೆಸರನ್ನು ಪಡೆದವರು. ಈ ಸಮಯದಲ್ಲಿ ಆ ಉದ್ಯೋಗವನ್ನು ಮಾಡಬೇಕೆ ಹೊರತು ನನ್ನ ಆಸ್ಥಾನವನ್ನು ಸೇರಿದ್ದೀರಲ್ಲ, ಏನು ವಿಚಾರ? ನಾನು ಬಲೆಯನ್ನು ಹಿಡ್ಕೊಂಡು ಸಮುದ್ರಕ್ಕೆ ಹೋಗಿ ಬಲೆ ಬೀಸಿ ಮೀನೆಲ್ಲ ಹಿಡಿದುಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇರುವವರು. ಆದ್ರೆ ಇವಾಗ ನಮ್ಗೆ ಒಂದು ನಿಮ್ಮದೇ ಒಂದು ಅಪ್ಪಣೆ ಆಗಿದೆ. ಯಾವುದು ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನು ಯಾವುದು ಸಿಕ್ಕಿದ್ರು ಕೂಡ ಆಕರ್ಷಣೀಯವಾದಂತಹ ವಿಶೇಷವಾದಂತಹ ಮತ್ಸ್ಯ ಸಿಕ್ಕಿತು ಎಂದಾದ್ರೆ ಅದನ್ನೇರವಾಗಿ ನನ್ನ ಬಳಿಗೆ ಇಲ್ಲಿಗೆ ತರಬೇಕು. ಬೇರೆ ಯಾರಿಗೂ ನೀನು ಮಾರಾಟ ಮಾಡುವ ಹಾಗಿಲ್ಲ ಅಂತ ನಾನು ಆದೇಶ ಮಾಡಿದ್ದೇನೆ. ನಿಮ್ಮ ಅಪ್ಪನೆಯಂತೆ ಬಲೆಯನ್ನು ಬೀಸಿದವಾಗ ನನಗೆ ದೊಡ್ಡದಾದ ಒಂದು ಮೀನು ಸಿಕ್ಕಿತು. ಹೌದೌದು. ಅದನ್ನು ಎತ್ತುಕೊಂಡು ಇಲ್ಲಿವರೆಗೆ ಬಹಳಷ್ಟು ಕಷ್ಟಪಟ್ಟು ತಂದಿದ್ದೇನೆ. ಇದು ಒಳ್ಳೆಯ ಒಳಗೆ ಉಂಟು, ಅದನ್ನು ಆಚೀಚೆ ಮಾಡೋದಕ್ಕೆ ಗೊತ್ತಿಲ್ಲ. ದೊಡ್ಡದು ಭಾರ ಉಂಟು, ಬಹಳಷ್ಟು ಮೀನು ಆದೀತು. ನಿನಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹೋಗಿ ಒಳಗೆ. ಮಾಯಾವತಿಯನ್ನು ಪಾಕಶಾಲೆಗೆ ಬಂದು ಸೇರಿಕೊಂಡಿದ್ದಾಳೆ. ಒಳ್ಳೆಯ ಒಂದು ಖಾದ್ಯ ಆಗ್ಬೇಕು ಮೀನಿನ. ಮೀನಿನ ರುಚಿ ನೋಡದೆ ಕೆಲವು ಸಂವತ್ಸರಗಳೇ ಕಳೆದು ಹೋಯಿತು. ಯಾರಮ್ಮ ಏನು ಮಾಡ್ತಾ ಇದ್ದೆ ಒಳಗೆ? ಕೆಲಸ ಮಾಡ್ತಾ. ಹೌದಾ? ಇವತ್ತಿನ ಅಡುಗೆಗೆ ಸಿದ್ಧ ಮಾಡುತ್ತಿದ್ದೆ. ಹೌದಾ? ಹೌದು. ಪ್ರಾತಃ ಕಾಲಕ್ಕೆ ಬೇಕಾದಂತಹ ಖಾದ್ಯಗಳು ಸಿದ್ಧವಾಗಬೇಕು. ಉಳಿದವರಿಗೆ ಅಡುಗೆ ಮಾಡಿದ ಹಾಗೆ ನಮಗೆ ಆಗುವುದಿಲ್ಲ. ನಮ್ಮದು ಷಡ್ರಶೋಪೇತವಾದಂತಹ ಭೋಜನ. ಹೌದಲ್ಲ? ನೀನು ಬಂದು ಇಲ್ಲಿ ಸೇರಿದ ಮೇಲೆ ನಾನು ದಿವಸಕ್ಕೂ 3 ಸಲ ಊಟ ಮಾಡುವ ಕ್ರಮ ಉಂಟು ಅಂತ. ಹೌದೌದು, ಅಷ್ಟು ಒಂದು ರುಚಿ. ಏನೇ ಆಗಲಿ, ವಿಶೇಷವಾದಂತಹ ಒಂದು ಮೀನು ಸಿಕ್ಕಿದೆ ಅಂತೆ ಬೆಸ್ತರಿಗೆ. ನನ್ನ ಕೈಗೆ ತಂದು ಇಕ್ಕಿದ್ದಾರೆ. ಇದರ ಒಂದು ಖಾದ್ಯ ಆಗಬೇಕು. ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿ ಇರಬೇಕು. ಹಾಗಾಗಿ ಒಳ್ಳೆಯ ಒಂದು ಪದಾರ್ಥ ಮಾಡಿ ನನಗೆ ಭೋಜನವನ್ನು ಬಡಿಸಬೇಕು. ಆಯ್ತಲ್ಲ? ಸಮಯ ಅವಕಾಶವನ್ನು ಕೊಟ್ಟಿದ್ದೇನೆ. ಮೀನಿನ
ಬದುಕು ತಕಳಲ ಮಾಯಕವೋ ಏನಿದೆ ಸುರನಾಶಗುಣೋ ವಿಧಿಯಲಿ ಅರಸ ಕೊಟ್ಟಂತಹ ಮೀನಿನ ಉದರವನ್ನು ಬಗೆಯುವಂತಹ ಕಾಲಕ್ಕೆ ಉದರದಲ್ಲಿ ಒಂದು ಮಗು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಇದೇನು ರಾಕ್ಷಸರ ಮಾಯೆ ಏನೆನ್ನುವುದೇ ತಿಳಿಯುತ್ತಿಲ್ಲ. ಅದು ಒಂದು ನಾರದರ ಆಗಮನವಾಗುತ್ತಾ ಇದೆ. ಏನೆನ್ನು ನಾರದರೇ ಹೇಳಿದರಲ್ವಾ, ಈತ ಮತ್ತಾರೂ ಅಲ್ಲ, ಅಳಿದು ಹೋದಂತಹ ನಿನ್ನ ಗಂಡನೇ ಮಗುವಾಗಿ ಹುಟ್ಟಿದ್ದಾನೆ ಎನ್ನುವ ಹಾಗೆ ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಆದರೆ ಇಲ್ಲಿ ನಡೆದಂತಹ ಘಟನೆಯನ್ನು, ಈ ಮಗುವಿನ ವಿಚಾರವನ್ನು ಹೋಗಿ ಅರಸನಲ್ಲಿ ಹೇಳಬೇಕಲ್ವಾ? ಹೇಳುತ್ತೇನೆ. ನಾನು ಕಾಯುತ್ತಾ ಇದ್ದೆ, ಈಗ ಬರ್ತದೆ ಅಂತ ಬರುವ ಹಾಗಿರಲಿಲ್ಲ. ಮತ್ತೆ ನೀವು ಕೊಟ್ಟಂತಹ ಮೀನಿನ ಉದರವನ್ನು ಸೀಳುವ ಕಾಲಕ್ಕೆ ಆ ಮೀನಿನ ಉದರದಲ್ಲಿ ಒಂದು ಮಗು ಶಿಶುವೇ. ಹೌದು ಸ್ವಾಮಿ, ಇದು ವಿಚಿತ್ರ ಅನುಭವ ಖಂಡಿತವಾಗಿ. ಹಾಗಾಗಿ ಆ ಮಗುವನ್ನು ಹಿಡಿದುಕೊಂಡು ನಿಮ್ಮ ಬಳಿ ಬಂದಿದ್ದೇನೆ. ಏನು ಮಾಡಬೇಕೆನ್ನುವ ಹಾಗೆ ತಿಳಿಯುತ್ತಿಲ್ಲ ಸ್ವಾಮಿ, ತಿಳಿಯುತ್ತಿಲ್ಲ. ಆ ಉಮಾಮಹೇಶ್ವರನೇ ನನಗೆ ಅನುಗ್ರಹಿಸಿದಂತಹ ಬಾಲೆ. ಮಕ್ಕಳಿಲ್ಲ ಅನ್ನುವಂಥ ಚಿಂತೆ ಇತ್ತು ನನಗೆ. ಮುಂದೆ ಸಂತಾನ ವೃದ್ಧಿಗೆ ಬೇಕಾಗಿ ಈ ಮಗುವನ್ನು ಪೋಷಿಸಿ ಸಾಕಬೇಕು. ಇದನ್ನು ನಿನ್ನ ಕೈಗೆ ಇಳ್ತಾ ಇದ್ದೇನೆ. ಆಗಲಿ ಇನ್ನು ಅಡುಗೆ ಮಾಡುವಂತಹ ಕೆಲಸವೂ ಉಂಟು. ಈ ಮಗನಿಗೆ ಬೇಕಾದಂತಹ ವಿದ್ಯೆ ಬುದ್ಧಿ ಎಲ್ಲವನ್ನು ಮಗನ ಪಾಲನೆ ಪೋಷಣೆ ನಿನ್ನಿಂದ ಆಗಬೇಕು. ಎಚ್ಚರ ವಹಿಸಿ ಮುಂದುವರಿಸು. ವರನಿನ್ನೇನಾದರೋ ಎಲ್ಲಿ ಹೋದ ಮಗ? ಎಲ್ಲಿ ಗುಯ್ಯೋಳೆನ್ನಯ ತೆರದಿ ಹತಭಾಗ್ಯರು ತರಿದರೆ ಗೀರಿದದಿ ಕುವರನಿನ್ನೇನಾದರೋ ನನ್ನ ದುರ್ವಿಧಿಯೇ. ಈ ಲೋಕದಲ್ಲಿ ಯಾವ ವ್ಯಕ್ತಿಯನ್ನಾದರೂ ನಂಬಬಾರದಂತೆ, ನಂಬಕೂಡದಂತೆ. ಇಲ್ಲದೆ ಇದ್ರೆ ಅಜ್ಜಿಯಾಗಿ ಬಂದವಳು, ನನ್ನಲ್ಲಿ ಆಶ್ರಯವನ್ನು ಪಡೆದವಳು, ಬಾಲಕನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಅನ್ನುವ ಹಾಗೆ ಹೇಳಿದವಳು. ಆದ್ರೆ ಈಗ ನೋಡಿದ್ರೆ ಅಜ್ಜಿಯೂ ಇಲ್ಲ, ನನ್ನ ಮಗನೂ ಇಲ್ಲ. ಬಹುಶಃ ಕದ್ದುಕೊಂಡು ಹೋಗಿರ್ಬೇಕು. ಅದೇ ಮೋಸವನ್ನು ಮಾಡಿದವಳು ಅವಳು. ನಾನೇನು ಮಾಡ್ಲಿ? ನನ್ನ ಮಗು ಮನ್ಮಥ ಇಲ್ವಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ. ಏನಾಯ್ತೆ? ಯಾಕೆ ಈ ರೀತಿ ದುಃಖಿಸ್ತಾ ಇದ್ದೀಯ? ನಮ್ಮ ಮಗ ಮನ್ಮಥ ಕಾಣುವುದಿಲ್ಲ ಸ್ವಾಮಿ. ಅದಕ್ಕೆ ಚಿಂತೆಯ? ಹೌದು ರುಕ್ಮಿಣಿ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಕಾದಂತಹ ಅಗತ್ಯವಿಲ್ಲ. ಅನಂದನಿದ್ದಾನೆ, ಕಣ್ಣಿಗೆ ಗೋಚರಿಸದಿದ್ರೂ ಕೂಡ ಬೆಳೆಯಬೇಕಾದಂತಹ ಜಾಗದಲ್ಲಿ ಈ ಕಾಲಕ್ಕೆ ಅವ ಬೆಳೆಯುತ್ತಾ ಇದ್ದಾನೆ. ಹೇಗೂ ಪರಶಿವನ ಕೃಪೆಗೆ ಪಾತ್ರನಾದವ, ಎಲ್ಲಿಯಾದ್ರೂ ಬೆಳೀತಾನೆ. ಅದರ ಬಗ್ಗೆ ಚಿಂತಿಸಬೇಡ. ಸರಿ, ಹೀಗ ಬಾ, ಹೀಗ ಬಾ. ಸರಿ. ಎಲ್ಲವನ್ನು ಮರೆತಿದ್ದೆ. ಮಗುವಿನ ಮುದ್ದು ಮುಖವನ್ನು ನೋಡಿದಾಗ ಬಹಳಷ್ಟು ಸಂತೋಷವಾಗುತ್ತಾ ಉಂಟು. ಈಗ ಮಗು ಅಂತ ಹೇಳುವುದಕ್ಕಾಗುದಿಲ್ಲ. ಈಗ ಹುಡುಗನಾಗಿದ್ದಾನೆ, ಬೆಳೆದು ದೊಡ್ಡವನಾಗಿದ್ದಾನೆ. ಆದ್ರೆ ಒಂದುಂಟು, ಅವನಲ್ಲಿ ಒಮ್ಮೆ ಮಾತಾಡಬೇಕು. ಅವ ಎಷ್ಟು ಕಲ್ತಿದ್ದಾನೆ ಅನ್ನು ನೋಡ್ಬೇಕು. ಮಗನೇ, ಅಪ್ಪಯ್ಯ
ನೋಡು ಮಗು, ಮೊದಲಾಗಿ ಮಗು ಹೇಳುವುದಷ್ಟೇ ಹೊಂದಿಸಿಕೊಂಡಿದ್ದೇನೆ, ಅದು ಸಂಸ್ಕಾರ ಅಂತ ಬೆಳೆಯುವಾಗಲೇ ಗೊತ್ತಾಗ್ತದೆ. ಅಪ್ಪಯ್ಯ, ಲೋಕಮುಖದಲ್ಲಿ ಕೆಲವರು ಮಕ್ಕಳಿಗೆ ತಂದೆ ಸ್ಥಾನ ಮಾತ್ರ, ಆದ್ರೆ ನೀವು ಎರಡು ರೀತಿಯಲ್ಲಿದ್ದೀರಿ. ತಂದೆಯಾಗಿಯೂ ಗುರುವಾಗಿಯೂ ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದವರಿದ್ದೀರಿ. ಗಿಡವನ್ನು ನೆಟ್ಟರಿಸಬೇಕಾಗುವುದಿಲ್ಲ, ಕಾಲ ಕಾಲಕ್ಕೆ ಮಳೆ ನೀರು ಎಲ್ಲವೂ ಆಗಿ ಹಾಕಿದ್ರೆ ಮಾತ್ರ ಬೆಳವಣಿಗೆ ಕಾಣ್ತದೆ. ಇವತ್ತಿನ ದಿವಸ ಅವಸರವಾಗಿ ಮಗ ಬರಬೇಕಂತಾಯಿತು, ಬಂದಿದ್ದೇನೆ. ಏನು ಎಂತದಕ್ಕೆ ಅಂತ ಗೊತ್ತಾಗಲಿಲ್ಲ. ಕಾರಣ ಇದೆ ಮಗನೇ. ಒಂದು ಮುತ್ತನ್ನು ಕೊಟ್ಟಾಗ ಹಾಲು ಕುಡಿದಷ್ಟು ಅನುಭವವಾಗುತ್ತಾ ಉಂಟು ಮಗನೇ. ಹೌದಲ್ಲ? ಇಂತಹ ಒಂದು ಭಾಗ್ಯ ಯಾರಿಗೆ ಸಿಗ್ತದೆ ಹೇಳು? ಖಂಡಿತ ಇಲ್ಲ. ಎಷ್ಟು ಸಂಪತ್ತಿದ್ದರೇನು, ಎಷ್ಟು ಸಮೃದ್ಧಿ ಇದ್ದರೇನು, ಎಷ್ಟು ಮಂದಿಗಳಿದ್ದರೇನು, ಎಷ್ಟು ಲೋಕ ಇದ್ದರೇನು, ಹೌದು, ಒಬ್ಬನೇ ಒಬ್ಬ ಮಗ ನಮ್ಮ ಕಣ್ಣ ಮುಂಭಾಗದಲ್ಲಿ ನಲಿಯುತ್ತಾ ಇರುವುದನ್ನು ಕಾಣುವಾಗ ಮನಸ್ಸಿಗೆ ಅದೆಷ್ಟು ಆನಂದ ಆಗ್ತಾ ಇದೆ. ಹೌದಲ್ಲಪ್ಪ ಮಗನೇ, ಎಲ್ಲವನ್ನು ಮರೆತಿದ್ದೆ ನಾನು. ಇನ್ನು ಯಾವುದು ಬೇಡ, ನಿನ್ನನ್ನು ನೋಡಿ ಆ ಸಂತೋಷವನ್ನು ಅನುಭವಿಸ್ತೇನೆ ಅಂತ. ಆ ಮಾಯಾವತಿ ಅನ್ನುವಳು ನಿನಗೆ ಬೇಕಾದಂತಹ ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟಿದ್ದಾಳೆ ಅನ್ನುವುದು ನನಗೆ ಗೊತ್ತಿದೆ. ಹೌದು. ಹಾಗಾಗಿ ಯೋಗ್ಯ ಗುರುಗಳಿಂದ ನಿನಗೆ ಪಾಠವಾಗಿದೆ. ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಏನಪ್ಪ ಅದು? ನನ್ನ ಮಗ ಎಷ್ಟು ಕಲ್ತಿದ್ದಾನೆ ಅನ್ನುವುದನ್ನು ಕಣ್ಣಾರೆ ನಾನೇ ನೋಡ್ಬೇಕು. ತಂದೆ ತಾಯಿಗೆ ಆಸೆ ಇರ್ತದೆ. ಹೌದಲ್ಲ? ಹೌದು. ರಾಜಕೀಯವನ್ನೆಲ್ಲ ಬದಿಗಿರಿಸಿದ್ದೇನೆ. ಒಳ್ಳೆಯದು. ಈ ಸಂದರ್ಭದಲ್ಲಿ ಅದನ್ನೊಮ್ಮೆ ಪರೀಕ್ಷಿಸಲೇ ಆದ್ರೆ ನನಗೆ ಈ ಹೊತ್ತಿನಲ್ಲಿ ನೀವು ಕರೆದಾಡಿದ ಮಾತು ಕೇಳುವಾಗ ಮತ್ತೆ ಹೆಮ್ಮೆ ಎನಿಸಿಕೊಳ್ತಾ ಇದೆ. ಯಾಕೆಂದ್ರೆ ಲೋಕಮುಖದಲ್ಲಿ ತಂದೆ ಆದವರು ಮಗ ಆದವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಗುರುಗಳು ಕಲಿಸಿದಂತಹ ವಿದ್ಯೆಯನ್ನು ಯಾವ ರೀತಿ ಕಲಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಮತ್ತೆ ಅರಸನಾದವ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ರೆ ಮಕ್ಕಳೇಗಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಕೆಲಸವರು ನೋಡಿಕೊಳ್ಳಿಕ್ಕಿದ್ದಾರೆ, ಹಾಗಾಗಿ ಅವರೇ ನೋಡಿಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ. ಮಕ್ಕಳು ಎಲ್ಲಿಯೋ ತಿರುಗಾಡ್ತಾ. ಹೌದೌದು. ಆದ್ರೆ ಈ ಹೊತ್ತಿನಲ್ಲಿ ಕರೆದು ನಿನ್ನ ವಿದ್ಯೆಯನ್ನು ನೋಡಬೇಕು ಅನ್ನುವ ಹಾಗೆ ಕೇಳಿಕೊಂಡಿರಲ್ಲ. ಅಪ್ಪ, ನಿಮ್ಮ ಆಶೀರ್ವಾದ, ನೀವು ಏನು ಹೇಳ್ತೀರೋ ಅದೆಲ್ಲವನ್ನು ಕ್ಷಣಾರ್ಥದಲ್ಲಿ ಮಾಡಿ ತೋರಿಸ್ತೇನೆ, ಅಪ್ಪಣೆಯಾಗಲಿ. ಗುರುಗಳು ಎಷ್ಟು ಕಲಿಸಿದ್ದಾರೆ ಅನ್ನೋದು ಪ್ರಧಾನ ಅಲ್ಲ, ನೀನು ಎಷ್ಟು ಕಲ್ತಿದ್ದಿ ಹೌದು ಅದು ಬೇಕು ನನಗೆ. ಸರಿ, ಇದು ಹಿಡಿವಾಗ ಕತ್ತಿ ಹಿಡಿದೆ. ನಾನೇ ಹೇಳುದು ಶಾಬಾಸ್. ಮತ್ತೆ ಅಲ್ಲ, ಅವರಲ್ಲ ಚಪ್ಪಾಳೆ ತರ್ತಾ ಇದ್ದಾರೆ. ಅವರು ಚಪ್ಪಾಳೆ ತಟ್ಟುವುದಿಲ್ಲ. ಯಾಕೆ? ಇದು ಸಾಕ. ಕತ್ತಿ ಹಿಡಿಯುವುದು ದೊಡ್ಡ ವಿಷಯ ಅಲ್ಲ. ನಮ್ಮಲ್ಲಿ ಒಂದೊಂದು ಉಂಟು ಮಾರಿ ಸಂತಾನ ಕತ್ತಿ ಹಿಡಿಯುವುದು ಯಾವ ಕೈಯಲ್ಲಿ ಅಂತ ಗೊತ್ತಿಲ್ಲ. ಮಗನೇ, ಇದೇನು? ಇದು ಬಿಲ್ಲು. ಬಿಲ್ಲು ಯಾರದ್ದು? ಇದು ಪ್ರಯೋಗ ಮಾಡೋದಕ್ಕಿರೋದು. ನನ್ನ ಬಿಲ್ಲನ್ನು ನಿನಗೆ ಕೊಡುವುದಲ್ಲ. ಅಲ್ಲ, ನಮ್ಮಲ್ಲಿ ಬಿಲ್ಲು ಇಲ್ಲ. ನಮ್ಮಲ್ಲಿ ಬಿಲ್ಲು ಇಲ್ಲ. ಅದೆಲ್ಲ ಕೊಡ್ಲಿಕ್ಕಿಲ್ಲ. ಇಲ್ಲಿ ಬಾ. ಏನು? ಓ, ಅದು ಎತ್ತರವಾಗಿ ಕಾಡುತ್ತಾ ಇರುವುದೇನು? ಎತ್ತರವಾಗಿ ದೊಡ್ಡದಾದಂತಹ ಒಂದು ಆಲದ ಮರ. ಹೌದಾ? ಹೌದು. ಅದರ ಎಲೆಗಳು ಹಚ್ಚ ಹಸುರಾಗಿ ಬೆಳೆದು ನಿಂತೆ ಒಂದಕ್ಕೊಂದು ತಾಗಿಕೊಂಡು. ಕುಮಾರ, ನೀನು ಬಿಟ್ಟಂತ ಬಾಣ
ಆ ಎಲೆಗೆ ತಾಗಿ ಅದು ಚದುರಿ ಚದುರಿ ಹೋಗಬೇಕು. ಈ ಕ್ಷಣವೇ ಸಂತೋಷದಿಂದ ಕುಣಿದಾಡುವಾಗ ಮಗನಾದನಿಗೆ ಧನ್ಯತೆ ಕಂಡಿತು. ಇಷ್ಟು ಕಲ್ತಿದ್ದಿಂತ ಗೊತ್ತೇ ಇರಲಿಲ್ಲ ನನಗೆ. ಮತ್ತೆ ಇನ್ನೂ ಉಂಟು, ಬೇಡ ಅಂತ ಕಲಿತು ಮುಗಿಯುವುದಕ್ಕುಂಟ ಮಗ. ಅದು ಮುಗಿಲಿಕ್ಕಿಲ್ಲ, ಕಲಿತು ಮುಗಿಯುವುದಕ್ಕಿಲ್ಲ. ಹೌದೌದು, ಇನ್ನೂ ಕಲಿಯುವುದಕ್ಕುಂಟು ಅಂತಲೇ ಆಗುತ್ತೆ. ಮತ್ತೆ ನನ್ನದ್ದು ಈ ಸಲ ಎಲ್ಲ ಮುಗಿಯಿತು ಅಂತ ಹೇಳಿದ್ರೆ ಅವ ಮೇಲೆ ಹೋಗುದಿಲ್ಲ, ಅವ ಅಲ್ಲಿಯ ಕೆಳಗೆ ಇನ್ನು ಇಲ್ಲಿ ಕಲಿಲಿಕ್ಕೆ ಎಷ್ಟು ಉಂಟು? ಕೆಲವರೆಲ್ಲ ಹೇಳುವ ಕ್ರಮ ಉಂಟು. ಇನ್ನು ಕಲಿಯುವುದಕ್ಕೆ ಏನುಂಟು ಎಂತದ್ದಿಲ್ಲ, ಜಾಗ ಎಷ್ಟು ಎತ್ತರದ್ದು ಸಿಕ್ಕಬಹುದು, ಆದ್ರೆ ಕಲಿಯುವುದು ಕಡಿಮೆ. ಜಾಗದಲ್ಲಿ ಕುಳಿತುಕೊಳ್ಳುವುದಕ್ಕೆ ಎಲ್ಲ ಇದ್ದಾರೆ ಮಗನೇ, ಆ ಜಾಗವನ್ನು ನಿಭಾಯಿಸುವ ಒಬ್ಬ ಸಮರ್ಥ ಮುಂದಾಳು ಬೇಕು. ಹೌದೌದು. ಹಾಗಾಗಿ ನಿನಗೆ ಯೋಗ್ಯವಾದಂತಹ ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟು ಸರಿ, ಆ ಮೂಲಕವಾಗಿ ಮುಂದಿನ ಉತ್ತರಾಧಿಕಾರಿ ನೀನೇ ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಉಂಟು. ಇದನ್ನೇ ಮುಂದುವರಿಸುತ್ತಾ ಇರು. ಸ್ವಲ್ಪ ಕೆಲವೊಂದು ಹೆಚ್ಚಿನದೆಲ್ಲ ಬೇಕೀಗ. ಹೌದಲ್ಲ? ಹೌದು. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ಆದಿತಪ್ಪ. ಅದನ್ನು ನಿತ್ತಲು ಬಾಲ್ಯ ಕಳ್ಳೆ ಕಿತ್ತಲಾತು ರಾಜ ಸುತತಿ ತತಿಯಾರಿ ನದಿ ನುಡಿಗಳು ಅಂಗ ಹೇಳೋ ಕೂತ್ಕೊಳ್ಬೇಕೀಗ? ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಕೂತ್ಕೊಳ್ಳು. ಮತ್ತೆ ಇವತ್ತಂತ ಅದಕ್ಕಾಗಿ ಹತ್ತಿರ ಕರೆದು ಕೂರಿಸಿ. ಈಗ ಎಂತದ ಇಲ್ಲಿ ನೋಡಿ. ಎಂತದ್ದು ಮುಖ ನೋಡಿ. ಏನ್ ನೋಡಿದ್ದೇನಲ್ಲ. ಅಯ್ಯೋ ಎಷ್ಟು ಚಂದ ನೀನು. ಎಂತದ್ದು ನಿಮ್ಮದು ಹೀಗೆ? ಓ ಸುಂದರ, ನೀನ್ ಯಾಕೆ ನಾನು ಕರೆಯುವಾಗ ದೂರ ದೂರ ಹೋಗುವುದು? ಎಷ್ಟು ಬಾರಿ ಬರುದು? ಆಗಿಂದ ಬರ್ತಾ ಇದ್ದೇನೆ, ಬಂದು ಹೋಗಿದ್ದೇನೆ. ಈಗ ಆಟ ಆಡ್ಲಿಕ್ಕೆ ಸಮಯ ಇಲ್ಲ ನಮಗೆ. ಹೋಗ್ಬೇಕು. ಆಟ ಆಡಿದ್ರೆ ಆಗುತ್ತದೆ, ಕೇವಲ ಆಟವನ್ನೇ ಆಡುತ್ತಿರುವುದು. ಈಗ ಎಂತದಕ್ಕೆ ಕರೆದಂತ ಬೇಕಲ್ಲ. ಈಗ ಬಾ. ಏನು
ನಿನ್ನನ್ನು ಕಾಣುವಾಗ ನನಗೆ ಮತ್ತೊಮ್ಮೆ ನೋಡುತ್ತಲೇ ಇರಬೇಕೆನ್ನುವ ಹಾಗೆ ಅನಿಸುವುದು ಮಗನೇ. ಅದು ಮಕ್ಕಳನ್ನು ಕಂಡ ತಾಯಿಗೆ ಹಾಗೆ ಅಲ್ವಾ? ಹಾಗಲ್ಲ ಮತ್ತೆ ಕಂದ, ಓ ನೀನೆಷ್ಟು ಚಂದ. ಅಯ್ಯೋ ಕಣ್ಣು ಇವತ್ತು ಆ ತುಟಿ. ನೀವು ಸಣ್ಣಂದಿನಿಂದ ನೋಡಿದ್ದೀರಿ ಈಗ ಅಂತದ್ದು ಮತ್ತೆ ಹೊಸದಾಗಿ ನಾನು ನೋಡುದಾ? ಅವತ್ತು ನೋಡಿದ್ದೇ ಬೇರೆ, ಇವತ್ತು ನೋಡುವುದೇ ಬೇರೆ. ಅಂದ್ರೆ ಸಾಕುವಾಗಲೂ ನಿನ್ನನ್ನು ಪ್ರೀತಿಯಿಂದಲೇ ಸಾಕಿದ್ದು ಮಗನೇ. ಹಾಗಾಗಿ ವಿರಹ ವೇದನೆಯನ್ನು ಸಹಿಸಿಕೊಳ್ಳುವುದಕ್ಕೆ ನನಗೆ ಕಷ್ಟವಾಗುತ್ತಾ ಇದೆ. ಹಾಗಾಗಿ ಬಿಗಿದಪ್ಪಿ ಆಲಿಂಗಿಸಿಕೊಂಡು ಕಾಮ ಕೇಳಿ ನನ್ನನ್ನು ಸುಟ್ಟಿ ನೀವು ಮಾತಾಡುದಾ? ಹಾಗೆ ಕರೀದೆ ಮತ್ತಿನ್ನೇನು? ಯಾಕೆಂತ ಹೇಳಿದ್ರೆ ಸಣ್ಣಂದಿನಿಂದಲೇ ನಿಮ್ಮ ಕೈ ತುತ್ತನ್ನೇ ತಿಂದು ಬೆಳೆದವ ಅನ್ನುವುದಾಗಿ ತಂದೆಯಾದಂತಹ ಶಂಭದಾಸುರರು ಹೇಳಿದ್ದಾರೆ. ಮತ್ತೆ ನಾನು ಪ್ರಾಯ ಬೆಳೀತಾ ಬುದ್ಧಿ ಬೆಳೀತಾ ಇದ್ದಾಗೆ ನನಗೂ ಕೂಡ ಗೊತ್ತಾಗಿದೆ ನೀವೇ ಅಂದ್ರೆ ಅಷ್ಟು ಅಭಿಮಾನ ಪ್ರೀತಿಯನ್ನು ಇರಿಸಿಕೊಂಡು ಮಗನೆನ್ನುವುದಾಗಿ ನನ್ನನ್ನು ಸಂತೋಷದಿಂದ ಸಾಕಿ ಸಲಹೆ ಇಷ್ಟು ಎತ್ತರಕ್ಕೆ ಬೆಳೆಸಿದವರಿದ್ದೀರಾ. ನಾನು ನಿಮ್ಮಲ್ಲಿ ತಾಯಿಯ ಪ್ರೀತಿಯನ್ನು ಕಂಡದ್ದಲ್ಲದೆ ಬೇರೆ ಯಾವುದೇ ರೀತಿಯಿಂದ ಪ್ರೀತಿಯನ್ನು ಕಂಡವರಲ್ಲ. ಆದ್ರೆ ಇವತ್ತಿನ ದಿವಸ ಬಿಗಿದಪ್ಪಿಬೇಕು. ಹೆಣ್ಮಕ್ಕಳು ಮಾತಾಡುವಂತ ವಿಚಾರವನ್ನು ನನ್ನಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಅಮ್ಮ, ನಿಮ್ಮಲ್ಲಿ ತಾಯಿ ಎನ್ನುವಂತ ಅಭಿಮಾನವನ್ನು ಇರಿಸಿಕೊಂಡು ಇವರಿಗೆ ಬೆಳೆದವನಿದ್ದೇನೆ. ಆ ಅಭಿಮಾನವನ್ನು ದೂರೀಕರಿಸಿ ಗೌರವವನ್ನು ಹಾಳು ಮಾಡಿಕೊಳ್ಳುವುದಕ್ಕಾಗಿ ಮುಂದಾಗಬೇಡಿ. ಹಾಗೆ ಮಾತಾಡಬೇಡಿ. ಹೇಳಿದ್ದಲ್ಲ ನಿಮ್ಮ ಮೇಲೆ ಗೌರವ ಉಂಟು, ಪ್ರೀತಿ ಉಂಟು ನನಗೆ ಅಂತೇಳಿ. ನಾನಿನ್ನ ಅಮ್ಮನಲ್ಲ, ಮತ್ತೆ ನೀನು ನನ್ನ ಮಗನೂ ಅಲ್ಲ. ಎಂತದ್ದು ಈಗ ಹೊಸತ್ತೊಂದು ನೀ ಸಣ್ಣ ಇರುವಾಗಿನಿಂದ ಇಲ್ಲಿಯ ತನಕ ಸಾಕಿದ್ದು ಸಲಹಿದ್ದು ಹೌದು. ನಾನು ಮತ್ತೆ ಸಾಕಿದ ಮೇಲೆ ತಾಯಿ ಸಾಕುವಾಗ ಮಗನಾಗಿ ಸಾಕಿದ್ದಲ್ಲ, ಮತ್ತೆ ನನ್ನ ಪ್ರಿಯಕರನೆನ್ನುವ ಹಾಗೆ ತಿಳಿದುಕೊಂಡೇ ನಾ ಸಾಕಿ. ಮೂಲ ಉದ್ದೇಶ ಕಾರಣ ಉಂಟು. ಏನು? ಅಂದ್ರೆ ನಿನ್ನ ಪೂರ್ವ ಜನ್ಮದಲ್ಲಿ ಅಂದ್ರೆ ಮೊದಲು ನಾನು ಹಾಗೂ ನೀನು ಮನ್ಮಥ ಎನ್ನುವ ಹೆಸರಿನಲ್ಲಿ ಪಂಚಬಾಣ ಎನ್ನುವ ಹಾಗೆ ನಿನಗೆ ಹೆಸರಿತ್ತು. ನಾನು ಹಾಗೂ ಅಂದ್ರೆ ನೀನು ಮತ್ತು ನಾನು ಮೊದಲು ಗಂಡ ಹೆಂಡತಿ ಆಗಿರುವಂತಹ ಕಾಲಕ್ಕೆ ದೃಢನಾದಂತಹ ತಾರಕಾಸುರ ಎನ್ನುವಂತಹ ದಾನವನ ಅಟ್ಟಹಾಸ ಮೇರೆ ಮೀರಿ ಆ ಕಾಲಕ್ಕೆ ಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ಮನ್ಮಥನೇ ಹೋಗಿದ್ದ. ಆದರೆ ಶಿವನ ಕಿಚ್ಚಿನ ಕಣ್ಣಿಗೆ ಆತ ಭಸ್ಮೀಭೂತನಾಗಿ ಹೋದ. ಹೌದೇ? ಹೌದು. ಆ ಮನ್ಮಥ ಮುಂದಿನ ಜನ್ಮದಲ್ಲಿ
ಹುಟ್ಟಿ ನಿನಗೆ ಪತಿಯಾಗುತ್ತಾನೆ ಎನ್ನುವ ಹಾಗೆ ನಾರದರೇ ಆಡಿದಂತಹ ಮಾತು. ಆ ದಿನಗಳವರೆಗೆ ನಾ ಕಾದು ಕುಳಿತವಳು. ಬಳಿಕ ನೀ ಹುಟ್ಟಿಕೊಂಡು ಮೀನಿನ ಹೊಟ್ಟೆಯಲ್ಲಿ ನನಗೆ ಸಿಕ್ಕಿದೆ. ಅಂದಿನಿಂದ ಇಂದಿನ ತನಕ ಪತಿ ಎನ್ನುವ ಹಾಗೆ ನಿನ್ನನ್ನು ಪತಿಕರಿಸಿಕೊಂಡು ನಾ ಸಾಕಿದೆ, ಸಲಹಿದೆ. ಹಾಗಾಗಿ ನಾನು ನಿನಗೆ ಅಮ್ಮನಲ್ಲ, ನನ್ನನ್ನು ವರಿಸು ಮದುವೆಯಾಗುವುದು. ಇದೆಲ್ಲ ನೀನೀಗ ಹೇಳುವುದು ಸತ್ಯವಾ? ಮಾತು ಸತ್ಯವೇ ಅನುಚಿತವಾದಂತಹ ವಿಚಾರವನ್ನು ನನ್ನಲ್ಲಿ ಅರುಹುತ್ತಾ ಇಲ್ಲವಲ್ಲ? ಇಲ್ಲವೇ ಇಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ಆ ಕಥಾನಕವನ್ನು ನೀನು ಹೇಳ್ತಾ ಇದ್ದಿ ಸರಿ, ಆದ್ರೆ ಈಗ ನಾನೆಲ್ಲಿದ್ದೇನೆ? ದುರುಳನಾದ ಈಗ ಹೇಳಿಕೊಳ್ಳುವುದಕ್ಕೆ ಹೋದ್ರೆ ಶಂಬರಾಸುರ ಎನ್ನುವಂತಹ ದಾನವ ರಾಕ್ಷಸ. ಹಾಗೆ ರಾಕ್ಷಸನ ಮನೆಯಲ್ಲಿ ನಾನು ಬೆಳೆಯುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಹೀಗೆ ಹೇಗಾದೆ? ಯಾಕೆ ನಾನು ಇಲ್ಲಿ ಬೆಳೆಯುತ್ತಾ ಇದ್ದೇನೆ? ನೀನಾಡುವಂತ ಕಥೆಗೂ ಇದಕ್ಕೂ ಏನು ಸಂಬಂಧ ಒಂದು ಅರ್ಥವಾಗ್ತಾ ಇಲ್ಲ ನನಗೆ. ನನ್ನನ್ನು ಮದುವೆಯಾಗುವುದು ಮಾತ್ರವಲ್ಲ, ಆ ರಾಕ್ಷಸನನ್ನು ನೀನೇ ಕೊಲ್ಲಬೇಕು. ಆದ್ರೆ ಸತ್ಯ ವಿಚಾರ ನೀನು ಹೇಳುದ್ರಿಂದಲೇ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದ್ರೆ ಸಾಕಾಗುವುದಿಲ್ಲ. ಅದಕ್ಕೆಲ್ಲ ಸೂಕ್ತವಾದಂತಹ ಮಾರ್ಗದರ್ಶನ ಇಡುವಿರಿದ್ರೆ ನಾನು ತಮಾಷೆಗಳು ಆಯ್ತಲ್ಲ. ಈಗ ನಂಬಿಕೆ ಬಂತು, ಸತ್ಯ ವಿಚಾರ ಅರ್ಥವಾಯಿತು. ಅವನನ್ನು ವಧೆ ಮಾಡಬೇಕಾದವು ನಾನಾದ್ರೂ ಕೂಡ ಸಮಯ ಸಂದರ್ಭಕ್ಕಾಗಿ ನಾವು ಕಾಯ್ತಾ ಇರಬೇಕು. ಹಾಗಾಗಿ ಕೆಲವು ದಿನಗಳ ಜೊತೆಯಲ್ಲೇ ಸಂತೋಷದ ದಿನವನ್ನು ಕಳೆಯುತ್ತಾ ಇರಬೇಕು. ಬೇಕಾದಂತಹ ವಿದ್ಯಾ ಬುದ್ಧಿಗಳನ್ನು ಹೇಳಿಕೊಟ್ಟು ಅವ ಪ್ರೌಢನಾಗುವಲ್ಲಿ ನೀನು ಕಾರಣೀಭೂತನಾಗಿದ್ದು. ಆದ್ರೆ ನಿನ್ನ ಮಧ್ಯೆ ಬೇಕಾಗಿ ಮಾಯಾ ರೂಪದಿಂದ ಕಾಣಿಸಿಕೊಂಡಿದ್ದಾನೆ ಅವನೇ ಮನ್ಮಥ. ಈ ಸಮಯದಲ್ಲಿ ಮನ್ಮಥ ಹಾಗೂ ರತಿ ಚಕ್ಕನ್ನು ಮಾಡ್ತಾ ಇದ್ದಾರಂತೆ, ನೋಡ್ಲೇಬೇಕು. ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಅವಳಿಗೆ ನಿನ್ನನ್ನು ಅಪ್ಪಿ ಹಿಡಿಯುವುದಕ್ಕೆ ಅಂತ ಬದಲು ಕಂಬವನ್ನು ಹಿಡಿಯುವುದಲ್ಲ, ಸುಖವನ್ನು ಅನುಭವಿಸುವುದಲ್ಲ. ನನ್ನಿಂದ ಬೇಕಾದಂತಹ ವಿದ್ಯೆಯನ್ನೆಲ್ಲ ಕಲಿತು ನನಗೆ ತಿರುಗಿ ಮುಳ್ಳಾಗಿ ಬಂದೆಯೋ, ನನ್ನ ಮದುವೆ ಕಾಣಿಸಿ ಬಂದೆಯೋ.
ಏನು ಕೃಷ್ಣನ ಮಗನಿಂದ ನನ್ನ ವಧೆಯಾಗ್ತದೆ ಅನ್ನುವಂತ ವಿಚಾರವನ್ನು ಅರಿತುಕೊಂಡು ಮಗನೋರ್ವ ಹುಟ್ಟಿ ಬಂದರ ನನ್ನ ಬಾಳಿಗೆ ಮರಣ ಕೊಲ್ಲುವುದಕ್ಕೋಸ್ಕರ ನನ್ನನ್ನು ಕದ್ದು ತಂದು ಪರಮೇಶ್ವರ ಕೊಟ್ಟದ್ದಲ್ಲ ನಾನು ಕೇಳಿದ್ದು. ಎಂತದ್ದು ಕೇಳುದು? ಒಬ್ಬ ಸತ್ತವ ಮನ್ಮತ್ತ ಅವತ್ತು ಈಶ್ವರನ ಕೆಂಗಣ್ಣಿಗೆ. ಹೌದು, ಆದ್ರೆ ನೀನು ಮಗುವನ್ನು ಶರದಿಗೆ ಬಿಸಿಟ್ಟು ಇರ್ತೀಯ. ನನ್ನ ತಂಗಿ. ಹೌದು, ಹಾಗೆ ಆ ಕಳ್ಳತನದ ಕದ್ದು ಅಪಹರಿಸಿ ಬಿಸಾಕಿದವ ನೀನು. ಆ ಹುಡುಗ ಯಾರು ಕುಡಿಯುವ ನಾನು ಇಷ್ಟು ಉದ್ದ ಇದ್ದೇನೆ ಪುಣ್ಯಾತ್ಮ. ನೀನು ಕಳ್ಳತನದಿ ನನ್ನ ಅಪಹರಿಸಿದ್ದಿ. ನಾನು ಹೇಳುವುದಲ್ಲ, ಮತ್ತೆ ಹಿಂದಿನಿಂದ ಪ್ರೇರಣೆ ನಿನಗೆ. ಎಂತದ್ದು ನೋಡು, ಹೇಳಿಕೊಡುವವರು ತುಂಬ, ಅರೆದು ಕೊಡುವವರು ತುಂಬ ಮಂದಿ ಹೇಳಿದ್ದಾರೆ. ನಾನು ಆಲೋಚನೆ ಮಾಡಿ ಕುಡ್ದು ನಾಳೆ ಕೊಂಡಕ್ಕೆ ಬೀಳುವಾಗ ಯಾರು ಬರುವುದಿಲ್ಲ, ಗೊತ್ತಾಯ್ತಲ್ಲ. 4 ದಿವಸ ನೀನು ಇಲ್ಲಿ ಇಲ್ಲದಿದ್ರೆ ಯಾರು ನಿನ್ನನ್ನು ಕೇಳುವುದಿಲ್ಲ. ನೀನು ಇದ್ದಾಗ ಕಕ್ಕಂದ ಮಾತಾಡ್ತೀಯ, ಹೌದಾ? ಹಾಗಾಗಿ ಈ ಸಮಯದಲ್ಲಿ ಅವತ್ತು ಬಿಸಾಡಿದಂತ ಕಾಲಕ್ಕೆ ನಾನೇ ಉಪ್ಪು ನೀರು ನೀನು ಕುಡಿದು ಸತ್ತಿದ್ದಂತ ಭಾವಿಸಿದ್ದು. ಅವತ್ತೇ ನಿನ್ನ ಕುತ್ತಿಗೆಯನ್ನು ಹಿಸುಕಿ ಕೊಲ್ಲಬೇಕಿತ್ತು. ಬದುಕೋದಕ್ಕೆ ಬಿಟ್ಟದ್ದು ಹೆಚ್ಚು. ಹಾಗಾಗಿ ಹೇಳ್ತಾ ಇದ್ದೇನೆ, ಬದಲಿಸುವುದಕ್ಕೆ ಸಾಧ್ಯವಿಲ್ಲ. ನಿನಗೆ ಬಿಲ್ಲು ಹಿಡಿಯುವುದಕ್ಕೆ ಗೊತ್ತಿತ್ತಾ? ಗೊತ್ತುಂಟು. ಎಂತದ್ದು ಗೊತ್ತು? ದೇವರ ಮಗನಾಗಿ ಈ ಕಾಲದಲ್ಲಿ ನೀನು ಯಾರ ಬಿಲ್ಲನ್ನು ಹಿಡಿದು ದೊಡ್ಡ ಸಿಗ ಮಾತಾಡುತ್ತಲ್ಲ. ಈಗ ನೀನು ಆಲೋಚನೆ ಮಾಡು. ಒಂದು ಕಾಲದಲ್ಲಿ ನಾನೇ ನಿನ್ನ ಕೈಯಲ್ಲಿ ಕತ್ತಿ ಕೊಟ್ಟು ತಿರುಗಿಸು ಅಂತ ಹೇಳುವಾಗ ಸೊಪ್ಪನ್ನು ಸವರ್ತಾ ಇದ್ದೆ ನೀನು. ವಿಧಿ ಬರಹ ಹೇಗೆ ಬದಲಾವಣೆ ದೇವರಾದ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಏನು ನಮ್ಮಲ್ಲಿದ್ದದ್ದನ್ನು ಮತ್ತೊಬ್ಬರಿಗೆ ಹೇಳಿಕೊಡಬಾರದು. ದೇವರ ಮಗನಿಗೆ ತಪ್ಪಿದ್ದಲ್ಲ ಅನ್ನೋದಕ್ಕೆ ನೋಡಿ. ಏಕೆ ಈ ಹಿಂದೆ ನಮ್ಮ ಗುರುಗಳು ಶುಕ್ರಾಚಾರ್ಯ ಅವರು ದಿವಸ ಪಾಠ ಮಾಡುವುದೇ. ನಾವು ನಡೆದ ವಿದ್ಯಮಾನಗಳಪ್ಪ ಸರಿಯಾಗಿ ಗಮನ ಹರಿಸಿರು. ಈ ಹಿಂದೆ ನಾನು ಬ್ರಹ್ಮನಿಂದ ಶಾಪ ಸಿಕ್ಕಿತು ನನಗೆ. ಶಿವನ ಉರಿಗಣ್ಣಿಗೆ ಸುಟ್ಟು ಭಸ್ಮವಾಗಿ ಹೋಗಲಿ, ಮನ್ಮಥ ಭಸ್ಮವಾದ. ಉಮಾಮಹೇಶ್ವರನ ಕಣ್ಣಿಗೆ. ಹೌದು, ಆದ್ರೆ ಈ ಕಾಲದಲ್ಲಿ ನಿನಗೆ ಹೇಗೆ ವರ ಕೊಟ್ಟರು ಪರಮೇಶ್ವರ ದೇವರು? ಹಾಗಿದ್ರೆ ಇಷ್ಟು ಸಮಯದಲ್ಲಿ ನೀನು ಮಾಡಿದ್ದೆಲ್ಲ ನಾಟಕವೇ ಮತ್ತೆಂತದ್ದು? ಆದ್ರೆ ಮರುಹುಟ್ಟು ಪಡೆದವನಿಂದ ಮಾತ್ರ ಮರಣ. ಆ ಕಡೆಯಿಂದ ಬ್ರಹ್ಮದೇವರ ಶಾಪ ನನಗೆ ತಾಗಿತ್ತು, ಈ ಕಡೆಯಿಂದ ಈಶ್ವರ ಅನುಗ್ರಹ.
ನಿಮಗೆ ನಾನಾಗಿ ಕಥೆಯನ್ನು ಹೇಳಬೇಕಾದಂತ ಅಗತ್ಯವಿಲ್ಲ. ಆದ್ರೆ ಲೋಕಮುಖದಲ್ಲಿ ಕಷ್ಟಗೊಂಡವನ ವಿಷಯ ಹೇಳಿದ್ರೆ ಆಗ ಅರ್ಥವಿಸಿಕೊಳ್ಳದ ಸಾಧ್ಯ ಅವನ ಬಾಯಿಂದ ಬರ್ಬೇಕೆನ್ನುವುದಾಗಿ ನಿಮ್ಮರು ಈ ಹಿಂದಲೇ ರೂಢಿ ಅದು. ಹಾಗಾದ್ರೆ ಈ ಸಂದರ್ಭದಲ್ಲಿ ದುರ್ಲನಾದಂತಹ ಶಂಬರಾಸುರನ ವಧೆ ನನ್ನಿಂದಲೇ ಆಗಬೇಕು ಅನ್ನುವುದಕ್ಕೆ ವಿಧಿ ನಿರ್ಣಯ. ಅದೇ ಹೊತ್ತಿನಲ್ಲಿ ಶಂಬರಾಸುರನ ಹೊತ್ತನ್ನು ಕೊಂದು ಮುಗಿಸಿದವನಿದ್ದೆ. ಆದ್ರೆ ಸಂಕಟಕ್ಕೊಳಗಾದದಲ್ಲ, ದುರ್ಲರನ್ನು ಹೇಗೂ ಕೊಲ್ಲಬಹುದು. ಈ ನೋಡ್ತಾ ಇದ್ದೀರಲ್ಲ, ನನಗಿಂತ ತುಂಬಾ ಪ್ರಾಯದಲ್ಲಿ ಹೆಚ್ಚಿಗೆ ಕಾರಣ ಉಂಟು. ಅವಳು ನನ್ನಲ್ಲಿ ಹೇಳ್ತಾಳೆ, ನಾನು ನೀ ಹಿಂದೆ ನೀನು ಮನ್ಮಥನಾಗಿದ್ದಾಗ ನಿನ್ನ ಸತಿಯಾಗಿದ್ದವಳು ನಾನು. ಹಾಗಾಗಿ ಈ ಕಾಲದಲ್ಲಿ ಪ್ರಾಯ ನನಗೆ ಹೆಚ್ಚಾಗಿದೆ. ನಾನು ಈ ಕಾಲದಲ್ಲಿ ನಿನ್ನನ್ನೇ ಹೊಂದಬೇಕೆನ್ನುವುದಾಗಿ ಅವನ ಮನೆಯಲ್ಲಿದ್ದು ನಿನ್ನ ಸೇವೆ ಮಾಡಿ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಈಗ ಲೋಕದವರು ಏನ್ ತಿಳ್ಕೊಳ್ತಾರೆ, ಇದೆಂತದ್ದು ಕೃಷ್ಣನ ಮಗನಾದಂತ ಈ ಪ್ರದ್ಯುಮ್ನ ಹೀಗೆಲ್ಲ ಮದುವೆ ಆಗಿದ್ದಾನೆ ಅಂತ ತಪ್ಪಳೋದಕ್ಕೆ ಅರ್ಥವಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಲೋಕದ ಅಪವಾದಕ್ಕೆ ನಾನೇ ಗುರಿಯಾಗುವುದಿಲ್ಲ. ಈಗ ಇವಳ ಪ್ರಾಯ ನೋಡಿ, ನನ್ನ ಪ್ರಾಯ ನೋಡಿ ಅಪ್ಪಯ್ಯ, ಅದಕ್ಕೆ ಏನು ಅಂತ ಸಮಸ್ಯೆ ಉಂಟಾಗಿದೆ ನಮಗೆ. ಅವಳು ಮದುವೆ ಆಗ್ಬೇಕಂತ ಹೇಳ್ತಾಳೆ. ಹೌದಾ? ಈಗ ನಿನಗೂ ಮನಸ್ಸುಂಟಾ? ಅಲ್ಲ, ಮನಸ್ಸಿದೆ. ಆದ್ರೆ ಈ ಪ್ರಾಯದಲ್ಲಿ ಆದ್ರೆ ಯಾರಾದ್ರೂ ಮಗನೇ ಈಕೆಯೊಂದಿಗೆ ಮದುವೆ ಆಗಬೇಕೆನ್ನುವ ಹಾಗೆ ಈಕೆಯೂ ಹೇಳುತ್ತಾ ಇದ್ದಾಳೆ, ನನಗಾಗ್ಬೇಕು. ಹಾಗಂತ ಪ್ರಾಯದಲ್ಲಿ ನೀನು ಸಣ್ಣವನಿದ್ದೀಯ, ಈಕೆ ಸ್ವಲ್ಪ ದೊಡ್ಡವಳಿದ್ದಾಳೆ. ಹಾಗಂತ ಹಾಗೆಯೂ ಈಕೆಗೆ ಮದುವೆ ಆಗಬೇಕೆನ್ನುವ ಹಾಗೆ ಉದ್ದೇಶ ಉಂಟು ಅಂತ ಆದ್ರೆ ಒಂದು ದಾರಿ ಉಂಟು. ದಾರಿ ಉಂಟು, ಅದಕ್ಕೆ ದಾರಿ ಉಂಟು. ಅದೇ ಹೇಗಪ್ಪ? ನಿನ್ನದಾದಂತಹ ಈ ಪ್ರಾಣವನ್ನು ಈ ಕಾಲಕ್ಕೆ ನೀನು ದೇಹ ತ್ಯಾಗ ಮಾಡಬೇಕಾಗುತ್ತೆ. ಆ ಬಳಿಕ ಕಮಲಭೂಪನ ಮಗಳಾಗಿ ನೀನು ಹುಟ್ಟಿ ಬರುವುದಕ್ಕಿದ್ದೀಯ. ಸರಿ, ಆ ಕಾಲಕ್ಕೆ ನನ್ನ ಮಗನಾದಂತಹ ಮನ್ಮಥನೊಂದಿಗೆ ನಿನಗೆ ಮದುವೆಯನ್ನು ನಾನು ಮಾಡಿಸಿಕೊಡುತ್ತೇನೆ. ಹೌದೇ? ಹೌದು. ಹಾಗೆಯೇ ಸಾಯುವುದು ಹೌದು. ಅದರ ಬಗ್ಗೆ ಚಿಂತೆ ಮಾಡುವುದು ಯಾಕೆ? ಅಗ್ನಿಗುಂಡವನ್ನು ಸೃಷ್ಟಿಸಿದ್ದೇನೆ, ಅದಕ್ಕೆ ಇದು ಆದಷ್ಟು ಬೇಗ ದೇಹ ತ್ಯಾಗ ಮಾಡಿ. ಹೆಂಡತಿ ಹೋದ್ಲು ಅಂತ ಅವಳು ಬರುವುದಿಲ್ಲ ಅಂತ ನೀನು ಭಾವಿಸಬೇಡ. ಹಾಗಂತ ನಿನಗೆ ಬೇಸರ ಆಗುವುದು ಹೌದು, ಮತ್ತೆ ಹಾಗಂತ ಮರಳಿ ಹುಟ್ಟಿ ಬರ್ತಾಳೆ. ಆ ಬಳಿಕ ಈಕೆಯೊಂದಿಗೆ ನಿನಗೆ ನಾನೇ ಮದುವೆ ಮಾಡಿಸುತ್ತೇನೆ. ಹಾಗಂತ ಇನ್ನು ಮುಂದೆ ನೀನು ಇಲ್ಲಿ ಇರುವುದಲ್ಲ, ಮತ್ತೆ ನನ್ನ ಅಣ್ಣನಾದಂತಹ ಬಲರಾಮನೊಂದಿಗೆ ನೀನು ಇರಬೇಕಾಗುತ್ತದೆ. ಆ ಕಾಲಕ್ಕೆ ಹೌದು ಕಾಮಪಾಲ ಎನ್ನುವಂತಹ ಹೆಸರು ಅವನಿಗೆ ಬರುವುದಕ್ಕಿದೆ. ಅನ್ನುವಲ್ಲಿಗೆ ಎಲ್ಲವೂ ಮಂಗಳಕರವಾಗಿ ಆಯ್ತು. ಹೌದು, ಇದು ಕಥೆಯೆಲ್ಲ ನನ್ನದೇಯ? ಕಥೆಯೆಲ್ಲ ನಿನ್ನದೇ. ಅಪ್ಪಯ್ಯ, ಮನ್ಮಥೋಪಖ್ಯಾನ ಅಂತ ಹೇಳುವುದಕ್ಕಿಂತ ನಮಗೆ ಉಮಾಮಹೇಶ್ವರೋಪಖ್ಯಾನ ಅಂತ ಹೇಳಿದ್ರು ಆದರೂ ಕೂಡ ಅದು ಅವರದ್ದೇ ಅನುಗ್ರಹ. ಆಗ ಅವರು ಒಂದು ಆದರೂ ಕೂಡ ಇದರಲ್ಲಿ ಮುಖ್ಯವಾಗಿ ಬರುವುದೇ ನಿನ್ನದಲ್ವ. ಹಾಗಾಗಿ ಮನ್ಮಥೋಪಖ್ಯಾನ ಎನ್ನುವಂತಹ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ಶ್ರದ್ಧಾಭಕ್ತಿಯಿಂದ ನೋಡಿದ್ದಾರೆ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕೆ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸ್ತಾರೆ.